ಚದುರೆ ಪ್ರಾಯದ ಬಾಲ ಚದುರೆ ನಂಗವ ಒರೆಯಲೇನೆ ಮದಮುತಿ ಬರುತ್ತಲಿ ಮಾರನ ಮದಲಾನೆ ಮದಮುತಿ ಬರುತ್ತಲಿ ಮಾರನ ಮದಲಾನ ಒರೆಯಲೇನೆ ಪ್ರಾಯದ ಬಾಲ ಚದುರೆ ನಿನ್ನಂಗವ ಒರೆಯಲೇನೆ ಪುರುಷ
ತಕತಕಿನತೆ ಹಿಮಿತಕಿನತೆ ತೋತಕಿನತೆ ಹಿನತೆ ಹಿನತೆ ತಕತಕಿನತೆ ಹಿಡದತೆ ಹಿಮಿತಕಿನತೆ ಹಿಡದತೆ ತೋತಕಿನತೆ ತಕತಕಿನತೆ ಹಿಮಿತಕಿನತೆ ಹಿನತೆ ಹಿನತೆ ತಕತಕಿನತೆ ಹಿಡದತೆ ಹಿಮಿತಕಿನತೆ ತೋತಕಿನತೆ ತಕತಕಿನತೆ ಹಿಮಿತಕಿನತೆ ಹಿನತೆ ಹಿನತೆ ತಕತಕಿನತೆ ಹಿಡದತೆ ಹಿಮಿತಕಿನತೆ ಹಿಡದತೆ ತೋತಕಿನತೆ ತಕತಕಿನತೆ ಹಿಮಿತಕಿನತೆ ಹಿನತೆ ಹಿನತೆ ಛಣುತ ಛಣುತೆ ಛಣುತ ಛಣುತೆ ಛಣುತ ಛಣುತೆ 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 ಧೀರ್ಗನ ತನ ತೋಮನ ಧೀರ್ಗನ ತನ ತೋಮನ ಧೀರ್ಗನ ಧೀರ್ಗನ ತೋಮನ ಧೀರ್ಗನ ಧೀರ್ಗನ ತೋಮನ ಧಿರಿನಾ ಧಿರಿನಾ ತಕತಕಿನತೆ ಹಿಡದತೆ ಹಿಮಿತಕಿನತೆ ಹಿಡದತೆ ತೋತಕಿನತೆ ತಕತಕಿನತೆ ಹಿಮಿತಕಿನತೆ ಹಿನತೆ ಹಿನತೆ ತತ್ತೋಗತಿ ತಕತಿ ತತ್ತರಿಗತಗತೋಗತಿ ತಕತಿ ತತ್ತರಿಗತಗತೋಗತಿ ತಕತಿ ತತ್ತರಿಗತಗತೋಗತಿ ತಕತಿ ತೈ ತೈ ತಕತಕಿನತೆ ಹಿಡದತೆ ಹಿಮಿತಕಿನತೆ ಹಿಡದತೆ ತೋತಕಿನತೆ ತಕತಕಿನತೆ ಹಿಮಿತಕಿನತೆ ಹಿನತೆ ಹಿನತೆ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರು
ಕಟೀಲು ಶ್ರೀ ದುರ್ಗಾ ಪರಮೇಶ್ವರನ ಶಹಾಬಾಷ್ ಮತ್ತು ಕಟೀಲು ಶ್ರೀ ದುರ್ಗಾ ಪರಮೇಶ್ವರ ಹಾಲ ಸರ್ವಮಂಗಳ ಮಂಗಲ್ಯ ಶಿವ ಸರ್ವಾತ್ಸವ ಶಹಾಬಾಷ್ ಶರಣ್ಯ ಕಂಡಕದವರು ನಾರಾಯಣ ನಮಸ್ತುತಿ ಹಾಲ ನಂಬಿದಂಥ ಭಕ್ತರಿಗೆ ಪ್ರೀತಿ ಇಟ್ಟು ಕೊಟ್ಟಿರುವಂಥ ಸಿಗುವಂಥ ಪ್ರಸಾದ ದಕ್ಕಿತ್ತು ದಕ್ಕಿತ್ತು ಆಹೋಹೋ ಆಹೋ ಮೇಳದಲ್ಲಿ ವಾಸವಾಗಿರುವ ಶ್ರೀ ಮಹಾಗಣಪತಿ ದೇವರಯ್ಯ ಮೇಳದಲ್ಲಿ ವಾಸವಾಗಿರುವ ಶ್ರೀ ಮಹಾಗಣಪತಿ ದೇವರು ಶಹಾಬಾಷ್ ಮತ್ತು ಮೇಳದಲ್ಲಿ ವಾಸವಾಗಿರುವ ಶ್ರೀ ಮಹಾಗಣಪತಿ ಹಾಲ ದೇವರು ಗಜಾನನ ಪೃಥುಗಣಾದಿಶೇತಿ ಕಪಿತ್ರಜಂಬೋ ಫಲಸಾರ ಭಕ್ಷ ಶಹಾಬಾಷ್ ಉಮಾಸತಂ ಶೋಕ ವಿನಾಶಕಾರಣ ಪರಮೇಶ್ವರ ಪಾದಮುಖ ಹಾಲ ನಂಬಿದಂಥ ಭಕ್ತರಿಗೆ ಪ್ರೀತಿ ಇಟ್ಟು ಕೊಟ್ಟಿರುವಂಥ ಸಿಗುವಂಥ ಪ್ರಸಾದ ದಕ್ಕಿತ್ತು ದಕ್ಕಿತ್ತು ಆಹೋಹೋ ಆಹೋ ಕಾರಿಂಜ ಶ್ರೀ ಕಾರಿಂಜೇಶ್ವರ ದೇವರಯ್ಯ ಕಾರಿಂಜ ಶ್ರೀ ಕಾರಿಂಜೇಶ್ವರ ದೇವರು ಶಹಾಬಾಷ್ ಮತ್ತು ಕಾರಿಂಜ ಶ್ರೀ ಕಾರಿಂಜೇಶ್ವರ ದೇವರು ಹಾಲ ನಂಬಿದಂಥ ಭಕ್ತರಿಗೆ ಪ್ರೀತಿ ಇಟ್ಟು ಕೊಟ್ಟಿರುವಂಥ ಸಿಗುವಂಥ ಪ್ರಸಾದ ದಕ್ಕಿತ್ತು ದಕ್ಕಿತ್ತು ಆಹೋಹೋ ಆಹೋ ಕೊಡೆತ್ತೂರು ಗುತ್ತು ಶ್ರೀಮಾನ್ ಸನತ್ ಕುಮಾರ್ ಶೆಟ್ರಯ್ಯ ಕೊಡೆತ್ತೂರು ಬಿತ್ತು ಶ್ರೀಮಾನ್ ಸನತ್ಕುಮಾರ್ ಶೆಟ್ಟಿ ಶಹಾಬಾಷ್ ಮತ್ತು ಕೊಡೆತ್ತೂರು ಬಿತ್ತು ಶ್ರೀಮಾನ್ ಸನತ್ಕುಮಾರ್ ಶೆಟ್ಟಿ ಹಾಲ ಅರ್ತಿಗಾರ ಮೋದಿಗಾರ ಕುಶಲ್ಗಾರ ಶಹಾಬಾಷ್ ಪ್ರೀತಿಪೂರ್ವಕವಾಗಿ ಕೊಟ್ಟಿರುವಂತಹ 60 ಮೊಳಪಟ್ಟೆ ಶಾಲೆ ದಕ್ಕಿತ್ತು ದಕ್ಕಿತ್ತು ಸಭೆಗೆ ವಂದನೆ ದೇವಕಿ ನಂದನ ಹರಿವಾಸುದೇವ ದೇವಕಿ ನಂದನ ಹರಿವಾಸುದೇವ ಕೃಷ್ಣ ನಂದನ ಹರಿವಾಸುದೇವ ದೇವಕಿ ನಂದನ ಹರಿವಾಸುದೇವ ಕಂಸಮರ್ಧನ ಹರಿ ಕೌರವಭರಣ ಹಂಸವಾಹನ ವಂದಿತ ಚರಣ ಕಂಸಮರ್ಧನ ಹರಿ ಕೌರವಭರಣ ಹಂಸವಾಹನ ವಂದಿತ ಚರಣ ದೇವಕಿ ನಂದನ ಹರಿವಾಸುದೇವ ದೇವಕಿ ನಂದನ ಹರಿವಾಸುದೇವ ತನ ತಿನ ತಿನ ತಿನ್ನೋ ತನ ತಿನ್ನತ ತಿಂತನ ತಿನ್ನ 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 ತಗ ತಿನ್ನ 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 ತಗ ತಿನ್ನದ ತಿಂತನ ತಿನ್ನ ತಿನ್ನ ತಿಂತನ ತಿನ್ನ 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 ತೈ ತಿನ್ನ 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 ತಗ ತಿನ್ನ ತಿನ್ನ ತೈ ತಿನ್ನ ತಾ ತಿನ್ನ ತೈ ತಿನ್ನ ತಾ ತಿನ್ನ ತೈ 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 ತತ್ತ ನಂಗತೋ ತಗತ ತಿನ್ನ ತಗ ಕಣ್ಣ ಚಲೋ ಓ
ಅಂಬುರುಗದಳದೆ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯುಳ ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುನಿಧಿಯ ಮನೆಗೆ ಕೈ ಮುಗಿದು ಅಂಬುಲ ಸದವಾಣಿಯರ ಪಾದಾಂಬುಜಕ್ಕೆ ಪೊಡಮಡುತ್ತ ವರ್ಣಿಪೆ ನೀ ಕಥಾಮೃತವ
ದೇವೇಂದ್ರ ನಾನೇ ಸರಿ. ಒಳಗಿತ್ತು ವಿಚಾರ ಅನೇಕವಿದೆ. ಜಗನ್ಮಾತೆಯನ್ನು ವಂದಿಸುತ್ತಾ ತ್ರಿಮೂರ್ತಿಗಳನ್ನು ಮನಸಾರ ಧ್ಯಾನಿಸುತ್ತಾ ಗುರುಗಳಿಗೆ ಶಿರವನ್ನು ಬಾಗುತ್ತಾ ಸೂರ್ಯ ಗದ್ದುಗೆ ಏರ್ತೇನಂತೆ. ಒಂದು ದಿನ ಸುರಪ ಸುರಬೃಂದ ಪರಿಪಾಲಿಸು. ಸುಮನಸರೇ ವಿಶ್ವ ವಿರಾಟ ಸಾಮ್ರಾಜ್ಯರ ಪಾದವನ್ನು ಪಾತಾಳವೆಂದು, ಕಟಿ ಪ್ರದೇಶವನ್ನು ಮರ್ತ್ಯಲೋಕವೆಂದು, ಶಿರವನ್ನು ದೇವಲೋಕಕ್ಕೆ ಹೋಲಿಸಿದವರಿದ್ದಾರೆ. ಒಂದು ಶರೀರಕ್ಕೆ ಶಿರ ಹೇಗೆ ಪ್ರಾಮುಖ್ಯವೋ ಹಾಗೆ ದೇವಲೋಕ, ಮರ್ತ್ಯಲೋಕ, ಪಾತಾಳ ಲೋಕ, ಈ ಮೂರು ಲೋಕಗಳಲ್ಲಿ ದೇವಲೋಕ ಗಣವಾದದ್ದು ಹಾಡಿ ಕೊಂಡಾಡಿದವರಿದ್ದಾರೆ. ಹಾಗಂತಾದ್ರೆ ಸಂತೋಷಕ್ಕೆ ಆಧಾರವಾಗಿ, ಸುಖಕ್ಕೆ ಆಧಾರವಾಗಿರುವಂತಹ ಈ ದೇವಲೋಕ ನಮ್ಮ ಪಾಲಿಗೆ ಬಂದದ್ದು ಹೇಗೆ? ಈ ಹಿಂದೆ ಭೂಲೋಕದಲ್ಲಿ ಹುಟ್ಟಿದವರಾದರೂ ನಾವು ಕೂಡ ಸಾಧನೆಯನ್ನು ಮಾಡಿ ಮಹಾತ್ಮೆಯನ್ನು ಕಾಣಬೇಕು ಅಂತ ತೋರಿಸಿದವರು ನಾವಿದ್ದೇವೆ. ಸಾಧನೆಯ ಮೂಲಕ ಮಹಾತ್ಮನನ್ನು ಕಾಣುವುದಕ್ಕಾಗುತ್ತದೆ ಎಂಬುದನ್ನು ತೋರಿಸಿಕೊಟ್ಟವರು ನಾವಾಗಿದ್ದೇವೆ. ಭೂಲೋಕದಲ್ಲಿ ಮೇಧಾವಿ ಪರ್ವತವನ್ನೇರಿ ಶತಯಾಗಗಳನ್ನು ಮಾಡುವ ಮೂಲಕ ತ್ರಿಮೂರ್ತಿಗಳನ್ನು ಮೆಚ್ಚಿಸಿದವನಿದ್ದೇನೆ. ಮೆಚ್ಚಿದಂತಹ ತ್ರಿಮೂರ್ತಿಗಳು ದೇವಲೋಕದ ಪದವಿಯನ್ನು ನನಗೆ ಕೊಟ್ಟಿದ್ದಾರೆ. ಕೇವಲ ನಾನು ಮಾತ್ರ ಇರುವುದೇ? ಆಹಾ, ದಿಗ್ಬಾಲಕರು ನೀವು. ವರುಣ, ವಾಯು, ಕುಬೇರ ಮೊದಲಾದವರೆಲ್ಲ ಇರಿದ್ದೀರಿ. ಹಾಗಂತಾದ್ರೆ ಅಷ್ಟ ದಿಗ್ಬಾಲಕರಲ್ಲಿ ನಾನೂ ಓರ್ವನಾಗಿದ್ದೇನೆ. ಸಪ್ತ ದಿಗ್ಬಾಲಕರಲ್ಲಿ ಒಡೆ ನಾನಾಗಿದ್ದೇನೆ. ಇತ್ತ ಕಡೆ ನೋಡಬಾರ್ದೆ. ರಂಭಾದಿ ನಾರಿಯರ ನರ್ತನ ಕೇವಲ ನರ್ತನ ಮಾತ್ರವಲ್ಲ, ಅದರ ಜೊತೆಗೆ ಚಿತ್ರಸೇನನ ಗಾಯನ, ಹಿಮ್ಮೇಳ ಮುಮ್ಮೇಳ ಜೊತೆಯಾದ್ರೆ ಒಂದು ಮೇಳ ಅಂತ ಆಗುತ್ತದೆ ಅಲ್ವೇ? ಹಾಗಾಗಿ ದೇವಲೋಕದಲ್ಲಿ ನಮ್ಮದೊಂದು ಮೇಳ. ಅಷ್ಟು ಮಾತ್ರವಲ್ಲ, ಕಾಮಿಸಿದನ್ನು ಕೊಡುವಂತಹ ಕಾಮದೇವ, ಚಿಂತಿಸಿದವನಿಗುವಂತಹ ಚಿಂತಾಮಣಿ,
ಅದೆಷ್ಟೋ ಸುವಸ್ತುಗಳು ನಮ್ಮಲ್ಲಿ ಇದೆ ಅಲ್ವೇ? ಹೌದು. ಹಾಗಂತಾದ್ರೆ ಈಗ ನಾವು ಮಾತನಾಡುವುದಕ್ಕೆ ಹೋದ್ರೆ ಹಲವಾರು ಇದೆ ಅಲ್ವೇ? ಸಮಯ ಸಾಕಾಗ್ಲಿಕ್ಕಿಲ್ಲ. ಹಾಗಂತಾದ್ರೆ ನಿಮ್ಮಲ್ಲಿ ಮಾತನಾಡುತ್ತಾ ಇದ್ದ ಹಾಗೆ ಯಾರೋ ಬರ್ತಾ ಇದ್ದಾರಲ್ಲ, ಯಾರು? ಸುಧರ್ಮ ಸಭೆಯಲ್ಲಿರುವಂತಹ ಸಂದರ್ಭಕ್ಕೆ ಯಾರು ಬರುವುದು ಅಂತ ನೋಡಿದ್ರೆ ಮುನಿಗಳು ಅಲ್ವೇ? ಕೇವಲ ಮುನಿಗಳಲ್ಲ, ದುರ್ವಾಸ ಮುನಿಗಳು. ಹೌದು. ಹರಣ ಮತ್ತೊಂದು ರೂಪ ಅಂತ ಹೇಳಿದ್ರೆ ನೀವೇ ಅಲ್ವಾ? ಹಾಗಂತಾದ್ರೆ ಎತ್ತರವಾದಂತಹ ಪೀಠದಲ್ಲಿ ಕುಳ್ಳಿರಿಸಿದ್ದೇನೆ, ಇಷ್ಟಕ್ಕೆ ಸಾಲುವುದಿಲ್ಲ. ನಿಮ್ಮದಾದಂತಹ ಪಾದವನ್ನು ತೊಳೆಯಬೇಕು. ಹಾಗಾಗಿ ಶುಭವಾಗಲಿ. ಮತ್ತೊಂದು ಆರತಿ. ಭಗವಂತ ಒಳ್ಳೇದು ಮಾಡ್ಲಿ. ನಿಮ್ಮದಾದಂತಹ ಬರೋಣದಿಂದಲಾಗಿ ಮರುಭೂಮಿಗೆ ಮಳೆ ಬಿದ್ದರೆ ಏನಾಗುತ್ತದೆ, ಎಷ್ಟು ಸಂತೋಷವಾಗುತ್ತದೆ. ಆ ಬಳಿಕ ಬೆಲೆ ಎಲ್ಲ ಆಗುವುದಕ್ಕಿದೆ ಅಲ್ವೇ? ಹಾಗೆ ದೇವಲೋಕಕ್ಕೆ ಬಂದಂತಹ ನಿಮ್ಮದಾದಂತಹ ನಡೆ ನಮಗೆಲ್ಲರಿಗೂ ಸಂತೋಷವಾಯ್ತು. ನಮಗೆಲ್ಲ ಆಶೀರ್ವಾದ ಮಾಡಬೇಕು. ಆಶೀರ್ವಾದ ಉಂಟು. ಆದ್ರೆ ಒಂದು ಉಂಟು. ಏನು? ಈ ದೇವೇಂದ್ರ ನಿಮ್ಮಲ್ಲಿ ಪ್ರಶ್ನೆ ಕೇಳುತ್ತಾನಂತ ಭಾವಿಸಬಾರದು. ಈಗ ನನ್ನ ಮನಸ್ಸಿನಲ್ಲಿ ಒಂದು ಆಲೋಚನೆ ಬಂದದ್ದು. ಏನು ಆಲೋಚನೆ? ಯಾಕೆ ಹೀಗೆ ಹೇಳಿದ್ದು ಅಂತ ಹೇಳಿದ್ರು, ನಿಮಗೆ ಕೋಪ ಬರುವುದು ಬೇಗ ಅಂತ ಅಲ್ವಾ? ಹಾಗಾಗಿ ಮೊದಲೇ ಕೇಳುವುದಕ್ಕೆ ಅವಕಾಶ ಉಂಟೆ ಅಂತ. ಅವಕಾಶ ಉಂಟು. ಆಗಿತ್ತು, ಸಂತೋಷವಾಯ್ತು. ಈಗ ನೀವು ದೇವಲೋಕಕ್ಕೆ ಬಂದದ್ದು ನಮ್ಮದು ಭಾಗ್ಯ. ಆದ್ರೆ ಏನು ಕಾರಣವಿಲ್ಲದೆ ನೀವು ಬರುವವರಲ್ಲ. ಹಾಗಾಗಿ ನೀವು ಬಂದ ಉದ್ದೇಶವೇನು ನನ್ನಲ್ಲೆಲ್ಲ ಹೇಳುವಿರಾ? ಸುರಪಾಲ ಮುನಿಗಳೇ, ಕಾರಣ ಉಂಟಯ್ಯ. ಪತಿ ನಿನಗೆ ಕುಶಲವೇ ಕುಶಲವೇ ಸರ್ವ ಸುಮನ ಸರು ರಮೆಯ ರಮಣ ಗ್ರಾಮಿಂದು ನಿಮಗೀಗ ಧುಮಿಲ ಗಂಗರೂಪ ನಗುತ್ತೆಂದ ನಗುತ್ತ
ಭದ್ರಾಣಿ ಪಶ್ಯಂತು ಮಹಾಕಶ್ಚಿತ್ ದುಃಖ ಭಾಗ್ಭವೇ. ಹೌದು. ಲೋಕದಲ್ಲಿ ಸರ್ವರಿಗೂ ಒಳಿತಾಗಬೇಕು, ಹಾ. ಸರ್ವರೂ ಒಳಿತಾಗಬೇಕು ಎನ್ನುವ ಹಾಗೆ ಬಯಸುವುದಿದ್ರೆ ಹಾ. ಅದು ನಮ್ಮಂತ ಮುನಿಕುಲೋತ್ತಮರು ಮಾತ್ರ. ಭೂಲೋಕದಲ್ಲಿ ಮಳೆ ಬೆಳೆ ಆಗಬೇಕು ಅಂತಾದ್ರೆ ಮೂಲ ಕಾರಣ ನೀವೇ ನಾವೇ ಅಲ್ವಾ? ಹಾಗಿರುತ್ತಾ ಹಾ. ದೂರ್ವಾಸ ಮುನಿಯಾದಂತಹ ನಾನು ಲೋಕ ಕಲ್ಯಾಣಕ್ಕೆ ಬೇಕಾಗಿ ಲೋಕವನ್ನು ಸಂಚರಿಸುವವನು ನಾನು. ಹಾ. ಹಾಗಿರುತ್ತಾ ಸುರಲೋಕದ ಸುಧರ್ಮ ಸಭೆಗೆ ಪ್ರವೇಶ ಮಾಡಿದ್ದೇನೆ. ಹಾ. ಕಾರಣ ನಿನ್ನನ್ನು ಕಾಣಬೇಕು, ಹೌದೇ? ನಿನ್ನ ಯೋಗಕ್ಷೇಮ ವಿಚಾರಣೆ ಮಾಡಬೇಕು ಎನ್ನುವಂತಹ ಉದ್ದೇಶದಿಂದ. ಹಾ. ಸುರಪಾಲ, ನೀನೇನು ಸಾಮಾನ್ಯನಲ್ಲ. ಆಹಾ. ಪುರಂದರ ನಾಮಕನಾಗಿದ್ದಂತಹ ನೀನು ಹಾ. ಶತಯಾಗಗಳನ್ನು ವಿರಚಿಸಿ ಹಾ. ನಿಜ. ಶತಮನ್ಯವಾದವನು. ಸುರಪಾಲ, ಹಾ. ಹಾಗಿರುತ್ತಾ ನಿನ್ನಲ್ಲೇ ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದೇನೆ. ಏನು ಮುನಿಗಳೇ? ನೀನು ಕ್ಷೇಮವೇ? ಹಾ. ನಿನ್ನದಾದಂತ ಆಡಳಿತದಲ್ಲಿ ಸಕಲರು ಸೌಖ್ಯವೇ? ಹಾ. ದಿಕ್ಪಾಲಕರಲ್ಲಿ ಏನಾದರೂ ಸಮಸ್ಯೆನೇ? ಹಾ. ಹೇಳಬಾರದೆ? ಮುನಿಗಳೇ, ಅ, ನೀವು ಇದನ್ನೆಲ್ಲ ಕೇಳ್ತಾ ಇದ್ದೀರಿ. ಅ, ನಿಮ್ಮ ಕರುಣೆಯಿಂದ, ಅ, ನಿಮ್ಮ ಕೃಪೆಯಿಂದ ಅ. ನಾವು ಕ್ಷೇಮದಲ್ಲೇ ಇದ್ದೇವೆ. ಸುರಪಾಲ, ನನಗೆ ಒಂದು ಸಂತೋಷ ಆದದ್ದು. ಏನು? ಯಾಕೆ? ಯಾಕೆ? ನೀವು ಇಲ್ಲಿಗೆ ಬಂದು ಕೇಳಿದ್ದೀರಲ್ಲ, ಹಾ. ಒಂದು ಯೋಗಕ್ಷೇಮವನ್ನು ವಿಚಾರಣೆ ಮಾಡುವುದಕ್ಕೆ ಒಂದು ಬಂದಿದ್ದೀರಲ್ಲ, ಹಾ. ನನಗೆ ಸಂತೋಷವಾಯಿತು. ಆಹಾ. ಹಾಗಾಗಿ ಹಾ. ನಿಮ್ಮದಾದಂತ ಅನುಗ್ರಹದಿಂದ ನಾವೆಲ್ಲ ಸುರಪಾಲ, ಹ್ಮ್. ಇಲ್ಲಿ ನನ್ನ ಅನುಗ್ರಹ ಎನ್ನುವುದಕ್ಕಿಂತ ಹಾ. ಆ ರಮಣನ ಆಶೀರ್ವಾದ ನಿಮಗೆ ಬೇಕು. ಅದು ಹೌದು. ಅವನನ್ನೇ ಸ್ತುತಿಸುತ್ತಾ ಬನ್ನಿ. ಹಾ. ಶುಭವಾಗಲಿ. ಧನ್ಯವಾದಗಳು. ಮುನಿಪತಿ ಬಾಪುರೇ, ಮುನಿಪತಿ ಬಾಪುರೇ ತರುವಾಡಿದೆ. ಏನ ನಾಡಿದೆ? ಮುನಿಪತಿ ಬಾಪುರೇ ಲೇಸರಾಡಿದೆ, ಲೇಸರಾಡಿದೆ. ಅನಿಮಿಷರಾದೆ ಮಗೆ, ನೀ ಅನಿಮಿಷರಾದೆ ಮಗೆ. ಮನುಜಾಸುರರು ತಂಪುದೆದು ಗುಣವು, ಮನುಜಾಸುರರು ತಂಪುದೆದು ಗುಣವು, ಎಣಿಸದೆ ಮೌಲ್ಯಗಳಿಯೇ. ಮುನಿಪತಿ ಬಾಪುರೇ ಲೇಸರಾಡಿದೆ, ಲೇಸರಾಡಿದೆ. ನೀ ಅನಿಮಿಷರಾದೆ ಮಗೆ, ಅನಿಮಿಷರಾದೆ ಮಗೆ. ದೂರ್ವಾಸ ಮುನಿಗಳು, ಆನೆ. ಅದೇ ನಿಮ್ಮನ್ನು ನೋಡುವಾಗ ಗೊತ್ತಾಯ್ತು. ನಾನು ನೀವು ಮೊದಲು ಬರುವಾಗ ಆಲೋಚನೆ ಮಾಡಿದ್ದೇನೆ. ಏನ್ ಆಲೋಚನೆ? ಸಾಮಾನ್ಯರಲ್ಲ ನಮ್ಮ ಬಳಿಗೆ ಬಂದವರು, ಆಹಾ. ಅಂತಹ ಘನ ಯೋಗ್ಯತೆಯನ್ನು ಹೊಂದಿದವರೇ ನಮ್ಮ ಬಳಿಗೆ ಬಂದಿದ್ದಾರೆ ಹಾ. ಅನ್ನುವ ಹಾಗೆ ಸ್ಪಷ್ಟವಾಗಿ ಅರ್ಥವಿಸಿಕೊಂಡವನು ನಾನು. ನೋಡಿದ್ದೀರಾ, ಹಾ. ಸುಧರ್ಮದ ಸಭೆ ಇದು. ಹಾ. ಜ್ಞಾನಿಗಳು ವಿದ್ವಾಂಸರೆಲ್ಲರೂ ಸೇರಿದ್ದಾರೆ. ಹಾ. ಇಲ್ಲಿ ಬಂದು ಸೇರಿದವರು ಸಾಮಾನ್ಯರಲ್ಲ. ಆಹಾ. ಯಕ್ಷಲೋಕದವರು, ಗಂಧರ್ವ ಲೋಕದವರು, ಹ್ಮ್. ಉರಗ ಲೋಕದವರು, ಹ್ಮ್. ಭೂಲೋಕದವರು, ಹಾ. ಪಾತಾಳ ಲೋಕದವರು, ಹಾ. ಮೂರು ಲೋಕದಲ್ಲಿ ಯಾರೆಲ್ಲ ಇದ್ದಾರೆಯೋ, ಹಾ. ಯಾರೆಲ್ಲ ಋಷಿಮುನಿಗಳು ಇದ್ದಾರೆಯೋ ಹಾ. ಅವರೆಲ್ಲರೂ ಈ ಸಭೆಯಲ್ಲಿ ಕಾಣಿಸುತ್ತಾ ಇದ್ದಾರೆ. ನಿಜ. ಇಂತಹ ಸಭೆಗೆ ನೀವು ಬಂದವರು, ಹಾ. ಬಂದು ಆಡಿದಂತಹ ಮಾತುಗಳನ್ನು ಕೇಳಿದವಾಗ ಹಾ. ನನಗೆ ನಗು- ನಗು ಯಾಕಂತ ಬೇಕಲ್ವಾ? ಅಲ್ಲ, ನಗುವೆ ನನಗೆ ಯಾಕೆ ಹೇಳಿ. ಯಾಕೆ ನಗು? ಈ ಸುಧರ್ಮ ಸಭೆದ ಅಧ್ಯಕ್ಷ ಯಾರು ಅಂತ ಕೇಳಿದ್ರೆ ಹಾ. ಆ ದೇವೇಂದ್ರ ಸುರಪಾಲ. ಸುರಪಾಲ. ಹಾ. ಹಾಗಿದ್ರೆ ನಮ್ಮೆಲ್ಲರ ಯೋಗಕ್ಷೇಮವನ್ನು ವಿಚಾರಿಸುವುದು ಯಾರು? ಯಾರು? ಅದು ಆ ದೇವೇಂದ್ರ. ಹಾ. ಅದು ಅವನಿಗೆ ಹೊಣೆಗಾರಿಕೆ. ಹಾ. ದಿನನಿತ್ಯವೂ ಆತ ಕೇಳ್ತಾನೆ, ಹ್ಮ್. ರಕ್ಕಸರು ಬಂದರೆ ಏನು ಮಾಡ್ತೀರಿ? ಹಾ. ಅವರನ್ನು ನಾವು ಕೊಂದು ಕೊಡ್ತೇವೆ ಹಾ. ಅನ್ನುವ ಹಾಗೆ ಹೇಳುವವರು ನಾವು. ಹಾ. ಇವತ್ತು ಕೂಡ ಅದನ್ನೇ ಅವ ಕೇಳಬೇಕು ಅಂತ ಇದ್ದ. ಹಾ. ಅಷ್ಟು ಹೊತ್ತಿನಲ್ಲಿ ನಿಮ್ಮ ಪ್ರವೇಶವಾಯ್ತು. ಹ್ಮ್. ಇಲ್ಲಿ ಬಂದು ಹೇಳ್ತಾ ಇದ್ರಲ್ಲ, ಹಾ. ನೀವು ಕ್ಷೇಮಿಗಳೇ, ಹಾ. ಎಲ್ಲರೂ ಸೌಖ್ಯದಿಂದ ಇದ್ದಾರೆ, ಹಾ. ಇದೆಲ್ಲ ವಿಚಾರಣೆ ಮಾಡುವುದಕ್ಕೆ ನೀವ ಜನ, ಹಾ. ಅದಕ್ಕೆ ದೇವೇಂದ್ರ ಇಲ್ವಾ? ಓಹೋ. ಅದರಿಂದ ನನಗೆ ನಗು ಬಂದದಂತ. ಮತ್ತೆ ಎಂತದ್ ನೀವು ಬಂದ- ಮುಚ್ಚು ಬಾಯ್. ಆ? ಎಸಮುಖದ ಸುದೆ ಕುಣಿದ ಮಹಾಬಲ. ಏನು ಕುಡಿದವರು ನಾವು? ಆ
ಜಗಂಬುದು ಸೊನೆ ಕುಡಿದ ಮಹಾತ್ಮ ಕುಶಲವ ಬಳಿ ಬಳಿಯೇ ಕುಶಲವ ಬಳಿ ಬಳಿಯೇ ಋಷಿಮತಿ ಹೀನನೆ ಎಂಗತಿಗವು ಮನೋಳು ಋಷಿಮತಿ ಹೀನನೆ ಎಂಗತಿಗವು ಮನೋಳು ಸುರಿದ ಗಾಗೈಸಿ ಕುಶಲವ ಬಳಿ ಬಳಿ ಕುಶಲವ ಬಳಿ 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 ಏನು ನಿಮ್ಮ ಮಾತುಗಳನ್ನು ಕೇಳಿದವಾಗ ಹ. ನನಗೆ ಮೆಚ್ಚುಗೆ ಆಯ್ತು. ಮೆಚ್ಚುಗೆ ಆಗ್ಲೇಬೇಕು. ಸಾಮಾನ್ಯರ ಬಳಿಗೆ ಹೋಗಿ ಹ. ನೀವು ಕುಶಲಿಗರೆ ಅನ್ನುವ ಹಾಗೆ ಕೇಳಿದ ಹಾಗೆ ಆಯ್ತು. ಅವರ ಯೋಗಕ್ಷೇಮವನ್ನು ಹ. ವಿಚಾರಿಸಿದ ಹಾಗೆ ಆಯ್ತು. ಹ. ನಾವು ಯಾರು? ಯಾರು? ದೇವತೆಗಳು. ಓಹೋ. ನಮ್ಮ ಯೋಗ್ಯತೆ ಏನು? ಹ. ಈ ಹಿಂದೆ ಸಮುದ್ರ ಮಥನವನ್ನು ಮಾಡುವಂತಹ ಸಂದರ್ಭದಲ್ಲಿ ಹ. ಅಲ್ಲಿ ಆವಿರ್ಭವಿಸಿದ್ದು ಅಮೃತ. ನಿಜ. ಅಂತಹ ಅಮೃತವನ್ನು ಕುಡಿದು ಹ. ನಾವು ಈ ಹೊತ್ತಿನಲ್ಲಿ ಆಳ್ವಿಕೆಯನ್ನು ಮಾಡ್ತಾ ಇದ್ದೇವೆ. ಓಹೋ. ನಮಗೆ ಮರಣ ಅನ್ನುವುದು ಇಲ್ಲವೇ ಇಲ್ಲ. ಹ. ಅದರಿಂದ ಹ. ನಮಗೆ ಯಾವತ್ತು ಕ್ಷೇಮವೇ. ಹ. ಕ್ಷೇಮ ಹೇಗಿದೆ, ಹ. ನೀವು ಹೇಗಿದ್ದೀರಿ ಕೇಳುವಂತಹ ಅಗತ್ಯವೇ ಇಲ್ಲ. ಹ. ಅದರಿಂದ ಹೇಳ್ತಾ ಇದ್ದೇನೆ, ಏನು? ನೀವು ಎಷ್ಟೇ ದೊಡ್ಡ ಜನ ಆಗಿರಿ, ಹ. ಅದು ದೇವಲೋಕಕ್ಕೆಲ್ಲ, ಓಹೋ. ಭೂಲೋಕದಲ್ಲಿರುವಂತಹ ಸಾಮಾನ್ಯ ಜನರಿಗೆ ಮಾತ್ರ. ಹ. ಅದರಿಂದ ನಿಮ್ಮಲ್ಲಿ ಏನು ವಿಶೇಷತೆ ಇಲ್ಲ. ಓಹೋ. ಇದೆಲ್ಲ ಹೇಳ್ಬೇಕಾದಂತಹ ಅಗತ್ಯವಿಲ್ಲ. ಹ. ನೀವು ಎಲ್ಲಿಂದ ಬಂದಿದ್ದೀರೋ ಹ. ಅಲ್ಲಿಗೆ ಹೋಗಿ ಅಂತ ಮುಚ್ಚುವ. ಯಾಕೆ ಇಲ್ಲಿ ನಾನು ಬಂದದ್ದು ಎಲ್ಲಿಗೆ? ಶಿವಪಾಲನಲ್ಲಿಗೆ. ಹೌದು. ದೇವಲೋಕಕ್ಕೆ. ದೇವಲೋಕಕ್ಕೆ. ಸುಧರ್ಮ ಸಭೆಗೆ ಬಂದದ್ದು. ಹೌದು. ಇಲ್ಲಿನ ಅಧಿಕಾರಿ ಯಾರು? ದೇವೇಂದ್ರ. ದೇವೇಂದ್ರ. ಹೌದು. ಈಗ ನಾನು ಯೋಗಕ್ಷೇಮ ಕೇಳಿದ್ದು ದೇವೇಂದ್ರನಲ್ಲಿ. ಹಾ. ಉತ್ತರಿಸಿದ್ದು ಅವನು. ಹಾ. ಮಾತ್ರವಲ್ಲ, ಹಾ. ನನಗೆ ಸತ್ಕಾರವನ್ನು ಮಾಡಿದವನು ಅವನು. ಹಾ. ಹಾಗಿರುತ್ತ ಅದು ಸತ್ಕಾರವ ಮಾಡಿದ್ರು ನಾವು ಮಾಡಿದ ಹಾಗೆ, ನಾವು ಕೂಡ ದೇವಲೋಕದ ಜನವೇ ಇರಬಹುದು. ಹಾ. ಸತ್ಕಾರ ಮಾಡಿದ್ದು ಅವನು. ಹಾ. ಇಲ್ಲಿ ನಡೆದದ್ದು ನನ್ನ ಮತ್ತು ದೇವೇಂದ್ರನ ನಡುವೆ ಸಂಭಾಷಣೆ. ಹಾ. ಹಾಗಿರುತ್ತ ಹಾ. ಮಧ್ಯದಲ್ಲಿ ಎದ್ದವನು ನೀನು. ಹಾ. ಪ್ರಶ್ನೆಯನ್ನು ಕೇಳದೆ ಉತ್ತರಿಸುವುದಕ್ಕೆ ಏನು ಹೇಳ್ತಾರೆ? ಹಾ. ಅದು ಪ್ರಸಂಗ ಅಲ್ಲ. ಹಾ. ಅದು ಅಧಿಕ ಪ್ರಸಂಗ ಅಂತ ಈಗ ನಾನು ಹೇಳ್ತಾರೆ. ಅಧಿಕ ಪ್ರಸಂಗ ಮಾಡುದಂತ ನೀವು ಹೇಳುದು. ನೀನಿಲ್ಲಿ ಇದಕ್ಕೆ ಮಾತನಾಡುವುದಂತ ಹೇಳುವುದಲ್ಲ, ಮತ್ತೆ ಇದಕ್ಕೆ ಗಳಹುವುದಂತ ಹೇಳ್ತಾರೆ. ಗಳಹುವುದು, ಅದು ಹೇಗೆ? ಅದು ಹೇಗೆ? ಇದಕ್ಕೆಲ್ಲ ಕಾರಣ ಹಾ. ಅಹಂಕಾರ. ಹಾ. ಒಂದು ರೀತಿಯಾದಂತ ಅಹಂಕಾರ. ಹಾ. ಅಧಿಕಾರ ಉಂಟು, ಹಾ. ಐಶ್ವರ್ಯ ಉಂಟು ಹಾ. ಎನ್ನುವ ಹಾಗೆ. ಹಾ. ಮಾತ್ರವಲ್ಲ, ಹಾ. ಮೇಲಿನ ಲೋಕದವರು ನಾವು ಎನ್ನುವ ಹಾಗೆ. ಹಾ. ನಿಮಗೆ ಈ ರೀತಿಯಾದಂತಹ ಸುಖ ಸಿಗಬೇಕಾದ್ರೆ ಕಾರಣ ಏನು? ಹಾ. ನಾವು ಮಾಡುವಂತ ಯಾಗ. ನಾನು ಒಂದು ಮಾತು ಹೇಳ್ಬೇಕಾ? ಏನು? ಕೆಳಗಿನ ಲೋಕದವರು ಸರಿಯಾದ ರೀತಿಯಲ್ಲಿ ಸಾಗಬೇಕು ಅಂತ ಆದ್ರೆ ಮೇಲಿನವನು ಕೇಂದ್ರದವ ಗಟ್ಟಿಬೇಕು. ಗಟ್ಟಿ ಬೇಕಾದ್ರೆ ನಾವು ಗಟ್ಟಿದ್ದೇವೆ. ಇಲ್ಲಿ ಮೂಲದಲ್ಲಿ ಗಟ್ಟಿದ್ರೆ ಮಾತ್ರ ಕೇಂದ್ರದಲ್ಲಿ ಗಟ್ಟಿ ಇರ್ತದೆ. ಅದೇ ಮೂಲದಲ್ಲಿ. ಹಾಗಾಗಿ ನಾವು ಅಲ್ಲಿ ಯಾಗ ಯಜ್ಞಾದಿಗಳನ್ನು ಮಾಡಿದ್ರೆ ಮಾತ್ರ ನಿಮಗೆ ಅಲ್ಲಿ ಶಕ್ತಿ ದೊರೆಯುತ್ತದೆ. ಹಾ. ಹಾಗಾಗಿ ಹಾ. ನಿನ್ನನ್ನು ಕಾಣುವಾಗ ನನಗೊಂದು ಕಥೆ ನೆನಪಾಗ. ಅಹಂಕಾರ. ಸ್ವರ್ಗದಲ್ಲಿದ್ದೇನೆ ಎನ್ನುವ ಹಾಗೆ ಹಾ. ನಾನೊಂದು ಕತೆ ನೆನಪಾಗ್ತದೆ ಅಂತ ಹೇಳಿದೆ.
ಅಲ್ವಾ? ಯಾವ ಕತೆ? ಈ ಹಿಂದಕ್ಕೆ ಹಾ. ಕಾಡಿನಲ್ಲಿ ಹಾ. ಕೊಡಲಿ ಒಂದು ಮರಗಳ ಹತ್ರ ಹೋಯ್ತಂತೆ. ಹಾ, ಹಾ. ನಮಗೆ ನಿಮ್ಮ ಮತ ಬೇಕು ಎನ್ನುವ ಹಾಗೆ. ಹಾ. ಹಾಗಾಗಿ ಮರಗಳು ಏನು ಮಾಡಿದ್ವು, ಹಾ. ಎಲ್ಲ ಮರಕ್ಕೆ ಮತಗಳನ್ನು ನೀಡಿದ್ವು. ಹಾ. ಯಾಕೆ? ಹಾ. ಕೊಡಲಿಯ ಹಿಡಿಯಲ್ಲಿರುವವ ನಮ್ಮ ಜಾತಿಯವ ಅಂತ. ಹಾ, ಹಾ. ಹಾಗೆ ಮತ ನೀಡಿದಂತಹ ಮರಗಳಿಗೆ ಹಾ. ಆ ಕೊಡಲಿಯು ಕಡಿಯದೆ ಇರ್ತದ ಹಾ. ಅಂತಹ ಜಾತಿಗೆ ಸೇರಿದವ ನೀನು. ಅದು ಹೇಗೆ? ನಾವೆಲ್ಲ ಯಾಗ ಯಜ್ಞಾದಿಗಳನ್ನು ಮಾಡುವುದು ಹಾ. ಯಾಕೆ? ಯಾಕೆ? ಲೋಕವು ಸರ್ವ ಒಳಿತಾಗಬೇಕು ಎನ್ನುವ ಹಾಗೆ. ಹಾ. ಆದ್ರೆ ನೀವು ಮೇಲೆ ಕೂತು ಮಾಡುವುದೇನು? ಏನು? ಅಹಂಕಾರ ಉಂಟು, ಅಧಿಕಾರ ಉಂಟು ಎನ್ನುವ ಹಾಗೆ. ಹಾ. ಅಧಿಕಾರ ಹೊಂದಿದಂತ ನಿನ್ನ ನಾಲಗೆ ಹಾ. ಹೇಗೆ ಬೇಕಾದ್ರೆ ಹೊರನಾಡ್ತದೆ. ಇದು ಕೇವಲ ಮುನಿಯಲ್ಲ, ಹಾ. ದೂರ್ವಾಸ ಮುನಿ. ಹಾ. ನಿನ್ನ ಜನ್ಮಕ್ಕೆ ನನ್ನ ಧಿಕ್ಕಾರವಿರಲಿ. ಹಾ. ತೊಲೆ. ನೀನು ಬಾ ಆಯ್ತ ಕಡೆ. ಅಲ್ಲ ಅಲ್ಲ, ಗಾಡಿ ಇರುವುದು ನನಗೆ ಅಲ್ವಾ? ಹಾ. ನೀವು ಬರದಿದ್ರೆ ಮತ್ತೆ ನಾನು ಬರ್ಬೇಕಾಗ್ತದೆ. ಬಾ. ಅಲ್ಲಿಗೆ ಬರ್ಬೇಕಾ? ಹಾ. ನಾವು ಎಲ್ಲಿಗೂ ಕೂಡ ಹೋಗ್ತೇವೆ. ಓಹೋ. ನಮ್ಮದು ನಡೆಯ ಹಾಗೆ. ಓಹೋ. ಹಾಗೆ ನಾವು ಕೂಡ ಹಾ. ನಮಗೆ ಬೇಕಾದವರು ನಮ್ಮ ಬಳಿಗೆ ಕರೆಸಿಕೊಳ್ಳುತ್ತೇವೆ. ಹಾ. ಹಾ. ನಾನೀಗ ಬಂದದ್ದು ಯಾಕೆ? ಯಾಕೆ? ಏನು ಮಾಡುವ? ಹಾ. ನಮಗಿಂತ ದೊಡ್ಡ ಕಿರೀಟವನ್ನು ಹಾ. ಹೊಂದಿದವನು ದೇವೇಂದ್ರ. ನಿಜ. ಅವನೇ ನಿಮ್ಮನ್ನು ಗೌರವಿಸಿದ್ದಾನೆ. ಹಾ. ಮತ್ತೆ ಇನ್ನು ಸಣ್ಣ ಕಿರೀಟವನ್ನು ಹೊಂದಿದವರು ನಾವು. ಹಾ. ನಾವು ನಿಮ್ಮನ್ನು ಗೌರವಿಸಿಲ್ಲ ಹಾ. ಅನ್ನುವ ಹಾಗೆ ಹಾ. ಯಾರು ಹೇಳುವುದು ಬೇಡ. ಹಾ. ಮತ್ತೆ ಗೌರವ ಕೊಡುವುದಕ್ಕೆ ಹಾ. ಇಲ್ಲಿಗೆ ಬಂದವನು ನಾನಲ್ಲ. ಹಾ. ನೀವು ಬಂದು ಹೇಳಿದಂತಹ ಮಾತೇನು? ಏನು? ನಾನು ಅಹಂಕಾರಿ. ಹಾ. ನನಗೆ ಸಂಪತ್ತಿನ ಮದ ಉಂಟು. ಹಾ. ನನಗೆ ಅಧಿಕಾರದ ಮದ ಉಂಟು. ಹಾ. ನನಗೆ ರೂಪದ ಮದ ಇದೆ ಹಾ. ಅನ್ನುವ ಹಾಗೆ ಆಡಿದಿರಲ್ಲ. ಹಾ. ಕೊನೆಗೇನು ಹೇಳಿದು? ಏನು? ಅಹಂಕಾರದ ಮದ. ಅಹಂಕಾರದ ಮದ ಉಂಟೆ. ಹಾ. ಈಗ ದೇವತೆಗಳ ಒಳಿತಿಗಾಗಿ ಹಾ. ನೀವು ತಪಸ್ಸನ್ನು ಮಾಡುವುದು, ಹಾ. ಯಾಗ ಯಜ್ಞವನ್ನು ಮಾಡುವುದು, ನಿಜ. ಅದು ಹೌದು ಅಂತಾದ್ರೆ ಹಾ. ಈಗ ದೇವತೆಗಳಿಗೆ ನೀವು ಕೆಡುಕನ್ನು ಬಯಸಿದ್ದೇ ಇಲ್ವಾ? ಆಹಾ. ಮತ್ತೆ ಈ ಹಿಂದೆ ಏನು ಮಾಡಿದ್ದು? ಏನು ಮಾಡಿದೆ? ಈ ಹಿಂದೆ ಸಮುದ್ರ ಮತದ ಕಾಲದಲ್ಲಿ ಹಾ. ನೀವು ದೇವತೆಗಳಿಗೆ ಒಳಿತನ್ನು ಮಾಡಿದ್ದೀರಾ? ಏನು ಮಾಡಿದೆ? ದೇವಲೋಕಕ್ಕೆ ಬಂದಿರಂತೆ. ಹಾ. ದೇವಲೋಕಕ್ಕೆ ಬಂದು ಹಾ. ಬರುವಾಗ ಒಂದು ಹೂವಿನ ಮಾಲೆಯನ್ನು ತಂದವರು ಹಾ. ದೇವೇಂದ್ರನ ಕೈಯಲ್ಲಿ ಕೊಟ್ಟಿರಿ. ಹಾ. ಅವ ಏನು ಮಾಡಿದ? ಹಾ. ಅವನು ಏರಿ ಬಂದಂತಹ ಐರಾವತನ ಸೊಂಡಿಲಿಗೆ ಕೊಟ್ಟ. ಹಾ. ಅದು ಕೆಳಗೆ ಹಾಕಿತ್ತು. ಹಾ. ಆ ಸುಮಮಾಲೆಯನ್ನು ಪುಡಿಗೈದಿತ್ತು. ಹಾ. ಒಂದು ಸುಮಮಾಲೆಯನ್ನು ಹಾಳು ಮಾಡಿದಕ್ಕೆ ಹಾ. ದೇವೇಂದ್ರನಿಗೆ ಶಾಪವನ್ನು ಕೊಡ್ಲಿಲ್ವಾ? ಹಾ. ನಿನ್ನ ಸಂಪತ್ತೆಲ್ಲ ಶರದಿ ಪಾಲಾಗಿ ಹೋಗಲಿ ಅನ್ನುವ ಹಾಗೆ ಕೊಟ್ಟವರು ನೀವು. ಅವನು ಹಾಗೆ ನಾನು ಒಳಿತು ಮಾಡಿದ. ಅವನು ತಂದದ್ದು ಸುಮಮಾಲೆ ಇರಬಹುದು, ಹಾ. ಆದರೆ ನಾನು ಕೊಟ್ಟದ್ದು ಗೌರವಪೂರ್ವಕವಾಗಿ. ಹಾ. ಅದನ್ನು ಗೌರವಪೂರ್ವಕವಾಗಿ ಸ್ವೀಕರಿಸದಿದ್ದರೆ ನಾನು ಏನು ಮಾತನಾಡ್ತಾ ಇದ್ದೇನೆ? ಗೌರವಪೂರ್ವಕವಾಗಿ ನನ್ನಂತಹ ಮುನಿಗಳಿಗೆ ಅಪಮಾನವಾದಂತಹ ಸಂದರ್ಭದಲ್ಲಿ ಹಾ. ಯಾರನ್ನು ಬಿಡುವ? ಓ ಮುನಿಗಳೇ, ಅವನು ಮಾಡಿದ್ದು ಸರಿಯೇ, ಗೌರವ ಪೂರ್ವಕವಾಗಿ ಹಾ. ಅದನ್ನು ಪಡೆದವನಿದ್ದಾನೆ. ಎಲ್ಲಿ ಪಡೆದ? ಆದ್ರೆ ಅವನು ಅವನ ಕೊರಳಿಗೆ ಧರಿಸಬೇಕು. ನೀವು ಕೊಡುವಾಗ ಸರಿಯಾಗಿ ಪಡೆದವನು. ಹಾ. ಆದ್ರೆ ಕೊಟ್ಟದ್ದು ಆ ಸುಮಮಾಲಿಕೆಯನ್ನು ನಾನು ಕೊಟ್ಟದ್ದು ಆನೆಗೆ ಅಲ್ಲ, ನಾನು ಕೊಟ್ಟದ್ದು ದೇವೇಂದ್ರನಿಗೆ. ಏನೇ ಆಗಿಲ್ಲ. ಹಾ. ಈಗ ಪ್ರಾಣಿ ಹಾಳು ಮಾಡಿದಲ್ವಾ? ಹಾ. ಈಗ ಅದಕ್ಕೆ ಶಾಪವನ್ನು ಕೊಡಬೇಕಿತ್ತು. ಹಾ. ನೀವು ಕೊಟ್ಟದ್ದು ದೇವೇಂದ್ರನಿಗೆ ಶಾಪ. ಆದ್ರೆ ಪ್ರಾಣಿಯನ್ನು ನಿಯಂತ್ರಣ ಮಾಡುವವನು ಯಾರು? ಆ ದೇವೇಂದ್ರ ಅಲ್ವಾ? ಈಗ ಹಾಗೆ ಅಂತ ನಾನು ಶಾಪವನ್ನು ಕೊಟ್ಟೆ. ಹಾ. ಈಗ ಲೋಕದ ಕಲ್ಯಾಣಕ್ಕೆ ಒಳಿತು ಮಾಡುವುದು ಹೌದು ಅಂತಾದ್ರೆ ಹಾ. ಅದೊಂದು ಸಣ್ಣ ವಿಷಯ. ಹಾ. ಅದನ್ನು ಬದಿಗೆ ಇರಿಸಿ ಹಾ. ಅವನನ್ನು ಒಳ್ಳೇದು ಮಾಡಬಹುದು. ಹಾ. ಹಾಗೆ ಮಾಡಿದವರಲ್ಲ. ಹಾ. ಈಗ ಮತ್ತೆ ಬಂದು ಯೋಗಕ್ಷೇಮವನ್ನು ಕೇಳ್ತಾ ಇದ್ದೀರಾ. ಹಾ. ನಿಮ್ಮ ಈ ಋಷಿತನಕ್ಕೆ ಉಂಟಲ್ವಾ, ಹಾ. ಇದು ಧಿಕ್ಕಾರ ನಡೆ.
ಓರ್ವ ಮುನಿ ಬಂದಿದ್ದಾನೆ. ಅವನನ್ನು ಸತ್ಕರಿಸುವುದು ಬಿಟ್ಟು ಅವಮಾನವನ್ನು ಮಾಡುತ್ತಾ ಇದ್ದೀಯ. ಕುರುಡನಂತೆ ವರ್ತಿಸ್ತಾ ಇದ್ದೀಯ. ನಿನ್ನಂತವರು ಈ ಲೋಕದಲ್ಲಿ ಇರುವುದಕ್ಕೆ ಯೋಗ್ಯರಲ್ಲ. ಹಾಗಾಗಿ ಮುಂದಕ್ಕೆ ನೀನು ಕರ್ಮ ಪ್ರಪಂಚದಲ್ಲಿ ರಾಕ್ಷಸನಾಗಿ ಹುಟ್ಟು. ಸುಮನಸರೋ ಮುನಿ ಪಗಿ ಪದ ಜರಗಿ ಬೇಡಿದರು ಮದ ಮುಖನಿಂದಾಯ್ತು ಶಾಸ್ತಿಯೋ ತ್ಯಜಿಸಿ ಮುನಿವರ್ಯ ದುರ್ವಾಸನಗೆ ಅಜ್ಞಾನ ಮುನಿವರ್ಯನ ಎನಗೆ ಮನುಮತಾಂತಕಂ ಶನಿವೋ ಮನುಮತಾಂತಕಂ ಶನಿವೋ ಅನಿಮಿಷಗಳು ನಿಮ್ಮ ಘನಕ್ರೋಧದೊಳಿಯೇ ಅನಿಮಿಷಗಳು ನಿಮ್ಮ ಘನಕ್ರೋಧದೊಳಿಯೇ ಹಿಂದಿಂದಿ ಗಣಿತದ ಮರೆತನ ಹಿಂದೆ ಗಣಿತದ ಮರೆತನ ಮುನಿವರ್ಯ ಕಲ್ಯಾಣಕ್ಕೆ ಬೇಕಾಗಿ ಸದಾ ತಪಸ್ಸನ್ನು ಮಾಡುವವರು ನೀವು. ಇಷ್ಟರವರೆಗೆ ಲೋಕದ ಕಲ್ಯಾಣವನ್ನೇ ಬಯಸಿದವರು ನೀವು. ಆದ್ರೆ ಏನು ಮಾಡೋಣ, ಏನು ನಿಮ್ಮ ಯೋಗ್ಯತೆ ಏನು ಅನ್ನುವುದನ್ನು ತಿಳಿಯದವನು ಈ ದುರ್ಮಿಳ ಗಂಧರ್ವನಲ್ಲ. ಆದ್ರೆ ಈ ಹೊತ್ತಿನಲ್ಲಿ ತಪ್ಪಿನ ಕೆಲಸವನ್ನು ಮಾಡಿದೆ. ಸ್ತುತಿಗೈಯಬೇಕಾದಂತಹ ಈ ನಾಲಿಗೆಯಿಂದ ನಿಮ್ಮನ್ನು ಅಪಹಾಸ್ಯ ಮಾಡಿದೆ. ಬೇಡದ ಮಾತುಗಳಿಂದ ನಿಮ್ಮನ್ನು ಬೈದವನು ನಾನು. ಆದ್ರೆ ಈ ಹೊತ್ತಿನಲ್ಲಿ ಅಜ್ಞಾನದ ಅಂಧಕಾರದಿಂದ ಇರುವಂತಹ ನನಗೆ ಸುಜ್ಞಾನದ ಜ್ಯೋತಿಯನ್ನು ನೀವೇ ತೋರಿಸಬೇಕು. ಹಾಗಿದ್ರೆ ಇಷ್ಟರವರೆಗೆ ಇರದಂತಹ ಗರ್ವ ಇನ್ನು ನನಗೆ ಬಂತು ಅಂತಾದ್ರೆ ಇದಕ್ಕೆ ಕಾರಣವೇನು? ಹಾಗಿದ್ರೆ ನಾನು ತಪ್ಪನ್ನು ಮಾಡಿದ್ದೇನೆ. ಇನ್ನು ನಿಮ್ಮ ಪಾದದ ಮೂಲದಲ್ಲಿ ಮುನಿಗಳೇ ಧರಣಿಯಳು ಏನೆಲ್ಲ ಆಗ್ತದೆ ಇರಲ ಬಹುಕ ದಯದಿ ಪರಮ ಪೂಜ್ಯರೇ ನಿಮ್ಮ ಚಾಪಟಿ ಮುಕ್ತಿಯ ಅರುಧಿಯೇ ಉದ್ಧರಿಸುವುದಿಲ್ಲೋ ಧರಣಿಗಳು ಋಷಿವರ್ಯ ಮುನಿಪ ಮುನಿಪ ಋಷಿವರ್ಯನೇ, ಈ ಹೊತ್ತಿನಲ್ಲಿ ನಾನು ಮಾಡಿದ ತಪ್ಪು ಅನ್ನುವ ಹಾಗೆ ನನಗೆ ಮನವರಿಕೆ ಆಗ್ತಾ ಇದೆ ಸ್ವಾಮಿ. ಆದ್ರೆ ಮಾಡಿದಂತಹ ತಪ್ಪಿಗೆ ಬೇಕಾಗಿ ಘನಘೋರವಾದ ಶಾಪವನ್ನು ಇತ್ತವರು ನೀವು. ಭೂಲೋಕದಲ್ಲಿ ದುಷ್ಟನಾಗುವುದು, ರಾಕ್ಷಸನಾಗಿ ಜನಿಸಿ ಅನ್ನುವ ಹಾಗೆ ಶಾಪವನ್ನೇ ಕೊಟ್ಟವರು ನೀವು. ಗುರುಗಳೇ, ಏನು ಶಾಪವನ್ನು ಕೊಟ್ಟವರು ನೀವು. ಆದ್ರೆ ಅಂತಹ ಕರ್ಮ ಭೂಮಿಯಲ್ಲಿ ಬಹುಕಾಲ ನಾನು ಹೇಗೆ ಇರಲಿ, ಯಾವ ರೀತಿಯಲ್ಲಿ ಜೀವನವನ್ನು ಸಾಗಿಸಲಿ? ಹಾಗಿದ್ರೆ ನನ್ನನ್ನು ಉದ್ಧರಿಸುವವರು ಯಾರಿದ್ದಾರೆ? ತಪ್ಪು ಮಾಡಿದ್ದೇನೆ, ನನಗೆ ಕೊಟ್ಟಂತಹ ಶಾಪವನ್ನು ಹಿಂದಕ್ಕೆ ಪಡೆದು ನನ್ನನ್ನು ಉದ್ಧರಿಸಬೇಕು ತಂದೆ.
ಎಲ್ಲಯ ನುಡಿ ಪ್ರತಿಗಿಲ್ಲ ಇಲ್ಲಯ ನುಡಿಯೇ ಒಬ್ಬ ಪುತ್ರಗೆ ಪಿತನಾಗೋ ಒಬ್ಬ ಪುತ್ರಗೆ ಪಿತನಾಗೋ ಪಿತನಿಂದ ಹಿರಿಯೋ ಪಿತನಿಂದ ಅತಿ ಬೇಗ ಪಡೆಯುವುದು ಮನ್ನಿಸಿಯೇ ಅತಿ ಬೇಗ ಪಡೆಯಲು ಮನ್ನಿಸಿಯೇ ದಿವಿಜ ಸಮೂಹ ಬೀಳ್ಗೊಳ್ಳಲೀದ ಮುನಿಪಾದ ಪ್ರತಿ ಹೃದಯ ನುಡಿಯೇ ಅರ್ಥವಾಗಿರಬೇಕು. ನಿನ್ನ ತಪ್ಪು ಏನು ಎನ್ನುವುದು ಅರ್ಥವಾಗಿರಬಹುದು. ನಮ್ಮಂತಹ ಮುನಿಗಳು ಶೀಘ್ರ ಕೋಪಿಗಳಾಗಿರಬಹುದು, ಆದರೆ ದೀರ್ಘ ದ್ವೇಷಿಗಳಲ್ಲ ಮಗನೇ. ಮಗನೇ, ನೀನು ಮಾಡಿದಂತಹ ತಪ್ಪಿಗೆ ಶಿಕ್ಷೆಯನ್ನು ಅನುಭವಿಸಲೇಬೇಕು. ಭೂಲೋಕದಲ್ಲಿ ಜನಿಸಬೇಕು. ದುಡಿಮೆಗೆ ತಕ್ಕ ಸಂಬಳ ಹೇಗೋ ತಪ್ಪು ಮಾಡಿದವ ಶಿಕ್ಷೆ ಅನುಭವಿಸಲೇಬೇಕು. ಹಾಗಿರುತ್ತಾ ನೀನು ಭೂಲೋಕದಲ್ಲಿ ಜನಿಸಲೇಬೇಕು. ಆದ್ರೆ ಒಂದು ಪರಿಮಾರ್ಜನೆ ಉಂಟು ಮಗನೇ. ಹೇಗೆ ತಂದೆ? ಮುಂದಕ್ಕೆ ಓರ್ವ ಪಿತನ ಸುತನಿಂದಲೇ ನಿನಗೆ ಮರಣ. ಹಾಗೆ ನೀನು ಕರ್ಮ ಪ್ರಪಂಚದಲ್ಲಿ ನಿನ್ನದಾದಂತಹ ಶಾಪವನ್ನು ಅನುಭವಿಸಿ ಮತ್ತೆ ನಿನ್ನ ಪ್ರಪಂಚಕ್ಕೆ ಸೇರಿಕೊಳ್ಳು. ಅಷ್ಟರವರೆಗೆ ಕಾಲದ ನಿರೀಕ್ಷೆಯಲ್ಲಿರು. ದೇವೇಂದ್ರ, ಈಗ ದುರ್ವಾಸಗಳು ಬಂದಾಗ ನಾನು ಯಾಕೆ ಸುಮ್ಮನಿದ್ದದ್ದು? ನನಗೆ ಈ ಪ್ರಸಂಗ ಹೀಗೆ ಆಗ್ತದೆ ಅಂತ ಗೊತ್ತೇ ಇರಲಿಲ್ಲ. ಇಲ್ಲದಿದ್ರೆ ನಾನು ಮಾತಾಡ್ಲಿಕ್ಕೆ ಹೋಗ್ತಿರ್ಲಿಲ್ಲ. ಈಗ ನನಗೆ ಮಾತು ಬರುದಿಲ್ವ? ಶಾಪ ಕೊಟ್ರಲ್ಲ. ಅಲ್ಲ, ನನಗೆ ಮಾತು ಬರುದಿಲ್ವ ಅಂತ ಕೇಳಿದ್ದು ನಾನು. ಬರ್ತದೆ. ಬರ್ತದಲ್ವಾ? ಬರ್ತದೆ. ನಾನು ಯಾಕೆ ಸುಮ್ಮನಿದ್ದದ್ದು? ನನಗೆ ಗೊತ್ತಿಲ್ಲ. ಅವರ ಯೋಗ್ಯತೆ ಏನು ಅಂತ ನನಗೆ ಗೊತ್ತಿದೆ. ಇದರ ಹಿಂದೆ ಆದದ್ದು ನಿನಗೆ ಗೊತ್ತಿಲ್ವ? ಆದ್ರೂ ನಿನಗೆ ಬೇಕಾ ಇದೆಲ್ಲ? ಆದ್ರೂ ಈಗ ನೀನು ಆಗ ಹೇಳಿದ್ಯಲ್ಲ, ಕೇಂದ್ರದಲ್ಲಿ ನಾವು ಗಟ್ಟಿದ್ದೇವೆ ಅಂತ. ಕೇಂದ್ರದಲ್ಲಿ ಗಟ್ಟಿದ್ರೆ ಸಾಕಾಗುದಿಲ್ಲ, ಅದರ ಕೆಳಗಿನವರು ಗಟ್ಟಿಗೆ ಪೂರಕವಾಗಿರ್ಬೇಕು. ಅದು ನನ್ನದೇ ತಪ್ಪು, ನಾನು ನಿನ್ನ ಕೇಳಬೇಕಿತ್ತು. ಕೇಂದ್ರದಲ್ಲಿ ಗಟ್ಟಿದ್ದಾರೆ ಅಂತ ಹೀಗೆಲ್ಲ ಆದ್ರೆ ಇದು ಹೀಗೆ ಗತಿಯಾಗುದು ಅಲ್ವಾ? ಹಾಗಾಗಿ ಹೇಗೂ ಶಾಪ ದೊರಕಿ ಆಗಿದೆ. ಏನು ದೇವರ ಒಂದು ಚಿತ್ತ, ಇದು ಹೀಗೆ ಆಗಬೇಕು ಅಂತ ಅವರ ಆಲೋಚನೆ ಇರಬೇಕು. ಹಾಗಾಗಿ ಹೀಗೆ ಆಗಿದೆ. ಇನ್ನು ತಡ ಮಾಡುವುದಲ್ಲ, ಪರಿಮಾರ್ಚನೆಯವರು ಕೊಟ್ಟಿದ್ದಾರಲ್ವ? ಹೌದು. ಹಾಗಾಗಿ ನಾವು ಇನ್ನು ಹೊರಡ್ತೇವೆ. ನಿನಗೆ ದೇವೇಂದ್ರ, ನನಗೆ ಒಂದು ಆಸೆ. ಏನು? ನಾನು ಇವತ್ತು ನಿನ್ನನ್ನು ಬಿಟ್ಟು ಹೋದ್ರೆ ಇನ್ನು ಯಾವಾಗ ನನಗೆ ಸಿಗ್ತೀಯಾ? ನಾನು ಯಾವಾಗ ದೇವಲೋಕಕ್ಕೆ ಬರ್ತೇನೆ? ಶಾಪವನ್ನು ಕೊಟ್ಟಿದ್ದಾರಲ್ಲ. ಹೌದು. ನಾನು ರಕ್ಕಸನಾಗ್ಬೇಕಂತ. ಹೌದು. ಭೂಲೋಕದಲ್ಲಿ ಪರಿವರ್ತನೆ ಕೊಟ್ಟಿ ಆಗಿದೆ ಅಲ್ಲ? ಹೌದು ಅಲ್ವಾ? ಆಯ್ತು. ಆ ಪರಿವರ್ತನೆ ಸಿಗುವವರೆಗೆ ಕಾಯಿ, ದಾರಿ ನಿರೀಕ್ಷೆಯಲ್ಲಿರ್ತೇನೆ ನಿನ್ನ.
ಈ ಕಾಡಿನಲ್ಲಿ ಹುಟ್ಟಿಕೊಂಡವ ನಾನು. ನನ್ನ ಜನ್ಮಕ್ಕೆ ಕಾರಣ ಯಾರು? ಜನನಿ ಜನಕರ ಹರಿಯೇ. ಒಂದು ಬಾಂಧವರು ಯಾರು ಎಂಬುದಾಗಿ ಗೊತ್ತಿಲ್ಲ. ಈ ಕಾಡಿನಲ್ಲೇ ವಾಸ, ಸಿಕ್ಕಿದ್ದನ್ನು ತಿನ್ನುವುದು, ಸಂಚರಿಸ್ತಾ ಇರುವುದು. ಎಂದಿನ ಹಾಗೆ ಇಂದು ಕೂಡ ಹೊರಟಿದ್ದೇನೆ. ಆದರೆ ವಿಚಾರ ಅದಲ್ಲ, ವಾದಿಸ್ತಾ ಇದೆಯಲ್ಲ. ಏನೋ ಚುರು 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 ಚುರು. ಏನು ಹೀಗೆ? ಅರ್ಥವಾಯ್ತು ಅರ್ಥವಾಯ್ತು. ಹಸಿವೆ, ಏನಾದರೂ ತಿನ್ನಬೇಕು, ಏನಾದರೂ ಕುಡಿಯಬೇಕು. ಏನು ಮಾಡೋಣ? ನೋಡೋದಕ್ಕೆ ಏನೂ ಇಲ್ಲ ಇಲ್ಲಿ. ಹಾಗಾದ್ರೆ ಈ ಕಾಡಿನಲ್ಲಿ ಏನಾದರೂ ಸಿಗಬಹುದು. ಹುಡುಕುತ್ತಾ ಹುಡುಕುತ್ತಾ ಮುಂದುವರಿಯುತ್ತೇನೆ. ಚಂದ್ರಚೂಡ ಶಿವ ಶಂಕರ ಪಾರ್ವತಿ ರಮಣನೆ ನಮೋ ನಮೋ ನಗದರ ನಿಗದರ ಹಸಿದರ ನಗದರ ನಿಗದರ ಹಸಿದರ ಸುಧನ ನಕ್ಷತ್ರವೇ ನಮೋ ನಮೋ ಚಂದ್ರಚೂಡ ಶಿವ ಶಂಕರ ಪಾರ್ವತಿ ರಮಣನೆ ನಮೋ 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 ನಿನ್ನ ಮನ ಮನ ಮಂತ್ರವನ್ನು ನಿಲ್ಲಿಸು. ಸಿಕ್ಕಿದೆ
ಎಲ್ಲಿ ಸಿಕ್ಕಿದೆ. ಸಿಕ್ಕಿದ್ರೆ ಹಿಡ್ಕೊಂಡು ಹೋಗು. ಅದಕ್ಕಾಗಿಯೇ ಬಂದದ್ದು. ಹಾ? ಹೊಟ್ಟೆ ಹಸಿವಿನಿಂದ ಹಾ. ತಾಳಲಾರದೆ ಏನಾದರೂ ಸಿಗುತ್ತದೆ ಎಂಬುದಾಗಿ ಭಾವಿಸಿ ಹಾ. ಹುಡುಕುತ್ತಾ ಮುಂದುವರಿದೆ. ಹಾ. ನನ್ನ ಕಣ್ಣಿಗೆ ಗೋಚರಿಸಿದವ ನೀನು. ಹಾ. ನಿನ್ನನ್ನು ಬಿಡಲಾರೆ. ಹಿಡಿದು ಹಿಡಿದು ತಿಂತೇನೆ ತಿಂತೇನೆ ತಿಂತೇನೆ. ಸಾಕು ಸಾಕು. ಸತ್ತರೆ ಬಾಬಾ. ದಾನವೇಂದ್ರನೇ ಸಾಕು ಅನಿದನೇ ದಾನವೇಂದ್ರನೇ ಲೋಕಮೆಚ್ಚದು ರೈಸು ಮಾನವೇ ಲೋಕಮೆಚ್ಚದು ರೈಸು ಮಾನವೇ ಯಾರು ಯಾರು ಘೋರೂಪಿಗೆ ಕತ್ತರಾರೈ ಘೋರೂಪಿಗೆ ಕತ್ತರಾರೈ ಸಾಕು ಕಡಿ ಸಾಕು ಕಡಿ ದಾನವೇಂದ್ರನೇ ದಾನವೇಂದ್ರನೇ ಆಹಾರವಾದ್ರೆ ಒಳಿತು, ಇಲ್ಲ ಇದ್ರೆ ನುಂಗಿಯೇನು. ಸಾಕು ಸಾಕು. ತಡಿ ತಡಿ. ನಿನ್ನನ್ನು ತಿಂದ್ರೆ ಸಾಕಾಗ್ತದ ಅಂತ ಯೋಚನೆ ಮಾಡುದು ನಾನು. ಅಲ್ಲ, ತಿನ್ನುವುದು ಬಿಡುವುದು ಅದು ಮತ್ತಿನ ವಿಷಯ. ಹೇ, ಆದ್ರೆ ಹೇ, ಇನ್ನೊಬ್ಬ ದಾನವೇಂದ್ರ ಅಂತ ಕಾಣ್ತದೆ. ಹೇ. ನಿನ್ನ ಅಟ್ಟಹಾಸದಿಂದ, ವಾ! ಆರ್ಭಟದಿಂದ, ಹೇ. ನಿನ್ನ ವರ್ತನೆಯಿಂದ ಹೇ. ಒಬ್ಬ ರಾಕ್ಷಸ. ಬರುವಾಗಲೇ 3 ಅಟ್ಟಹಾಸ. ಈಗ ರಾಕ್ಷಸರಂದ್ರೆ ಹೇ. ಕೇವಲ ಹೊಟ್ಟೆ ತುಂಬಿಸುವುದಕ್ಕಾಗಿಯೇ ಇಲ್ಲಿ ಹುಟ್ಟಿಕೊಂಡಿದ್ದಾರ? ನನಗೆ ಅದೇ ಹೊಟ್ಟೆ ತುಂಬಿದ್ರೆ ಆಯ್ತು. ನನ್ನ ಯೋಚನೆ ಒಂದೇ, ಯಾವಾಗ ಹೊಟ್ಟೆ ತುಂಬುತ್ತದೆ ಎಂಬುದು. ಅಯ್ಯ, ಹೇ. ಈಗ ದಾನವೇಂದ್ರ ನಿನ್ನ ಆರ್ಭಟದಿಂದ ನಾನು ನಿನ್ನನ್ನು ಗುರುತಿಸಿಕೊಂಡೆ. ಹೇ, ಹೇ, ಹೇ. ಆದ್ರೆ ಹೇ. ನಿನ್ನ ಪೂರ್ವಾಪರವನ್ನು ಸ್ವಲ್ಪ ತಿಳಿಬೇಕು ಅಂತ ನನಗೊಂದು ಇಚ್ಛೆ ಉಂಟು. ಪೂರ್ವ ಈಗ ರಾಕ್ಷಸರೆಲ್ಲರೂ ಕ್ರೂರಿಗಳು ಅಲ್ಲ, ಕೆಟ್ಟವರು ಅಲ್ಲ. ಹೇ. ಆದ್ರಿಂದ ಹೇ. ರಾಕ್ಷಸರಾದವರು ಈ ಜಗತ್ತಿನಲ್ಲಿ ಅದೆಷ್ಟೋ ಸಾಧನೆಯನ್ನು ಮಾಡಿ ಹೇ. ಕೀರ್ತಿಯನ್ನು ಸಂಪಾದಿಸಿದವರಿದ್ದಾರೆ. ಹೇ. ಎಲ್ಲವನ್ನೂ ಬಿಟ್ಟು ಹೇ. ಸುಮ್ಮನೆ ಕಣ್ಣಿಗೆ ಕಂಡವರನ್ನೆಲ್ಲ ತಿಳ್ತೇನೆ ಅಂತ ಮುಂದುವರಿದ್ರೆ ಹೇ. ಈ ಲೋಕದ ಸಾತ್ವಿಕರು ಸಜ್ಜನರು ಎಲ್ಲ ಮೆಚ್ಚಿಯಾರು. ಹೇ. ರಾಕ್ಷಸರೆಂದ್ರೆ ಕೇವಲ ದುಷ್ಟರೇ ಹೇ. ಅಂತ ಎಲ್ಲ ಭಾವಿಸಿಯಾರು. ಹೇ. ಇದೆಲ್ಲ ಅಪವಾದ ಆರೋಪಗಳು ನಿನ್ನ ಮೇಲೆ ಬರ್ತದೆ. ಹೇ. ಆದ್ರೆ ಹೇ. ನಿನ್ನ ಹುಟ್ಟು ಹೇಗಾಯ್ತು, ಹೇ. ನಿನ್ನ ಅಪ್ಪ ಯಾರು, ಹೇ. ಅಮ್ಮ ಯಾರು, ಹೇ. ಏನಾದರೂ ಈ ಬಗ್ಗೆ ನೀನು ಯೋಚಿಸಿದ್ಯೋ? ನನ್ನ ಹುಟ್ಟು, ಹೌದು. ನಾನು ಯಾರ? ಹೌದು. ನಾನಾರು ಎಂಬುದನ್ನು ನೀವಾರು ನಾವಾರು ಎಂಬುದನ್ನು ಬರಿದ ನಾವಿಗದ ಮಾಡುತ್ತಲಿರು ಬರಿದೆ ನಾವಿಗದ ಮಾಡುತ್ತಲಿರು ಪರಿವಾರ ಎನಗಿಲ್ಲ ಪರಿವಾರ ಎನಗಿಲ್ಲ ಕರೆವವರಿಲ್ಲ ಕರೆವವರಿಲ್ಲ ತಿರುಗಿರುವುದೇ ಕಾರ್ಯವಾಗಲ್ಲ ಪರಿವಾರ ಜನಗಿಲ್ಲ ಕರೆವವರಿಲ್ಲ ತಿರುಗಿರುವುದೇ ಎನ್ನ ಕಾರ್ಯವಾಗಲ್ಲ ಅರಿಯೇ ನೀವಾರು ಪೂರ್ವಾಪರವನ್ನು ತಿಳಿಸು ಎಂಬುದಾಗಿ ಹೇಳು. ಹೌದು. ಇಷ್ಟರವರೆಗೆ ನನ್ನಲ್ಲಿ ಆ ರೀತಿ ಹೇಳಿದವರು ಯಾರಿಲ್ಲ. ನನ್ನನ್ನು ಕಂಡ ಕೂಡಲೇ ಗಡ ಗಡ ಗಡನೆ ನಡುಗುತ್ತಿದ್ದವರು. ಆದ್ರೆ ನೀವು ಹಾಗಲ್ಲ, ಯಾವ ಭಯವೂ ಇಲ್ಲದೆ. ನೀನು ಯಾರು, ನಿನ್ನ ಪೂರ್ವ ವೃತ್ತಾಂತವೇನು ಎಂಬುದಾಗಿ ಕೇಳ್ತಾ ಇದ್ದೀನಿ. ಹೌದು. ಇಷ್ಟರವರೆಗೆ ನನ್ನಲ್ಲಿ ಆ ರೀತಿ ಪ್ರಶ್ನೆ ಮಾಡಿದವರೇ ಇಲ್ಲ. ಹಾಗಾಗುವಾಗ
ನಿಮ್ಮನ್ನು ನೋಡುವಾಗ ನಿಮ್ಮ ಮಾತನ್ನು ಕೇಳುವಾಗ ನೀವ್ಯಾರು ಮಹಾತ್ಮರು ಎಂಬುದನ್ನು ಅರಿತುಕೊಂಡೆ. ಅಯ್ಯ ನಾನು ಯಾರು? ತಂದೆ ತಾಯಿಯೋ ಗುರು ಬಂಧುವು ನೀನೇ, ಗುರು ಬಂಧುವು ನೀನೇ. ಗುರು ಬಂಧು ನೀನೇ, ಮುಂದೆ ಮಾಧವತೋ ಪೊರೆವ ನೀನೇ, ಮುಂದೆ ಮಾಧವತೋ ಪೊರೆವ ನೀನೇ ಎಂದು ಹೋಗೋದು ಎನ್ನ ಈ ಘೋರ ರೂಪ, ಎಂದು ಹೋಗೋದು ಎನ್ನ ಘೋರ ರೂಪ. ವಂದಿಪೆ ವಂದಿಪೆ ಹೇಳಯ್ಯ ನಾರದ ಮುನಿಪ, ವಂದಿಪೆ ಹೇಳಯ್ಯ ನಾರದ ಮುನಿಪ. ತಂದೆ ನನ್ನ ವೃತ್ತಾಂತವನ್ನು ಕೇಳಬೇಕಿದ್ರೆ ನನಗೆ ನನ್ನವರು ಅಂತ ಯಾರು ಅಂತ ಬೇಕು ಅಂತ ಇರ್ತದೆ. ಹೌದು, ಹಾಗೆಂದು ಯೋಚಿಸಿದೆ. ನನಗೆ ನನ್ನವರು ಅಂತ ಯಾರೂ ಇಲ್ಲ. ಮತ್ತೆ ಹೇಗೆ ನೀನು ಹುಟ್ಟಿಕೊಂಡು? ಪರಿವಾರ ಎಂಬುದಿಲ್ಲ, ತಂದೆ ತಾಯಿಗಳು ಯಾರೂ ಗೊತ್ತಿಲ್ಲ. ಈ ಕಾಡಿನಲ್ಲೇ ನನ್ನ ವಾಸ. ನನ್ನದೊಂದೇ ಕೆಲಸ, ತಿನ್ನುವುದು ತಿರುಗುವುದು, ತಿರುಗುವುದು ತಿನ್ನುವುದು. ಇಷ್ಟನ್ನಲ್ಲದೆ ಬೇರೆ ಯಾವುದನ್ನು ಕಳಿತವ ನಾನಲ್ಲ. ಆದ್ರೆ ಈ ಸಂದರ್ಭ ಹಾಗೆ ಹಸಿವಿನಿಂದ ಮುಂದೊತ್ತಿ ಬಂದಾಗ ಮಹಾತ್ಮರಾದ ನಿಮ್ಮ ದರ್ಶನವಾಯಿತು. ಸ್ವಾಮಿ, ನೀವೇ ಒಂದು ಮಾತನ್ನು ಹೇಳಿದ್ದೀರಿ, ಎಲ್ಲಾ ರಾಕ್ಷಸರಿಗೆ ಪೂರ್ವ ವೃತ್ತಾಂತವಿರ್ತದೆ. ಆ ಮಾತನ್ನು ಹೇಳಿದಾಗ ನೀವು ಕೆಲವು ರಾಕ್ಷಸರನ್ನು ನೋಡಿರಬಹುದು ಎಂಬುದನ್ನು ಅರ್ಥ ಮಾಡಿಕೊಂಡೆ. ಈ ಪ್ರಪಂಚದಲ್ಲಿರುವ ಎಲ್ಲಾ ರಾಕ್ಷಸರನ್ನು ನಾನು ನೋಡಿದ್ದೇನೆ, ಎಲ್ಲರ ಬಳಿಗೂ ಹೋಗಿದ್ದೇನೆ, ಎಲ್ಲರನ್ನೂ ಮಾತನಾಡಿಸಿದ್ದೇನೆ. ಆ ಅನುಭವದಿಂದ ನಾನು ಹೇಳುವುದು, ರಾಕ್ಷಸರೆಲ್ಲರೂ ಕೆಟ್ಟವರಲ್ಲ, ಒಳ್ಳೆಯವರು ಇದ್ದಾರೆ. ಏನಾದರೂ ಸಾಧನೆ ಮಾಡಬೇಕು, ರಾಕ್ಷಸನಾಗಲಿ ಮನುಷ್ಯನಾಗಲಿ ದೇವತೆಗಳಾಗಲಿ, ಈ ಕರ್ಮಭೂಮಿಯಲ್ಲಿ ಹುಟ್ಟಿದಂತಹ ಜೀವಿ ಕೇವಲ ತಿಂದುಂಡು ಕಡೆಗೊಂದು ದಿನ ಸಾಯುವುದಕ್ಕಾಗಿ ಹುಟ್ಟುವುದಲ್ಲ. ಹುಟ್ಟಿ ಬದುಕಿನಲ್ಲಿ ಏನಾದರೂ ಸಾಧಿಸಿ ನಮ್ಮ ಹೆಸರು ಒಂದು 10 ಜನರಿಗೆ ಒಂದು 16 ವರ್ಷಗಳ ಕಾಲ ನೆನಪಿನಲ್ಲಿ ಉಳಿಯುವಂತೆ ಘನ ಕಾರ್ಯಗಳನ್ನು ಮಾಡಿ ಮತ್ತೆ ಸಾಯುವುದೇ ಜೀವಿಯೊಬ್ಬನ ಕರ್ತವ್ಯ. ಅದನ್ನು ಬಿಟ್ಟು ಸುಮ್ಮನೆ ತಿಂತೇನೆ ಅಂತಲೇ ಮುಂದುವರಿಯುತ್ತಿಲ್ಲ. ಇಷ್ಟರ ಬದಲು ಜರಕರು ಯಾರು ಎಂಬುದಾಗಿ ಅರಿವಿರಲಿಲ್ಲ ನನಗೆ. ಸ್ವಾಮಿ, ಇನ್ನು ನೀವೇ ನನ್ನ ತಂದೆ, ಇನ್ನು ಮುಂದೆ ನೀವೇ ನನ್ನ ತಂದೆ. ತಂದೆ ತಾಯಿ ಗುರು ಬಂಧು ಎಲ್ಲ ನೀವೇ. ಆದ್ರೆ ಒಂದು ನಿಮಗೆ ವಂದಿಸ್ತಾ ಹೇಳ್ತಾ ಇದ್ದೇನೆ, ನಾನು ಯಾರು, ನನಗೆ ಈ ರೂಪ ಬಂದದ್ದು ಯಾಕೆ? ಜನಗೆ ಮುನಿಪ ತನು ಜಂಗಲಿ ಹೋಗುವುದಾದರೆ ಹೇಗೆ, ತನು ಜಂಗಲಿ ಹೋಗುವುದಾದರೆ ಹೇಗೆ, ಮನದ ಸಂಭವನತೆ ಸೃಷ್ಟಿಸಲಾರೆ, ಮನದ ಸಂಭವನತೆ ಸೃಷ್ಟಿಸಲಾರೆ. ಮುನಿಪ ನಿಮ್ಮನ್ನು ಕಂಡಾಗ ನನ್ನ ಮನದಲ್ಲಿದ್ದಂತಹ ಹಲವು ಪ್ರಶ್ನೆಗಳನ್ನು ನಿಮ್ಮ ಮುಂದಿಟ್ಟಿದ್ದೇನೆ. ಇದಕ್ಕೆ ಪರಿಹಾರ ಕೊಡಬಲ್ಲಂತ ಸರ್ವ ಸಮರ್ಥರು ನೀವು ಎಂಬುದಾಗಿ ಅರ್ಥ
ಮಾಡಿಕೊಂಡಿದ್ದೇನೆ. ನನಗೆ ಈ ರೂಪ ಯಾಕೆ ಬಂತು, ಇದರಿಂದ ನಿವಾರಣೆ ಆಗುವಂತಹ ಬಗೆ ಎಲ್ಲವನ್ನೂ ಹೇಳುವಿರಿ ಸ್ವಾಮಿ. ಹಾಗೋ ಹೇಳ್ತೇನೆ. ಇರಿಸಿ ಶುಕ್ಲ ಮುನಿಗಳ ಹಾಗೆ ಮುನಿಗಳ ಹಾಗೆ ಮುನಿಗಳ ಹಾಗೆ ತರಳದ ಪಾಡಿವೆಯ ತಪಸ್ಸೆ ನೀನಾಗೆ ತರಳದ ಪಾಡಿವೆಯ ತಪಸ್ಸೆ ನೀನಾಗೆ ಇರುವುದೊಂದೇ ಮಾರ್ಗ ಇರುವುದೊಂದೇ ಮಾರ್ಗ ಕಪಟದ ಹರಿ 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 ಎನ್ನುತ್ತ ಶುಕ್ರವಾರ ಋಷಿಗಳ ಹಾಗೆ ರಾಕ್ಷಸ, ನಿನ್ನ ಪೂರ್ವಾಪರ ನಿನ್ನ ಹುಟ್ಟಿನ ಬಗ್ಗೆ ನಿನಗೇ ಗೊತ್ತಿಲ್ಲ. ಒಟ್ಟಿನಲ್ಲಿ ಅಜ್ಞಾನದ ಅಂಧಕಾರದಲ್ಲಿ ಬಿದ್ದು ತೊಳಲಾಡುತ್ತಾ ಇರುವೆ. ನಾರದ ಮಹರ್ಷಿ ಅಂತ ನನ್ನನ್ನೆಲ್ಲ ಲೋಕ ಕೊಂಡಾಡುತ್ತದೆ. ವಿಶ್ವಕುಟುಂಬಿ ನಾನೊಬ್ಬ. ನಾನು ಬ್ರಹ್ಮಚಾರಿ ಆಗಿದ್ರೆ ಕಾಲಜ್ಞಾನಿಯಾಗಿ ತ್ರಿಲೋಕಗಳನ್ನು ಸಂಚರಿಸುತ್ತಾ ಇಲ್ಲಿರುವಂತಹ ಎಲ್ಲಾ ಜೀವಿಗಳ ಆತ್ಮೋನ್ನತಿಗೆ ಜೀವನದ ಉದ್ಧಾರಕ್ಕಾಗಿ ಶ್ರಮಿಸುವವನು. ಆದ್ದರಿಂದಲೇ ನಿನ್ನ ಬಳಿಗೂ ಬಂದಿದ್ದೇನೆ. ನಿನ್ನ ಬಗ್ಗೆ ನಿನಗೆ ಗೊತ್ತಿಲ್ಲ ಅಂತಾದರೆ ನನಗೆ ಗೊತ್ತಿಲ್ಲದೇನೂ ಅಲ್ಲ. ತಾವು ತಿಳಿಸಬೇಕು. ಮೂರು ಮೂರ್ತಿಗಳ ಕೃಪೆಯಿಂದ ತ್ರಿಕಾಲಜ್ಞಾನಿಯಾದಂತಹ ನಾನು ನಿನ್ನ ಹುಟ್ಟಿನ ಬಗ್ಗೆಯೂ ತಿಳಿಯಬಲ್ಲೆ. ನೀನು ಬೇರಾರು ಅಲ್ವಪ್ಪ. ದೇವಲೋಕದಲ್ಲಿರುವಂತಹ ಧ್ರುವೀಣವಂತಹ ಗಂಧರ್ವ ಕಾರಣಾಂತರಗಳಿಂದ ದುರ್ವಾಸರ ಶಾಪಕ್ಕೆ ಒಳಗಾಗಿ ನೀನೊಬ್ಬ ರಾಕ್ಷಸನಾಗಿ ಹುಟ್ಟಿಕೊಂಡಿದ್ದೀಗ. ಶಾಪಗ್ರಸ್ತನಾದಂತಹ ರಾಕ್ಷಸ ನೀನು. ನಿನ್ನ ಈ ರಾಕ್ಷಸ ಈ ಜನ್ಮಕ್ಕೆ ಅಪ್ಪನೂ ಇಲ್ಲ ಅಮ್ಮನೂ ಇಲ್ಲ. ಆದ್ದರಿಂದಲೇ ನಾನೀಗ ಅಪ್ಪ ಅಮ್ಮ ಎಲ್ಲವನ್ನೂ ನೀನು ಒಪ್ಪಿಕೊಂಡಿದ್ದೆ. ನನ್ನನ್ನು ನೀನು ಅಪ್ಪ ಅಂತ ಒಪ್ಪಿದ ಮೇಲೆ ಗುರುವಾಗಿ ನೀವು ಮಾರ್ಗದರ್ಶನವನ್ನು ತೋರಿಸಬೇಕು. ಮಗನಾದಂತಹ ನಿನ್ನ ಉದ್ಧಾರಕ್ಕಾಗಿ ನನ್ನ ಆದ್ಯ ಕರ್ತವ್ಯವೂ ಜೀವಿಗಳ ಉದ್ಧಾರ. ಅದರಲ್ಲಿಯೂ ಅಪ್ಪ ನನಗೆ ದಾರಿ ತೋರಿಸಿ ಅಂತ ಅಂಗಲಾಚಿ ಬೇಡುವಂತಹ ನಿನ್ನ ಉದ್ಧಾರ ನಾನು ಮಾಡದಿದ್ರೆ ಏನು ಹೇಳ. ಹಾಗಾದ್ರಿಂದ ನಿನಗೀಗ ಶಾಪ ವಿಮೋಚನೆಯಾಗಬೇಕು. ನೀನು ಪುನಃ ಯಥಾಸ್ಥಾನವನ್ನು ಸೇರಬೇಕು. ಹಾಗಾದರೆ ಶಾಪ ಸಿಕ್ಕಿದ ಕೂಡಲೇ ನನಗೆ ಶಾಪ ವಿಮೋಚನೆಯ ದಾರಿ ಯಾವುದು ಎಂಬುದಾಗಿ ದೂರಾಸರಲ್ಲಿ ನೀನು ಬೇಡಿಕೊಂಡಾಗ ಅವರೇ ಹೇಳಿದ್ದಾರೆ, ಹೇಗಾದರೂ ನೀನೊಬ್ಬ ಪುತ್ರನನ್ನು ಪಡೆದಾಗ ಆ ಕೂಡಲೇ ನಿನಗೆ ಶಾಪ ವಿಮೋಚನೆಯಾಗುತ್ತದೆ ಎಂಬುದಾಗಿ. ದೇವರೇ, ಈ ರೀತಿ ಮಾತಾಡ್ತೇನೆ ಎಂಬುದಾಗಿ ಅನ್ಯತಾ ಭಾವಿಸಬೇಡಿ. ಏನು ಮಾತನಾಡಿದ್ರು ಹೇಗೆ ಮಾತನಾಡಿದ್ರು ಹಂಸಕ್ಷೀರ ನ್ಯಾಯದ ಹಾಗೆ ನಾವು ಅದನ್ನು ಸ್ವೀಕರಿಸ್ತೇವೆ. ನಮಗೆ ಸಿಟ್ಟಿನ ಒಂದು ಲವಲೇಶವೂ ಇಲ್ಲ. ನಿಮ್ಮ ಮಾತನ್ನು ಕೇಳುವಾಗ ನಗು ಬರ್ತಾ ಉಂಟು. ಹೇಗೆ? ನಾನು ಯಾರು ಎಂಬುದಾಗಿ ನನಗೆ ಗೊತ್ತಿರಲಿಲ್ಲ. ಈ ಕ್ಷಣ ನೀವು ಬಂದು ಹೇಳಿದ್ದೀರಿ. ಈ ಕಾಡಿನಲ್ಲಿ ನನ್ನನ್ನು ಬಿಟ್ಟು ಬೇರೆ ಯಾರು ನಾನು ನೋಡಿದವನಲ್ಲ. ಈ ಸಂದರ್ಭ ನಿನಗೊಂದು ಮಗ ಹುಟ್ಟಬೇಕು. ಹೌದು. ಆ ಸೃಷ್ಟಿಕರ್ತ ಬ್ರಹ್ಮದೇವನಂತೆ ಕ್ಷಣ ಮಾತ್ರದಲ್ಲಿ ಸೃಷ್ಟಿ ಮಾಡ್ತಾನೆ. ಅವನಿಗೆ ಆ ಸಾಮರ್ಥ್ಯ ಉಂಟು. ಬ್ರಹ್ಮನ ಹಾಗೆ ನನಗೆ ಸೃಷ್ಟಿ ಮಾಡುವುದಕ್ಕೆ ಸಾಧ್ಯ ಉಂಟು? ನೀನೊಬ್ಬ ರಾಕ್ಷಸ, ನೀನು ಯಾರು ಅಂತ ಗೊತ್ತಿಲ್ಲ ಮತ್ತೆ ಸೃಷ್ಟಿ ಮಾಡು. ಅದು ಬಿಡೋಣ. ಆ ಲಯಕರ್ತ ಪರಮೇಶ್ವರ ಕೋಪದಿಂದ ಉಗ್ರ ರೂಪದಿಂದ ಸೃಷ್ಟಿ ಮಾಡಬಲ್ಲ ಸಾಮರ್ಥ್ಯವನ್ನು ಹೊಂದಿದವ. ಅವನ ನನಗೆ ಪಾಪ ಬಂದರೆ ಸೃಷ್ಟಿ ಮಾಡುವುದಕ್ಕೆ ಸಾಧ್ಯ ಉಂಟು? ನಿನ್ನಲ್ಲಿ ಈಗ ಕೇವಲ ದೇಹ ಬಲ ಒಂದು ಉಂಟು. ದೇಹ ಬಲ ಬರುವುದು ಹೇಗೆ? ಸಿಕ್ಕಿದನ್ನು ತಿಂದುಂಡು.
ಅಷ್ಟೇ ಬಿಟ್ರೆ ಬೇರೇನು ಬೇರೇನು ಗೊತ್ತಿಲ್ಲ. ದೇಹಬಲದಿಂದ ಯಾವ ಜೀವಿಯೂ ಏನನ್ನೂ ಮಾಡುವುದಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಪ್ರಾಮುಖ್ಯವಾದಂತಹ ಬುದ್ಧಿಯ ಬಲ ಬೇಕು. ಅದು ನಿನಗಿಲ್ಲ. ಆದ್ದರಿಂದ ನೀನೀಗ ಮಗನನ್ನು ಪಡೆಯುವುದಕ್ಕೆ ಅಸಮರ್ಥನಿದ್ದು ಹೇಗೆ ಎಂಬುದಾಗಿ ಗೊತ್ತಾಗುತ್ತಾ ಇಲ್ಲ. ನಿನಗೆ ಮುಖ್ಯವಾಗಿ ಈಗ ಇದು ಒಂದು ಈ ಘೋರ ರೂಪ ಒಂದು ಭಾರ ಆಗಿದೆ. ಇದರಿಂದ ವಿಮುಕ್ತಿ ಬೇಕು ಅಲ್ವಾ? ಅದಕ್ಕೊಂದು ದಾರಿ ತೋರಿಸ್ತೇನೆ ನಾನು. ಹೇಗೆ? ನೀನು ಅಂದಂತೆ ಸೃಷ್ಟಿಸಿ ಮಗನನ್ನು ಪಡೆಯುವುದಕ್ಕೂ ಆಗುವುದಿಲ್ಲ. ಈಗ ಶಿವನಂತೆ ಉಗ್ರ ರೂಪವನ್ನು ತಾಳಿ ಸಂಕಲ್ಪ ಮಾತ್ರದಿಂದ ಮಗನನ್ನು ಪಡೆಯುವುದಕ್ಕೂ ಸಾಧ್ಯ ಇಲ್ಲ. ಹಾಗಾದರೆ ಇಲ್ಲಿರುವಂತಹ ಈ ಕರ್ಮಭೂಮಿಯ ಜೀವಿಗಳು ಏನು ಮಾಡಬೇಕು ಗೊತ್ತೋ? ಏನು ಮಾಡಬೇಕು? ನಾವಿರುವಂತಹ ಪರಿಸರ, ನಾವಿರುವಂತಹ ಸ್ಥಿತಿಗತಿ, ನಮ್ಮಲ್ಲಿರುವಂತಹ ಜಾಣ್ಮೆ, ನಮಗೆ ಒಂದು ಹಿರಿಯರಿಂದ ಪರಂಪರಾಗತವಾಗಿ ಬಂದಂತಹ ಒಂದು ಮಾರ್ಗ, ಅದನ್ನು ಅನುಸರಿಸಿ ನಾವು ನಮ್ಮ ಉದ್ಧಾರಕ್ಕೆ ನಾವೇ ಪ್ರಯತ್ನಿಸಬೇಕು. ಹಾಗಾದ್ದರಿಂದ ನಾನು ಹೇಳ್ತೇನೆ, ಈಗ ನಿನಗೆ ಎಂತೂ ಶಾಪಗ್ರಸ್ತವಾದಂತಹ ರಾಕ್ಷಸ ಜನ್ಮದಲ್ಲಿ ರಾಕ್ಷಸರಿಗೆ ಮೀಸಲಿಟ್ಟಂತಹ ಒಂದು ಅಣಿಮ ಗರಿಮ ಮಹಿಮ ಲಗಿಮ ಪ್ರಾಪ್ತಿ ಪ್ರಾಕಾಮ್ಯ ಈಶತ್ವ ವಶಿತ್ವ ಎನ್ನುವಂತಹ ಅಷ್ಟಸಿದ್ಧಿಗಳನ್ನು ಬಲ್ಲವರವರು. ಈ ಅಷ್ಟಸಿದ್ಧಿಗಳಿಂದ ಅವರು ಏನನ್ನೂ ಮಾಡಿದರು ಅದು ಆಕ್ಷೇಪಾರ್ಹ ಏನೂ ಅಲ್ಲ, ಅದು ಸ್ವೀಕಾರಾರ್ಹವೇ. ಆದ್ದರಿಂದ ನಿನಗೀಗ ಮಗನನ್ನು ಪಡೆಯುವುದಕ್ಕೆ ಉಳಿದಿರುವುದು ಒಂದೇ ಮಾರ್ಗ, ಅದು ವಾಮ ಮಾರ್ಗ. ಕಪಟ 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 ಮೋಸ ವಂಚನೆ ಏನು ಮಾಡಿದ್ರು ರಾಕ್ಷಸರು ಮಾಡಿದ್ರೆ ತಪ್ಪಲ್ಲ. ಹಾಗಾದ್ದರಿಂದ ಒಟ್ಟಿನಲ್ಲಿ ನಮ್ಮ ಕೆಲಸ ಆಗಬೇಕು. ಅದಕ್ಕಾಗಿ ನೀನೀಗ ಒಂದು ಕಪಟದ ಆಕೃತಿಯನ್ನು ತಳೆದು, ಅಷ್ಟಸಿದ್ಧಿಯ ಬಲದಿಂದ ಕಪಟದ ಆಕೃತಿಯನ್ನು ತಳೆದು ಯಾವುದಾದರೊಬ್ಬಕ್ಕೆ ಅನ್ಯ ಸ್ತ್ರೀಯೊಡನೆ ಒಂದು ಮಗನನ್ನು ಪಡೆಯುವುದಕ್ಕೆ ಸಾಧ್ಯ ಇದೆ. ಇಲ್ಲದಿದ್ರೆ ಮತ್ತೂ ಒಂದು ಶುದ್ಧ ಮಾರ್ಗ ಇದೆ. ಅದು ಹೇಗೆ ಬಲ್ಲೆಯೋ? ಸಾಧಕರಿಗೆ, ನಮ್ಮಂತಹ ತಪಸ್ವಿಗಳಿಗೆ ನಮ್ಮ ಶುಕ್ರವನ್ನು ಅನ್ಯ ಸ್ತ್ರೀಯ ಗರ್ಭದಲ್ಲಿ ಯೋಗದ ಮೂಲಕ ಇಟ್ಟು ಮಗನನ್ನು ಪಡೆಯುವುದಕ್ಕಾಗುತ್ತದೆ. ತಪಸ್ಸಿನ ಗಂಧಗಾಳಿ ಅದು ನಿನಗೆ ಗೊತ್ತುಂಟು. ತಪಸ್ಸು ಮಾಡುವುದಕ್ಕೂ ಸಾಧ್ಯವಿಲ್ಲ, ಮಾಂಸವಿಲ್ಲದೆ ಊಟವೇ ಸೇರುವುದಿಲ್ಲ. ಹಾಗಾದ್ದರಿಂದಲೇ ನಿನಗೆ ಉಳಿದಿರುವಂತಹ ಮಾರ್ಗ ಅಂದ್ರೆ ಕಪಟದ ಆಕೃತಿಯನ್ನು ತಳೆದು ಅನ್ಯ ಸ್ತ್ರೀಯೊಡನೆ ನೀನು ಮಗುವನ್ನು ಪಡೆದಾಕ್ಷಣವೇ ಶಾಪಗ್ರಸ್ತವಾದಂತಹ ನಿನ್ನ ಈ ಘೋರ ರೂಪ ಮರೆಯಾಗುತ್ತದೆ. ಯಥಾಸ್ಥಾನವನ್ನು ಸೇರಿಸಿ ಆ ಮೂಲಕ ನೀನು ಉದ್ಧಾರವಾಗು. ಶ್ರೇಯಸ್ಸಾಗಲಿ. ಹರಿಯೇ ಶಂಕರನೇ ಶಂಕರನೇ. ತನ್ನಯ ಚರಿತೆಗಳನ್ನು ಕಪಟಗುಂಡಲಿ ತರುಣಿಯೊಳಗ ಕೂಡಿ ಪಡೆವೆನ್ನು ಚಿತ್ರನಗುತ್ತಿಬಹುದು. ಮತ್ತೆ ನಾನು ಎಷ್ಟು ಹುಡುಕಿದ್ರು ನನ್ನ ಅಪ್ಪ ಅಮ್ಮ ಸಿಗುವುದಿಲ್ಲ. ನಾನು ಇಲ್ಲಿಯವಲ್ಲ, ನಾನು ಮೇಲ್ಲೋಕದವ. ಈಗ ನಾರದ ಮಹರ್ಷಿನ ದರ್ಶನವಾದ್ದರಿಂದ ನನ್ನ ಪೂರ್ವ ವೃತ್ತಾಂತವೆಲ್ಲ ತಿಳಿಯಿತು. ಹಾಗೆಂದ ಮಾತ್ರಕ್ಕೆ ನಾನು ನನ್ನ ಲೋಕವನ್ನು ಸೇರಬೇಕಿದ್ರೆ ನನಗೆ ಮಗ ಹುಟ್ಟಬೇಕು. ಗುರುಗಳ ಮಾರ್ಗದರ್ಶನವಾಗಿದೆ. ಕಪಟದ ಆಕೃತಿಯಿಂದ ನಿನಗೆ ಬೇಕಾದಂತ ಕೆಲಸವನ್ನು ನೀನು ಸಾಧಿಸು. ಅದಕ್ಕೊಪ್ಪುವಂತ ತರುಣಿ ಎಲ್ಲಿದ್ದಾಳೆ ಎಂಬುದಾಗಿ ಹುಡುಕಬೇಕು. ಇನ್ನು ನನ್ನದೊಂದೇ ಕೆಲಸ, ನನ್ನ ಗೊಪ್ಪುವ ತರುಣಿ ಎಲ್ಲಿದ್ದಾಳೆ ಎಂಬುದಾಗಿ ಹುಡುಕುತ್ತಾ ಮುಂದುವರಿತೇನೆ. ಮಥುರಾನಗರಿಗೆ ಯಾರನ್ನು ಕೇಳಿಕೊಂಡಿದ್ದೀರಿ? ಹಾಗೆಂದು ಕೇಳಿಕೊಳ್ಳ ಹೊರಟು ಬಂದ ಕಾರ್ಯಕಾರಣ ಹಲವಾರಿದೆ.
ಪದಕರಗಿ ಋತಿಮತಿಯೋ ಏನಮ್ಮ ಶ್ರೀಹರಿ ಕಾಪಾಡು ತಂದೆ ಕಾಪಾಡು. ಪವಿತ್ರವಾದಂಥ ವಂಶಗಳೆರಡು. ತ್ರೇತಾಯುಗದಲ್ಲಿ ಸೂರ್ಯವಂಶವಾದರೆ ದ್ವಾಪರದಲ್ಲಿ ಚಂದ್ರವಂಶ, ಚಂದ್ರವಂಶದಲ್ಲೇ ಕವಲಡಿದಂಥ ಯದುವಂಶದಲ್ಲೇ ಉದಿಸುವಂತವನೇ ನಾನು. ಉಗ್ರಸೇನ ನಾಮಕನಾಗಿದ್ದೇನೆ. ಈ ಮಥುರಾ ನಗರಿಯನ್ನು ಪರಿಪಾಲಿಸ್ತಾ ಇದ್ದೇನೆ. ದೇವಕನಾಗಿರುವಂತಹ ತಮ್ಮ ಮನಸ್ಸಿಗೆ ಸಮಾಧಾನ. ಎಂದಿನಂತೆ ಒಳಗಸ್ಥಾನವನ್ನು ಪ್ರವೇಶ ಮಾಡಿದವನಾಗಿದ್ದೇನೆ. ಬಂದು ಸೇರಿದವರೆಲ್ಲ ಉಗ್ರಸೇನ ಭೂಪತಿಗಳಿಗೆ ಜಯವಾಗಲಿ, ಶುಭವಾಗಲಿ ಎಂಬ ಉದ್ಘೋಷವನ್ನು, ಜಯಘೋಷವನ್ನು ಕೇಳಿದಾಗ ಮನಸ್ಸಿಗೆ ಅಪರಿಮಿತವಾದಂಥ ಸಂತೋಷ ಉಂಟಾಗುತ್ತಾ ಇದೆ. ಒಂದು ನಾಡಿನ ಸಿಂಹ ವಿಸ್ತೀರ್ಣವನ್ನು ಅಡರಿ ಪ್ರಜಾ ಪರಿಪಾಲನೆಯನ್ನು ಮಾಡಬೇಕಂತಾದ್ರೆ ಅದಕ್ಕೆ ದೈವೀ ಯೋಗ ಬೇಕಂತೆ. ಹಿಂದನ ಜನ್ಮದಲ್ಲಿ ಮಾಡಿದಂತಹ ಪುಣ್ಯ ಫಲಗಳೇ ಅವನಿಗೆ ಕೇಂದ್ರೀಕರಿಸಿ ಉತ್ತಮವಾದಂತಹ ಫಲವನ್ನು ನೀಡಿ ಉತ್ತಮರಾದಂಥ ಆಸ್ತರವನ್ನು ಏರುವಂತಹ ಯೋಗವನ್ನು ಆ ಭಗವಂತನೇ ಅವನಿಗೆ ಕೊಟ್ಟೇ ಕೊಡ್ತಾನಂತೆ. ಮನಸ್ಸಿಗೆ ಸಮಾಧಾನವಾಗುತ್ತಾ ಇದೆ. ಸಂಸಾರದ ವಿಷಯವಾಗಿ ಆಲೋಚನೆಯನ್ನು ಮಾಡಿದಂತಾದ್ರೆ ಕೈ ಹಿಡಿದಂತಹ ಧರ್ಮಪತ್ನಿ ರುಚಿಮತಿ ಅವನನ್ನು ಕೈ ಹಿಡಿದಂತ ಭಾಗ್ಯಶಾಲಿ ನಾನಾಗಿದ್ದೇನೆ. ಮಾತ್ರವಲ್ಲ, ಸಂಸಾರ ಜೀವನದಲ್ಲೂ ಸುಖಮಯವಾದಂತ ಸಂಸಾರ ಜೀವನ ನಮ್ಮದು ನಡೆಯುತ್ತಾ ಇದೆ. ಮನಸ್ಸಿಗೆ ಸಮಾಧಾನ, ಯಾವುದೇ ರೀತಿಯಂತ ತೊಂದರೆ ಅಥವಾ ತೊಂದರೆಗಳು, ಕಷ್ಟ ಕಾರ್ಪಣಗಳಿಲ್ಲದೆ ಪ್ರಜೆಗಳೆಲ್ಲರೂ ಸುಖದಿಂದ ಜೀವನವನ್ನು ನಡೆಸುತ್ತಾ ಇದ್ದಾರೆ. ಎಂದಿನಂತೆ ಓಲಗ ಸ್ಥಾನವನ್ನು ಪ್ರವೇಶ ಮಾಡಿದವನಾಗಿದ್ದೇನೆ. ಯಾರು ನನ್ನನ್ನು ಕಾಣಬೇಕೆಂಬ ಕಾತರದಲ್ಲಿದ್ದಾರಲ್ಲ, ಯಾರು ಯಾರು ಯಾರದು? ನೀನೇ ಯಾರು ಹೇಳಿ? ಬಾರೆ ಬಾರೆ ಭಾಸ್ಕರದಲ್ಲಿ ಋತಿಪತಿಯೇ ಮತಿ
ಜೋ ವಂದಿಸಿಕೊಳ್ತಾ ಇದ್ದೇನೆ ಸ್ವಾಮಿ. ಬಹಳ ಸಂತೋಷ ಉಂಟಾಯಿತು. ಯಾಕಂದ್ರೆ ನನ್ನನ್ನು ಕಾಣಬೇಕೆಂಬ ಆತರದಿಂದ ತಬಕದಿಂದ ಯಾರು ಬರುತ್ತಾರೆಂಬ ನಿರೀಕ್ಷೆಯಲ್ಲಿ ನಾನಿರುವಾಗ ಬಂದವಳು ನೀನೇ. ಏನು ನನ್ನ ಕೈ ಹಿಡಿದಂತ ಧರ್ಮಪತ್ನಿ. ಹೌದು, ಏನೇ ರಾಜ್ಯಸಭೆಗೆ ನೀನು ಬರಬೇಕಂತಾದ್ರೆ ಏನೂ ಕಾರಣ ಇರಲೇಬೇಕೆಂಬುದಾಗಿ ನನ್ನ ಎಣಿಕೆ. ಸುಳ್ಳಾಗಲಿಕ್ಕಿಲ್ಲ. ಯಾಕಂದ್ರೆ ಗಂಡ ಹೆಂಡಿರ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಅದು ಅವರ ಅಂತಃಪುರದಲ್ಲಿ ಅಂತ. ಆದರೆ ಇಲ್ಲಿ ರಾಜ್ಯಸಭೆಯಲ್ಲಿ ನಡಬೇಕಂತಾದ್ರೆ ಯಾವುದೋ ಫಲವಾದಂಥ ಕಾರಣ ಇಟ್ಟುಕೊಂಡೆ ನೀನು ಬಂದಿದ್ದೆಂಬುದಾಗಿ ನನಗೆ ಅನಿಸ್ತಾ ಇದೆ. ಅಷ್ಟು ಮಾತ್ರವಲ್ಲ, ನೀನು ಸಾಮಾನ್ಯರಲ್ಲ, ಎತ್ತರವಾದಂತಹ ಸ್ಥಾನವನ್ನು ಅಲಂಕರಿಸಿದವನ ನೀನು. ಅಂದ್ರೆ ನಿನ್ನ ಆಳಂಗದಲ್ಲಿ ನೀನು ಎತ್ತರದಲ್ಲಿ ಇದ್ದಂತಲ್ಲ, ಎತ್ತರವಾದಂತಹ ಸ್ಥಾನ ಅಂದರೆ ಯಾವುದು? ಮಹಾರಾಣಿ ಪದವಿಯನ್ನು ನೀನು ಪಡೆದಿದ್ದಿ ಎಂಬ ಒಂದು ರೀತಿಯಾದ ಸಂತೋಷ. ಏನೇ ಇರಲಿ, ಬಂದಿದ್ದೇನೆ ಹೌದಾದ್ರೂ ಕೂಡ ಮುಖವನ್ನು ನೋಡಿದಂತಾದ್ರೆ ಯಾವುದೋ ಒಂದು ರೀತಿಯ ಆಶೆ, ಯಾವುದೋ ರೀತಿಯಂತ ಮನಸ್ಸಲ್ಲಿರುವಂಥ ಯಾವುದೋ ಒಂದು ರೀತಿಯಂತ ಆಶೆಯನ್ನು ನನ್ನಲ್ಲಿ ಹೇಳಬೇಕೆಂಬ ತಬಕದಿಂದ ನೀನನ್ನು ಬಂದಿಂತೆ ಎಂಬುದಾಗಿ ನಾನು ಹೇಳಿಸ್ತಾ ಇದ್ದೇನೆ. ಏನೇ ನನ್ನಲ್ಲಿ ಹೇಳುವಂಥ ವಿಷಯವಾದ್ರೆ ಏನು? ರಾಜ್ಯಸಭೆಯಲ್ಲಿ ಹೇಳಬೇಕಂತಾದ್ರೆ ಯಾಕೆ ಬಂದಿ? ಏನು ವಿಷಯ ಹೇಳಬೇಕು? ಹೇಳು. ಆಡ್ಲೇ ರಮಣ ಕೇಳು, ರಮಣ ಪವನ ಚರಿಸಿ ಮೂಡಿ ಬಂದಿದೆ ರಮಿದು ಮೂಡಿ ಬಂದಿದೆ. ನಮಿಪೆ ವಿಮಲ ಚರಿತ ರಮಣ ವಸಂತ ಗಮಿಸಿ ಉಪವನ ಚರಿಸಿ ಮುದದಲ್ಲಿ ರಮಣ ವಿಮಲ ಚರಿತನು ನೀನು. ಮದುವೆಯಾದಂತಹ ಸಂದರ್ಭದಲ್ಲಿ ನನ್ನ ತಂದೆ ತಾಯಿಯರಾಡಿದ್ದೇ ಹಾಗೆ ಹೇಳುವುದಕ್ಕೆ ಉಗ್ರಸೇನ ಮಹಾರಾಜನಾದರೂ ಕೂಡ ಅಂತಹ ಅಹಂಭಾವವನ್ನು ಹೊಂದಿದವರಲ್ಲ. ಯಾಕಂದ್ರೆ ಪ್ರಪಂಚದಲ್ಲಿ ಅಧಿಕಾರ ಒಂದು ಸಿಗ್ತದೆ ಅಂತ ಆಗುವಾಗ ಕೆಲವರು ನೆಲ ಬಿಡುವುದಕ್ಕುಂಟು. ಅದರ ಅರ್ಥ ಏನು? ನೆನಬಿಡುವುದು ಅಂತೇಳಿ ಪ್ರಾಯೋಗಿಕವಾಗಿ ಆಡುವುದಲ್ಲ. ತಾವು ತಮ್ಮ ನೆಲೆಯನ್ನು ಅರಿಯದೇ ವರ್ತಿಸುತ್ತಾರೆ. ತಮ್ಮ ವ್ಯವಹಾರ ಎನ್ನುವುದು ಅವರ ಮಿತಿಯನ್ನು ಮೀರಿ ನಿಲ್ಲುತ್ತದೆ. ಇಂತಹ ವ್ಯವಹಾರಗಳೇನುಂಟು ಅವುಗಳನ್ನು ಯಾವುದನ್ನು ನೀವು ಹೊಂದಿದವರಲ್ಲ. ನಿಮ್ಮ ಚರಿತ್ರೆ ಎನ್ನುವುದೇ ವಿಮಲವಾಗಿದೆ, ಅದರಲ್ಲಿ ದೋಷವನ್ನು ಕಾಣುವುದಕ್ಕೆ ಸಾಧ್ಯವಿಲ್ಲ ಎನ್ನುವ ಹಾಗೆ ತಂದೆ ತಾಯಿಯರು ಆಡಿದಂತಹ ಮಾತು. ಅವರ ಆಡಿದ್ದನ್ನು ನಂಬಬೇಕಾಗಿಲ್ಲ. ಯಾಕಂದ್ರೆ ಯಾವುದೇ ವ್ಯಕ್ತಿಯ ಕುರಿತಾಗಿ ಓರ್ವ ಹೊಗಳ್ತಾನೆ ಅಂತ ಆದ್ರೆ ಅದು ಅವರಿಗೆ ಏನೋ ಇಷ್ಟವಾಗಿ ಹೊಗಳಿಯೂ ಇರಬಹುದು. ಒಂದು ರೀತಿಯಲ್ಲಿ ಹಾಗಾದ್ರೆ ಮತ್ತೊಂದು ರೀತಿಯಲ್ಲಿ ಸಂಸರ್ಗದಿಂದಲೋ ಒಡನಾಟದಿಂದಲೋ ಅಥವಾ ತಿರುಗಾಟದಿಂದಲೋ
ಜೊತೆಯಾಗಿರುವಂತಹ ಸಂದರ್ಭದಲ್ಲಿ ವ್ಯಕ್ತಿಗಳು ಹೇಗೆ ಎನ್ನುವುದನ್ನು ನಾವೇ ಅರ್ಥ ಮಾಡಿಕೊಳ್ಳುವುದಕ್ಕೆ ಸಾಧ್ಯವಿರುತ್ತದೆ. ಮದುವೆಯಾದಂತಹ ಸಂದರ್ಭ ನನ್ನ ಮನಸ್ಸಿನಲ್ಲಿ ಮೂಡಿದಂತಹ ಏನೋ ಒಂದು ಭಯ, ಎಲ್ಲಾ ಹೆಣ್ಣು ಮಕ್ಕಳಿಗೆ ಇದ್ದಂತಹ ಭಯವೇ ಹಾಗೆ. ಸಹಜ. ತಾನಿನ್ನು ಗಂಡನ ಮನೆಯನ್ನು ಸೇರುವವಳಿದ್ದೇನೆ, ಎಲ್ಲರೂ ಅಪರಿಚಿತರಾಗಿರ್ತಾರೆ, ನಾ ಸಂಸಾರವನ್ನು ಹೇಗೆ ನಡೆಸಬಹುದು, ಕೈ ಹಿಡಿದಂತಹ ಪತಿದೇವರು ಯಾವ ರೀತಿಯಾಗಿ ನನ್ನಲ್ಲಿ ನೋಡಿಕೊಳ್ತಾರೋ, ನನ್ನೊಡನೆ ಯಾವ ಭಾವವನ್ನು ತಳೆದಿದ್ದಾರೋ ಎನ್ನುವಂತಹ ಅನೇಕ ಶಂಕೆಗಳು ಮನಸ್ಸಿನಲ್ಲಿ ಮೂಡಿದಂತಹ ಪ್ರಾರಂಭದ ದಿನದಲ್ಲಿ ಅದನ್ನೆಲ್ಲವನ್ನು ನಿವಾರಣೆಗೊಳಿಸಿದವರು ನೀವು. ಸರಿ ಸರಿ. ಆದ್ದರಿಂದ ಅಪ್ಪ ಮಾಡಿದಂತಹ ಮಾತು ಅದು ಸತ್ಯ ಎನ್ನುವುದನ್ನು ನೀವು ತೋರ್ಪಡಿಸಿದ್ದೀರಿ. ಸರಿ. ಹೀಗೆ ನಿಮ್ಮೊಂದಿಗೆ ನಾ ಜೀವನವನ್ನು ಕಳೆಯುತ್ತಾ 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 ಮುಂದೆ ಮುಂದೆ ಬಂದವಳಿದ್ದೆ. ಯಾವುದೇ ರೀತಿಯಾದಂತಹ ಸಂಶಯವಾಗಲಿ, ಕುಂದು ಕೊರತೆಗಳಾಗಲಿ, ಜೀವನದಲ್ಲಿ ಎಡರು ತೊಡರುಗಳು ಇದ್ದದ್ದು ಸಹಜವೇ. ಆದರೂ ಕೂಡ ಅವುಗಳನ್ನೆಲ್ಲ ಮೆಟ್ಟಿ ನಿಲ್ಲಬೇಕು ಎನ್ನುವಂತಹ ಧೈರ್ಯದ ಮಾತುಗಳನ್ನು ಕಾಲ ಕಾಲಕ್ಕೆ ಸರಿಯಾಗಿ ಒದಗಿಸುತ್ತಾ ನನ್ನನ್ನು ಪ್ರೋತ್ಸಾಹಿಸುತ್ತಾ ನಿಮ್ಮ ಜೊತೆ ಸಂಸಾರವನ್ನು ಕಳೆದುಕೊಂಡು ಹೋಗುವುದಕ್ಕೆ ಉಪಕಾರಿಯಾಗಿದ್ದೀರಿ. ಸ್ವಾಮಿ, ಏನು ರಾಜಸಭೆಗೆ ಬಂದಾಕ್ಷಣವೇ ಯಾಕೆ ಬಂದೆ? ಹೌದು, ನಿನ್ನ ಮುಖದಲ್ಲೇನೋ ಬದಲಾವಣೆ ಇದೆ ಸರಿ ಸರಿ ಎನ್ನುವುದನ್ನು ನೀವು ಅರ್ಥ ಮಾಡ್ತೀರಿ ಅಂತಾದ್ರೆ ನನ್ನನ್ನು ಎಷ್ಟು ಅರಿತುಕೊಂಡಿದ್ದೀರಿ ಎನ್ನುವುದೇ ಸ್ಪಷ್ಟವಾಗಿದೆ. ಕೇವಲ ಮುಖಭಾವನೆಯ ವ್ಯತಿರಿಕ್ತ ಭಾವನೆಗಳು ಅರ್ಥ ಮಾಡಿಕೊಳ್ಳುವುದಕ್ಕೆ ಮನಸ್ಸಿನ ಒಳಹೊಕ್ಕವರಿಗೆ ಮಾತ್ರ ಸಾಧ್ಯವೇ ಹೊರತು ಇನ್ನಾರಿಂದಲೂ ಸಾಧ್ಯವಾಗುವುದಕ್ಕಿಲ್ವಲ್ಲ. ಬೇರೇನೂ ಅಲ್ಲ ಸ್ವಾಮಿ. ಮತ್ತೆ ಕಾಲ ಯಾವುದು ಎನ್ನುವ ಹಾಗೆ ನಾವು ಇದನ್ನು ಆಲೋಚಿಸಬೇಕು. ಕಾಲ? ಹೌದು, ಕಾಲದ ಬಗ್ಗೆ ಯೋಚನೆ. ಹೌದು ಸ್ವಾಮಿ. ಏನದು? ಇದು ವಸಂತ ಮಾಸ ಅಲ್ವೇ? ವಸಂತ ಮಾಸ. ಹೌದು. ಕೆಲವರು ಕೆಲವು ಮಾಸಗಳಲ್ಲಿ ಕೆಲವು ಆಚರಣೆಗಳನ್ನು ಮಾಡುವುದಕ್ಕುಂಟು. ಕೆಲವು ಆಚರಣೆಗಳು ಇಂಥದ್ದೇ ಮಾಸದಲ್ಲಿ ಆಚರಣೆ ಮಾಡಬೇಕು ಎನ್ನುವ ಹಾಗೆ ಶಾಸ್ತ್ರ ನಿಯಮಗಳು ಉಂಟು. ಈಗ ವಸಂತ ಕಾಲದ ನಿಯಮ ಹೇಗೆ? ಎಲ್ಲವೂ ಚಿಗುರೊಡೆಯುವುದಕ್ಕೆ ಪ್ರಾರಂಭವಾಗುವುದು. ಅದು ಹೌದು. ಇದು ಪ್ರಕೃತಿಯಲ್ಲಿ ನಾವು ಕಾಣುವಂಥದ್ದು. ಇದು ಪ್ರಕೃತಿಯಲ್ಲಿ ನಾವು ಕಂಡರೆ ನಮ್ಮ ಮಾನಸಿಕವಾಗಿ ನಾವು ಕಾಣುವುದಕ್ಕೆ ತೊಡಗಿದ್ರೆ ನಮ್ಮ ಮನಸ್ಸಿನಲ್ಲಿ ಆಶೆ ಎನ್ನುವುದು ಉದ್ಭವಿಸುವುದಕ್ಕೆ ಸಾಧ್ಯ ಉಂಟು. ಹೆಣ್ಣು ಮಕ್ಕಳೇ ಮೊದಲು ಹುಟ್ಟುವುದು ಮೊದಲು. ಅಂದ್ರೆ ಏನೋ ಒಂದು ಹೊಸತನವನ್ನು ನಾವು ಕಾಣಬೇಕು, ಅದರಲ್ಲಿ ಪರಿಶುದ್ಧತೆಯನ್ನು ಹೊಂದಿರಬೇಕು ಎನ್ನುವಂತಹ ಕಾರಣಕ್ಕಾಗಿ ಈ ಕಾಲವನ್ನೊಮ್ಮೆ ನಾನು ಸಿಂಹಾವಲೋಕನವನ್ನು ಮಾಡುವುದಕ್ಕೆ ಹೊರಟ್ರೆ ಇದರಿಂದ ಒಂದು ಪ್ರಯೋಜನ ಉಂಟು ನಮಗೆ ಅಂತ ನಾ ಭಾವಿಸುವುದು. ಹೌದಾ? ಏನು ಪ್ರಯೋಜನ? ನಾನು ಆಡಿದ್ರೆ ನೀವು ಅದನ್ನು ತಿರಸ್ಕರಿಸುವುದಕ್ಕೆ ಸಾಧ್ಯವಿಲ್ಲ ಎನ್ನುವಂತ ನಂಬಿಕೆಯೂ ನನಗುಂಟು. ಏನು ಬಲ್ಲಿರ? ಯಾವ್ದದು? ನಾವು ಉಪವನಕ್ಕೆ ತೆರಳಬೇಕು. ಉಪವನಕ್ಕೆ ತೆರಳಿ ಅಲ್ಲಿರುವಂತಹ ಪ್ರಕೃತಿ ಸೌಂದರ್ಯವನ್ನು ನೋಡಬೇಕು, ಅದನ್ನು ನಾವು ಆಸ್ವಾದಿಸಿಕೊಳ್ಳಬೇಕು, ಸ್ವಲ್ಪ ಅನುಭವಿಸಬೇಕು. ಮಾತ್ರವಲ್ಲ, ಸತಿಪತಿಯರಾದಂತಹ ನಾವು ಜೊತೆಯಾಗಿದ್ದುಕೊಂಡು ರಮಿಸುತ್ತಾ ನಮ್ಮ ಕಾಲವನ್ನು ನಾವು ಕಳೆದುಕೊಳ್ಳಬೇಕು ಎನ್ನುವ ಹಾಗೆ ಮನಸ್ಸು ಹಂಬಲಿಸುತ್ತಾ ಇದೆ. ಅದಕ್ಕೆ ನೀವು ಅನುವು ಮಾಡಿಕೊಡ್ತೀರೇ? ಈ ವಿಚಾರವೇ ನೀ ಬೇಸರಿಸದೆ
ಮುಖಿ ಒಳಗೆ ಮುಖಿ. ಈಗ ಗೊತ್ತಾಯ್ತು ಏನು ನಿನ್ನ ಮನದಲ್ಲಿರುವಂತಹ ಇಚ್ಛೆ ಯಾವುದು, ಬಯಕೆ ಯಾವುದು. ಈಗ ತಿಳಿಯಿತು. ಯಾಕಂದ್ರೆ ಹೆಣ್ಣು ಮಕ್ಕಳಿಗೆ ನಾನು ಮೊದಲೇ ಹೇಳಿದ್ದೇನಲ್ಲ, ಈ ವಸಂತ ಮಾಸದಲ್ಲಿ ಕೆಲವು ಬಯಕೆಗಳು, ಕೆಲವು ಆಶೆಗಳು ಹುಟ್ಟಿಕೊಳ್ಳುವುದು ಸಹಜ. ನೀನನ್ನ ಕೈ ಹಿಡಿದಂತ ಧರ್ಮ ಪತ್ನಿ, ಇದನ್ನು ನಾನು ಒಪ್ಪಿಕೊಂಡಿದ್ದೇನೆ. ಪತಿಯ ಇಚ್ಛೆಗೆ ನೀನು ನಡೆಯುವಂತ ಸಾಮರ್ಥ್ಯ ನಿನ್ನಲ್ಲಿ ಉಂಟು, ಅಂತ ನೈಜತೆ ನಿನ್ನಲ್ಲಿ ಉಂಟು ಎಂಬುದನ್ನು ನಾನು ತಿಳಿದವನಾಗಿದ್ದೇನೆ. ಯಾವುದೇ ಕಾರಣಕ್ಕೆ ನಿನ್ನ ಆಸೆಯನ್ನು ಇಷ್ಟರವರೆಗೆ ನಾನು ಕಡೆಗಣಿಸನಲ್ಲ, ತೃಣೀಕಾರ ಮಾಡಿದವನಲ್ಲ. ಆಶೆಗೆ ನಾನು ಪೂರೈಕೆಯನ್ನು ನೀಡಿದ್ದೇನೆ. ಹಾಗಂತಾದ್ಮೇಲೆ ಇನ್ನು ವನವನ್ನು ಸಂಚರಿಸಬೇಕು. ವಸಂತ ಕಾಲದ ಈ ಶುಭ ಮಾಸವನ್ನು ಸಂತೋಷದಿಂದ ಕಳೆಯಬೇಕು. ನಿನ್ನ ಆಸೆ ತಾನೇ? ಹೌದೌದು, ನಿನ್ನ ಆಸೆ ಇರಬಹುದು. ಆದರೆ ನಾನು ಈಗ ಬರುವಂತ ಸ್ಥಿತಿಯಲ್ಲಿ ಇಲ್ಲ. ಯಾಕೋ? ಕಾರಣ ಉಂಟು. ಓ ಮಡದಿ ಮಣಿ, ಯಾಕಂದ್ರೆ ನಾನು ರಾಜಕಾರಣದಲ್ಲಿರುವವ. ರಾಜನೀತಿಯಲ್ಲಿ ಅದು ಅನೇಕ ರೀತಿಯಾದ ಸಮಸ್ಯೆಗಳಿರ್ತವೆ ಪ್ರಜೆಗಳದ್ದು. ಯಾಕಂದ್ರೆ ಪ್ರಜೆಗಳೆಲ್ಲರನ್ನು ತಮ್ಮ ಮಕ್ಕಳಂತೆ ಸಲಹಬೇಕಾದದ್ದು ರಾಜನಾದವ ಕರ್ತವ್ಯ. ಪ್ರಜೆಗಳ ನಾಡಿಗಾಗಲಿ ಅಥವಾ ನಮ್ಮ ನಾಡಿಗಾಗಲಿ ಯಾವುದೇ ರೀತಿಯಾದ ತೊಂದರೆ ಬಂತು ಅಂತಾದರೆ ಅದಕ್ಕೆ ಸರಿಯಾದಂಥ ನಿವಾರಣೆಯನ್ನು ಮಾಡತಕ್ಕವನೇ ರಾಜ ಪದವಿ ನನ್ನಲ್ಲಿ ಉಂಟು. ಅಂತ ರಾಜ ಪದವಿ ನನ್ನಲ್ಲಿರುವಾಗ ನಿನ್ನ ಆಶೆಯನ್ನು ನೆರವೇರಿಸಬೇಕಾದ್ದು ನನ್ನ ಕರ್ತವ್ಯ. ಹಾಗಾದ್ರೆ ಒಬ್ಬಳೇನಾ ಹೇಗೆ ವನವನ್ನು ಸಂಚರಿಸಲಿ? ನೀವು ಬರಬೇಕು ಅಂತಲ್ವೇ ನನ್ನ ಆಶೆ. ಇನ್ನು ಒಬ್ಬರನ್ನೇ ಕಳಿಸಲಿಕ್ಕೆ ನನಗೆ ಮನಸ್ಸಿಲ್ಲ. ಹಾಗಂತಾದ್ಮೇಲೆ ಕಳಿಸಬೇಕೆಂಬ ಆಶೆ ನನಗುಂಟು. ಏಕಾಂಗಿಯಾಗಿ ನೀನು ಹೋಗತಕ್ಕವಳಲ್ಲ, ಹೋಗುವವಳಲ್ಲ, ನಾನು ಕಳಿಸುವವನಲ್ಲ. ಜೊತೆಗಳು ಹೋಗ್ಬೇಕು. ನಮ್ಮವರಿದ್ದಾರೆ, ನಿನ್ನ ಸಮೀಪವರ್ತಿಗಳು, ನಿನ್ನ ಸ್ನೇಹಿತರೆಲ್ಲ ಇದ್ದಾರಲ್ಲ. ಇದ್ದಾರೆ, ಆದ್ರೆ ನಿಮ್ಮ ಜೊತೆ ಸಖಿಯರೊಂದಿಗೆ ಹೋಗಬಹುದು. ಆದ್ರೆ ನಿಮ್ಮ ಜೊತೆ ಹೋದಾಗ ಆಗುತ್ತದೆ, ನಿಮ್ಮೊಡನೆ ರಮಿಸಿದಂತ ಅವರಲ್ಲಿ ರಮಿಸುವುದಕ್ಕಾಗ್ತದೆ. ಹೌದೌದು, ಆಶೆಯನ್ನು ನೀನು ಇಟ್ಟುಕೊಂಡಿದ್ದಿ. ಆದರೆ ರಮಿಸುವುದಕ್ಕೆ ಇದು ಕಾಲವಲ್ಲ. ಅದು ಸಹ ಕಾಡಿನ ಪ್ರದೇಶದಲ್ಲಿ. ನಾನು ಹೇಳ್ತೀನಲ್ಲ, ಏಕಾಂತದಲ್ಲಿ ನನಗೆ ಕೆಲವು ರೀತಿಯಿಂದ ರಾಜನೀತಿಗಳುಂಟು, ರಾಜ್ಯ ಸಮಸ್ಯೆಗಳುಂಟು. ಅದನ್ನು ಬರುವುದೇ ಇಲ್ವೇ? ನಾನು ಬರುವುದಿಲ್ಲ. ಮತ್ತೆ ಅದರ ಬದಲಿಗೆ ಸಖಿಯರು ಇರ್ತಾರಲ್ಲ, ಅವರನ್ನು ಕರೆದುಕೊಂಡು ಹೋಗಿ ನೀನು ಅವರೊಟ್ಟಿಗೆ ಯಾವುದೇ ರೀತಿಯ ನಿನ್ನ ಬಯಕೆ ಉಂಟು ಅದನ್ನು ಈಡೇರಿಸಿಕೊಂಡು ಸಮಯಕ್ಕೆ ಸರಿಯಾಗಿ ಈ ನಮ್ಮ ಆಸ್ಥಾನವನ್ನು ಅಥವಾ ನಮ್ಮ ಅಂತಃಪುರವನ್ನು ಬಂದು ಸೇರು ಸಭೆ. ಅಷ್ಟೇ ನನ್ನ ಸಲಹೆ. ಅಷ್ಟೇ ಆಡು. ನನಗೆ ಒಪ್ಪಿಕೊಂಡಲ್ಲ. ಅಲ್ಲ, ಒಪ್ಪಿಗೆ ಪೂರ್ಣ ಪ್ರಮಾಣದಲ್ಲಿ ನಾನು ಒಪ್ಪುತ್ತೇನೆ ಅಂತ ಆಡುವುದಕ್ಕಾಗುವುದಿಲ್ಲ. ನೀವಿಲ್ಲ ಎನ್ನುವ ಹಾಗೆ ಮನದಲ್ಲಿ ಬೇಸರ ಇರುವುದು ಹೌದು. ಮತ್ತೆ ಆದ್ರೂ ಬರಬಹುದೇ? ಓ ಹಾಗೆ. ಸರಿ, ನನ್ನ ಸಮಸ್ಯೆ ಪರಿಹಾರವಾದರೆ ಹೆಂಡತಿಯಾದವಳ ಆಶೆಯನ್ನು ನೆರವೇರಿಸಬೇಕಾದ್ದು ಅದು ಗಂಡನಾದವನ ಕರ್ತವ್ಯ. ನನಗೆ ಸರಿಯಾದಂಥ ಸಂದರ್ಭ ಬಂದರೆ ಖಂಡಿತ ಬಂದು ಬರುತ್ತೆ. ಸರಿ ಸರ್, ಬೇಸರ ಮಾಡಬೇಕು. ಸರಿ, ಅವರನ್ನು ಕರೆದುಕೊಂಡು ಹೋಗಿ ಆದಷ್ಟು ಬೇಗ ಬಂದು ಕೊಟ್ಟಿದ್ದಾರೆ ಅಪ್ಪಣೆ ಅಂತಾದ್ರೆ ಸಖೀಗಣವನ್ನ ಸೇರಿಸಿಕೊಳ್ಳಬೇಕು. ವಸಂತ ಮಾಸವನ್ನು ಆಚರಣೆಗೊಳಿಸಬೇಕು. ಅದಕ್ಕಾಗಿ ತೆರಳುತ್ತೇನೆ ವನದರಿಗೆ. ಜಾನೆ ಮೂಡಿ ಮದಗಲೇ ಆನೆಯನ ಉಪವನದಿ ನಡೆಯುತ್ತ ಮಾನಿನ ಮಣಿಯೋರ್ವಡಿರೆ ಯಾರದು ಆದಾದ ಬಗೆ ಅತಿ ದೂರದಿ ಕಾಣಲಾಗ ದಾನವಗೆ ಸತಿ ದೂರದಿ ಕಾಣಲಾಗ ಸುತರನ್ನು ಪಡೆಯುವ ಉದ್ದೇಶದಿಂದ ಕನ್ಯೆಯನ್ನು ಸೇರಬೇಕೆಂಬ ಮನವನ್ನು ಹೊತ್ತು ತಿರುಗಾಡ್ತಿರುವಂತಹ ಸಂದರ್ಭದಲ್ಲಿ ಎಲ್ಲಿ ಹೆಣ್ಣು ಸಿಗುತ್ತಾಳೆ ಎಂಬುದಾಗಿ ಕಾಯುತ್ತಾ ಇದ್ದೆ. ಏನದು ಯಾರೋ ಓರ್ವಾಕಿ ಕಾಡಿಸ್ತಾ ಇದ್ದಾಳೆ. ಅದೆಷ್ಟೋ ಹೆಣ್ಣು ಮಕ್ಕಳ ಮಧ್ಯದಲ್ಲಿ ಓರ್ವಾಕಿ ತರುಣಿ. ಒಳಿತಾಯ್ತು ಇದೇ ಅಲ್ವೇ ಸಮಯ ಅಂದ್ರೆ. ಒಳಿತಾಯ್ತು, ನಾನು ಬಯಸಿದ್ದು ಅದನ್ನೇ. ಇವಳನ್ನು ಹೋಗಿ ಸೇರಿದ್ರೆ ನಾನು ಬಯಸಿದ್ದು ನನಗೆ ಸಿಗುತ್ತದೆ, ಸುತರನ್ನು ಪಡೆಯಬಹುದು. ಹಾಗೆಂದ ಮಾತ್ರಕ್ಕೆ ಹೀಗೆ ಹೋಗುವುದೇ ತರವಲ್ಲ.
ನನ್ನ ಈ ರೂಪವನ್ನು ಕಂಡ್ರೆ ಇದ್ದವಳು ಓಡಿ ಹೋದಳು, ಮತ್ತೆ ನಮಗೆ ಏನು ಇಲ್ಲ ಅಂತ ಆಗ್ತದೆ. ಗುರುಗಳು ಹೇಳಿದ್ದು ಹೇಗೆ? ಕಾಪಾಟದಿಂದ ನಿನ್ನ ಕೆಲಸವನ್ನು ಸಾಧಿಸು. ನಮಗೇನು ಕಷ್ಟವಾ? ಅನಿಮಾದಿ ಅಷ್ಟಸಿದ್ಧಿಗಳನ್ನು ಬಲ್ಲವರು, ಯಾವ ಕ್ಷಣದಲ್ಲಿ ಯಾವ ರೂಪವೂ ಆದಿತು. ಇವರನ್ನು ಮೋಸ ಮಾಡಬೇಕಿದ್ರೆ ಈ ಸಲ ಒಂದು ವೇಷ ಮಾಡಬೇಕು. ಅದು ಯಾವ ವೇಷ? ಅದೇ ಉಂಟಲ್ಲ, ಯಾರನ್ನು ನಂಬದಿದ್ರು ಹೆಣ್ಣು ಮಕ್ಕಳು ಬ್ರಾಹ್ಮಣರನ್ನು ನಂಬುತ್ತಾರೆ. ಹಾಗಾಗಿ ಕಪಟ ವಿಪ್ರಣ ವೇಷವನ್ನು ಧರಿಸಿ ಈ ಕ್ಷಣವೇ ಪ್ರಕಟಗೊಳ್ಳುತ್ತೇನೆ. ಸಂತೈಸಿಕೊಳ್ಳಿ. ನೆಲ್ಲಿ ಅಂದರೆ ಎಲ್ಲಿಂದ ಕೊಡಲಿ? ಅದಲ್ಲ, ಅದಿಲ್ಲಿ ಯಾರಲ್ಲಿ ಮರದಲ್ಲಿ ಇರಬಹುದು. ಮತ್ತೆ ನೀನು ಕೇಳ್ತಿ ನಿಲ್ಲಿ. ನಿನಗಾದರೆ ಸುಲಭ ಉಂಟು. ನೆಲ್ಲಿ ಮರದ ಹತ್ತಿರ ಹೋಗಿ ಹೀಗೆ ಕೈಗೆ ಹೇಳ್ಕೊತಾನೆ, ನನಗೆ ಸಿಗುತ್ತಾನೆ. ಆಗ ಆಡಿದ್ದಲ್ಲ, ಫಲಗಳ ಕುರಿತಾಗಿ ಆಡಿದ್ದಲ್ಲ. ನಿಲ್ಲಿ ಅಂತ ನಾ ಆಡಿಕೊಂಡದ್ದು. ನಿಲ್ಲಿ ಅಂತಲ್ಲ, ಸಾವರಿಸಿಕೊಳ್ಳಿ ಅಂತ. ಅಂಗಡಿಯೂ ದೂರ. ಹೌದಾ? ಯಾವ್ದ್ರದ್ದು? ನಿನ್ನೆಲ್ಲಿ ಕೈ ಇತ್ತು? ಅದಲ್ಲ, ಕೇಳಿಸುವುದು. ಓ, ನೀವು ಗ್ರಾಮ್ಯ ಭಾಷೆಯಲ್ಲಿ ಮಾತನಾಡ್ತಾ ಇದ್ದೀರಿ. ಹೌದಾ? ಕೇಳಿಸುವುದು ದೂರ, ಮತ್ತೆ ಬೆಳಕು ಕಡಿಮೆ. ಹೌದು, ದೃಷ್ಟಿದೋಷ ಇರಬಹುದು. ಹೌದು. ನೀವು ನಿಂತಲ್ಲಿ ನಿಲ್ಲುವುದಿಲ್ಲ, ಓಡಾಡ್ತೀರಿ. ನಿಲ್ಲಬೇಕು ಅಂತ ಮನಸ್ಸು ಹಂಬಲಿಸಿದ್ರೆ ದೇಹ ಕೇಳುವುದಿಲ್ಲ. ನಿಲ್ಲಬೇಕು ಅಂತ ನಾನು ಹೇಳಿದ್ದು. ಹೌದು, ಒಳಗಿಂದ ನಿಲ್ಲಿಕ್ಕೆ ಬಿಡುವುದಿಲ್ಲ. ಯಾಕೆ? ಬಲ ಇಲ್ಲ. ಅದಕ್ಕೊಂದು ಊರುಗೋಲು, ಅದನ್ನೇ ಆಧರಿಸಿ ಮುಂದೆ ಮುಂದೆ ಹೋಗುವುದು. ಅದು ಹಾಗೆ ನೀವು ಹೇಳಿದಾಗ ಕೇಳುವುದಿಲ್ಲ. ಕೆಲವೊಂದು ಬಾರಿ ನೆಲವೇ ಸರಿ ಇರುವುದಿಲ್ಲ. ಅದು ನನ್ನ ಮಗ. ಇವ ಯಾರು? ಶಿವನೇ. ಅಯ್ಯೋ, ಜೀವ ಇಲ್ಲದಕ್ಕೆಲ್ಲ ನೀವು ಮಗ ಅಂತ ಹೇಳಿದ್ರೆ ಹೇಗೆ? ಕಾರಣ ಉಂಟು. ಈಗ ಮುಪ್ಪಿನ ಕಾಲದಲ್ಲಿ ಸಂಸಾರಿಗಳಲ್ಲಿ ಆಧರಿಸುವವರು ಮಕ್ಕಳಲ್ವ? ಹೌದು. ನನಗೆ ಯಾರೂ ಇಲ್ಲ, ಹಾಗಾಗಿ ಇದನ್ನೇ ನಾನು ಮಗ ಅಂತ ನಂಬಿಕೊಳ್ಳುವುದು. ಹೌದು ಹೌದು, ಸರಿ ಸರಿ. ಇದು ಹೇಳಿದ ಹಾಗೆ ಯಾರಮ್ಮ 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 ಬಂದವಳು? ಕಾಣದು ಕಣ್ಣು, ಕಾಣದು ಕಣ್ಣು. ಯಾರಮ್ಮ ಬಂದವಳು? ಯಾರಮ್ಮ ಬಂದವಳು? ಯಾರಮ್ಮ ಬಂದವಳು? ಕಾಣದ ಕಣ್ಣು, ಯಾರೇ ಮನೆಯ ಹೇಳೋ ಏಕೆ ಓರಳೆ ವನದೊಳೆ ಬಾಲೆ ಇರಿದು ಒರಳೆ ಕೀರ್ತಿ ಬನದೊಳು ಓರ್ವಳೆ ಏಕೆ ಬಾಲೆ ಯಾರ ವಲ್ಲಭಯೋನಿ ಬನ್ನಿ ಪೂಜೆ ಯಾರಮ್ಮ ಬಲ್ಲವಳು? ಕಾಣದ ಕಣ್ಣು ಮಾರಿ ಮಣಿಯ ಹೇಳೋ ನಿಮ್ಮನ್ನು ಹಿಡಿದು
ಹಿಡಿದು ನಿಲ್ಲಿಸೋಣವೇ? ನಿಮ್ಮ ಮೈ ಮುಟ್ಟುವುದಕ್ಕೂ ಹೆದರಿಕೆ ಆಗ್ತದೆ ಯಾಕೆ? ಅದ್ಯಾಕೆ ಅಷ್ಟು ವಯಸ್ಸಿದೆ? ಅಲ್ಲ ಹಾಗಲ್ಲ, ಸುಕ್ಕುಗಟ್ಟಿದ ಚರ್ಮ, ಮಾಂಸ ಕಾಣುವುದೇ ಇಲ್ಲ, ಒಂದು ಎಲುಬಿನ ಹಂದರ ಅಂತ ಆಡಿಕೊಳ್ಳಬಹುದಷ್ಟೇ. ಒಂದು ವೇಳೆ ನಾ ಮುಟ್ಟಿ ಎಳೆಯುವುದಕ್ಕೆ ಪ್ರಾರಂಭ ಮಾಡಿದ್ರೆ ಎಲುಬು ಬೇರೆ ಚರ್ಮ ಬೇರೆ. ಈ ಕೈ ನನ್ನ ಕೈಯಲ್ಲಿ ಬಂದ್ರೆ ನಾನೇನು ಮಾಡುವುದು? ನಿನಗೆ 5ರಲ್ಲಿ ಒಂದು ಬರ್ತದಲ್ಲ, ಅದಿದ್ದು ಅದಿದ್ದು 5ರಲ್ಲಿ 5ರಲ್ಲಿ ಒಂದು ಅಂದ್ರೆ ಬ್ರಹ್ಮ ಹತ್ಯಾ ದೋಷ ನನಗೆ ಬರುವುದಿಲ್ವೇ? ಈಗ ನಾನು ಸ್ವಲ್ಪ ದಷ್ಟಪುಷ್ಟವಾಗಿ ಇದ್ರೆ ಕಾಣುವುದಕ್ಕೆ ಸ್ವಲ್ಪ ಉರುಟಾಗಿ ಇರ್ತಿದ್ರೆ ನೀನು ಅಯ್ಯೋ ಹಾಗಲ್ಲ, ನಾನು ಆಡಿದ್ದು ಅಂತ ಅದರಲ್ಲಿಯೂ ಸ್ವಲ್ಪ ಭಯ ನನಗುಂಟು. ಹಾಗೆ ಈಗ ನೋಡಿದ್ವಿ ಹೇಳಿದಾರೆ. ಸರಿ, ಏನು ಮಾಡೋಣ ಹೇಳು? ಯಾವುದು? ವಯಸ್ಸು ಯಾರಿಗೂ ವಯಸ್ಸಾಗಲಿಕ್ಕೆ ಮನಸ್ಸಿಲ್ಲ. ಹೌದಪ್ಪ, ಹೌದು. ದಿನ ಕನ್ನಡಿ ನೋಡುವುದು ಹೇಗೆ, ಎಲ್ಲಿಯಾದರೂ ಎಡೆಯಲ್ಲಿ ಬಿಳಿ ಆಯ್ತು ಕರ್ಮ ಹಾಗೆ ಅಂತ ಅದಕ್ಕೆ ಇದು ಕಟ್ಟಿದ್ದ ಮುಂದೆ ಕಾಣಬಾರದು ಎನ್ನುವ ಕಾರಣಕ್ಕಾಗಿ ಕಟ್ಟಿದ್ದ. ಮತ್ತೆ ಈಗ ನಾವು ಏನೇ ಪ್ರಯತ್ನ ಮಾಡಿದ್ರು ವಯಸ್ಸಾಗಲಿಲ್ಲ ಅಂತ ತೋರಿಸುವುದಕ್ಕೆ ಹಲವು ಮಾರ್ಗಗಳುಂಟು. ಹೆಚ್ಚಿನವರೆಲ್ಲ ಅಯ್ಯೋ ದೇವರೇ ಅಲ್ಲಿಂದ ತರುವುದು, ಅದನ್ನು ಕಲಿಸುವುದು, ಮತ್ತೆ ಮೆಚ್ಚಿಕೊಳ್ಳುವುದು ಒಂದಷ್ಟು ಆಯ್ತಲ್ಲ. ಅದು ಕೃತಕವಾಗಿ ಅದರಷ್ಟು ಹೇಸಿಗೆ ಬೇರೆ ಉಂಟು, ಅದು ಗೊತ್ತಾಗುತ್ತದೆ. ಇವರು ಹಚ್ಚಿಕೊಂಡೇ ಬಂದಿದ್ದಾರೆ ಅಂತ ಕೆಲವರೆಲ್ಲ ಮುಖ ಬೋಳಿಸುವುದು ಕನ್ನಡಿ ಹತ್ತಿರ ಗೊತ್ತಾಗಬಾರದಲ್ಲ. ಮತ್ತೆ ಇದು ಒಂದು ಉಂಟಲ್ಲ ನಮ್ಮ ಪೌರುಷದ ಪಟಾಕಿ, ಇದಕ್ಕೆ ಕಪ್ಪು ಉಜ್ಜುವುದು. ಮಾರನೇ ದಿನ ಇದು ಕಪ್ಪೆ ಕಾಣುವುದು, ಇದರಲ್ಲಿ ಬಿಳಿ 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 ಬರುವುದು, ಎಲ್ಲ ಬರುವುದು, ರಾತ್ರಿ ಎಲ್ಲವೂ ಹಾಳಾಗುದು. ಹುಣ್ಣಿನ ಮಾಸೆ. ಮತ್ತೊಂದು ಮಾರ್ಗ ಉಂಟು, ಅಮೃತ ಸೇವಿಸಿದ್ರೆ ಜರಾಮರಣ ವರ್ಜಿತರಾಗಿದ್ದಾರೆ. ಅದು ಕುಡಿಬೇಕಿದ್ರೆ ಮೇಲೆ ಹೋಗಬೇಕು. ಹೌದು, ಆಡಿದ್ದು ನಮಗ ಆಗುವುದಿಲ್ಲ, ಪ್ರಾಪಂಚಿಕರಿಗೆ ಅದು ಸಾಧ್ಯವಿಲ್ಲ. ನೋಡಮ್ಮ, ನಾನು ಬ್ರಾಹ್ಮಣ, ವಯಸ್ಸು ಆಯ್ತು, ಆದ್ರಿಂದ ಕಣ್ಣು ಕಾಣುವುದಿಲ್ಲ. ಸರಿ, ಈಗ ಮನಸ್ಸಿನಲ್ಲಿ ಬಹಳಷ್ಟು ಲವಲವಿಕೆ ಉಂಟು, ಉತ್ಸಾಹ ಉಂಟು, ಏನಾದರೂ ಮಾಡಬೇಕು, ಏನಾದರೂ ಆಯ್ತು ಆಯ್ತು, ನೀವು ಈಗಲೇ ಮಾಡೋದಕ್ಕೆ ತೊಡಗಬೇಕು. ಆದರೆ ಮನಸ್ಸೇ ಕುಣಿಯುವುದಲ್ಲದೆ ಇದು ಕೇಳುವುದಿಲ್ಲದೆ ಕೇಳುವುದಿಲ್ಲ. ಹಾಗಾಗಿ ಈಗ ನೀನು ನೋಡುವಾಗ ನನಗೆ ಪರಿಚಯ ಸ್ಥಳ ಅಂತ ಪರಿಚಯ ಹಿಡಿಬಹುದು ಅಂತ ಹೇಳಿದ್ರೆ ಕಣ್ಣು ಕಾಣುವುದಿಲ್ಲ, ಅದು ಕಾಣುವುದಿಲ್ಲ. ಎಲ್ಲಿಯಾದರೂ ಸ್ವರದಿಂದ ಗುರುತಿಸೋಣವೇ, ಕಿವಿಯು ಕೇಳಿಸುವುದಿಲ್ಲ, ಸಾವು ಕೇಳುವುದಿಲ್ಲ, ಎರಡೂ ಸಮಸ್ಯೆ. ಹಾಗಾಗಿ ನಿನ್ನನ್ನು ಕಾಣುವಾಗ ಅಪರಿಚಿತಳಾಗಿ ಕಾಣ್ತು. ಆದರೂ ಸರಿಯಾಗಿ ಅಡಿಮುಡಿ ನಿನ್ನ ಅಡಿ ಮುಡಿಯನ್ನೆಲ್ಲ ಗಮನಿಸಿದ್ರೆ ಒಬ್ಬಾಕೆ ರಾಣಿಯ ಹಾಗೆ ಕಾಣ್ತು. ಹಾಗಾದ್ದರಿಂದ ರಾಣಿಯಾದರೆ ರಾಜನು ಬೇಕು ಅಲ್ವಾ? ಹಾಗೆ ನಿನ್ನನ್ನು ಕಾಣುವಾಗ ಒಬ್ಬಂಟಿಯಾಗಿ ಇಲ್ಲಿಗೆ ಬಂದಿದ್ದು. ಇಲ್ಲಿಯ ಪರಿಸರ ನೋಡುವಾಗ, ಈಗಿನ ಪ್ರಸ್ತುತ ಕಾಲಮಾನವನ್ನು ನೋಡುವಾಗ ಈ ಸ್ಥಳಕ್ಕೆ ಒಬ್ಬೊಬ್ಬರು ಬರುವ ಹಾಗೆ ಇಲ್ಲವೇ, ಜೊತೆಯಾಗಿ ಬರಬೇಕಾಗಿತ್ತು. ಅದರ ಬದಲಾಗಿ ನೀನೊಬ್ಬ ಒಳಗೆ ಬಂದು ಇಲ್ಲಿ ಸುಮ್ಮನೆ ಏನೋ ತಿರುಗಾಡ್ತಾ ಇದ್ದೀಯಲ್ಲ, ಅದು ಏನು ಕಾರಣ? ಯಾರು ನೀನು? ನಿನ್ನ ಕೈ ಹಿಡಿದವನು ಯಾರು ಇಲ್ವೋ? ಇದ್ರೆ ಎಲ್ಲಿದ್ದಾನೆ? ಯಾಕೆ ಬರಲಿಲ್ಲ? ನಮನ ನಮನ ಪಾದಕ್ಕೆ ವಿಪ್ರದೀಕೆ ಮಧುರ ರಮಣನ ಸತಿಯೋ ಮಧುರ ರಮಣನ ಸತಿಯೋ ಸುಮಯ ಸಖಿಯರೊಂದಿಗೆ ಬಂದೆ ರಮೇಶ
ನಮನ ಪಾದಕ್ಕೆ ವಿಪ್ರವೇ ಅಂದರೆ ನಾನು ಹತ್ತಿರ ಬರೋದು ಯಾಕಂತ ಹೇಳಿದರೆ ನೀನು ಮಾತಾಡುವುದು ನನಗೆ ಕೇಳಿಸಬೇಕು, ನಾನು ಮಾತಾಡುವುದು ನಿನಗೆ ಕೇಳಿಸಬೇಕು. ಸರಿ. ದೂರ ಇದ್ರೆ ನನಗೆ ಹಾಗೂ ನನಗೊಮ್ಮೆ ತೋರಿಸ್ತೀರಿ? ಏನಪ್ಪ ತೋರಿಸೋದು? ಪಾದ ನಾವೆಲ್ಲ ಅದು ತಯಾರು ನಾವು. ಹೌದೇ? ಹಾಗಾದ್ರೆ ಇಂತಹ ಬ್ರಾಹ್ಮಣೋತ್ತಮನ ಪಾದವನ್ನು ಹಿಡಿದ್ರೆ ಎಂತಹ ಪಾಪಗಳು ನಶಿಸಿ ಹೋಗುತ್ತದೆಯಂತೆ, ಪುಣ್ಯ ಸಂಪಾದನೆಯಾಗುತ್ತದಂತೆ. ನಿಮ್ಮಲ್ಲಿರುವಂತಹ ಧನಾತ್ಮಕ ಚಿಂತನೆಗಳೆಲ್ಲವೂ ಕೂಡ ನಮ್ಮನ್ನು ಆವರಣಗೊಳಿಸುತ್ತದೆಯಂತೆ. ಹೌದು, ಬ್ರಾಹ್ಮಣರಂದ್ರೆ ಹೌದು, ಧರೆಯ ಅಮರರು. ಅಲ್ಲ, ಆಗ ಕೆಲವರು ಬುಸುಗುಟ್ಟಿದ್ದಾರೆ, ಭೂಮಿಯಲ್ಲಿರುವ ದೇವತೆಗಳು. ಹೌದು ಹೌದು, ಅಂದ್ರೆ ದೇವತ್ವವನ್ನು ನಿಮ್ಮಲ್ಲಿ ಕಾಣುವುದಕ್ಕೆ ಮಾತ್ರವೇ ಸಾಧ್ಯ ಅಲ್ವೇ? ಇದು ನೀವು ಬ್ರಾಹ್ಮಣರು. ಹೌದು ಹೌದು, ಸಂಶಯ ಉಂಟು? ಅಯ್ಯೋ ಹಾಗಲ್ಲ, ಕೆಲವರು ಆಡ್ತಾರೆ ಅಂತ ನಾವು ಬ್ರಾಹ್ಮಣರು ಅಂತ. ಬ್ರಹ್ಮಜ್ಞಾನ ಇದ್ದವ ಮಾತ್ರ ಬ್ರಾಹ್ಮಣ ಆಗುವುದು. ಅದು ಹೆಚ್ಚಿನವರೆಲ್ಲ ಬ್ರಾಹ್ಮಣ ದಂಪತಿಗಳಿಗೆ ಹುಟ್ಟಿಕೊಳ್ಳುವುದು ಅದೊಂದು ಹಾಕಿಕೊಳ್ಳುವುದು ಒಂದು ಸಿಗ್ತದಲ್ಲ, 3 ಕಾಸಿಗೆ ಇದನ್ನೆಲ್ಲ ಹಾಕಿಕೊಳ್ಳುವುದು. ನಾನು ಬ್ರಾಹ್ಮಣ ಆಗುದಿಲ್ಲ. ಜನ್ಮನ ಜಾಯತೆ ಜಂತು, ಕರ್ಮಣ ಜಾಯತೆ ದ್ವಿಜ, ವೇದಾಧ್ಯಯನತೆ ವಿಪ್ರ, ಬ್ರಹ್ಮಜ್ಞಾನೇತಿ ಬ್ರಾಹ್ಮಣ. ಇದು ತಿಳಿದ ಸುಲಭ ಉಂಟು ಬ್ರಾಹ್ಮಣ ಆಗಲಿಕ್ಕೆ? ಇಲ್ಲ, ಕಷ್ಟ ಉಂಟು. ಮನೆ ಬರಕ್ಕೆ ಮಣ್ಣು ಹಾಕಿಟ್ಟಿತ್ತು ನನ್ನ ಜಾತಿಯವರಲ್ಲಿ ಸಿಟ್ಟು. ಹಾಗೆ ಅಲ್ಲ, ಕೆಲವರ ಆಚಾರದಿಂದಲಾಗಿ ಒಳ್ಳೆಯವರಿಗೆ ಸಮಸ್ಯೆ ಆಗುವುದು ಅಂತ. ಹೌದು, ಆದ್ರೆ ನಿಮ್ಮಲ್ಲಿ ಹಾಗೆ ನಾ ಕಂಡವಳಲ್ಲ. ನೀವು ಬ್ರಾಹ್ಮಣರು ಅಂತೇಳಿ ಯಾಕೆ ನಾನು ಹೇಳಿದ್ದು? ನಿಮ್ಮ ಆಶೀರ್ವಾದದ ಪರಿ. ನಿಮ್ಮ ಕಾಲು ನೋಡಿದ್ರೆ ಸಾಕಲ್ಲ, ಗೊತ್ತಾಗುತ್ತದೆ ಅಲ್ವಾ ನೀವು ಬ್ರಾಹ್ಮಣರು ಅಂತೇಳಿ. ಹೌದು, ಈ ದೇಹದ ವರ್ಚಸ್ಸಿನಿಂದ ತೇಜಸ್ಸಿನಿಂದ ಇವರು ಯಾರು ಗುರುತಿಸಲಿಕ್ಕಾಗುತ್ತದೆ? ಸಾಧ್ಯ ಉಂಟು. ಗುರುತಿಸುವ ಕಣ್ಣು ಬೇಕು. ಹೌದು ಹೌದು, ಕಣ್ಣು ಎಲ್ಲರಿಗೂ ಇರ್ತದೆ, ಇರುವುದಿಲ್ಲ. ಆದರೆ ಈ ಕಣ್ಣಲ್ಲ, ಒಳಗಿದ್ದು ಅಂತರ. ಅದೇ ಕಣ ನಮನ ಪಾದ ಅಂತ ಅಂದರೆ ಇಬ್ಬರದು. ನೀವು ಗ್ರಾಮ್ಯ ಭಾಷೆ ಮಾತನಾಡುವುದೇ ಬೇಡ. ನಮಿಪ ಪಾದ ಅಂತ ಅದರ ಅರ್ಥ. ನಮಿಸುವಂತಹ ಪಾದ, ಅದಕ್ಕಾಗಿ ನಿಮ್ಮನ್ನು ಬ್ರಾಹ್ಮಣರು ಅಂತ ಹೇಳಿ. ನನ್ನ ಕುರಿತಾಗಿ ನೀವು ಆಡುವುದಕ್ಕೆ ತೊಡಗಿದ್ರಲ್ಲ, ನೀನು ರಾಜಕುಮಾರಿಯೇ ಹೌದು, ಮಹಾರಾಣಿಯೇ ಹೌದು ಅಂತ. ಅದು ದಿಟ್ಟ. ನಮಗೆಲ್ಲ ವಯಸ್ಸಾದ ಹಾಗೆ ಜ್ಞಾನಕ್ಕೂ ವಯಸ್ಸಾಗುತ್ತದೆ, ಪರಿಪಕ್ವ ಆಗುತ್ತದೆ. ಆದ್ದರಿಂದಲೇ ನಾವು ಇನ್ನೊಬ್ಬರನ್ನು ಕಂಡ ಕೂಡಲೇ ಗುರುತಿಸ್ತೇವೆ. ಹೇಗೆ? ನಾವು ಫರಂಗಿ ತಜ್ಞರು. ಫರಂಗಿ ತಜ್ಞರು. ಹೌದಪ್ಪ, ನಿಮ್ಮ ಅನುಭವಕ್ಕೆ ಶರಣು. ಹಾಗಾಗಿ ನಾ ಮಹಾರಾಣಿ ಹೌದು. ನೀವು ಕೇಳಿದ್ದೀರೋ ಮಥುರಾ ನಗರ? ಹೌದು, ಕೇಳಿದ್ದೀರಲ್ಲ. ಅಲ್ಲಿಗೆ ಮಹೇಂದ್ರ ನೆನೆಸಿಕೊಂಡವ ಮಧುರಾ ಮಹೇಂದ್ರ ಉಗ್ರನಿಶೇನರಲ್ವಾ? ಅವರಲ್ಲ, ಇಬ್ಬರಲ್ಲ, ಒಂದು ಹೆಸರು. ಅದರಲ್ಲಿ ಒಂದು ಅಕ್ಷರವನ್ನು ನೀವು ತೆಗಿಬೇಕು. ಯಾವುದನ್ನು? ನುಂಗಬೇಕಿಲ್ಲ. ನುಂಗ್ಲಿಕ್ಕೆ ಈಗ ಉಗ್ರಸೇನ ಮಹಾರಾಜರ ಮಡದಿ ನಾನು. ಹೌದು, ನನ್ನ ಹೆಸರು ಕೇಳಿದ್ದೀರಿ? ರುಚಿಮತಿ ಅಂತ. ರುಚಿಮತಿ ಅಂತ. ಅದು ನೀನು ಹೇಳಬೇಕು, ಕಾಣುವಾಗಲೇ ಗೊತ್ತಾಗಲಿಲ್ಲ. ಇದಕ್ಕಿಂತ ದೊಡ್ಡ ರುಚಿ ಬೇರೆ ಅಂತ. ಅದೆಂತದು? ಅದು ಅರ್ಥ ಆಗ್ಲಿಲ್ಲ ನನಗೆ. ಕೆಲವು ಹಣ್ಣುಗಳನ್ನೆಲ್ಲ ಕಾಣುವಾಗಲೇ ಗೊತ್ತಾಗುತ್ತದೆ. ಅದು ಹಣ್ಣಾಗಿ ಫಳನೆ ಹೊಳೆಯುವಾಗ ಅದರ ಒಳಗಿರುವ ರುಚಿ ಏನು ಅಂತ ಗಮನಿಸುವುದು. ಮಾತನಾಡುವ ಇದೊಂದು ಅರ್ಥಗಳು ಇದೆಯಲ್ಲ, ಬ್ರಾಹ್ಮಣರಿಗೆ ಮಾತ್ರ ಸಾಧ್ಯವೇ ಹೊರತು ನಮ್ಮಂತವರಿಗೆ ಅರ್ಥ ಆಗುವುದಕ್ಕಿಲ್ಲದಿಲ್ಲ. ರುಚಿ ಮತಿ. ಹೌದು, ಅಂದ್ರೆ ಮತಿ ಎನ್ನುವುದಷ್ಟು ರುಚಿ ಅಂತ ಅರ್ಥ ಅಲ್ಲ. ಒಳ್ಳೆ ಪಕ್ವವಾದಂತಹ ಮತಿ ಉಳ್ಳವಳು ಎನ್ನುವ ಕಾರಣಕ್ಕಾಗಿ ಇಟ್ಟಿರಬಹುದು. ಆಯ್ತಪ್ಪ, ಇರ್ಲಿ. ಈಗ ನಾನಿಲ್ಲಿ ಬಂದಂತಹ ಕಾರಣ, ಇದು ವಸಂತ ಕಾಲ, ವಸಂತ ಮಾಸ. ಈಗ ನೀವು ಆಡಿದ್ದು ಸತ್ಯ, ಜೋಡಿಯಾಗಿಯೇ ಬರಬೇಕು. ಈ ಕಾಲ ಇರುವುದೇ ಅದಕ್ಕೆ. ನಾನೊಬ್ಬಳೇ ಬಂದದ್ದಲ್ಲ, ನನ್ನ ಸಖಿಯರನ್ನು ಒಡಗೂಡಿಕೊಂಡು ನಾ ಬಂದದ್ದು. ನೋಡಿ ಹೂವಲ್ಲಿ ಇನ್ನೊಂದು ಹೊಡೆಯಲ್ಲಿ ಅವರು ಸುಮವನ್ನ ರಸುತ್ತ ಗುಂಪು ಸೇರಿಕೊಂಡು ಅಲ್ಲಿ ಜಿಂಕೆ ಮರಿಗಳ ಹಾಗೆ, ಕುದುರೆ ಮರಿಗಳ ಹಾಗೆ ಚಂಗನೆ ಜಿಗಿಯುತ್ತ ಕುಣಿಯುತ್ತ ಕುಪ್ಪಳಿಸುತ್ತಾ ಇದ್ದಾರೆ. ಹೌದು, ಅದು ಸರಿ. ನಾನು ಮಾತ್ರ ಒಬ್ಬಳೇ ಇದ್ದೇನೆ.
ಅದೇ ನನಗೆ ಈಗ ಆಶ್ಚರ್ಯ. ನಾನು ನನ್ನವರ ಜೊತೆ ಹೋಗಿ ಕೇಳಿದೆ, ಮತ್ತೇನು? ಬನ್ನಿ ಬನ್ನಿ ನನ್ನ ಜೊತೆ ಬನ್ನಿ, ವಸಂತ ಕಾಲಕ್ಕ ಇದು ವಸಂತ ಕಾಲ, ನಾವು ಜೊತೆಯಾಗಿ ಕೂಡಿ ರಮಿಸುವ ಎಲ್ಲ ಆಡಿದೆ. ಆದ್ರೆ ಅವ್ರು ಏನೋ ರಾಜಕಾರಣವಂತೆ, ಬರುವುದಕ್ಕಾಗುವುದಿಲ್ಲವಂತೆ, ಹೊಣೆಗಾರಿಕೆ ಹೊತ್ತ ತಲೆಯಂತೆ, ಕಿರೀಟ ಹೊತ್ತವರಿಗೆ ಕಿರುಕುಳ ತಪ್ಪುವುದಿಲ್ಲವಂತೆ, ಅದನ್ನೆಲ್ಲ ಬಗೆಹರಿಸಬೇಕಂತೆ, ಪ್ರಜಾ ಹಿತರಕ್ಷಣೆಯೇ ಮೇಲಂತೆ. ಹಾಗಾಗಿ ಅವರಲ್ಲೇ ಉಳಿದು ನನ್ನನ್ನು ಸಖಿಯರೊಂದಿಗೆ ಕಳಿಸಿದ್ರು. ನಾ ಯಾರ ಕೂಡಿ ರಮಿಸಲಿ ನೋಡಿ, ಅದೆಲ್ಲವೂ ಯಾವುದೂ ಆಗುದಿಲ್ಲ. ಅದಕ್ಕಾಗಿ ಓರ್ವಳೆ ಸಂಚರಿಸುತ್ತಾ ನನ್ನಷ್ಟಕ್ಕೆ ಹಾಡುತ್ತಾ ನಲಿಯುತ್ತಾ ಮಾತನಾಡುತ್ತಾ ಹೋಗುವುದು. ಹಾಗಾಗಿ ಒಬ್ಬಳೇ ಇದ್ದೇನೆ. ನನಗೆ ಯಾರಾದ್ರೂ ಬೇಕು ಅಂತ ಇಂದು ಹೋದಲ್ಲ ಬರುವಾಗ ನಿನ್ನ ಆತನ ಮರವು ಸಲ್ಲ ಇಂದು ಹೋದಲ್ಲ ಬರುವಾಗ ನಿನ್ನ ಆತನ ಮರವು ಸಲ್ಲ ಸಂಗತವಾಯಿತು ಪುತ್ರ ಸೌಭಾಗ್ಯ ಶುಭವಾಗಲಿ ಆಗಲಿ ಶುಭವಾಗಲಿ ಆಗಲಿ ಶುಭವಾಗಲಿ ಇಂದೋರ್ವ ಹಬ್ಬುಗಲ್ಲ ಅವನಿಗೆ ಸ್ವಯ ಉಂಟು ಅಂತ ಕೇಳಿದ್ರು. ಯಾರಿಗೆ? ನಿನ್ನ ಗಂಡನಿಗೆ. ಹಾಗೆಲ್ಲ ಆಡಬೇಡಿ, ಏನೋ ಒತ್ತಡ ಅಲ್ವೇ? ಧರ್ಮದ ಒತ್ತಡ. ಒತ್ತಡ ಇರ್ತದಪ್ಪ, ರಾಜನಲ್ವೇ? ರಾಜಕಾರಣಿಗಳ ಹಣೆ ಬರಹವೇ. ಹೌದೌದು. ಯಾವಾಗ ನೋಡಿದ್ರು ರಾತ್ರಿ ಹಗಲು ರಾಜಕೀಯ. ಹೌದು ರಾಜಕೀಯ. ಹೌದು. ಈಗ ಪ್ರಜೆಗಳನ್ನು ಉದ್ಧಾರ ಮಾಡಬೇಕಿದ್ರೆ ರಾತ್ರಿ ಹಗಲು ಮಾಡ್ಬೇಕು ರಾಜಕೀಯ. ಹಗಲು ಸಾಲದ ಅಲ್ಲ, ಹೊಣೆಗಾರಿಕೆ ಅಂತ ಅಷ್ಟು. ಹೊಣೆಗಾರಿಕೆ ಅಲ್ಲ. ನಾಳಿನ ದಿನ ಈ ಲೋಕದಲ್ಲಿ ಏನಾದ್ರೂ ಆದ್ರೆ ನೀವೊಂದು ಮಾತು ಕೇಳಿಲ್ವೇ? ರಾಜ ಕಾಲಸ್ಯ ಕಾರಣಂ ಎನ್ನುವ ಹಾಗೆ. ಅದು ಯಾಕೆ ಆಡುವುದು? ಏನಾದ್ರೂ ತಪ್ಪಿದ್ರು ಅದಕ್ಕೆ ರಾಜನೇ ಹೊಣೆ, ಏನಾದ್ರೂ ಒಳ್ಳೇದಾದ್ರೂ ಅದಕ್ಕೂ ರಾಜನೇ ಹೊಣೆ. ಹಾಗಾದರೆ ದೇಶ ಕಾಲ ಪರಿಸ್ಥಿತಿಯನ್ನು ಅರ್ಥವಿಸಿಕೊಂಡು ರಾಜ ತಾನು ಕಾರ್ಯೋನ್ಮುಖನಾಗಬೇಕು. ರಾಜಕೀಯ ಅಂತ ಅದರಲ್ಲೇ ಇವನಿತ್ತು ಬಿಟ್ರೆ ಹಾಗಾದರೆ ಸಂಸಾರ ಬೇಡುವ ಅವನಿಗೆ. ಸಂಸಾರ ಬೇಕು ಅಂತ ಒಬ್ಬಾಕೆ ಹೆಣ್ಣು ಮಗಳನ್ನು ತಂದು ಕಟ್ಟಿಕೊಂಡು ಮನೆಯಲ್ಲಿ ಇಟ್ಟುಕೊಂಡು ರಾಜಕೀಯ ಅಂತ ಹೊರಗೆ ಸುತ್ತಾಡ್ತಾ ಇದ್ದರೆ ಇವಳ ಗತಿ ಏನು? ಇವಳೇನು ಮರದ ಕೊರದ? ಅವಳಿಗೊಂದು ಮನಸ್ಸು ಇಲ್ವೋ? ಒಂದು ಹೃದಯ ಇಲ್ವೋ? ಭಾವನೆ ಇಲ್ವೋ? ಅಪೇಕ್ಷೆ ಇಲ್ವೋ? ಅದು ನಿನಗೂ ಇಲ್ವೋ? ಮತ್ತೆ ಉಂಟು ಅಂತಾದರೆ ಅವನು ಬಾರದೆ ಇರುವುದು. ಪತಿಗೆ ಎದುರು ಆಡುವುದಕ್ಕೆ ನನಗೆ ಆಗುತ್ತದೆ ಹೇಳಿ. ಪತಿಯೇ ಪರದೈವ ಅಂತ ಭಾವಿಸಿದವಳು ನಾನು. ಇದು ಬಹಳ ಪರದೈವ ಆಯ್ತು. ನನ್ನನ್ನು ಕಳಿಸಿ ಅಲ್ಲಿಗೆ ಬಿಟ್ಟು ನೋಡಮ್ಮ, ನಾನೇನು ಮಾಡಬೇಕು? ವಸಂತ ಕಾಲದಲ್ಲಿ ನಿಜವಾಗಿ ಈ ಸ್ಥಳಕ್ಕೆ ಬರುವುದು ದಂಪತಿಗಳಾದರೆ ಗಂಡ ಹೆಂಡತಿ ಇಬ್ಬರು ಸಹ. ಹೌದು. ರಾಜಕುಮಾರಿಯರಾದರೆ ಸಖಿಯರ ಜೊತೆ ಗೂಡಿಕೊಂಡು, ಹೌದು. ರಾಜಕುಮಾರನಾದರೆ ಅವನ ಹೊರಗೆಯವರನ್ನು ಒಡೆಗೂಡಿಕೊಂಡು ಬರುವುದು. ಯಾಕೆ? ರಾಜಕೀಯ, ಸಾಂಸಾರಿಕ ಕಾರ್ಯಕ್ರಮ, ಬೇರೆ ಬೇರೆ ಒತ್ತಡಗಳಿಂದ ಸ್ವಲ್ಪ ಮುಕ್ತರಾಗಿ ಮನುಷ್ಯನ್ನು ಶಾಂತಗೊಳಿಸಿಕೊಳ್ಳುವುದಕ್ಕೆ ಇಲ್ಲಿಗೆ ಬರುವುದು. ಅದು ಇದೇ ಕಾಲದಲ್ಲಿ ಬರುವುದು. ಯಾವ ಕಾಲ? ವಸಂತ ಕಾಲ. ವಸಂತ ಕಾಲ ಬಂದಾಗ ಮಾವು ಚಿಗುರಲೇಬೇಕು. ಹೇಳಿದ್ಯೋ? ಹೌದು. ಹೋಗಿಲೆಯೂ ಹಾಗೆ ಅಂತ. ಮತ್ತೆ ವಸಂತ ಕಾಲ ಸಂಪ್ರಾಪ್ತೆ ಕಾಕ ಪಿಕ ಪಿಕ ಮತ್ತೆ. ಹೌದು. ಹಾಗಾಗಿ ಈಗ ನಿನ್ನಂಥವಳು ಗಂಡನೊಡನೆ ಕೈ ಕೈ ಹಿಡಿದು ಮರದ ಸುತ್ತು ಬಂದು ಚೈ ಕುಣಿದು ಕುಪ್ಪಳಿಸಿ ಸಂತೋಷಪಟ್ಟು ಪ್ರಕೃತಿಯ ಸೌಂದರ್ಯವನ್ನು ಸವಿದು ಮನಸ್ಸನ್ನು ಶಾಂತಗೊಳಿಸಿಕೊಂಡು ತನ್ನ ಅಪೇಕ್ಷೆಯನ್ನು ಈಡೇರಿಸಿಕೊಳ್ಳಬೇಕು. ಅದಕ್ಕೆ ನನಗೆ ಅವಕಾಶ ಇಲ್ಲದೆ ಆಗಿದೆ. ಆದರೆ ನಾವು ಬ್ರಾಹ್ಮಣ ಅಂದ್ರೆ ನನಗೆ ಅವಕಾಶ ಇಲ್ಲ, ನೀವು ಬ್ರಾಹ್ಮಣರು. ಆಶೀರ್ವಾದದ ಮೂಲಕ ಇತರರ ಅಪೇಕ್ಷೆಯನ್ನು ಈಡೇರಿಸಿಕೊಳ್ಳುವಂತಹ ಅವಕಾಶವನ್ನು ಕಲ್ಪಿಸಿಕೊಡುವುದಕ್ಕೆ ನಾವು ಸಮರ್ಥರು. ಹಾಗಾದ್ರೆ ನಾವು ಪ್ರಾರಂಭದಲ್ಲಿ ಧರೆಯ ಅಮರರು ಅಂತ ಹೇಳಿದ್ದು ಸ್ಪಷ್ಟ ಆಯ್ತು ಈಗ.
ನನಗೆ ಬೇಕಾಗಿಲ್ಲ. ಅಲ್ಲ ನಾನು ಬಿಸಾಡಿದ್ದು ಯಾಕೆ ನಿಮಗೆ ಆಧಾರ ನಿಮ್ಮ ಮಗ ಬಿದ್ದಲ್ಲಿ ಮಗ ಇರ್ಲಿ, ನಮಗೆ ಒಮ್ಮೊಮ್ಮೆ ಮನಸ್ಸಾದರೆ ಉಂಟಲ್ಲ, ಹೀಗೂ ಆಗ್ತದ. ಮೊದಲಿನ ಅಭ್ಯಾಸವಲ್ಲ ಅದು, ಯೌವನದ ಕಾಲದ್ದು. ಏನಾದರೂ ಮಾಡೋಣ ಅಂತ ನಾನು ಈಗ ಭಯ ಆಗಿ ಈಗ ಶ್ರಮಜಲ ಸೂಸುವುದ ಅಲ್ಲ ಹೆದರಿಕೆ ಆಗಿ ಇದು ಉತ್ಸಾಹದಲ್ಲಿಯ ಉತ್ಸಾಹ, ಮನಸ್ಸಿನ ಉತ್ಸಾಹದಿಂದ ಇಷ್ಟು ಮಾತಾಡಿ ದುಡಿದಾಗುವಾಗ ಶರೀರ ಬೇಕಾದ ಹಾಗೆ ಕೇಳದೆ ಇಳಿಯುವುದು, ಅದು ಕಾರಣ. ಅದು ಆಗುತ್ತದೆ. ಇದು ಈಗ ನನ್ನಂತ ಹಣ್ಣು ಮುದುಕನಿಗೆ ಈ ಕಾಲದೋಷದಿಂದಾಗಿ, ಈ ಪರಿಸರದ ಒತ್ತಡದಿಂದಾಗಿ ಏನಾದರೂ ಮಾಡೋಣ ಬೇಕು ಅಂತ ಕಾಣ್ತದೆ. ವಸಂತ ಕಾಲ ಮೈಯೊಳಗೆ ಏನೋ ಒಂದು ರೀತಿ ಜುಮ್ ಹೌದಪ್ಪ. ಬೇರೆ ನಿನ್ನಂತ ಅವ್ರಿಗೆ ಒಪ್ಪಲಿಕ್ಕಿಲ್ಲ. ಎಲ್ಲಿಯಾದರೂ ನನ್ನ ವಯಸ್ಸಿನವರು ಇದ್ರೆ ನಾನು ಸಹ ಒಂದು ಕೈ ನೋಡಿ ಈಗಲೇ ಅಂತ ಕಾಣ್ತದೆ. ನಿಮ್ಮ ಉತ್ಸಾಹಕ್ಕೆ ಶರಣು. ಮತ್ತೆ ಆದ್ರೂ ಅದೆಲ್ಲ ತಪ್ಪಾದೀತು. ಆಗ ನಿಮಗೆ ತಪ್ಪು ಅಲ್ಲ, ನನಗೂ ತಪ್ಪಿ. ಆದರೆ ನಮ್ಮ ಇಚ್ಛೆ ಅಂತ ಯಾವುದು ನಡೀತದೆ ಇಲ್ಲ. ನಮ್ಮ ಭೂಮಿ ಅಲ್ಲ. ಹೌದು, ಇಲ್ಲಿ ಪ್ರಕೃತಿಗೆ ಒಂದು ಗುಣ ಇಲ್ಲ. ಹೌದು, ನಾವು ಎಷ್ಟೇ ಸಂಸ್ಕೃತಿ ಅಂತ ಬಡಿದಾಡಿದ್ರು ಮೂಲ ಪ್ರಕೃತಿಯ ಗುಣವೇ ಮೇಲ. ಹೌದೌದು, ಅದು ಹೌದು. ಹಾಗಾಗಿ ನನಗೆ ಹಾಗೆ ಕಾಣುವುದು ಇರಲಿ. ನನಗೆ ಬೇಕಾಗಿಲ್ಲ ಬ್ರಾಹ್ಮಣರು ಕಾಲು ಹಿಡಿಸಿಕೊಳ್ಳುವುದಕ್ಕೆ ಪುತ್ರವತಿ ಭವ ಪುತ್ರವತಿ ಭವ ಪುತ್ರವತಿ ಭವ. ಮೂರು ಅದು ಎಷ್ಟಾಗುತ್ತದೆ ಅಂತ ನಾವು ಆ ಮಕ್ಕಳನ್ನು ಮಾಡೋದು. ಹೌದಾ? ದೇವರು ಕೊಡುವುದಲ್ಲ, ಎಲ್ಲವೂ ಕೊಡುವುದು. ನಮ್ಮದೊಂದು ಇಚ್ಛೆ ಮಾತ್ರ, ಆಶೀರ್ವಾದ. ಹೌದು. ಆದಷ್ಟು ಬೇಗನೆ ನಿನಗೆ ಪುತ್ರ ಸಂತಾನವಾಗಲಿ. ಪುತ್ರ ಸಂತಾನ ಆದ ಬಳಿಕ ನಿಮ್ಮದೊಂದು ವಿಳಾಸ ಕೊಟ್ಟು ಬಿಡಿ. ಹೌದು, ಅದು ಯಾಕೆ? ಸೀಮಂತಕ್ಕೆ ಬರಬೇಕು ನೀವು, ಮತ್ತೆ ಪುತ್ರೋತ್ಸವಕ್ಕೆ ಬರಬೇಕು. ಯಾವುದೆಲ್ಲ ಆಚರಣೆಗಳುಂಟು ಅದಕ್ಕೆಲ್ಲದಕ್ಕೂ ಬಂದು ನೀವು ಆಶೀರ್ವಾದ ಮಾಡದೇ ಇದ್ರೆ ನನಗೆ ಬೇಸರವಾಗಿ. ಹೌದು, ನೀವು ನನ್ನ ವಿಳಾಸ ಶ್ರೀ 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 ಎಂಟೂರಮಣ ಉಪಾಧ್ಯಾಯ. ಅದಕ್ಕಿಂತ ಹೆಚ್ಚು ಮಣ ಆಗುವುದಿಲ್ವೋ? ಅಲ್ಲ, ಕಡಿಮೆ ಮಣ ಆಗುವುದಿಲ್ಲ. ಪುಂಡರೀಕಾಕ್ಷ ಉಪಾಧ್ಯಾಯ ಕೇಳಿದ್ಯಾ ನೀನು? ಕೇಳಿದ್ದೇನೆ ಹಿಂದೆ. ಅವರ ಸಂಬಂಧಿ ನಾನು. ನೀವ ಉಪಾಧ್ಯಾಯರ ಸಂಬಂಧಿಗಳು? ಹೌದೇ? ನಾವು ಕೆಲವು ವರ್ಷ ಒಟ್ಟಿಗೆ ಇದ್ದೇವೆ. ಹೌದಾ? ಹಾಗೆ ಹಾಗಿದ್ರೆ ಅವರದ್ದೆಲ್ಲ ಸ್ವಲ್ಪ ನಮಗೆ ಹೇಳಿಕೊಡ್ಬೇಕು. ನೋಡೋಣ. ಅದು ನೀನು ಹೇಳಿದ ಹಾಗೆ ಆ ಸಮಯ ಬರುವಾಗ ಸರಿ, ಈ ವಿಳಾಸಕ್ಕೆ ಸರಿ ಒಂದು ಪತ್ರ ಬರಿ. ಸರಿ ಸರಿ. ಇಲ್ಲದಿದ್ರೆ ಒಂದು ಕರೆ ಮಾಡಿದ್ರು ಸಾಕಾಗ್ತದೆ. ಸರಿ, ಇಲ್ಲಂದ್ರೆ ಜನಗಳನ್ನು ಅಟ್ಟುತ್ತೇನೆ ನಾನು. ಜನಾಟಿಗೆ ನಾನು ಸಿಗ್ಲಿಕ್ಕಿಲ್ಲ. ನೀವು ಸಂಚಾರಿ. ದೇಶಾವಳಿ. ಹೌದು, ಕರೆ ಮಾಡಿ. ಸರಿ ಸರಿ, ನಾನು ಬಂದೆ. ಸರಿ, ಬರ್ತೇನೆ. ಆದಷ್ಟು ಬೇಗನೆ ನಿನಗೆ ಮಕ್ಕಳಾಗಲಿ. ನಿಮ್ಮ ಆಶೀರ್ವಾದ ಹೀಗೆ ಇರಲಿ. ನನ್ನ ಸಖಿಯರಲ್ಲಿ ಅವರನ್ನು ಕಳಿಸ್ತೇನೆ ನಿಮ್ಮ ಆಶೀರ್ವಾದಕ್ಕೆ. ಇವತ್ತು ಬೇಡ. ಅಲ್ಲಲ್ಲ, ಅದಕ್ಕಲ್ಲ, ಅವರಿಗೊಂದು ಕಲ್ಯಾಣ ಆಗಲಿ ಅಂತ ಅಷ್ಟೇ, ಬೇರೆ ನಾನು ಹೋಗ್ತಾ ಇರುವಾಗ ಹಾಗೆ ಬಂದ್ರೆ ಎದುರು ಸಿಕ್ಕಿದ್ರೆ ಆಶೀರ್ವಾದ ಮಾಡ್ತೇನೆ. ಸರಿ, ಅವರು ಹೇಳಿ ಬರ್ತೇನೆ. ಜಾಗರೂಕರಾಗಿ, ನಿಮ್ಮ ಪ್ರಯಾಣ ಶುಭಕರವಾಗಲಿ. ಬರ್ತೇನೆ. ನಿನಗೂ ಮಕ್ಕಳಾಗಲಿ. ಸರಿ ಸರಿ. ತಿಳಿದನ ಮನೆ ಪ್ರಗಾಮನ ತಿಳಿದನ ಮನೆ ವಿಪ್ರಗಾಮನ ಸೆಳಪುರಿ ಮೈಮಯದ ಸುಖಮಿಯ ಚಲನದಲ್ಲಿ ಖಳಭುಗ್ರಸೇನನ ರೂಪವನ್ನು ಧರಿಸಿ ಸುದುದಿಯ ಜಲನದಲ್ಲಿ ತಿಳಿದನು ಖಳೆ ಉಗ್ರಸೇನನ ರೂಪವನ್ನು ಧರಿಸಿ ನೋಡಿದ್ದೀರ ನಮ್ಮ ಸಂಭಾಷಣೆ? ಈಗ ನಾನು ಯಾರು ಅಂತ ನಿಮಗಾದರೂ ಸ್ವಲ್ಪ ಅಂದಾಜುಂಟು? ಅಪ್ಪಳ್ಳಿ
ಇದೆಲ್ಲ ಕಣ್ಣು ಮುಚ್ಚಿ ತೆರೆ ಇದರೊಳಗೆ ನಾವು ವೇಷ ಮಾಡುವುದು. ಹಾ, ಅದು ಗೊತ್ತುಂಟು ನಮಗೆ. ಈಗ ನಾನು ಈ ಮುದುಕ ಬ್ರಾಹ್ಮಣನಾಗಿ ಕಂಡರೂ ನನ್ನ ಒಳಗೊಂದು ಬೇರೆ ಉಂಟು. ಹಾ, ರಾಕ್ಷಸ ನಾನು, ದುರ್ಮಿಳ. ಯಾಕೆ? ನನಗೊಂದು ಮುಕ್ತಿ ಬೇಕಲ್ಲ, ಅದಕ್ಕೆ ಬೇಕಾಗಿ. ಹಾಗಾಗಿ ಇವಳಿಗೆ ಮನಸ್ಸುಂಟು ಅಂತ, ಯಾಕಂದ್ರೆ ಜೊತೆ ಬೇಕು ಅಂತ. ಜೊತೆ ಬೇಕು, ನಾನು ಅಷ್ಟು ತಯಾರು ಮಾಡಿದ್ದು. ನಮ್ಮ ಮಾತು ಕೇಳಿದ್ರೆ ಯಾರು ಇಲ್ಲವೆಲ್ಲ ಹೇಳಲಿಕ್ಕಿಲ್ಲ, ಗೊತ್ತಾಯ್ತಲ್ಲ, ಒಪ್ಪುವವ್ರೆ. ಹಾಗಾಗಿ ಇವಳಿಗೂ ಜೊತೆ ಬೇಕು ಅಂತ ಮನಸ್ಸಾಗಿದೆ. ಈಗ ಅದೇ ಗುಂಗಿನಲ್ಲಿ ಅಲ್ಲಿ ವಿಹಾರಿಸ್ತಾ ಇದ್ದಾಳಲ್ಲ, ಈಗಲೇ ಇನ್ನು ಮುಂದಿನ ಹೆಜ್ಜೆ ಇಡಬೇಕು. ವಿಷಯ ಏನು ಗೊತ್ತುಂಟ? ಅತಿವೃತ್ತ ಹೆಣ್ಣಿದ್ದಾಳೆ, ರಾಜನ ಪತ್ನಿ ಇದ್ದಾಳೆ. ಹಾಗಾಗಿ ಅಷ್ಟು ಸುಲಭದಲ್ಲಿ ದಾರಿ ತಪ್ಪಲಿಕ್ಕಿಲ್ಲ. ಅವನು ದಾರಿ ತಪ್ಪದಿದ್ರು ತಪ್ಪಿಸುವ ವಿಧಾನ ನಮ್ಗೆ ಗೊತ್ತಿಲ್ವ? ಅದಕ್ಕೆ ಬೇಕಾಗಿ ಇದ್ದಕ್ಕಿದ್ದ ಹಾಗೆ ಈ ಋತುಮತಿಯ ಗಂಡ ಮಧುರಾ ಮಹೇಂದ್ರ ಉಗ್ರಸೇನಾಗಿ ಅವಳ ಎದುರಿಗೆ ಬಂದರೆ ಅವನಲ್ಲ, ಅವಳ ಗಂಡ ಉಗ್ರಸೇನ ಅಲ್ಲ, ನಾನೇ ಉಗ್ರಸೇನ ಆಗುವುದು ಸಾಧ್ಯ ಉಂಟಲ್ಲ? ಹೇಗೆ ಅಂತಲ್ಲ ನೋಡಿ. ಯಾವ ಕಡೆಗಾಗಿ ಹೋದವರೇ? ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಅರಸುತ್ತಾ ನಾನು ಉಪವನಕ್ಕೆ ಬಂದದ್ದಕ್ಕಿಂತ ಹೆಚ್ಚಾಗಿಯೂ ಸುಮಗಳನ್ನು ಅರಸುತ್ತ ಅದರ ಹೆಚ್ಚಾಗಿಯೂ ನಿಮ್ಮನ್ನೇ ಹುಡುಕುವುದಾಯಿತು. ಹೌದಾ? ಎಲ್ಲೆಲ್ಲಿ ಏನೇನೆ ಸಂಗ್ರಹ ಮಾಡಿದ್ದೀರಿ? ಮಲ್ಲಿಗೆ, ಹೌದೇ? ಮತ್ತೆ ಬೇರೆ ಸಂಪಿಗೆ, ಬೇರೆ ನೀವು ಮರಕ್ಕೆ ಗುಲಾಬಿ ಹುಡುಗ ಅಲ್ಲ, ಮರಕ್ಕೆ ಹತ್ತಿರವೇ ಸಂಪಿಗೆ. ಯಾರು? ಗುಲಾಬಿ ಮರಕ್ಕೆ ಅಲ್ಲ, ಸಂಪಿಗೆ ಮರ. ಸಂಪಿಗೆ ಮರ, ಗುಲಾಬಿ ಮರ ಉಂಟಾ? ಇಲ್ಲ ಇಲ್ಲ ಇಲ್ವಾ? ಗಿಡ, ಗುಲಾಬಿ ಗಿಡ ಅಲ್ಲ. ಬಳಿಕ ಬಳಿಕ ಅದನ್ನು ಮಾಲೆ ಮಾಡಿ ಮುಡಿಗೇರಿಸಬೇಕು. ಹೌದಾ? ಹಾಗಾದ್ರೆ ಇಲ್ಲೇ ಇರುವುದು? ಅಲ್ಲಲ್ಲ, ಇನ್ನು ಅಲ್ಲೆಲ್ಲಾದ್ರೂ ಹೋಗೋಣ, ತಿರುಗಾಟಕ್ಕೆ ಹೋಗುವ. ಹೌದು, ತಿರುಗಾಟ ಹೋಗುವ. ನೀವು ವಿಶೇಷವಾದದನ್ನು ಕಾಣಬೇಕಲ್ವೇ? ಬನ್ನಿ ಬನ್ನಿ, ಹೋಗೋಣ ಬನ್ನಿ. ಸುಲಭದಲ್ಲಿ ಬಂದ ಗೆಳತಿಯರ ಕ್ಷಣದಿಯೇ ಸುಲಭದಲ್ಲಿ ವಂಚಿಸಲು ಬಂದ ಗೆಳತಿಯರ ಆ ಕ್ಷಣದಿ ಮಧುರಗೆ ಕಳುಹಿಸಿ ಹರೋಷದಿ ಕಾಂತೆ ಮತ್ತೆ ಗೆಂದ ನವರಸದಿಯೇ ನನ್ನ ಕಾರ್ಯ ಫಲದ ಆಗುತ್ತಾ ಇದೆ ಎಂಬುದಾಗಿ ತೋರುತ್ತಾ ಇದೆ. ಏನಿರಲಿ, ಯಾವುದೇ ಬರಲಿ, ಆದಷ್ಟು ಬೇಗ ಇವಳನ್ನು ಕೂಡಬೇಕು, ರಮಿಸಬೇಕು. ನನ್ನ ಕಾರ್ಯವನ್ನಕ್ಕೆ ಸರಿಯಾದಂಥ ಫಲವನ್ನು ನಾನು ಸೃಷ್ಟಿಸಿಕೊಳ್ಳಲೇಬೇಕೆಂಬ ಹಾಗೆ ವೇಷ ಪಲ್ಲಟಗೊಳಿಸಿ ಬಂದಿದ್ದೇನೆ. ತೋರ್ತಾ ಇದ್ದೇನೆ, ಇವಳ ಗಂಟನಾಗಿ ಅವಳಿಗೆ ಮುಖ ತೋರಿಸ್ತಾ. ಓಹೋ ಓಹೋ, ಯಾರೇ ನೀವು? ನೀವು ಏನು ಕಾರ್ಯ ನಿಮ್ಮದು? ಮಹಾರಾಣಿಯ ಜೊತೆಗೆ ಮಹಾರಾಣಿಯ ನೀವೇ ಹೇಳಿದ್ದಲ್ಲ ಕೂಡಿಕೊಂಡು ಹೋಗಬೇಕು ಎಂಬುದಾಗಿ. ನಾನು ಹೇಳಿದ್ದೆ. ಹೌದು. ಹಾ ಸರಿ, ಇರಬಹುದು. ನೀವು ಅರಮನೆಯಲ್ಲಿದ್ದವು. ಹೌದೌದು, ಅರಮನೆಯಲ್ಲಿ ಇದ್ದವ. ಈಗ ನೀವು ಸಹ ಇಲ್ಲಿಯೇ ಇರ್ತೀರಾ? ಹೌದು, ನಾವಿಲ್ಲಿ ಇರ್ಬೇಕಂದ್ರೆ ಅವರೊಟ್ಟಿಗೆ ಸೇವೆಗಾಗಿದ್ದವರು ನಾವು ಇಲ್ಲಿ. ನಾನು ಯಾರಂತ ನಿಮಗೆ ಗೊತ್ತುಂಟಾ? ಮಹಾರಾಜ. ಮಹಾರಾಜ, ಅವಳ ಗಂಡ. ಹೌದು. ಅವಳ ಪಕ್ಕದಲ್ಲಿ ಗಂಡನಿರುವಾಗ ನೀವು ಇಲ್ಲಿದ್ರೆ ನನಗೆ ತೊಂದರೆ ಆಗುದಿಲ್ವಾ? ಸೇವೆ ಮಾಡಿ ನನ್ನ ಕಾರ್ಯ ಸಾಧನೆ ಆಗಬೇಕು ಅಂತ ಆದ್ರೆ ನೀವು ಕೆಲಸ ಮಾಡಬೇಕು. ನೀವು ಅರಮನೆಗೆ ತೆರಳಬೇಕು. ಅಲ್ಲಿ ಏನಾದರೂ ವಿಷಯದ ಕೆಲಸ ಇದ್ರೆ ಅಲ್ಲಿ ಮಾಡಿ, ಅಲ್ಲಿ ಭಾಗವಹಿಸಿ. ಹೋಗಿ ಅದೇ ಮದನ ರಾಣಿ ಪನ್ನಗ
ಪನ್ನಗ ಬೇಡಿ ಪನ್ನಗ ಬೇಡಿ ಪಾವಿತಾಮಗಿ ಕಲ್ಯಾಣಿ ಯಾರೇ ಮತೆ ಕಲ್ಯಾಣಿ ಕಲ್ಯಾಣಿ ಬಾರೆ 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 ಪನ್ನಗ ಬೇಡಿ ಪಾವಿತಾಮಗಿ ಕಲ್ಯಾಣಿ ಮಾರ ಹರಿಯನ ಸೈರಿಸದೆ ಮಾರನ ಹತಿಯನ ಸೈರಿಸದೆ ಮೀರಲೆ ವಿರಗದಿಗೆ ಮದನ ರಾಣಿಗೆ ಎಂತದು ಎಂತದು ಓಹೋ ಎಂತದು ಮದನ ರಾಣಿ ಈಗ ನನ್ನ ನಿಮ್ಮ ನೇರಪ್ಪ ಆಯ್ತಾ ಬೇಸರ ಮಾಡಬೇಡ. ನೀವು ಮೋಸ ಮಾಡ್ತೀರಿ ನಾನು ಬರುವುದಿಲ್ಲ ಅಂತ ಹೇಳಿ ನೇರ ಪ್ರತ್ಯಕ್ಷ ಆಗುವುದು ಹೌದು ಹೌದು ಹೆದರಿಕೆ ಆಗುದಿಲ್ಲ ಒಮ್ಮೆ ಏನು ಮಾಡೋಣ, ಕೆಲವು ಬಾರಿ ಸಂದರ್ಭಕ್ಕೆ ಸರಿಯಾಗಿ ಅನುಸರಿಸಬೇಕಾಗ್ತದೆ. ಎಂತದು ಅದೇ ನಮ್ಮ ನಡವಳಿಕೆ. ಇಲ್ಲಿ ನೀವು ಆದ್ರೂ ಬಂದ್ರಲ್ಲ ಅಷ್ಟು ಸಂತೋಷ ಅಲ್ಲ? ಬಹಳಷ್ಟು ಸಂತೋಷ. ಬಹಳ ಸಂತೋಷವಾಯ್ತು. ಹೌದು. ಅಷ್ಟು ಮಾತ್ರ ಅಲ್ಲ, ಮತ್ತೆ ನಾನು ನಿನ್ನ ಗಂಡ ನಲ್ಲ. ಏನು ನಿಮ್ಮ ಪರಿಚಯವೇ ಇಲ್ಲಲ್ಲ ನನಗೆ. ಗಂಡ ನಲ್ಲ ಅಂತ ಹೇಳಿದ್ದಲ್ಲ, ಗಂಡ ನಲ್ಲ ಅಂದ್ರೆ ಒಡೆ ಅಂತ ಅರ್ಥ. ಅದೇ ಹೇಳಿದ್ದು ಆ ಗಂಡ ಗಂಡ ನಲ್ಲ ಅಂತ ಹೇಳುದು. ನಾನು ನಿಮ್ಮನ್ನು ನೋಡ್ಲೇ ಇಲ್ವೋ ಹಾಗಾದ್ರೆ? ಅಲ್ಲಲ್ಲ. ನಿಮ್ಮಲ್ಲೇ ಕೇಳಿ ಅಲ್ವೇ ಬಂದದ್ದು? ಹೊಸ ಪರಿಚಯ ಕೇಳುವುದೇನು ನೀವು? ಪ್ರಥಮ ಬಾರಿ ನಾನು ಕಾಣುವುದಲ್ಲ. ಯಾರನ್ನು? ಈಗ ನೋಡು ಸಂದರ್ಭ ಇದು ಯಾವುದು? ಕಾಡಿನ ಪ್ರದೇಶ. ಅಷ್ಟು ಮಾತ್ರವಲ್ಲ, ಮುಸ್ಸಂಜೆ ವೇಳೆ ಅದಕ್ಕೆ ತಂಪಾದ ಗಾಳಿ ಬೀಸುತ್ತಾ ಇದೆ. ಹೌದು. ಇಲ್ಲಿ ರತಿ ಕ್ರೀಡೆ ಗೊತ್ತುಂಟಲ್ಲ, ನಮ್ಮ ದೇಹ ಮಿಲನವಾದದ್ದು ಅಂತಃಪುರದಲ್ಲಿ. ಹಾಗೆ ಇಲ್ಲಿ ಒಂದು ಮಿಲನ ಆಗಬೇಕೆಂಬ ತವಕದಿಂದ ಆಶೆಯಿಂದ ನಾನು ಬಂದವ. ನೋಡಿದರೆ ನೀನು ಸೌಂದರ್ಯವತಿ. ಎಂದಿಗೆ ಅಲ್ಲ, ಸ್ವಲ್ಪ ಹೊಗಳಿದ್ರೆ ಏನೆಂಬುದಾಗಿ ನನಗೆ ತೋರ್ತಾ ಇದೆ. ನಿನ್ನ ಮುಖ ಕಮಲ ಮಾತ್ರವಲ್ಲ, ಕವಿವಾಣಿ ನನಗೆ ನೆನಪಾಗುತ್ತಾ ಇದೆ. ಪರವೆಯಂತೆ ಕರ್ಪಿಡಿದ ಮುಂಗುರುಳು, ಪಾವಿನ ಪೆಡೆಯಂತೆ ಸರಿಕೊಂಡ ಜಡೆಯಂ, ಚಂದ್ರನಂತೆ ಸಂತಸಪಂ ಮುಟ್ಟಿಬಾ ಮಗಂ, ಕಾವಣ ಸಿಂಗಾಡಂತೆ ಬಾಗಿರ್ಪ ಪೂರ್ಪಂ, ನೀರ್ವಳ ಸಳಂತೆ ನೀಲವಪ್ಪ ಕಂಡಂ, ಸಂಪಕೆಯ ಹೊಗೆಯಂತೆ ಸೊಗಸ ತೋರ್ಪ ಮೂಗುಂ, ತೊಂಡೆ ಬಣ್ಣಂತೆ ಕೆಂಪಿಸುವ ಬಾಯ್ತಿರಂ, ದಾಳಿಂಬದ ವಿತ್ತರದ ಸಾಲ್ಕೊಂಡಿಸುವ ಪೊಳಕಳಂ, ಕನ್ನಡೆಯಂತೆ ಪೊಳೆಯುವ ಕೆಕ್ಕಿಂ, ಬೆಳ್ತಿಂಗಳಂತೆ ಪಸರಿಪ ನಗಿಂ, ಒಂದರ ಮೇಲೊಂಜಲ್ಕಜಮಂ ಪುಟ್ಟಿಬವು. ಒಂದನ್ನು ನೋಡಿದ್ರೆ ಮತ್ತೊಂದು ನೋಡ್ಬೇಕು, ಮತ್ತೊಂದನ್ನು ನೋಡಿದ್ರೆ ಮತ್ತೊಂದನ್ನು ನೋಡ್ಬೇಕು. ಅವಕ್ಕ ಕಾತುರತೆ ಯಾಕೋ ಏನು ಮತನಾಣ ನನ್ನನ್ನು ಬಾಧಿಸ್ತಾ ಇದ್ದಾನೆ. ಅವನ ಬಾಣ ಮತನ ಯಾರು ಅಂದ್ರೆ ಯಾರು? ರತಿಯ ಗಂಡ ಮನ್ಮಥ. ಅವನ ಬಾಣ ನನಗೆ ತಗಲಿದೆ. ಜ್ಯೋತಿಲಿಂಗನ್ನು ಕೂಡಬೇಕು. ನಿನ್ನ ಮಿಲನ ನನ್ನಿಂದಿಗೆ ಆಗಬೇಕು. ಆಶೆನ ಬಂದಿದ್ದೇನೆ. ಈಡೇರಿಸ ನೀನು ಹೆಂಡತಿ. ಏನು ಸ್ವಾಮಿ ನೀವು ಹೀಗೆ ಆಡುವುದೇ? ತಂದೆಯ ಭಾಗ್ಯವಿದೆಯೇ ತಂದೆಯ ಭಾಗ್ಯವಿದೆಯೇ ತಂದೆಯ
ಅವಳಿಗೆ ಭಾಗ್ಯ ಒಂದು ನಿಧಿಯಾಗಿ ದೊರಕಿದೆ ಅಂತಾದ್ರೆ ಅದು ನೀವೇ ಹೊರತು ಮತ್ಯಾವುದೂ ಅಲ್ಲ. ಎಷ್ಟೇ ಸಂಪತ್ತು ನನಗೆ ದೊರೆಯಲಿ, ಎಷ್ಟೇ ಸೌಭಾಗ್ಯಗಳು ನನಗಿರಲಿ, ಆಳು ಕಾಳುಗಳು ಎಷ್ಟು ಬೇಕಾದರೂ ಇರಲಿ, ಸುಖದ ಸಪ್ಪತ್ತಿಗೆಯಲ್ಲಿ ನಾವು ಬಿದ್ದು ಹೊರಲಾಡಲಿ, ಆದ್ರೆ ನಿಮ್ಮ ಮುಂದೆ ಅದೆಲ್ಲವೂ ಗೌಣ ಸ್ವಾಮಿ, ಅಲ್ವೇ? ಯಾವುದನ್ನು ನೀವು ಬಯಸಿದ್ದೀರಿ ಅಂತಹ ಮಂದಿರ ಇಂದು ತೆರವು ಮಾಡಲಾಗಿದೆ. ಯಾಕೆ ಬಲ್ಲಿರ? ಅದನ್ನೇ ನಾನೂ ಭಾವಿಸುತ್ತಾ ಇದ್ದವಳು. ಇದೇ ಆಶೆಯನ್ನು ನಾನು ನಿಮ್ಮಲ್ಲಿ ಪ್ರಾರಂಭವಾಗಿ ಬರುವಾಗ ವ್ಯಕ್ತಪಡಿಸಿದವಳು. ಬರುವುದಕ್ಕಾಗುವುದಿಲ್ಲ ಎಂದಾಕ್ಷಣ ಒಂದೊಮ್ಮೆ ಮುದುಡಿದರೂ ಕೂಡ ಈಗ ಒಮ್ಮೆಲೆ ಅರಳಿ ನಿಂತಿದೆ. ಹಾಗಾದ್ರೆ ಸೂರ್ಯೋದಯವಾಯಿತು, ಚಂದ್ರೋದಯವಾಯಿತು, ನನ್ನ ಪಾಲಿಗೆ ಎಲ್ಲವೂ ಆಯ್ತು ಸ್ವಾಮಿ. ಹಾಗಾದ್ರೆ ತಡ ಮಾಡುವುದು ಯಾಕೆ? ಬೇಕಾಗಬೇಕು. ತಡ ಮಾಡುವುದು ಯಾಕೆ? ಹಾಗಾದ್ರೆ ರಮಿಸೋಣ, ಅಂಗಜನ ಸುಖ ಪಡೆಯುತ್ತಿರೆ ವಿಲಾಸದಲ್ಲಿ ಹಾಗಾದ್ರೆ ಇಲ್ಲಿಗೆ ನಿಲ್ಲಿಸುವುದಲ್ಲ, ಈ ರಮಿಸುವುದು ಇನ್ನೂ ಬಗೆಗಾಗಿ ಕಂಪಿಸಿ ಕೇಳಿದೆ ಜ್ಯೋತಿಯರುಳು ಸತಿಯರು ಅವಳೊಟ್ಟಿಗೆ ಹೋದವರು. ನೀವು ಮಾತ್ರ ಎಲ್ಲಿದ್ದೀರಿ? ಏನು ವಿಷಯ ಇರ್ತದೆ? ಎಲ್ಲಿ ನೀವು ಯಾಕೆ ನೀವು ಮಾತ್ರ ಬಂದದ್ದೆ? ನೀವೇ ಹೇಳಿದ್ದಲ್ರಿ. ಏನಂತ ಅಲ್ಲ, ಇಲ್ಲಿ ಹೇಳಿದ್ದೆ ನಾವು. ಸರಿ, ಅವಳೊಟ್ಟಿಗೆ ಹೋಗಿ ಅಂತ. ಇಲ್ಲಿಂದ ಅಲ್ಲಿಗೆ ಹೋಗುವರೆ ನಮಗೆ ಆಜ್ಞೆಯನ್ನು ಮಾಡಿದ್ದೀರಾ? ಹೌದು. ಅಲ್ಲಿಂದ ಇಲ್ಲಿ ಬರುವರೆ ನೀವೇ ಆಜ್ಞೆಯನ್ನು ಮಾಡಿದ್ದೀರಿ. ಎಲ್ಲಿ? ಅಲ್ಲ, ಒಳ್ಳೆಯ ಕಥೆ ಆಯ್ತಲ್ಲ. ಎಂತ ಇಂತ? ಅಲ್ಲಿ ಬಂದು ಅವಳಿಗೆ ಕಂಡ ಸನ್ನೆ ಮಾಡಿದ್ದಲ್ವ ನೀವು? ಯಾರು? ನಾನು. ಮತ್ತೆ ಕೈ ಸನ್ನೆ ಮಾಡಿದ್ದಲ್ವ ನೀವು? ಸ್ವೇಚ್ಛೆಯಿಂದ ತಿರುಗಾಟ ಮಾಡುತ್ತಿದ್ದವರು ನಾವು, ಒಮ್ಮಿನೊಮ್ಮೆಲೆ ಬಂದವರು ನೀವು. ಹೌದು. ಮಹಾರಾಣಿಯ ಜೊತೆಗೆ ನೀವಿರುವುದು ಸರಿಯಲ್ಲ. ಆ ಕಾರಣಕ್ಕಾಗಿ ನೀವು ನೇರವಾಗಿ ಅರಮನೆಗೆ ಹೋಗಿ ಇವಳ ಜೊತೆ ನಾನು ತುಸು ಹೊತ್ತು ಕಾಲವನ್ನು ವಿಳಂಬ ಮಾಡುತ್ತೇನೆ ಎನ್ನುವ ಹಾಗೆ ಆಡಿದಂತಹ. ಯಾರು ಹೇಳಿದ್ದು? ನೀವೇ ಹೇಳಿದ್ದಲ್ವ? ಎಲ್ಲಿ ಹೇಳಿದ್ದು? ಅಲ್ಲಿ ಅಲ್ಲಿ ಏನು ಮಕ್ಕಳಡಿಗ? ಎಂತದ್ರಿ ಮಕ್ಕಳಡಿಗ ಮಾತು? ನೀವೇ ಹೇಳಿದಂತಹ ಅರಮನೆಗೆ ತೆರಳಿ ಬಂದಿದ್ದೇವೆ ನಾವು. ಹೌದಾ? ಯಾವುದೋ ಒಂದು ರೀತಿಯಂತ ಘಟನೆ, ವಿಖಂಡಿತ ಘಟನೆ ಅಲ್ಲಿ ಸಂಭವಿಸಿದೆ ಎಂಬುದಾಗಿ ನನಗೆ ಅನಿಸ್ತಾ ಇದೆ. ಅಲ್ಲಿಯೇ ನನ್ನ ರೂಪ. ಅಲ್ಲಿಂದ ನಿಮಗೆ ಆಜ್ಞೆ ಇಟ್ಟಿದ್ದೇನೆ ಇಲ್ಲಿಗೆ ಹೋಗಿ ಅಂತ. ಇಲ್ಲಿ ಬಂದು ನೀವೇ ಹೇಳ್ತೀರಲ್ಲ, ಅಲ್ಲಿ ನೀವು ಇದ್ದೀರಂತ. ಯಾರೋ ಒಬ್ಬಾತ ನನ್ನ ವೇಷ ಧರಿಸಿ ಅಲ್ಲಿಗೆ ಬಂದಿದ್ದಾನೆ ಎಂಬುದಾಗಿ ನನಗೆ ಅನಿಸ್ತಾ ಇದೆ. ಸರಿ ಸರಿ, ನೀವು ಹೇಳಿದ್ದು ಒಳ್ಳೇದಾಯ್ತು. ಈಗ ಅಲ್ಲಿಗೆ ಹೋಗ್ತೇನೆ. ಏನು ನಡೆಯಿತು ಎಂಬುದಾಗಿ ಅಲ್ಲಿ ವಿಚಾರಿಸ್ತೇವೆ. ಭಗಜನಗೊಂಡು ಏನೇ ನಾನು ಏನು ನೋಡ್ತಾ ಇದ್ದೇನೆ? ಏನು ಮಾಡೋಣ? ಏನಾಯ್ತು? ಯಾಕೆ ದುಃಖದಲ್ಲಿದ್ದಿ? ನಾನು ನಿನ್ನ ಗಂಡ. ಏನೋ ಅಕಪಾರ್ಧ ಆಗಿದೆ. ಏನಾಗಿದೆ? ಹತ್ತಿರ ಬರಬೇಕು.
ಕನಸಗಾರನೆಯ ನಗುವೆ ಅನುಭವಿಸಿದ ಸುಖವ ನೆನೆದೋ ಕನಸಗಾಂಬಿಕೆ ಇಲಿಯ ನಗುವೆ. ಅಬ್ಬಾ ಅಬ್ಬಾ ಅಬ್ಬಾ, ಏನಾಗಿ ಹೋಯಿತು. ವಸಂತ ಕಾಲ ಎನ್ನುವಂತಹ ಕಾರಣಕ್ಕಾಗಿ ಪತಿ ನನ್ನನ್ನು ಸೇರುವುದಕ್ಕೆ ಬಂದರು ಅಂತ ನಾ ಭಾವಿಸಿದೆ. ಆದರೆ ಬಂದವರು ನನ್ನ ಸ್ವಾಮಿಯೇ ಎನ್ನುವ ಹಾಗೆ ನನಗೆ ಸಂಶಯವಾಗುತ್ತಾ ಇದೆಯಲ್ಲ. ಕಾರಣ ನಾ ಮೂರ್ಛಿತಳಾಗಿ ಬಿದ್ದೆ. ಮೂರ್ಛಿಸುವಂತಹ ಪರಿಸ್ಥಿತಿ ನನಗೆ ಒದಗಿ ಬರಬೇಕೆ? ಇದುವರೆಗೂ ಸ್ವಾಮಿಯೊಂದಿಗೆ ನಾ ಸುಖವನ್ನು ಅನುಭವಿಸಲಿಲ್ಲವೇ? ಹಾಗಾದ್ರೆ ಮೈ ಯಾಕೆ ಇನ್ನೂ ಭಾರವಾಗುತ್ತಾ ಇದೆ? ಅಬ್ಬಾ ಅಬ್ಬಾ, ನಗದಂಗನವನು ಮುಗಿಸಲೇ ಅಗಣಿತ ಪರಾಕ್ರಮೆಯು ಜನಿಪ ಅಗಣಿತ ಪರಾಕ್ರಮೆಯು ಜನಿಪ ಜಗದೊಳವ ಮಗ ಮಗನಗೆ ನಗದರದ ಹೊಟ್ಟೆ ಬರಲಿಬಾನ ಮಣಿ ಮೂರ್ಛಿತಳಾದೆಯ? ಏಳು ಏಳು. ಯಾರು ಬಂದವ? ನೀನೆ ರಾಕ್ಷಸನೇ. ಪಾಪಿ ಕೊನ್ನಿ ರಾಕ್ಷಸನೇ, ನೀನೇ ಬಂದವನೇನು? ನನ್ನ ಪತಿ ಎನ್ನುವ ಹಾಗೆ ನಾ ಭಾವಿಸಿಕೊಂಡರೆ ನನ್ನೊಂದಿಗೆ ನೀ ಸುಖವನ್ನು ಅನುಭವಿಸಿದೆಯಾ? ನನ್ನ ದೇಹದ ಸುಖವನ್ನು ಅನುಭವಿಸಿದೆಯಾ? ಪಾಪಿ, ನಾ ಗರ್ಭವನ್ನು ಧರಿಸುವಂತಾಯಿತು. ಕಂಡೆಯ ಎನ್ನ ಪರಿಸ್ಥಿತಿಯನ್ನು ಮುಕ್ಕುವ ನನ್ನ ಶರೀರವನ್ನು ಸೈರಿಸು, ಕೋಪಿಸಬೇಡ. ಮತ್ತೇನು ಮಾಡ್ಲಿ? ನಾನು ನಿನಗೆ ಒಳಿತನ್ನೇ ಮಾಡಿದ್ದೇನೆ. ಏನು ಒಳಿತು? ನಿನಗೆ ಮಗನೋರ್ವ ಹುಟ್ಟಲಿದ್ದಾನೆ. ಅದಕ್ಕೆ ವಿಕ್ರಮಿಯಾಗುತ್ತಾನೆ, ಮಹಾಮಲ್ಲನಾಗುತ್ತಾನೆ. ಒಂದೊಮ್ಮೆಗೆ ನಗದರನೆಲ್ಲ ದೇವರಿಗೆ ಇನ್ಯಾರಿಂದಲೂ ಅಳಿವು ಬರುವುದಕ್ಕೆ ಸಾಧ್ಯವಿಲ್ಲ. ಕೋಪಿಸಬೇಡ. ಹೀಗ ಬಾ, ನನ್ನ ಜೀವನವನ್ನು ಹಾಳು ಮಾಡಿಬಿಟ್ಟೆ. ಮಾಡಬಾರದನ್ನು ಮಾಡಿದ್ಯಾ? ಮಾಡಬೇಕಾದನ್ನೇ ಮಾಡಿ. ಕುಲಗಟ್ಟವನೇ, ನೀನು ಜಾತಿಯಲ್ಲಿ ಯಾವುದು ರಾಕ್ಷಸ ವೃಕ್ಷವ, ರಾಕ್ಷಸ ಜಾತಿಯಲ್ಲಿ ಹುಟ್ಟಿದವ. ಆದರೆ ಈ ಹೊತ್ತಿನ ನೀನು ಮಾಡಿದಂತ ಕೃತ್ಯ ಯಾವುದಿತ್ತು ಅದನ್ನು ನನಗೆ ಅರಿವಾಗಿ ಹೋಗಿದೆ, ತಿಳಿದುಕೊಂಡಿದ್ದೇನೆ. ಬಯಸಿದ್ದನ್ನು ಪಡೆದಿದ್ದೇನೆ. ಏನು? ಯಾವುದನ್ನು? ಆಕೆಯನ್ನು ಬೇಕು ಅಂತ ಆಯ್ತು, ಪಡೆದಿದ್ದೇನೆ. ಪಾಪಿ, ಹೋಗಿ ಹೋಗಿ ನನ್ನ ಹೆಂಡತಿಯ ಮೇಲೆ ಅಥವಾ ಹೆಂಡತಿಯನ್ನು ಸುಖಿಸುವಂತ ಮಟ್ಟಿಗೆ ನೀನು ಇಳಿದಂತಾದ್ರೆ ನೀನು ಮಾಡಿದ್ದು ಘೋರ ಅಂತ ಅಪರಾಧ. ಇದಕ್ಕೆ ಕ್ಷಮೆ ಇಲ್ಲ, ಕ್ಷಮೆ. ಈಗ ನೀನೇನು ಮಾಡ್ತಾ? ಚರಿತ್ರೆಯಲ್ಲಿಲ್ಲ. ನಾನು ಏನು ಮಾಡುತ್ತೇನಲ್ಲ, ಏನು ಮಾಡುತ್ತೇನೆ ಎಂಬುದಾಗಿ ನಿನ್ನಲ್ಲಿ ಹೇಳುವಂತಿಲ್ಲ, ಮಾಡಿ ತೋರಿಸ್ತೇನೆ. ಪಾಪಿ, ಕುಲಗಟ್ಟ ಇನ್ನ ಮಾತಾಡಿದಾರ್ಯ.
ಅವಳ ಸುಖವನ್ನು ಪಡೆದೆ. ಓಹೋ. ಈಗ ನೀನು ಬಂದಿದ್ಯಾ, ನಿನ್ನಿಂದ ಏನು ಸಾಧ್ಯವಾದಿತ್ತು? ಇನ್ನೊಂದು- ನನ್ನನ್ನು ಕೊಲ್ತೀಯಾ? ಸಾಧ್ಯವಾದರೆ ಮಾಡು. ಮುಖ ತಿರುಗಿಸಬೇಡ, ತಿರುಗಿಸು ಮುಖವನ್ನು. ನೀನು ಉಗ್ರಸೇನನ ಮಡದ್ಯ, ಧರ್ಮಪತ್ನಿಯ. ನೆನೆಸುವಾಗ ನನಗೆ ಬೇಕಲ್ಲಿ ಉಂಟಾಗ್ತಾ ಇದೆ. ಏನು ಮಾಡಲಿ ಹೇಳು? ಏಕಾಂತದಲ್ಲಿ ಏಕಾಂಗಿಯಾಗಿ ನಿನ್ನನ್ನು ಇಲ್ಲಿಗೆ ಕಳಿಸಿದ್ದೆ ನನ್ನ ತಪ್ಪು. ಗಂಡನ ಆಜ್ಞೆ, ಗಂಡನ ಮಾತನ್ನು ಮೀರಿ ಈ ರೀತಿಯಂತ ನಡತೆಯನ್ನು ನೀನು ನಡೆಸ್ತಿ ಎಂಬುದಾಗಿ ನಾನು ಎಣಿಸಿರಲಿಲ್ಲ. ಸ್ತ್ರೀಭಿ ಕಸನಂ ಖಂಡಿತಂ ಭೂಮಿಮ್ಮಣ ಅಂದರೆ ಈ ಪ್ರಪಂಚದಲ್ಲಿ ಹೆಣ್ಣಿಗೆ ಬರಲಾಗದವನು ಯಾರೂ ಇಲ್ಲವಂತೆ. ಅದು ಗಂಡಸರ ಸ್ವಭಾವ, ಗಂಡನಾದವಂತ ಸ್ವಭಾವ ಆಗಿರ್ತದೆ. ಆದರೆ ಹೆಣ್ಣಾದವಳು ಹಾಗೆ ವರ್ತಿಸಬೇಕಂತಿಲ್ಲ. ಕೈ ಹಿಡಿದಂಥ ಪತಿಗಾಗಿ ತನ್ನ ಜೀವವನ್ನೇ ಮುಡಿಬಾಗಿರಿಸಿಕೊಳ್ಳಬೇಕಾದವಳು ಹೆಣ್ಣಾದವಳು. ಅದರಲ್ಲೂ ಕೈ ಹಿಡಿದಂಥ ಪತ್ನಿ ಅಂತ ಯೋಗ್ಯತೆ ನನಗುಂಟೆ. ನನಗೆ ದ್ರೋಹಣವೆಸಗಿದೆಯಾ? ಈ ರೀತಿಯಾಗಿ ನಿನ್ನನ್ನು ಬಿಡುವಂತಿಲ್ಲ. ನೀನು ನನ್ನ ಪಾಲಿಗೆ ಅಲಂಚ, ನಿನ್ನನ್ನು ಬಿಡುವುದಿಲ್ಲ. ಇದು ಕೈ ಹಿಡಿದಂಥ ಕತ್ತೆ ಉಂಟು. ಇದರಿಂದ ಈ ಕ್ಷಣ ನಿನ್ನ ಶಿರಚ್ಛೇದನ ಮಾಡ್ತಾನೆ. ಏನು ಸ್ವಾಮಿ ನಿಮ್ಮ ದಿಲ್ಲಿಗೆ? ನಾನು ಬರಬೇಕಾಗಿವಂತಯ್ಯ. ಏನು ಅಚಾತುರ್ಯ ಮಾಡುತ್ತಿದ್ದೆ. ಅಚಾತುರ್ಯ ಮಾಡಬಾರದು ಮಾಡಿದ್ದಾಳೆ ಅವಳು. ನಾನು ಅದನ್ನು ಮಾಡಬೇಕಾದ್ರೆ ಮಾಡುವುದು. ಇದಕ್ಕೆಲ್ಲ ಅವಳು ಕಾರಣವಲ್ಲವಪ್ಪ. ಮತ್ತೆ ನಾನು ಕಾರಣ? ನಾನು ಕಾರಣ? ಮಾನವನಿಗರಿಗಲ್ಲ ಸುಲಭನಿಗೆ ಮಾನವನಿಗರಿಗಲ್ಲ ಏನಿದೆ ರೋಷಿ ಪ್ರಾಯಶ್ಚಿತ್ತವಿಲ್ಲವೋ ಹೀಗನಾಡುವೆ ಬರಿದೆ ಏನೇರೇ ಉಗ್ರಸೇನ, ಏನು ಸ್ವಾಮಿ ನಿಮ್ಮದು? ಹೇಳಿ ಕೇಳಿ, ಯದುಕುಲಾಗ್ರಣಿ ನೀನು. ಹೌದೌದು. ಮಧುರಾ ಮಹೇಂದ್ರ ಅದೆಷ್ಟೋ ಬಿರುದು ನೆಗಳತೆಗಳಿಗೆ ಪಾತ್ರನಾದವು. ಈಗ ಎಲ್ಲವೂ ಬೇಡ ಆಗ್ತದೆ. ಅಂತಹ ನೀನು ಕೇವಲ ಒಂದು ಕ್ಷಣ ಸಿಟ್ಟಿನ ಕೈಗೆ ಬುದ್ಧಿಯನ್ನು ಕೊಟ್ಟು ಈಕೆಯ ತಲೆದುಂಡರಿಸುವುದಕ್ಕೆ ಹೋಗಿ ಪಂಚಮಹಾಪಾತಕಗಳಲ್ಲಿ ಒಂದಾದಂತಹ ಓ ಸ್ವಾಮಿ, ಸ್ತ್ರೀ ಹತ್ಯಾ ದೋಷಕ್ಕೆ ಈಡಾಗುತ್ತೀಯ. ಸರಿ ಸರಿ, ನೀವು ಹೇಳಿದ್ದೀರಿ ಸರಿ. ಆದ್ರೆ ನಾನು ಮಾಡುತ್ತಿರುವುದು ಈ ಪ್ರಪಂಚದಲ್ಲಿ ಯಾವ ಹೆಣ್ಣಾದವಳು ಕೂಡ ಗಂಡನಿಗೆ ಮೋಸ ಮಾಡಲೇಬಾರದು. ಗಂಡ ಜೀವಂತವಾಗಿ ಇರುವಾಗ ಹೆಣ್ಣಾದವಳು ಪರ ಪುರುಷನೊಂದಿಗೆ ಅವಳು ಸ್ಪರ್ಶಿಸಿದಳು ಅಥವಾ ರತಿಕ್ರೀಡೆಯನ್ನು ಆಡಿದಳಂತಾದ್ರೆ ಅವಳು ಸಾಯ್ಬೇಕು, ಇಲ್ಲದಿದ್ರೆ ಗಂಡ ಸಾಯ್ಬೇಕು. ಎರಡರಲ್ಲಿ ಒಂದೇ ಆಗಲೇ ಆಗ್ಬೇಕು. ಈಗ ನೀವು ಬಂದಿದ್ದೀರಿ, ನನ್ನ ಇದು ಬಂಧಿಸಬೇಡಿ, ನನ್ನ ಮೇಲೆ ಕೈ ಮಾಡಬೇಡಿ. ಇವಳು ಇವಳು ಸಾವು, ಇಲ್ಲದ್ರೆ ನನ್ನ ಸಾವು. ಹಾಗಲ್ಲ, ಮತ್ತೆಂತ ಅವಳು ಶಿಕ್ಷೆಗೆ ಅರ್ಹಳೇ ಅಲ್ಲ. ಅರ್ಹಳಲ್ಲ. ಯಾಕೆ ಬಲ್ಲೆಯ? ಯಾಕೆ? ಈಗ ಏನೋ ಒಬ್ಬ ಆತ ರಾಕ್ಷಸ ನಿನ್ನ ರೂಪಧಾರಣೆ ಮಾಡಿಕೊಂಡು ಬಂದು ಆಕೆಯ ಮನಸ್ಸನ್ನು ವಿಚಲಿತಗೊಳಿಸಿ ಆಕೆಯನ್ನು ಸಮ್ಮಿಲನ ಆದ ಕಾರಣದಿಂದ ನಡೆದದ್ದು ಹಾಗೆ. ನಿನಗೆ ವಿಷಯ ಅದೇ ಹೇಳುವುದು ನಾನು. ನನ್ನ ರೂಪಧಾರಣೆ ಯಾರಿಗೇ ಆಗಲಿ ಮನುಷ್ಯರಿಗೆ ಸಿಟ್ಟು ಬಂದ ಕೂಡಲೇ ಅವನು ತನ್ನಿಂದ ತಾನೇ ತನ್ನಲ್ಲಿರುವಂತಹ ಒಂದಿಷ್ಟಾದರೂ ವಿವೇಕವನ್ನು ಕಳೆದುಕೊಳ್ತಾನೆ. ಅದು ಹೌದು. ವಿವೇಕ ಕಳೆದುಕೊಂಡಾಗ ಅವಿವೇಕಿ ಆಗ್ತಾನೆ. ಸಿಟ್ಟಿನ ಕೈಗೆ ಮತ್ತಷ್ಟು ಬುದ್ಧಿಯನ್ನು ಕೊಡ್ತಾನೆ. ಈ ಸಿಟ್ಟಿನ ವಶವಾದಾಗ ಬುದ್ಧಿ ಮತ್ತೆ ಸಿಟ್ಟು ಮತ್ತೆ ಕ್ರೋಧಗೊಳ್ಳುತ್ತದೆ. ಕ್ರೋಧ ಮಾಡುವುದೇನು? ಕ್ರೌರ್ಯವನ್ನು.
ಅಲ್ಲ ಸ್ವಾಮಿ, ಹ? ಪ್ರಪಂಚದಲ್ಲಿ ಹುಟ್ಟಿದಂತ ಒಬ್ಬ ಮನುಷ್ಯ ವ್ಯಕ್ತಿಗೆ ಹ. ಮೊದಲಾಗಿ ಕೋಪ ಬರುವುದು ಯಾವುದು? ಹೆಣ್ಣತಿ ತಪ್ಪು ಮಾಡಿದಾಗ ಮೊದಲು ಸಿಟ್ಟು. ಹ. ಅದರ ನಾನು ಹೇಳಿದ್ರಲ್ಲ, ಮತ್ತೊಬ್ಬ ಗಂಡಸನಿಂದ ಅವಳು ಬೆರೆತಳು ಅಂತಾದ್ರೆ ಹ. ಅದಕ್ಕಿಂತ ಮಿಗಿಲಾದಂತ ಸಿಟ್ಟೇ ಇಲ್ಲ. ನೋಡಪ್ಪ. ಅದರೊಳಗೆ ಬಂದಿದೆ. ನೀವೆಲ್ಲ ಪುರುಷರು ಪುರುಷ ಪ್ರಧಾನ ಸಮಾಜವೇ ಶ್ರೇಷ್ಠ ಅಂತ ನೀವು ಪ್ರತಿಪಾದಿಸುವ ಹೇಳುವಂತ ಮಾತುಂಟಲ್ಲ. ಈಗ ಹೆಂಗಸರು ಕುಳಿತರೂ ತಪ್ಪು, ಎದ್ದರೂ ತಪ್ಪು, ನಿಂತರೂ ತಪ್ಪು, ಏನು ಮಾಡಿದರೂ ತಪ್ಪು. ಅವರಲ್ಲಿ ತಪ್ಪನ್ನೇ ಕಂಡು ಹುಡುಕುವವರು. ಒಂದು ಸ್ವಲ್ಪ ವಿವೇಚನೆಯಿಂದ ಈ ಹೆಂಗಸರು ಯಾಕೆ ತಪ್ಪಿದ್ರು, ನಾನು ಹುಡುಕಿದ್ದಲ್ಲ, ಹೇಗೆ ತಪ್ಪಿದ್ರು, ನನಗೆ ತಿಳಿದು ಬಂದಿದೆ ಇವರು ತಪ್ಪು ಅವರೇ ಪ್ರಾಮಾಣಿಕವಾಗಿ ತಪ್ಪಿದ್ರು, ಇವರು ಶಿಕ್ಷಾರ್ಹರೋ ಅಥವಾ ಕ್ಷಮಾರ್ಹರೋ ಎಂಬುದನ್ನು ಒಂದು ಸ್ವಲ್ಪ ವಿಶ್ಲೇಷಣೆ ಮಾಡಿ ವಿಮರ್ಶೆ ಮಾಡಿ ಆ ಬಳಿಕ ಶಿಕ್ಷೆಯನ್ನು ವಿಧಿಸಬೇಕಾಗಿದೆ. ಏನು ಸ್ವಾಮಿ ಇದರ ಒಳಗೊಟ್ಟು? ಈಗ ನಿನ್ನ ಹೆಂಡತಿ ಹೀಗೆ ಒಂದು ದಾರಿ ತಪ್ಪುವುದಕ್ಕೆ ಒಂದು 50 ಅಂಶ, 100ರಲ್ಲಿ 50 ಅಂಶ ಅಂದ್ರೆ ಒಂದು ಅರ್ಧ ಭಾಗದಷ್ಟು ನಿನ್ನದು ತಪ್ಪಿದೆ. ನನ್ನದು ತಪ್ಪ? ಹೌದು. ಏನು ತಪ್ಪು ಸ್ವಾಮಿ? ಹೇಗೆ ಬಲ್ಲೆಯ? ಹೇಗೆ? ಪಿತಾರಕ್ಷತಿ ಕೌಮಾರೆ, ಭರ್ತಾರಕ್ಷತಿ ಯೌವನೆ, ಸುತಾರಕ್ಷತಿ ವಾರ್ಧಿಕ್ಯ, ನಾ ಸ್ತ್ರೀ ಸ್ವಾತಂತ್ರ್ಯ ಮರ್ಹತಿ ಅಂತ ಹೇಳಿದ್ದಾರೆ. ಹೌದಾ? ಹಾಗಿದ್ರೆ ಒಬ್ಬಾಕೆ ಹೆಣ್ಣನ್ನು 3 ಹಂತಗಳಲ್ಲಿ ಪುರುಷನಾದವನು ರಕ್ಷಣೆ ಮಾಡುತ್ತಾ ಬರಬೇಕು. ಈಗ ಈಕೆ ಯೌವನವಂತು, ನಿನ್ನ ಧರ್ಮಪತ್ನಿ ಇದ್ದಾಳೆ. ಧರ್ಮಪತ್ನಿಯನ್ನು ಸದಾಕಾಲ ರಕ್ಷಣೆ ಮಾಡುವುದು ಕೈ ಹಿಡಿದ ಗಂಡನ ಕರ್ತವ್ಯ. ನೀನು ಆಕೆಯನ್ನು ಪಾಣಿಗ್ರಹಣ ಮಾಡುವಾಗ ಧರ್ಮೇತ ಅರ್ಚೇತ ಕಾಮೇಚ ನಾಥಿ ಚರಾಮಿ, ಧರ್ಮದಲ್ಲಿ ಅರ್ಥದಲ್ಲಿ ಕಾಮದಲ್ಲಿ ಅತಿಕ್ರಮಿಸುವುದಿಲ್ಲ ಎಂಬುದಾಗಿ ಅಗ್ನಿ ಪ್ರಮಾಣ ಮಾಡಿ ನೀನು ಆಕೆಯನ್ನು ವರಿಸಿದ್ದೇನೆ. ಈಗ ಆಕೆಯನ್ನು ಈ ವಸಂತ ಕಾಲದಲ್ಲಿ ವಿಹಾರಾರ್ಥವಾಗಿ ಇಲ್ಲಿಗೆ ಕಳುಹಿಸಿಬಿಟ್ಟು ನೀನು ಏನೋ ಕಾರ್ಯಾರ್ಥಿಯಾಗಿ ಹಿಂದುಳಿದಿದ್ದು, ಆ ಕಾರಣದಿಂದಾಗಿ ಕಾಲದೋಷದಿಂದಾಗಿ ಪರಿಸರದ ದೋಷದಿಂದಾಗಿ ಮನಸ್ಸನ್ನು ಮುದಗೊಂಡಿರುವಂತಹ ಸಮಯದಲ್ಲಿ ಸಮಯ ಸಾಧಕನಾದಂತಹ ದ್ರುಮಿಳನೆನ್ನುವಂತಹ ಗಂಧರ್ವ ನಿನ್ನ ದುರುಪಧಾರಣೆ ಮಾಡಿಕೊಂಡು ಈಕೆಯನ್ನು ಸೇರಿದ್ದಾನೆ ಹೊರತು ಪ್ರಾಮಾಣಿಕವಾಗಿ ಆಕೆ ಮಾನಸಿಕವಾಗಿ ವ್ಯಭಿಚಾರ ಮಾಡಲಿಲ್ಲ. ದೈಹಿಕವಾಗಿ ಏನೋ ಸ್ವಲ್ಪ ರಾಕ್ಷಸನ ಕಪಟಕ್ಕೆ ಕಟ್ಟು ಬಿದ್ದು ತಪ್ಪಿದ್ದಾಳೆ ಹೊರತು ಎಳ್ಳಿನಷ್ಟು ಆಕೆಯದ್ದು ತಪ್ಪಿಲ್ಲ. ವಿಧಿಚಿತ್ತ ಈ ಪ್ರಪಂಚದಲ್ಲಿ ಯಾವುದೆಲ್ಲ ನಡೀತದೆ ಅದನ್ನು ಭಗವಂತನೇ ಬಲ್ಲನೆ ಹೊರತು ನಾವೇನು ತಿಳಿಲಿಕ್ಕೆ ಸಾಧ್ಯತೆ ಉಂಟು ಸ್ವಾಮಿ. ಹಾಗಾದ್ದರಿಂದ ಸಂಪೂರ್ಣವಾಗಿ ಆಕೆಯನ್ನು ಕ್ಷಮಿಸಿ ಪುನಃ ಧರ್ಮಪತ್ನಿಯನ್ನಾಗಿ ಸ್ವೀಕರಿಸಿ ನೀನು ನಿನ್ನ ಪುರಕ್ಕೆ ಕರೆದೊಯ್ಯುವುದು ಒಳಿತು ಸ್ವಾಮಿ. ನೀವು ಮಹಾತ್ಮರು, ಮುರುಳಕವನ್ನು ಸುತ್ತಬಲ್ಲ ಅಂತ ಸಾಮರ್ಥ್ಯ ನಿಮಗೊಬ್ಬರಿಗೆ ಬಿಟ್ಟು ಮತ್ತೆ ಯಾರಿಗಿಲ್ಲ. ಈ ಮುರುಳಕದ ಎಲ್ಲ ಸಮಸ್ತ ವಿಚಾರವನ್ನು ನಿಮಗೆ ಮಾತ್ರ ತಿಳಿಲಿಕ್ಕೆ ಸಾಧ್ಯ ಹೊರತು ಮತ್ತೊಬ್ಬರಿಗೆ ತಿಳಿಲಿಕ್ಕೆ ಸಾಧ್ಯವಿಲ್ಲ. ನೀವು ಹೇಳಿದ ಮಾತ್ರಕ್ಕೆ ಅಷ್ಟು ಮಾತ್ರವಲ್ಲ, ನೀವು ಶ್ರೀಹರಿಯ ಭಕ್ತರು. ಅದರೊಳಗೆ ಮಹಾನ್ ಸಂತೋಷ. ನೀವು ಹೇಳಿದ್ದರಿಂದ ಈ ಕಾಲದಲ್ಲಿ ನಾನು ಇವರನ್ನು ಸ್ವೀಕರಿಸಿದ್ದೇನೆ. ನೀವು ಹೇಳಿದ ಮಾತ್ರಕ್ಕೆ ಮತ್ತೆ ಸಂಸಾರದ ವಿಚಾರಕ್ಕೆ ಮುಂದೆ ಸಹ ಹಾಗೆ ಆಗುತ್ತದೆ ಎಂಬುದು ಅದು ನನ್ನ ವಿಷಯ. ಮತ್ತೆ ಮಧ್ಯದಲ್ಲಿ ನೀವು ಬರಬೇಡಿ, ಇದೊಂದು ವಿಚಾರ ನಿಮಗೆ ಗೊತ್ತಿರಲಿ. ನಾವು ಎಲ್ಲಿಗೆ ಬರಬೇಕು, ಏನು ಮಾಡಬೇಕು ಎಲ್ಲ ನಮ್ಮಿಚ್ಛೆಯಂತೆ ಬರುವುದಲ್ಲ, ಪದೇ ಪದೇ ಬಂದ ಹಾಗೆ 3 ಮೂರ್ತಿಗಳ ಸಂಕಲ್ಪದಂತೆ ಬರುವುದು. ಹಾಗಾದ್ರಿಂದ ಮತ್ತೆ ಈಗ ನೀನು ಇವಳನ್ನು ತಲೆ ಕಡಿಯುವುದಕ್ಕೆ ಮುಂದಾಗುವುದು, ತಲೆ ಕಡಿದು ಬಿಟ್ಟಿ ಅಂತ. ಹೌದು. ಮತ್ತೆ ನಿನ್ನನ್ನು ಸುತ್ತಮುತ್ತಲಿನವರೆಲ್ಲ ಹಿಂದಿನಿಂದ ನಿನ್ನ ಆಡಿಕೊಳ್ಳುವುದು. ಅವನೇ ಅಸಮರ್ಥ, ಆಕೆ ಇಚ್ಛೆಯನ್ನು ಪೂರೈಸುವುದಕ್ಕೆ ಅವನಿಂದ ಆಗಲಿಲ್ಲ. ಮತ್ತೆ ಎಲ್ಲಿಯೋ ರಕ್ಕಸನ ಕೃತ್ರಿಮಕ್ಕೆ ಈಡಾಗಿದ್ದಾಳೆ, ತಲೆ ಕಡಿದ. ಹಾಗೆ ಹೀಗೆ ಹಾಗೆ ಗೂಗೆ ಅಂತ ಆ ಆರೋಪಕ್ಕೆ ಹೊತ್ತುಕೊಳ್ಳುವುದರ ಬದಲಾಗಿ ಹೀಗೆ ಮಾಡೋಣ. ಕೆಲವೆಲ್ಲ ಅಚಾತುರ್ಯಗಳು, ದುರ್ಘಟನೆಗಳು ಪ್ರತಿಯೊಬ್ಬರ ಜೀವನದಲ್ಲಿಯೂ ನಡೆದು ಹೋಗುತ್ತದೆ. ಅದನ್ನೊಂದು ಕಹಿ ಘಟನೆ, ಒಂದು ಕನಸು ಅಂತ ಎಲ್ಲವನ್ನು ಮರೆತು ಬಿಡಬೇಕು. ಸಂಪೂರ್ಣವಾಗಿ ಆಕೆಯನ್ನು ನೀನು ಮನ್ನಿಸಿ ಈಗ ಆ ರಾಕ್ಷಸನ ರೂಪದಲ್ಲಿರುವಂತಹ ಕೃತಕ ಉಗ್ರಸೇನನ ಮಿಲನದಿಂದಾಗಿ ಈಗ ಆಕೆ ಗರ್ಭವತಿಯಾಗಿದ್ದಾಳೆ. ರೂಪ ನನ್ನದಿ, ವ್ಯಕ್ತಿ ಬೇರೆ ಯಾರೇ ಇರ್ಲಿಯಪ್ಪ, ರೂಪ ನನ್ನದಲ್ಲ ಅಲ್ವಾ? ಮಾನಸಿಕವಾಗಿ ನನ್ನ ಗಂಡನನ್ನೇ ನಾನು ಸೇರಿದ್ದೇನೆ ಎಂಬಂತಹ ಭಾವ ಅವಳು ಸೇರಿದ್ದಾಳೆ. ಹಾಗಾಗಿ ಅವಳ ಹೊಟ್ಟೆಯಲ್ಲಿ ಹುಟ್ಟುವಂತಹ ಮಗ ನಿನ್ನ ಮಗನೇ ಆಗ್ತಾನೆ. ನನ್ನ ಮಗನೇ? ಸ್ವಾಮಿ, ಇದು ಸ್ವಲ್ಪ ಹೆಚ್ಚಿಗೆ ಆಗ್ತದೆ ಅಂತ. ಕ್ಷೇತ್ರ ಬೇರೆ ಬೇರೆ ಆದ್ರೂ ರೇತಸ್ಸು ನನ್ನದಲ್ವಲ್ಲ. ಎಲ್ಲಿಯಪ್ಪ? ರೇತಸ್ಸು ನನ್ನದಲ್ವಲ್ಲ. ಕ್ಷೇತ್ರ ಬೇರೆ ಬೇರೆ ಅಲ್ಲ, ಕ್ಷೇತ್ರ ಒಂದೇ, ಆದ್ರೆ ರೇತಸ್ಸು ಆ ಕ್ಷೇತ್ರದ ಗುಣವೂ ಬರ್ತದಲ್ಲ, ಕೇವಲ ಬೀಜದ ಗುಣವೇ ಮಾತ್ರ. ಬಿಡುವ. ಹಾಗಾಗಿ ಈ ಕ್ಷೇತ್ರ ಗುಣದಿಂದಾಗಿ ಮುಂದಕ್ಕೆ ಈಕೆಯಲ್ಲಿ ಹುಟ್ಟುವಂತಹ ಮಗ ನಿನ್ನ ಕೀರ್ತಿಯನ್ನು, ನಿನ್ನ ಪ್ರಜಾರಂಜನೆಯನ್ನು, ನಿನ್ನ ಕುಲದ ಕೀರ್ತಿಯನ್ನು ಬೆಳಗುವಂತಹ ವೀರನಾಗುತ್ತಾನೆ, ಶೂರನಾಗುತ್ತಾನೆ.
ತಂದೆ ತಾಯಿನ ನೋಡಿಕೊಟ್ರೆ ಸರಿ ಆಗ್ತದೆ. ಮತ್ತೆ ಏನಾದರೂ ಅಪಾರ್ಥ ಮಾಡಲಿಕ್ಕೆ ಖಂಡಿತ ಕ್ಷೇತ್ರದಿಂದ ಹುಟ್ಟಿದಲ್ಲ ಸ್ವಾಮಿ, ಕ್ಷೇತ್ರದ ಗುಣ ಉಂಟಲ್ಲ. ಗುಣ ಹಾಗೆ ಬದಲಾವಣೆ ಆದರೆ ಮತ್ತೆ ನಾವು ನಮಗೆ ಗೊತ್ತಿಲ್ಲ. ಆದ್ರಿಂದ ಇನ್ನು ಈಕೆಯನ್ನು ಪರಿಗ್ರಹಿಸಿ ಕರೆದುಕೊಂಡು ಹೋಗಿ ಅನ್ಯೋನ್ಯವಾಗಿ ದಾಂಪತ್ಯವನ್ನು ನಡೆಸಿ ಮುಂದಕ್ಕೆ ನಿಮಗೆಲ್ಲ ಶುಭವಾಗುತ್ತದೆ, ಒಳ್ಳೆಯದಾಗುತ್ತದೆ. ಶುಭಂ ಶುಭಂ. ನಡೆಯಬಾರದು ನಡೆದು ಹೋಯಿತು, ಕ್ಷಮಿಸಬೇಕು. ಕ್ಷಮಿಸಿದ್ದೇನೆ. ಯಾಕಂದ್ರೆ ಈ ಪ್ರಪಂಚದಲ್ಲಿ ಯಾವ ಘಟನೆಯು ನಡೆಯಬೇಕು ಅಂತ ಆದರೆ ಅದಕ್ಕೆ ಹಿಂದನವಾಗಿ ಯಾವುದೋ ಒಂದು ರೀತಿಯಿಂದ ಶಕ್ತಿ ಉಂಟೇ ಎಂಬುದಾಗಿ ನನಗೆ ಅನಿಸ್ತಾ ಇದೆ. ಈಗ ನಡೆದಿದೆ ಸರಿ, ಇದು ಸತ್ಯಕ್ಕೆ ನಡೆದಂಥ ಕಹಿ ಘಟನೆ ಎಂಬುದಾಗಿ ನಾನು ಭಾವಿಸಿದ್ದೇನೆ. ಯಾವುದಕ್ಕೂ ಇರುವುದಲ್ಲ. ನಮ್ಮ ಅರಮನೆಯನ್ನು ಸೇರೋಣವಂತೆ. ನವಮಾಸ ಭರಿತವರು ಲಕ್ಷಣದಿ ಮುಂದಿನ ಪದವಿಗೆ ಕಂಸನಿಂದ ವಿಧಾನವೋ ಓ ರುಚಿಮತಿ ಸ್ವಾಮಿ, ನೀನು ಸ್ವಾಮಿ ಭಕ್ತೆ, ಕತೆ ಮೇಲೆ ಭಕ್ತಿಯನ್ನು ಇರಿಸಿಕೊಂಡಿದ್ದಿ ಸರಿ. ಅಂದು ರಾಕ್ಷಸನ ಮಿಲನದಿಂದಾಗಿ ಹುಟ್ಟಿಕೊಂಡಿದ್ದಾನೊಬ್ಬ ಶಿಶು ಬಾಲಕ ನನ್ನವನೆಂಬುದಾಗಿ ನನಗೆ ಹೇಳಲಿಕ್ಕೆ ಮನಸ್ಸಿನಲ್ಲಿ ಆಸೆ ಇಲ್ಲ. ಆದರೂ ನಾನು ಪ್ರಜೆಗಳನ್ನು ಪಾಲಿಸ್ತಾ ಇರುವವರು, ಯಾವ ಹೊತ್ತಿಗೂ ಅಪಚಾರವನ್ನು ಮಾಡಲೇಬಾರದು. ನವಮಾಸ ಹೊತ್ತು ದಶಮಾಸದಲ್ಲಿ ಹಿಡಿದಂಥ ಮಗುವಿಗೆ ಗಂಡು ಮಗು ಹೆಸರನ್ನು ಇರಿಸಬೇಕಲ್ಲ. ಆದ ಕಾರಣ ಕಂಸ ಎಂಬ ವಿಧಾನವನ್ನು ನಾವು ಕೊಟ್ಟವರಾಗಿದ್ದೇವೆ. ಸಾಕಿ ಸಲಹುವಂಥ ಕರ್ತವ್ಯ ನಿನ್ನದು ಅಲ್ಲ, ನನ್ನದು ಸಹ ಉಂಟು. ಸದ್ಯಕ್ಕೆ ಆ ಬಾಲನ ಅಥವಾ ಬಾಲಕನ ಲೀಲಾ ವಿನೋದ ನಾಟಕವನ್ನು ನೀನೇ ಸರಿ ಮಾಡಬೇಕು. ಅಷ್ಟು ಆಜ್ಞೆ ಅಲ್ಲ, ನಮ್ಮ ಆಸೆ. ಮುಂದಿನ ಹೊತ್ತು ದೈವೆಚ್ಚೆ. ಸರಿ. ವರ್ತಮಾನ ಕಾಲದಲ್ಲಿ ಮಧುರೆಯ ರಥನಾಗಿ ನನ್ನ ಅಯ್ಯನಾದಂತಹ ಉಗ್ರಸೇನ ಮೆರೆಯುತ್ತಾ ಇದ್ದಾರೆ. ಉಗ್ರಸೇನ ಮತ್ತು ರುಚಿಮತಿಯವರ ದಂಪತ್ಯದ ಪ್ರತೀಕವಾಗಿ ಜನಿಸಿಕೊಂಡವನೇ ನಾನು. ಕಂಸ ಅನ್ನುವಂಥ ಹೆಸರಿನಿಂದ ಮೆರೆಯುತ್ತಾ ಇದ್ದೇನೆ. ಪ್ರಾಯ ಪ್ರಬುದ್ಧನಾದಂತಹ ನಾನು ಯೋಗ್ಯವಾದ ಗುರುಮಠವನ್ನೇ ಸೇರಿ ರಾಜಕುಮಾರರು ಯಾವುದೆಲ್ಲ ವಿದ್ಯೆಯನ್ನು ಅಭ್ಯಾಸ ಮಾಡಬೇಕಾ ಅದನ್ನೆಲ್ಲ ಅಭ್ಯಾಸ ಮಾಡಿದ್ದೇನೆ. ನೋಡಿದ್ದೀರಾ, ಭುಜದಲ್ಲಿ ವೀರ ವನಿತೆ ಕುಳಿದು ಕುಪ್ಪಳಿಸುತ್ತಾ ಇದ್ದಾಳೆ. ಪ್ರಾಯ ಪ್ರಬುದ್ಧರಾದ ತನಗೆ ಯಾವುದಕ್ಕೂ ಕೊರತೆ ಎಂಬುದಿಲ್ಲ. ಗೆಳೆಯರಿದ್ದಾರೆ, ಶಕಟ ದೇನುಕ ಪ್ರಣಂಬ ಅನ್ನುವ ಹಾಗೆ ಅವರೆಲ್ಲರೂ ಕೂಡ ನಾನು ಹೇಳಿದ ಹಾಗೆ ಕೇಳುತ್ತಾ ಇದ್ದಾರೆ. ಎಷ್ಟು ಸಂಪತ್ತಿದ್ರೆ ಏನು,
ಮನಸ್ಸಿಗೆ ನೆಮ್ಮದಿ ಬೇಡವೆ? ನಾನು ಯಾವ ಜನ್ಮದಲ್ಲಿ ಯಾವ ಪಾಪ ಮಾಡಿದ್ದೇನೆ ಎಂಬುದು ನನಗೆ ಅರ್ಥವಾಗುತ್ತಾ ಇಲ್ಲ. ಲೋಕಮುಖದಲ್ಲಿ ಕೆಟ್ಟ ಮಕ್ಕಳಾದ್ರೂ ಹುಟ್ಟಿಕೊಳ್ತಾರಂತೆ, ಆದರೆ ಕೆಟ್ಟ ತಾಯಿ ತಂದೆಯರು ಯಾವತ್ತೂ ಹುಟ್ಟಿಕೊಳ್ಳುವುದಿಲ್ಲ ಅನ್ನುವಂಥ ಮಾತು ರೂಢಿಯಲ್ಲಿದೆ. ಇಲ್ಲದೆ ಹೋದ್ರೆ ಮಕ್ಕಳು ಹೊರಗಡೆ ಹೋದ್ರೆ ತಿರುಗಾಟ ಮಾಡಿ ಮನೆಗೆ ಬರುವಾಗ ತಾಯಿಯಾದವಳು ಎಷ್ಟು ಪ್ರೀತಿಯಿಂದ ಆ ಮಕ್ಕಳನ್ನು ಸತ್ಕಾರ ಮಾಡ್ತಾರೆ. ಬಂದೆಯ ಮಗ, ಹತ್ತಿರ ಬಾ, ಹಪ್ಪಿ ಹಿಡಿತಾಳೆ, ಮುದ್ದು ಮಾಡ್ತಾಳೆ, ಹೊಟ್ಟೆ ತುಂಬ ಊಟ ಕೊಡ್ತಾಳೆ. ಅಂತ ಸಂಸ್ಕಾರದಿಂದ ಜನಿಸಿದ್ರೆ ಮನಸ್ಸಿಗೆ ಬಹಳಷ್ಟು ನೆಮ್ಮದಿ ಇರ್ತಿತ್ತು. ಆದ್ರೆ ಆ ಭಾಗ್ಯ, ಆ ಯೋಗ ನನಗಿಲ್ಲದೆ ಹೋಯ್ತಲ್ಲ. ನನ್ನ ಅಮ್ಮನ ಹತ್ತಿರಕ್ಕೆ ಹೋಗುದೊಮ್ಮೆ ನಾನು ಪ್ರೀತಿಯಿಂದ ಮಾತಾಡಬೇಕು ಅಂತ, ಆಗ ಅವರು ಮುಖವೇ ತಿರುಗಿಸುವುದು. ತಂದೆ ಹತ್ತಿರಕ್ಕೆ ಹೋದ್ರೆ ಅಪ್ಪ ಅಂತ ಕರೆದ್ರೆ ಸಾಕು, ಕೇಳಿದ್ರು ಕೂಡ ಕೇಳದವರ ಹಾಗೆ ವರ್ತಿಸ್ತಾ ಇದ್ದಾರೆ. ನೋಡಿದ್ದೀರಾ, ಇಲ್ಲಿ ಎಷ್ಟೋ ಗೋಪಾಲಕರಿದ್ದಾರೆ, ಅವರಾದ್ರೂ ನಾನು ಹೇಳಿದ ಹಾಗೆ ಕೇಳ್ತಾರ? ಯಾರೂ ಕೇಳುವುದಿಲ್ಲ. ಕೆಲವರು ಮಾತ್ರ, ನನ್ನ ಜೊತೆಯಲ್ಲಿದ್ದವರು ಮಾತ್ರ ಹೇಳುವುದನ್ನು ಕೇಳ್ತಾರೆ. ಆದ್ರೆ ಒಂದು ವಿಚಾರ, ತಾಯಿಯ ಹತ್ತಿರಕ್ಕೆ ಹೋದ್ರೆ ಏನ್ ಮಾಡ್ತಾರೆ ಬಳ್ಳಿರವರು? ನನ್ನನ್ನು ನೋಡಿದ್ರು ಕೂಡ ಯಾಕೆ ಹೀಗೆ ಮಾಡ್ತಾರೆ? ಶಿವನೇ ಶಿವನೇ, ಜೀವನದಲ್ಲಿ ಯಾಕೆ ಈ ರೀತಿಯ ಕಷ್ಟ? ಯಾಕೆ ಮನಸ್ಸಿಗೆ ನೋವು? ಒಂದು ತಿರುಗಾಟ ಮಾಡಿ ಮನೆಗೆ ಬಂದ್ರೆ ಹಾಯಾಗಿ ಮಲಗಬೇಕಂತ ಒಮ್ಮೊಮ್ಮೆ ಮನಸ್ಸಾಗುವುದು. ಮಲಗಿದ್ರೆ ನಿದ್ರೆ ಬರುವುದಿಲ್ಲ. ನನ್ನ ತಲೆಯಲ್ಲಿ ಅದೇ ಹೊಳೆಯುವುದು. ನನ್ನ ಅಪ್ಪಮ್ಮ ನನ್ನನ್ನು ಮುದ್ದಿಸುವುದಿಲ್ಲ. ಯಾಕೆ? ನಿಜವಾಗಿಯೂ ನಾನು ಅವರ ಮಗನೇ ಅನ್ನುವಂಥ ಸಂಶಯ ಹುಟ್ಟಿಕೊಳ್ಳುವುದು. ಒಮ್ಮೊಮ್ಮೆ ಕಾಲಿ ಹಿಡಿಯಬೇಕಂತ ಹತ್ತಿರಕ್ಕೆ ಹೋದ್ರೆ ಎಡದ ಕಾಲಿನಿಂದ ನಡೆಯುವುದು. ತಂದೆ ಹತ್ತಿರಕ್ಕೆ ಹೋದ್ರೆ ಹೋಗು ಕೆಟ್ಟವ, ನೀಚ, ದ್ರೋಹಿ, ಬಾಯಿಗೆ ಬಂದ ಹಾಗೆ ನಿಂದಿಸ್ತಾರೆ. ರೂಢಿಯಲ್ಲಿ ಒಂದು ಕ್ರಮ ಹೀಗೆ ಉಂಟಾ? ಹಾಗಾದ್ರೆ ನಾನು ಏನು ತಪ್ಪು ಮಾಡಿದ್ದೇನೆ ಅವರಿಗೆ? ಇದನ್ನೆಲ್ಲ ನೋಡುವಾಗ ಉಂಟಲ್ಲ, ಒಮ್ಮೊಮ್ಮೆ ಜೀವನವೇ ಬೇಡ, ಎಲ್ಲಿಯಾದ್ರೂ ಹೊಂಡಕ್ಕೆ ಬಿದ್ದು ಸಾಯಬೇಕು ಅನ್ನೋ ಹಾಗೆ ಮನಸ್ಸಾಗ್ತದೆ. ಆದರೆ ನನ್ನ ಕಷ್ಟ, ನನ್ನ ನೋವು ಯಾರಲ್ಲಿ ಹೇಳೋಣ? ಏನು ಮಾಡೋಣ? ಶಿವನೇ ಶಿವನೇ, ಜಯ ನಮೋ ನಾರಾಯಣ, ಜಯ ನಮೋ ನಾರಾಯಣ, ನಾರಾಯಣ ಜಯ ನಮೋ ನಾರಾಯಣ, ಜಯ ನಾರಾಯಣ ಅಲಗಲಿ ನಮೋ ನಾರಾಯಣ, ನಾರಾಯಣ ಜಯ ಜಯ ಲಕ್ಷ್ಮೀ ರಮಣ ನಾರಾಯಣ. ಮತ್ತೊಮ್ಮೆ ಪವಿತ್ರವಾದ ಪಾದದ್ವಯಗಳಿಗೆ ಉಭಯ ಕರಗಳನ್ನು ಜೋಡಿಸಿಕೊಂಡಿದ್ದೇನೆ. ಇನ್ನಾದರೂ ಒಳ್ಳೆಯದಾಗಲಿ ನನಗೆ ಸ್ವಾಮಿ. ಚಿಂತೆಯಲ್ಲಿಯೇ ಇರುವಂತಹ ಈ ಸಮಯದಲ್ಲಿ ಒಮ್ಮಿನೊಮ್ಮೆಲೆ ನನ್ನ ಹತ್ತಿರಕ್ಕೆ ನೀವು ಬಂದಿದ್ದೀರಿ.
ನಿಮ್ಮನ್ನು ಕಾಣುವಾಗಲೇ ನನಗೆ ಆಶ್ಚರ್ಯವಾಗುತ್ತಾ ಇದೆ. ಬರಬೇಕು ಅಂತ ಹೇಳಿದ್ರೆ ಬರುವವರು ನೀವಲ್ಲ, ಹೋಗಬೇಕಂತ ಹೇಳಿದ್ರೆ ಹೋಗುವವರು ನೀವಲ್ಲ. ಹೌದು. ಆದ್ರೆ ಈ ಸಂದರ್ಭದಲ್ಲಿ ಇಲ್ಲಿಗೆ ಬಂದಿದ್ದೀರಿ ಅಂತಾದ್ರೆ ನಿಮ್ಮನ್ನು ಯಾವ ರೀತಿ ಸತ್ಕಾರ ಮಾಡಬೇಕೆಂಬುದೇ ನನಗೆ ಅರ್ಥವಾಗುತ್ತಾ ಇಲ್ಲ. ಯಾಕೆ ಹೇಳುವುದಕ್ಕೆ ಹೋದ್ರೆ ರಾಜಕುಮಾರ, ಹೌದು, ಮಧುರೆಯ ಯುವರಾಜ ಹೇಳುವವರು ಮಾತ್ರ ಹಾಗೆ ಭಾವಿಸಿಕೊಂಡದ್ದು ಸ್ವಾಮಿ. ಆದ್ರೆ ನನ್ನ ಕಷ್ಟದ ವಿಷಯವೇ ಬೇರೆ ಸ್ವಾಮಿ. ಏನು ಮಾಡಲಿ, ಯಾರಲ್ಲಿ ಹೇಳಲಿ ಸ್ವಾಮಿ? ನಿಮಗೆ ಇನ್ನೂ ವಿಶೇಷವಾಗಿ ಪೂಜೆ ಮಾಡಬೇಕು ಅಲ್ಲ ಮಾತಾಡ್ಬೇಕಂತ ಇದ್ರೆ ಒಳಗೆ ನನ್ನ ಅಪ್ಪ ಇದ್ದಾರೆ ಉಗ್ರಸೇನ, ಅವರ ಹತ್ತಿರಕ್ಕೆ ಹೋದ್ರೆ ನಿಮ್ಮ ಏನಾದ್ರೂ ಸಮಸ್ಯೆ ಇದ್ರೆ ಅವರು ಪರಿಹಾರ ಮಾಡ್ತಾರೆ ಸ್ವಾಮಿ. ಸಮಸ್ಯೆ ಇಲ್ಲ ನಿಮಗೆ ಬಿಟ್ಟು, ಈಗ ನನಗೆ ಸಮಸ್ಯೆ ಉಂಟು ಅಂತ ಹೇಳುದು. ಅಲ್ಲ ನೀವು ಬಂದಿದ್ದೀರಲ್ಲ ನನ್ನ ಹತ್ತಿರಕ್ಕೆ, ನಾನು ಸಮಸ್ಯೆ ಪರಿಹಾರಕ್ಕೆ ಬಂದುದು ಅಂತ ಗ್ರಹಿಸಿದ್ದೆ. ಮತ್ತೆ ಏನು ಸ್ವಾಮಿ? ಎಂಬ ಮಾತುಗಳು ಊನವೇನಿದೆ ನಿನ್ನ ಕೃತ್ಯ ಹೇಳೋ ಕಾರಣವಿಲ್ಲ ಬೇಗುದೆ ಈಗ ಏನಯ್ಯ ಕಂಸ ಏನಯ್ಯ ಏನಂತ ಹೇಳಿದ್ರೆ ನಾನು ಏನಂತ ಹೇಳುದು? ನಿನ್ನ ವಿಚಿತ್ರ ವರ್ತನೆ ಕಂಡು ಏನು ಅಂತ ನಾನು ಪ್ರಶ್ನೆ ಮಾಡಬೇಕಾಗುತ್ತದೆ. ಏನು ಸ್ವಾಮಿ? ಹೇಳಿ ಕೇಳಿ ನೀನೊಬ್ಬ ರಾಜಕುಮಾರ, ಹೆಸರಿಗೆ ಮಾತ್ರ ಬಾಯಲ್ಲಿ ಹೇಳಿಕೊಡ್ತೀನಿ ರಾಜಕುಮಾರ ಅಂತ. ಹೌದು ಸ್ವಾಮಿ. ಈಗ ರಾಜಕುಮಾರರೆಲ್ಲ ಹೇಗಿರ್ಬೇಕು? ಇವತ್ತಲ್ಲ ನಾಳೆ ನಮಗೆ ಅಧಿಕಾರ ಬರ್ತದೆ. ಅಧಿಕಾರ ಬಂದ ಕೂಡಲೇ ಅಧಿಕಾರಸ್ಥರಾಗಿ ಆಮೇಲೆ ರಾಜಕೀಯ ಮಾಡುವುದಕ್ಕೆ ನಾವೊಂದು ಸ್ವಲ್ಪ ಕಲಿಬೇಕು. ಅದಕ್ಕಾಗಿ ಹಿರಿಯರ ಬಳಿಯಲ್ಲೇ ಇರಬೇಕು. ರಾಜಕೀಯದ ಕೆಲವೆಲ್ಲ ರೀತಿ ನೀತಿಗಳನ್ನು, ಅದರ ಒಳಸುಳಿವುಗಳನ್ನೆಲ್ಲ ಕಲಿಬೇಕು ಎನ್ನುವಂತಹ ಒಂದು ಉತ್ಸಾಹ, ಉಲ್ಲಾಸ, ಹುರುಪು ಇದೆಲ್ಲ ತುಂಬಿಕೊಂಡಿರಬೇಕು ಈ ರಾಜಕುಮಾರರಲ್ಲಿ. ಆಸೆ ಎಲ್ಲ ಉಂಟೆ ಸ್ವಾಮಿ, ಅವಕಾಶ ಇಲ್ಲದೆ ಈ ಹೊತ್ತಿನಲ್ಲಿ ಉತ್ಸಾಹದ ಚಿಲುಮೆಯಂತೆ ಚಿಮ್ಮುತ್ತಿರಬೇಕಾದಂತಹ ನೀನು ಮುಖವನ್ನು ಸಪ್ಪೆ ಮಾಡಿಕೊಂಡು ನೆಲನೋಟಕನಾಗಿ ಆಕಾಶವೇ ತಲೆಯ ಮೇಲೆ ಏನಾದರೂ ಕಳಚಿ ಬಿತ್ತೋ ಅಥವಾ ನೀನು ನಿಂತಹ ಭೂಮಿಯೇ ಬಿರಿದು ನುಂಗುವ ಏರ್ಪಾಡು ಉಂಟು ಅಂತ ದುಃಖ ಮಾಡ್ತಾ ಇದೆಯಲ್ಲ. ಏನು ಗತಿ ಅಂತ ನಾನು ಯೋಚನೆ ಮಾಡುದು. ಗತಿ ಇಲ್ಲ, ಮಧುರೆಗೆ ನೀನೇ ಮುಂದಿನ ಅರಸ ಪುಣ್ಯಾತ್ಮ, ಗತಿ ಇಲ್ಲ ಅಂತ ಹೇಳ್ತೀನಿ. ಅದು ನೀವು ಹೇಳುದಲ್ವ ಸ್ವಾಮಿ? ಏನಾಯ್ತು ಈಗ? ನನ್ನ ಅಪ್ಪನಿಗೆ ಒಮ್ಮೆ ಆದ್ರೂ ಯೋಚನೆ ಆಗಬೇಕಲ್ಲ, ಆಗ್ಲಿಲ್ಲಲ್ಲ. ಯಾಕೆ ಚಿಂತೆ? ಏನು ನಡೆಯುತ್ತೆ ಇಲ್ಲಿ ಹಾಗಾದ್ರೆ? ಕಷ್ಟದ ವಿಷಯವನ್ನು ಕೇಳುತ್ತಾ ಇದ್ದೀರಾ? ಹೌದು ಸ್ವಾಮಿ. ಸ್ವಾಮಿ ಜಗವೋ ಜನನಿ ಕರೆ ಸೋವಲೋ ಜಗವೋ ಜನನಿ ಕರೆ ಹೇಳಿ ಫಲವೇನೋ ಯೋಜನೆ ಸ್ವಾಮಿ. ಫಲವೇನೋ ಕಸಕುಂಟ ಸದನಾದನದಲ್ಲಿ ಎರಗಿ ಅದೇ ಗತಿ ನಿನಗೆ. ಕಸಗೆ ಕಡೆಯೋ ಎರಗಿ ಸ್ವಾಮಿ, ಒಂದು ಮೂಲೆಗೆ ಹೋಗಿ ನನ್ನಷ್ಟಕ್ಕೆ ನಾನು ಚಿಂತಿಸುತ್ತಿರುವ ಸಮಯದಲ್ಲಿ ಬಂದು ನನ್ನ ಕಷ್ಟದ ವಿಷಯವನ್ನು ಕೇಳುವುದಕ್ಕೆ ನೀವಾದ್ರೂ ಬಂದಿರಲ್ಲ ಸ್ವಾಮಿ. ನಿಜವಾದ ಆಪ್ತರು ಅಂತ ಹೇಳಿದ್ರೆ ನಾವೇ ನೋಡು. ನಿಮ್ಮ ಸುತ್ತಮುತ್ತ ಮೈ ಮೇಲೆ ಅಥವಾ ನಿಮ್ಮ ಭಂಡಾರದಲ್ಲಿ ಬೇಕಾದಷ್ಟು ಇರುವಾಗ
ನೂರಾರು ಜನ ಸುತ್ತುವರಿದು ಬರ್ತಾರೆ. ಹೌದು ಸ್ವಾಮಿ. ಈ ಸಿಹಿ ಚೆಲ್ಲಿದಲ್ಲಿಗೆ ಇರುವೆಗಳು ಮುತ್ತುವ ಹಾಗೆ ಎಷ್ಟು ಬೇಕಾದ್ರೂ ಜನ ಇರ್ತಾರೆ. ನಿಜವಾದ ಆಪ್ತರು ಅಂತ ಹೇಳಿದ್ರೆ ಯಾರು? ಏನೋ ಕಾಣದೆ ಕಂಗೆಟ್ಟು ಕಣ್ಣೀರು ಸುರಿಸುತ್ತಿರುವಾಗ ಒಂದು ಬೆರಳು ಬಂದು ಆ ಕಣ್ಣೀರನ್ನು ಒರೆಸುವವರು ಇದ್ದಾರಲ್ಲ, ಹೌದು ಸ್ವಾಮಿ, ಅವರೇ ನಿಜವಾದ ಆಪ್ತರು. ನಮ್ಮ ಕೆಲಸವೇ ಅದೇ ಯಾವತ್ತು ನೋಡಿದ್ರು. ಆದ್ರೆ ಈ ಹೊತ್ತಿನಲ್ಲಿ ಯಾವ ರೀತಿ ಹೇಳಬೇಕೆಂಬುದೇ ನನಗೆ ಅರ್ಥವಾಗುತ್ತಾ ಇಲ್ಲ. ಏನಾಗಿದೆ? ನಾಳೆಗೆ ತಡವರಿಸುತ್ತಾ ಇದೆ ಸ್ವಾಮಿ. ನನ್ನ ಕಷ್ಟದ ವಿಷಯ ಅಷ್ಟು ಉಂಟು ಸ್ವಾಮಿ. ನನಗೂ ನೆಮ್ಮದಿ ಅಂತ ಎಷ್ಟೋ ದಿವಸದಿಂದ ನೆಮ್ಮದಿ ಅಂತ ಇಲ್ಲ ಸ್ವಾಮಿ. ಯಾಕದು? ಪ್ರಾಯ ಪ್ರಬುದ್ಧನಾದಂತ ನನ್ನನ್ನು ನನ್ನ ತಂದೆ ತಾಯಿಯವರು ಪ್ರೀತಿಯಿಂದ ಸಾಕಬೇಕಾಗಿತ್ತು, ಮುದ್ದು ಮಾಡಬೇಕಿತ್ತು. ಅದೆಷ್ಟು ದೊಡ್ಡವನಾಗಿದೆ. ತಾಯಿಯ ಪ್ರೀತಿ ನನಗೆ ಸಿಗ್ಲಿಲ್ಲ ಸ್ವಾಮಿ. ತಂದೆಯ ಮಮಕಾರ ನನಗೆ ಸಿಗ್ಲಿಲ್ಲ. ಇಷ್ಟರವರೆಗೆ ಒಂದು ತುತ್ತು ಬಾಯಿಗೆ ಅನ್ನ ಕೊಟ್ಟವರು ನನ್ನ ಅಮ್ಮನಲ್ಲ. ನಾನು ಮುದ್ದು ಮಾಡಬೇಕಂತ ಹತ್ತಿರಕ್ಕೆ ಹೋದ್ರೆ ಛೀ ತೊಳಗು ಅನ್ನುವ ಹಾಗೆ ಬಾಯಿಗೆ ಬಂದ ಹಾಗೆ ನಿಂದಿಸ್ತಾರೆ ಸ್ವಾಮಿ. ತಂದೆಯಲ್ಲಿ ಮಾತಾಡಲಿಕ್ಕೆ ತುಂಬಾ ಆಸೆ ನನಗೆ. ನನ್ನ ಕಷ್ಟದ ವಿಷಯವನ್ನು ಹೇಳಬೇಕಂತ ಹೋದ್ರೆ ಅವರು ಮುಖ ತಿರುಗಿಸ್ತಾರೆ. ನನ್ನನ್ನು ನೋಡಿ ಕಣ್ಣೆಲ್ಲ ಕೆಂಪಾಗ್ತದೆ ಸ್ವಾಮಿ. ಅವರು ನಿಂದಿಸುವುದಕ್ಕೆ ತೊಡಗುತ್ತಾರೆ. ಹೊಟ್ಟಿನಲ್ಲಿ ಹೇಳಬೇಕಾದ್ರೆ ನನ್ನ ಪರಿಸ್ಥಿತಿ ಹೇಗೆ ಆಗಿದೆ ಗೊತ್ತುಂಟಾ? ಕಾಲಿನ ಅಡಿಯಲ್ಲಿ ಸಿಕ್ಕಿದಂತ ಕಸದ ಕಡ್ಡಿಗಿಂತ ನಾನು ಕಡೆಯಾಗಿ ಹೋಗಿದ್ದೇನೆ ಸ್ವಾಮಿ. ಇದೇ ನನ್ನ ಕಣ್ಣೀರಿನ ಕತೆ, ಇದೇ ನನ್ನ ಕಷ್ಟದ ವಿಷಯ ಸ್ವಾಮಿ. ಅದಕ್ಕಾಗಿ ಮರುಗುತ್ತಾ ಕುಳಿದ್ರೆ ಆಗುತ್ತಲ್ಲ, ಬೇರೆ ಏನು ದಾರಿ? ಕೇಳೋ ಮನಗೊಲವ ಯಾದವನ ಕರವ ಪ್ರೀತಿಯೊಂದಿರಲು ಹೇಳು ಮಾತೆ ಕುಂದಿತ ಕೇಳಿ ನಮ್ಮೆ ಕಾರಣವ ಹೋನವ ಆದರೆ ಈ ಕರ್ಮಭೂಮಿಯಲ್ಲಿ ನೀನು ಒಬ್ಬ ಗಂಡು ಮಗುವಾಗಿ ಹುಟ್ಟಿಕೊಂಡಿದ್ದಿ ನೋಡು. ಹೌದು ಸ್ವಾಮಿ. ಈಗ ತಾಯಿಯ ವಾತ್ಸಲ್ಯ ಇಲ್ಲ, ಇಲ್ಲ ಅಪ್ಪನ ಪ್ರೀತಿ ಇಲ್ಲ, ಪ್ರೇಮ ಇಲ್ಲ, ಕೊರಗುತ್ತಾ ಸುಮ್ಮನೆ ಕುಳಿದ್ರೆ ಆಗುತ್ತದ? ಹೌದು. ಮನಸ್ಸಿಗೆ ಆದಂತ ನೋವು ಉಂಟಲ್ವ ಸ್ವಾಮಿ, ಅದು ಮತ್ತು ಕೊರಗುತ್ತಾ ಇದೆ. ಅದು ಈಗ ನೀನು ಸಣ್ಣ ಮಗುವೇನೂ ಅಲ್ಲ. ಈ ಕಾಲದಲ್ಲಿ ನೀನು ತಾಯಿಯ ಮಡಿಲಲ್ಲಿ ಉಳಿತು ನಿನಗೆ ಮೊಲೆ ಹಾಲು ಉಣ್ಣುವಂತ ಅಗತ್ಯ ಏನೂ ಇಲ್ಲ. ಈಗ ಇಲ್ಲ ಸ್ವಾಮಿ. ಹಾಗೆಂದು ಅಪ್ಪನ ಬಳಿಗೆ ಹೋಗಿ ಅಪ್ಪನ ಹೆಗಲೇರಿ ಆಮೇಲೆ ಏನು ಪ್ರವಾಸಕ್ಕೆ ಹೋಗುವ ಅವಶ್ಯಕತೆ ಮೊದಲೇ ಇಲ್ಲ. ಮುಖದಲ್ಲಿ ಮೀಸೆ ಬೆಳೆದಿದೆ, ಶರೀರದಲ್ಲಿ ಯೌವನ ತುಂಬಿದೆ, ಶಕ್ತಿ ಉಂಟು, ಅದ್ಭುತವಾದಂತಹ ಚೈತನ್ಯ ನಿನ್ನ ಒಳಗೆ ಇದೆ, ಅಂತಸತ್ವ ಇದೆ. ಹೌದು ಸ್ವಾಮಿ. ಕೇವಲ ಮಾನಸಿಕವಾಗಿ ನನಗ್ಯಾರೂ ಇಲ್ಲ, ಸಹಾಯಕರಿಲ್ಲ, ನನ್ನನ್ನು ಪ್ರೋತ್ಸಾಹಿಸುವವರಿಲ್ಲ, ನನಗೆ ಬೇಕಾದನ್ನು ಒದಗಿಸುವವರಿಲ್ಲ, ನನಗೆ ಅವಕಾಶವೇ ಇಲ್ಲ, ಎಲ್ಲವೂ ಮುಚ್ಚಿ ಹೋಗಿದೆ. ನೀನೇ ತಿಳಿದುಕೊಂಡದಲ್ವ? ಮತ್ತೆ ಎಲ್ಲಿಂಟು ಅವಕಾಶ ಸ್ವಾಮಿ ಇಲ್ಲಿ? ನೀನೊಂದು ಕೆಲಸ ಮಾಡು. ಏನು? ನೀನು ನಿನ್ನ ಅಮ್ಮನ ಬಳಿಗೆ ನೇರ ಹೋಗು. ನನಗೆ ಹೋಗಿ ಹೋಗಿ ಸಾಕಾಗಿದೆ ಸ್ವಾಮಿ. ಅವಳಿಗೆ ಕಾರಣ ತಿಳಿಸು ಅಂತ. ಏನು ಕಾರಣ? ಈ ಭೂಮಿಯಲ್ಲಿ ಒಂದು ಜೀವಿ ಹುಟ್ಟಬೇಕಿದ್ರೆ ಆ ಜೀವಿಯ ಇಚ್ಛೆಯಂತೆ ಹುಟ್ಟುವುದಿಲ್ಲ. ಇದು ನಾನು ನಿನಗೆ ಹೇಳಿಕೊಡುವುದು. ನಿನಗೆ ಗೊತ್ತಿಲ್ಲದಿದ್ದರೂ ಸಹ ನಿನ್ನ ಅಮ್ಮನಲ್ಲಿ ಈ ಸೂಕ್ಷ್ಮಾತಿ ಸೂಕ್ಷ್ಮ ವಿಷಯವನ್ನು ಅವಳಿಗೆ ಮನವರಿಕೆ ಆಗುವಂತೆ ಹೇಳಬೇಕು. ನಾನು ಹೇಳುವುದನ್ನು ಸರಿಯಾಗಿ ಕೇಳಿಸಿಕೊ. ಇಲ್ಲಿ ಹುಟ್ಟುವ ಜೀವಿ ಆ ಜೀವಿಯ ಇಚ್ಛೆಯಂತೆ ಹುಟ್ಟುವುದಲ್ಲ. ಒಂದು ಗಂಡು ಮತ್ತೊಂದು ಹೆಣ್ಣಿನ ಇಚ್ಛೆಯಂತೆ ಒಂದು ಜೀವಿ ಉತ್ಪತ್ತಿ ಆಗುತ್ತದೆ. ಹಾಗಾಗಿಯೇ ನನ್ನ ಹುಟ್ಟಿಗೆ ನಾನು ಕಾರಣನಲ್ಲ, ನನ್ನ ಹುಟ್ಟಿಗೆ ನನ್ನ ಅಮ್ಮನಾದ ನೀನು ಕಾರಣೀಭೂತಳು. ಹಾಗಾಗಿ ನನ್ನನ್ನು ದಿನದಿಂದ ದಿನ ಮೂಲೆ ಗುಂಪು ಮಾಡುತ್ತಾ ಹೋದರೆ, ನನ್ನನ್ನು ಹೀಗೆ ತಾತ್ಸಾರ ಮಾಡುತ್ತಾ ಹೋದರೆ ನಾನು ನಾಳೆ ಸಮಾಜದಲ್ಲಿ ತಲೆ ಎತ್ತಿ ಬದುಕುವುದು ಹೇಗೆ? ನಾನು ಗಂಡಾಗಿ ಹುಟ್ಟಿದ್ದೇನಲ್ಲ, ಗಂಡಾಗಿ ಬದುಕಬೇಕಲ್ಲ, ಗಂಡಾಗಿ ಸಾಯಬೇಕಲ್ಲ. ಅದಕ್ಕೆ ನನಗೆ ಯಾವ ಅವಕಾಶವನ್ನು ನೀವು ಒದಗಿಸಿಕೊಡದಿದ್ದರೆ ನಾನು ಏನಾದರೂ ಮರ ನೋಡಬೇಕು?
ಅಲ್ಲಿಗೆ ಕೊರಳಿಗೆ ಹಗ್ಗದೆ ಕೊಡಬೇಕಾ, ಆತ್ಮಹತ್ಯೆ ಮಾಡಿಕೊಳ್ಬೇಕಾ? ಪ್ರಶ್ನೆಗಳ ಸುರಿಮಳೆಯನ್ನೇ ಸುರಿ. ಇದಕ್ಕೆ ನ್ಯಾಯವೂ ಇದೆ. ಈಗ ಮಧುರಾ ನಗರ ಇದು ಸರಿ, ಉಗ್ರ ಸೇನೆಯಲ್ಲಿ ಅಧಿಕಾರಿ ಇದ್ದಾನೆ. ಹೌದು. ನಾಳೆ ಯಾವ ವಿಧದಿಂದಲಾದರೂ ಇಲ್ಲಿ ಉತ್ತರಾಧಿಕಾರಿ ಆಗತಕ್ಕವರು ನೀನೆ. ಆ ದಂಪತಿಗಳಿಗೆ ಬೇರೆ ಮಕ್ಕಳು ಇದ್ದಾರಾ? ಯಾರಿಲ್ಲ, ನಾನು ಒಬ್ಬನೇ ಅಲ್ವಾ? ಈಗ ನಿನಗೆ ಕೊಡದೆ ಇನ್ನೊಬ್ಬರಿಗೆ ಕೊಡುವುದು ಅಂತ ಆದ್ರೆ ಹಿರಿಯ ಸ್ಥಾನದಲ್ಲಿ ಯಾರಾದ್ರೂ ಇರ್ತಿದ್ರೆ ಕೊಡಬಹುದಾಗಿತ್ತು, ನಿನ್ನನ್ನು ಬದಿಗೆ ಸರಿಸಬಹುದಾಗಿತ್ತು. ಅದಲ್ಲ, ಈಗ ಕೇವಲ ಅವರವರೊಳಗೆ ಏನೋ ಒಂದು ಶೀತಳ ಸಮರ ನಡೆಯುತ್ತಾ ಉಂಟು. ಏನಂತ ಹೇಳುವುದಿಲ್ಲ, ಮಾನಸಿಕವಾಗಿ ಅವರಿಗೆ ಹೊಂದಾಣಿಕೆ ಇಲ್ಲ. ಹಾಗಾಗಿ ಒಮ್ಮೊಮ್ಮೆ ನಾನು ನೋಡಿದ್ರೆ ಅಪ್ಪ ಒಂದು ಕಡೆಗೆ ನೋಡ್ತಾರೆ, ಅಮ್ಮ ಮತ್ತೊಂದು ಕಡೆಗೆ ನೋಡ್ತಾರೆ. ಅಂತೂ ನಿನ್ನ ಹುಟ್ಟಿನ ಬಗ್ಗೆ ಅವರಿಗಿಬ್ಬರಿಗೂ ಸಮಾಧಾನ ಇಲ್ಲ. ನಾನು ಹುಟ್ಟಿದ್ದು ತಪ್ಪಾಗ ಈ ಗಂಡ ಹೆಂಡಿನ ಜಗಳದಲ್ಲಿ ಕೂಸುಬಡವಾಯ್ತು ಅಂತ ಎಲ್ಲವರೆಲ್ಲ ಹೇಳಿದ್ದಾರೆ ನೋಡು. ಈಗ ನಿನ್ನ ಗತಿ ಆದದ್ದು ಇಷ್ಟೇ, ಅಪ್ಪನೂ ಇಲ್ಲ ಅಮ್ಮನೂ ಇಲ್ಲ, ತಪ್ಪಲಿ ನೀನಾದೆ. ಅದೇ ಗತಿ ಮಗನೇ. ಅದಕ್ಕೆ ನಾನು ಬಂದದ್ದು, ನಾನೊಬ್ಬ ಆಪತ್ತು ಅಂತವ, ಗೊತ್ತಾಯ್ತಲ್ಲ. ಹಾಗಾಗಿ ನಿನ್ನ ಅಮ್ಮನ ಬಳಿಗೆ ಹೋಗಿ ಹೇಳು, ಅಮ್ಮ ಹೋಗಿ ಅಮ್ಮನ ಗಂಡನಲ್ಲಿ ಹೇಳಿ, ಹೀಗೆ ನಮ್ಮ ಉತ್ತರಾಧಿಕಾರಿಯನ್ನು ನಮ್ಮ ಮಗ ಕಂಸನೆ, ಹಾಗಾಗಿ ಯಥಾವತ್ತಾಗಿ ಕ್ರಮವತ್ತಾಗಿ ನಿಮ್ಮ ಇಲ್ಲಿ ಮುಂದಿನ ಅಧಿಕಾರವನ್ನು ಕಂಸನಿಗೆ ಕೊಡಿ ಅಂತ ಅವಳು ಸ್ವಲ್ಪ ಒತ್ತಡ ಹಾಕ್ಲಿ. ಅಮ್ಮ ಒತ್ತಡ ಹಾಕಿದ್ರೆ ಅವರು ಕೊಟ್ಟರು, ಕೊಡಲೇಬೇಕು. ಒಂದು ವೇಳೆ ಅಮ್ಮನ ಮಾತಿಗೂ ಕಟ್ಟು ಬಿದ್ದುದಿದ್ರೆ ಅಪ್ಪ ಕೊಡದೇ ಇದ್ರೆ ಅದೇ ಪ್ರಶ್ನೆ ಹುಟ್ಟಿಕೊಳ್ಳುದು. ಒಂದು ವೇಳೆ ಕೊಡದಿದ್ರೆ ಎಂತದ್ದು ಮಾಡುದವರಲ್ಲ. ರಾಜಕೀಯದ ಕೆಲವು ಒಳಸುಳಿಗಳು ಅಂತ ಉಂಟು. ಅಲ್ಲ, ರಾಜ್ಯಕ್ಕೆ ಚೆನ್ನಾಗಿ ಅಭ್ಯಾಸ ಮಾಡಿದ್ದೇನೆ ನಾನು. ಈಗ ನಿನ್ನ ಅಪ್ಪ ಅಮ್ಮ ಮತ್ತೆ ಅಪ್ಪ ಅಮ್ಮನ ಬಂಧುವಾದವರು, ಇಲ್ಲಿಯ ಹಲವು ಪ್ರಜಾವರ್ಗದವರು ನಿನ್ನನ್ನು ಕಡೆಗಣಿಸಿದರೂ ಸಹ ಈ ಕರ್ಮಭೂಮಿ ಹೇಗಿದೆ ಗೊತ್ತೋ ನಿನಗೆ? ಈ ಪ್ರಪಂಚ ಎನ್ನುವುದು ಸದಾ ದ್ವಂದ್ವಮಯವಾಗಿರ್ತದೆ. ಹೌದು, ರಾತ್ರಿ ಹಗಲು, ಹೆಣ್ಣು ಗಂಡು, ಸಿಹಿ ಕಹಿ, ತಪ್ಪು ಒಪ್ಪು, ಹೀಗೆಲ್ಲ ಇದ್ದೇ ಇರ್ತದೆ. ಹಾಗಾದ್ರಿಂದ ಇಲ್ಲಿ ಇಲ್ಲ. ಈಗ ನಿನ್ನನ್ನು ಬೆಂಬಲಿಸುವವರು ಅನೇಕ ಮಂದಿ ಇಲ್ವಾ? ಕೆಲವರು ಇದ್ದಾರೆ, ಇಲ್ಲ ಅಂತ ಹೇಳುವುದಿಲ್ಲ. ನನ್ನ ಗೊತ್ತಿದ್ದ ಹಾಗೆ ಚಾಣೂರ ಇದ್ದಾರೆ, ಮುಷ್ಟಿಕ ಅವಳಿದ್ದಾರೆ, ರೇಣುಕ, ಪ್ರಲಂಬನೋ, ಇನ್ನೊಬ್ಬನೋ, ಮತ್ತೊಬ್ಬನೋ ಶಕಟ ಇದ್ದಾರೆ. ನೀನು ಸ್ವಲ್ಪ ಪ್ರಯತ್ನ ಮಾಡಬೇಕು. ಅಲ್ಲ, ಅವರೆಲ್ಲ ನನಗೆ ಬೇಕಾಗಿ ನನ್ನಲ್ಲಿ ಒಳ್ಳೆ ರೀತಿಯಲ್ಲಿ ಮಾತಾಡ್ತಾರೆ. ಈಗ ರಾಜಕೀಯದಲ್ಲಿ ಒಂದು ಸ್ಥಾನವನ್ನು ಗಿಟ್ಟಿಸಿಕೊಳ್ಳಬೇಕಿದ್ರೆ ಸ್ವಲ್ಪ ಬಂಡಾಯ ಇಡಬೇಕಾಗ್ತದೆ. ಅಂದ್ರೆ ರಾಜಕೀಯದ ವಿರುದ್ಧ ನಿಮ್ಮ ರಾಜಕೀಯ ಆಡಳಿತಾತ್ಮಕವಾಗಿ ಸರಿ ಇಲ್ಲ, ಪ್ರಜಾಜನ ಉದ್ಧಾರಕ್ಕಾಗಿ ಇಲ್ಲ, ಅದರಿಂದ ಪ್ರಜೆಗಳಿಗೆ ಹೀಗೆಲ್ಲ ಅನಾಹುತ ಆಗುತ್ತದೆ, ಅವರ ಅವನತಿ ಆಗುತ್ತದೆ ಅಂತ ನಿನ್ನದೇ ಆದಂತ ಒಂದು ಗುಂಪನ್ನು ಸೇರಿಸಿಕೊಂಡು ಬಂಡಾಯ ಎದ್ದು ಆಗ ನಿನ್ನ ಅಪ್ಪನನ್ನು ಸ್ವಲ್ಪ ನೀನು ಸವಾಲು ಹಾಕಿ ಎದುರಿಸಿದ್ರೆ ಕೊಟ್ರೆ ಆಯ್ತು. ಕೊಡದಿದ್ದರೆ ಉಂಟಲ್ಲ, ನೀನು ಗಂಡಸಲ್ವ, ನಿನ್ನೆಲ್ಲ ಒಂದು ಅದ್ಭುತವಾದ ಚೈತನ್ಯ ಉಂಟಲ್ಲ, ಛಲದಿಂದ ಬಲದಿಂದ ಅಧಿಕಾರವನ್ನು ಪ್ರಾರ್ಥಿಸಿಕೊಳ್ಳಬಹುದು. ಸ್ವಾಮಿ ನಾನು ಭಾವಿಸಿದ್ದು ನನ್ನ ಪಕ್ಷದಲ್ಲಿ ಯಾರೂ ಇಲ್ಲ ಅಂತ. ನೀವಿದ್ದ ಮೇಲೆ ಬೇರೆ ನನಗೆ ಯಾರು ಬೇಕು? ಪಕ್ಷಪಾತ ಇಲ್ಲ, ಆದ್ರೂ ಕೆಲವು ನಿನ್ನಂತವರನ್ನೆಲ್ಲ ಕಂಡ್ರೆ ನಮಗೂ ಒಂದು ಮರುಕಾಗು. ಅಂದ್ರೆ ಏನು ಸಲುಗೆ ನಿಮಗೆ? ನಮ್ಮಂತವ್ರ ಕಂಡ್ರೆ ಅಂದ್ರೆ ಒಳ್ಳೆ ಒಳ್ಳೆ ಅವಕಾಶ ಇರುವವರು, ಪ್ರತಿಭಾವಂತರು, ಲೋಕಮುಖದಲ್ಲಿ ಗುರುತಿಸುವವರು, ಉತ್ಸಾಹ ಇರುವವರು, ಅವರಿಗೆ ಅವಕಾಶ ಮೂಲ ಗುಂಪಾಗ್ತಾರಲ್ಲ, ಅವರನ್ನು ಸ್ವಲ್ಪ ಮುಂದೆ ತರಬೇಕಲ್ಲ. ಸರಿ, ಈಗ ಎಲ್ಲವೂ ನನಗೆ ಅರ್ಥ ಆಯ್ತು ಸ್ವಾಮಿ. ಕಷ್ಟದ ಹೊತ್ತಿನಲ್ಲಿ ಬಂದು ನಮ್ಮ ಏಳಿಗೆಯನ್ನು ಬಯಸಿ ಏನೆಲ್ಲ ಆಗಬೇಕಾ ಅದನ್ನೆಲ್ಲ ಶ್ರೀಮುಖದಿಂದಲೇ ತಿಳಿಸಿಕೊಟ್ಟಿದ್ದೀರಿ, ಸಂತೋಷವಾಯಿತು. ನೀವು ಹೇಳಿದ್ದಕ್ಕಿಂತ ಹೆಚ್ಚು ಇನ್ನು ನನ್ನ ಪ್ರಭಾವ ಗೊತ್ತಾಯ್ತಲ್ವಾ? ಇಷ್ಟರವರೆಗೆ ನನಗೆ ಹೇಳಿಕೊಡುವವರು ಯಾರು ಇರಲಿಲ್ಲ, ನೀವು ಹೇಳಿಕೊಟ್ಟ ಸುಪ್ತವಾಗಿ
ಅಂತಸತ್ವವಾಗಿ ಒಳಗಿರ್ತದೆ. ಈ ಅಂತಸತ್ವವನ್ನು ತಿಳಿಯುವುದಿಲ್ಲ. ಹೆಚ್ಚಿನವರೆಲ್ಲ ಕೇವಲ ಒಬ್ಬ ವ್ಯಕ್ತಿಯ ದೇಹ ನೋಡು, ಸ್ವಲ್ಪ ಎದೆ ಅಗಲ ಇದ್ರೆ, ಸ್ವಲ್ಪ ರಟ್ಟೆ ಎಲ್ಲ ಗಟ್ಟಿ ಇದ್ರೆ, ಮತ್ತೆ ಕಾಲು ಕೈಗಳೆಲ್ಲ ಗಟ್ಟಿ ಮುಟ್ಟಾಗಿದ್ರೆ ಒಳ್ಳೆ ಸತ್ವಶಾಲಿ ಇವ ಅಂತ. ಮತ್ತೆ ಒಳಗೆ ಡೊಳ್ಳು ಏನಿಲ್ಲ. ಮತ್ತೆ ಕೆಲವರಿದ್ದಾರೆ ಸ್ವಾಮಿ, ಗೊತ್ತಿದ್ರು ಕೇಳಲಿಕ್ಕೆ ಹೋದ್ರೆ ಅದು ನನಗೆ ಗೊತ್ತಿಲ್ಲ ಪುಣ್ಯಾತ್ಮ, ಅದು ಹಾಗೆ ಅದು ಹೀಗೆ ಅಂತ ಹೇಳುವವರು. ಒಬ್ಬನ ವ್ಯಕ್ತಿತ್ವ ಅಡಗಿರುವುದು ಅಂತರ್ಯದಲ್ಲಿ. ಸರಿ, ಅಂತಸತ್ವವನ್ನು ತಿಳಿದು ಅದನ್ನು ಪ್ರೋತ್ಸಾಹಿಸಿ ಹೊರಗೆಡಹಿ ಅವರಿಗೆ ಅವಕಾಶವನ್ನು ಕಲ್ಪಿಸಿ ಕೊಡಬೇಕು. ಅದು ನಮ್ಮಂತವರ ಕೆಲಸ. ಅದಷ್ಟನ್ನು ಮಾಡಿದ್ದೇನೆ. ಈಗ ನಿನ್ನಲ್ಲಿರುವ ಪ್ರತಿಭೆಯನ್ನು ಪ್ರಕಾಶಿಸಿ ಒಂದು ಅಧಿಕಾರವನ್ನು ಹಿಡಿಯುವಂತಹ ಮಾರ್ಗದಲ್ಲಿ ಮುನ್ನಡೆ. ಸ್ವಾಮಿ, ದೂರದಿಂದಲೇ ನಿಂತು ನೋಡಬೇಕು ಈ ಕಂಸ ಏನು ಮಾಡ್ತಾನೆ ಅಂತ. ನಾವೆಲ್ಲ ಅಂತರಿಕ್ಷದಲ್ಲಿ ತಿರುಗುವವರು. ಯಾವ ಅಂತರಿಕ್ಷ ಮೇಲೆ ಅಲ್ಲಿಗೆ ಎಲ್ಲವೂ ಕಾಣ್ತದೆ ನಮಗೆ. ಒಂದು ಎರಡು ಕೈ ಎತ್ತಿ ಒಮ್ಮೆ ಆಶೀರ್ವಾದ ಮಾಡ್ತೀರ. ಆದಷ್ಟು ಬೇಗನೆ ನೀನು ಪಟ್ಟಾಭಿಷಕ್ತನಾಗು. ನನಗೆ ಬರ್ಲಿಕ್ಕೆ ಅವಕಾಶ ಆದರೆ ಮೊನ್ನೆ ಆಶೀರ್ವಾದ ಮಾಡ್ತೇನೆ. ಒಳ್ಳೇದು. ಅವಕಾಶ ಇಲ್ಲದೆ ನಮಗೆಲ್ಲ ಸಮಯದ ಅಭಾವ ಉಂಟು. ಅಮ್ಮ ಒಮ್ಮೆ ಒಳ್ಳೆ ಕಣ್ಣು ಮುಚ್ಚಿ ತೆರೆಯುವುದರೊಳಗೆ ಬೇರೆ ಬೇರೆ ಕಡೆಗೆ ಹೋಗಿ ಸಮಯ ಮಾಡಿಕೊಂಡು ಬಂದ್ರೆ ಒಳ್ಳೇದು. ಅಲ್ಲ, ಅಂತರಿಕ್ಷದಲ್ಲಿ ತಿರುಗಾಡುವ ಅಲ್ಲಿಂದಲೇ ಹೊತ್ತಾಗುತ್ತೇನೆ. ಅಕ್ಷತಾ ಕಾಳು ಆಶೀರ್ವಾದ ಮಾಡ್ತೇನೆ. ಆಶೀರ್ವಾದ ಒಳ್ಳೆಯದಾಗಲಿ, ಒಳ್ಳೆಯದಾಗಲಿ. ಸರಿ, ವಿಷಯ ಗೊತ್ತಾದ ಮೇಲೆ ಇಲ್ಲಿಯೇ ಉಳಿಯುವುದಲ್ಲ, ಅವನ ಬಳಿಗೆ ಹೋಗಬೇಕು. ನೋಡಿ, ನುಡಿಸಿದ ಪಾದಕ ನಮಿಸೇಗೆ ಓ ನನ್ನ ಪ್ರೀತಿಯ ಅಪ್ಪ, ಒಮ್ಮೆ ಮಗನೇ ಇದು ನಿಮ್ಮ ಪ್ರೀತಿಯ ಮಗ ಕಂಸ ಮಾಡುವ ನಮಸ್ಕಾರಪ್ಪ. ಆಶೀರ್ವಾದ. ಬಹುಶಃ ಇವರಿಗೆ ಕಣ್ಣು ಕಾಣುವುದಿಲ್ವ, ದೃಷ್ಟಿ ದೋಷ ಇರ್ಬೇಕು. ಅವರ ವಿಷಯ ಬದಿಗೆ ಇರಲಿ. ಹೆತ್ತ ತಾಯಿ, ಜನ್ಮ ಕೊಟ್ಟವಳು ಹತ್ತಿರದಲ್ಲಿ ಇದ್ದಾಳೆ. ಓ ಗುರುವೇ, ಗುರುವೇ ತಾಯಾದವಳು ಮಗನಿಗೆ ಗುರುವೇ. ಅಮ್ಮ, ಇದು ನಿಮ್ಮ ಪುಣ್ಯ ಪಾದಾರವೆಂದು ಆಶ್ಚರ್ಯ, ಪರಮಾಶ್ಚರ್ಯವಾಗುತ್ತಾ ಇದೆಯಲ್ಲ. ಅಮ್ಮನನ್ನು ಕಾಣಬೇಕು, ತಂದೆಯಲ್ಲಿ ಮಾತಾಡಿಸಬೇಕೆಂಬ ಉದ್ದೇಶದಿಂದ ಸಂತೋಷದಿಂದ ಇವರ ಹತ್ತಿರಕ್ಕೆ ಓಡಾಡಿಕೊಂಡು ಬಂದವನು ನಾನು. ಯಾವ ರೀತಿಯಲ್ಲಿ ಪೂಜೆ ಮಾಡಿದ್ರು, ಯಾವ ರೀತಿ ಕರೆದ್ರು, ಹೇಗೆ ನಮಸ್ಕಾರ ಮಾಡಿದ್ರು ಕೂಡ ನೋಡಿ ಕೂಡ ನೋಡದವರ ಹಾಗೆ ವರ್ತಿಸ್ತಾ ಇದ್ದಾರೆ. ಅಮ್ಮ, ನಾನೇನು ತಪ್ಪು ಮಾಡಿದ್ದೇನಮ್ಮ? ನನ್ನಲ್ಲಿ ಮಾತಾಡಬಾರ್ದೆ? ನನ್ನ ಮೇಲೆ ಪ್ರೀತಿ ಇಲ್ವೇ ನಿಮಗೆ? ಅಪ್ಪ, ಅಪ್ಪ, ನೀನಾದ್ರೂ ಮಾತಾಡಪ್ಪ, ಮಾತಾಡಮ್ಮ. ಕುಲಾಂತಕ, ನಮ್ಮ ವ್ಯಾಕುಲದ ಹೊರಗೆ
ನೀನು ನಡೆ ಇಲ್ಲಿಂದ. ಹೋಗ ಹೊರಗೆ ಹೋಗ, ರಾಜ್ಯಸಭೆ ಇದು. ಹೋಗೇ ಹೋಗು, ಹೊರಗೆ ಹೋಗು. ಮಾತಾಡಿದ್ರೆ ಕುಲಕುಠಾರಕ ನೀನು, ಕುಲಕುಠಾರ ನೀವು. ಮಾತಾಡಿದ್ರೆ ಜಾಗ್ರತೆ. ಏನು ಏನು ಇನ್ನು ಮಾತಾಡ್ಲಿಕ್ಕೆ ನನಗೆ ಅವಕಾಶ. ನಿನಗೆ ಹೌದು. ಕೊಟ್ಟರೆ ಎಂತ ಕೊಟ್ಟಾರೆ? ಇಲ್ಲಿಂದ ನಡೆ ಅಂತ ಹೇಳಿದ್ದು. ಮಾತಾಡಬೇಡ ನೀನು, ಮನೆಗೆ ಹೋಗು ನೀನು. ಎಲ್ಲಿ ಬೇರೆ ಮನೆಗಿದ್ರೆ ಹೋಗು. ಯಾವ ಬೇರೆ ಮನೆ? ಮನೆ ಇಲ್ಲ ನಿನಗೆ, ಹೋಗು. ಬೇರೆ ಮನೆ ನಿಮಗೆ ಉಂಟಾ? ಉಂಟು, ನಮ್ಮದು. ಇದುವೇ ನಮ್ಮದು. ಹೋಗು. ಮತ್ತೆ ಇದು ಯಾರ್ದು? ಇದ್ಯಾರು? ಇದು ನಮ್ಮದು ಅಂತ ಹೇಳಿದ್ದು. ಯಾರು ಅಂತ ಹೇಳಿದ್ದು? ಯಾರಿಗೆ ಗೊತ್ತು? ಯಾರಿಗೆ ಗೊತ್ತು? ಆಚೆ ಹೋಗ. ಅಲ್ಲ, ಮುಖ ನೋಡಿ ನೋಡ್ಲಿಕ್ಕೆ ಇಷ್ಟ. ಯಾರಿಗೆ ಗೊತ್ತಂತ ನೀವು ನನ್ನಲ್ಲಿ ಮುಖ ನೋಡಿ ಹೇಳುವುದಿಲ್ಲ. ನಿಮ್ಮ ಉದರದಲ್ಲಿ ನಿನ್ನ ಮುಖ ನೋಡುವುದಕ್ಕೆ ಇಷ್ಟ ಇಲ್ಲ. ಹೋಗು ಅಂತ ಹೇಳಿ. ಹೋಗು. ಓ ಅಮ್ಮ, ನಿಮಗೆ ಕರಿಬೇಡ. ನನಗೆ ಜಮ್ಮ ಕೊಟ್ಟಿದ್ದೀರಾ ಇಲ್ವಾ? ಇಲ್ಲ ಅಂತ ತಿಳ್ಕೊ. ಅದು ಯಾಕೆ? ನಾನಂತ ಮಗನಲ್ಲ. ಅಲ್ಲದ್ರೆ ಬೇಡ. ನೀವು ಒಂದು ವೇಳೆ ಒಪ್ಪಿಕೊಳ್ಳಲೇಬೇಕು, ನನ್ನನ್ನು ಮುದ್ದು ಮಾಡಬೇಕು. ಆಗುವುದಿಲ್ಲ. ಆಗುವುದಿಲ್ವಾ? ಆಗುವುದಿಲ್ಲ. ನೀನು ಅಪ್ಪಲ್ಲ, ಮತ್ತೆ ನೀನು ದೊಡ್ಡ ಬೆಪ್ಪ. ಸರಿ, ನೀನು ಸತ್ತಲ್ಲಿ ಹತ್ತು ಹೋಗ್ಬೇಕು. ಯಾಕೆ? ಯಾಕೆ? ನನಗೆ ಜನ್ಮ ಕೊಟ್ಟದಕ್ಕೆ, ಹುಟ್ಟಿಸಿದಕ್ಕೆ. ಏನು ಮಾಡುವುದು? ನನ್ನ ಗ್ರಹಾಚಾರ. ಮೊದಲು ಗೊತ್ತಿರ್ಲಿಲ್ವಾ? ಮೊದಲು ಆಲೋಚನೆ ಮಾಡ್ಬೇಕು. ಅದೇ ಹೇಳಿದ್ದು ನಾನು. ಜನಿಸಿದವರೇ ಆಲೋಚನೆ ಮಾಡುದಲ್ಲ. ಕನ್ನಡಿ ನೋಡಿದ್ದೀರ ಮುಖ? ಯಾಕೆ? ಹೇಗುಂಟು? ಕನ್ನಡಿ ಸರಿ, ನನ್ನದು ಸರಿ ಉಂಟು. ಕನ್ನಡಿ ಸರಿ ಉಂಟು ಅಂತ ಕೇಳಿದ್ದಲ್ಲ, ಕನ್ನಡಿಯಲ್ಲಿ ನಿಮ್ಮ ಪ್ರತಿಬಿಂಬ. ನನ್ನ ಮುಖ ಸರಿ ಉಂಟು, ನಿನ್ನ ಮುಖ ಮುನ್ನೊಮ್ಮೆ ಗಮನಿಸಿ. ಅಲ್ಲ, ನನ್ನ ಮುಖ ನಾನು ದಿವಸ ನೋಡ್ತೇನೆ. ಮುಖ ಚರ್ಮ ಜೋತು ಬಿದ್ದಿದೆ, ಸರಿಯಾಗಿ ನಿಲ್ಲಿಕ್ಕೆ ಆಗ್ತದಾ? ಏನು ಮಾಡೋಣ? ಎಂತ ಹೇಳಿ ಮಾಡೋಣ? ಅದು ಬಂದೇ ಬರ್ತದಲ್ಲ. ಎಂತದು ಬಂದು ಬರುದು? ಈಗ ನನಗೆ ಬಂದಿದೆ, ಮುಂದಕ್ಕೆ ನಿನಗೆ. ಅವರಲ್ಲಿ ನೀನು ಅವರಲ್ಲಿ ಮಾತನಾಡಿದ್ರೆ ಯಾಕಂದ್ರೆ ನಾಡಿದ್ದು ನೀನು ಮುದುಕ ಆಗ್ತಿ. ಅದು ನನಗೆ ಗೊತ್ತುಂಟು, ಗೊತ್ತಾಯ್ತಲ್ವಾ? ನೀವು ಶಾಪ ಇಡಬೇಕಾದ ಅವಶ್ಯಕತೆ ಇಲ್ಲ. ಒಪ್ಪ ಏನು ಒಮ್ಮೆ ಅದು ನಿಮಗೆ ಮನಸ್ಸಾಗಿದ? ಏನು ಮನಸ್ಸು? ನನಗೆ ಪ್ರಾಯ ಆಗಿದೆ ಅಂತ. ಓಹೋ, ಒಮ್ಮೆ ಮಗನಿಗೆ ಪಟ್ಟಾಭಿಷೇಕ ಮಾಡಬೇಕು, ಆ ದೃಶ್ಯವನ್ನು ಕಣ್ತುಂಬ ನೋಡಬೇಕು ಅನ್ನುವಂತ ಆಸೆ ಅಧಿಕ ಆಗ್ಲಿಲ್ವಾ ನಿಮ್ಗೆ? ಇಲ್ಲ. ಇನ್ನೂ ಅಧಿಕಾರದ ಹುಚ್ಚ ಅಲ್ವಾ? ಮತ್ತೆ ಎಂತದ ಮತ್ತೆ ಅಧಿಕಾರ? ನಿನಗೆ ಪಟ್ಟ ಕಟ್ಟಿದ್ರೆ ಊರಲ್ಲಿರುವವರಿಗೆಲ್ಲ ಚಟ್ಟ ಕಟ್ಟಬೇಕಾಗಿತ್ತು. ಹೋಗು ನೀನು, ನಡಿಲಿ. ಚಟ್ಟ ಹೋಗು. ಇಲ್ಲದ್ರೆ ನಿನಗೆ ಕಟ್ಟಿಸಬೇಕಾದಿತ್ತು ಚಟ್ಟ ಊರಿನವರಿಗೆ. ಹೋಗು ನೀನು ಅಂತ ಈ ಸಲ ಚಟ್ಟ ನಿಮಗೆ ಕಟ್ಟಿಸಿ. ಅದು ಹೇಗೆ ಕಟ್ಟಿದಿ ನಾನು ನೋಡ್ತೇನೆ. ಇವತ್ತಿಗೆ ನಿಮ್ಮ ಋಣ ಮುಗಿಯಿತು. ಹೋಗ್ಲಿ ಅಂತ ನಾನು ಯಾರ? ನೀವು ಯಾರ? ಹೋಗು ಅಂತ ಹೇಳಿದ್ದು. ಇಷ್ಟರವರೆಗೆ ನನ್ನ ಮುಖ ನೀನು ಇರ್ತಿರ್ಲಿಲ್ಲಲ್ಲ, ಇನ್ನು ಮುಂದಕ್ಕೆ ನಿಮ್ಮ ಮುಖವನ್ನು ನಾನು ನೋಡಲಾರೆ. ಅಂದ್ರೆ ನಿಮ್ಮ ಮುಖ ತೋರಿಸಬಾರ್ದು. ಬೇಡ, ಹೋಗಾದ್ರೆ ಒಳ್ಳೇದಾಯ್ತು. ಅನಿಷ್ಟ ಪಿಂಡ ಹೋಗು. ಅನಿಷ್ಟ ಪಿಂಡ ನೀವು ಪಿಂಡವೇ. ನೀವು ಉತ್ಪಾತ ಪಿಂಡ, ಹೋಗು. ದಂಡ ಪಿಂಡ ಇಬ್ಬರು. ಅದು ನೀವು ನಡೆಯಿರಿ, ನಡೆಯಿರಿ. ನನ್ನ ಅಮ್ಮದಿದ್ದು. ಹೋಗು ನೀನು. ಮಾಡಬಾರದನ್ನು ಮಾಡಬೇಡ, ಮಾಡಬಾರದನ್ನು ಮಾಡಬೇಡ ಅಂತ. ಏನು ಮಾಡಬಾರದು? ಅಲ್ಲ, ಹಿರಿಯರು ಮಾಡಬಾರದು ಮಾಡಿದೆ. ಯಾರು ನೀವು? ಯಾರು? ಹೇಳಿ. ಆಗ ಹೇಳಿರಿ, ಹೇಳಿರಿ.
ಮತ್ತೆ ಎರಡೂ ಕೈ ಕಟ್ಟಿ, ಎರಡೂ ಕಾಲು ಕಟ್ಟಿ, ನಿಮ್ಮ ಇಬ್ಬರದು ಜೊತೆಯಲ್ಲಿ ಕಟ್ಟಿ ಇಲ್ಲಿರುವುದಲ್ಲ. ಮತ್ತಲ್ಲಿ ಅಲ್ಲಿ ಒಂದು ಕೋಣೆ ಕಾಣ್ತಲ್ಲ, ಕೋಣೆ ಅಲ್ಲಿ ಒಂದು ನಮಗೆ ಹೌದು ಏಕಾಂತ ಭವನ. ಏಕಾಂತ ಭವನ ಇನ್ನು ನಿಮ್ಗೆ ಏಕಾಂತ ಭವನ ಹೋಗುವ ಕಾಲ ಬಂದಿದೆ. ನಮ್ಮ ಗೌರವ ಬರ್ತಾರೆ. ನಾವು ನಿಮ್ಮ ಅಪ್ಪ ಅಮ್ಮ ನೋಡು, ಬೇಡ ಹಾಗೆಲ್ಲ ಮಾಡಬೇಡ. ನಾಳೆಗೆ ಬರ್ತದ, ಹಾಗೆಲ್ಲ ಮಾಡಬಾರ್ದು. ನಾಳೆಗೆ ಸರಿ ಉಂಟಾ? ಸಣ್ಣವ ಎಂತದು ಸಣ್ಣವ, ಅವರಿಗೆ ಹಾಗೆ ಹಿಂಸೆ ಕೊಡಬಾರ್ದು. ಸಣ್ಣವ ಗೌರವ ನರಕ ಸಿಗ್ತದೆ. ಗೌರವ ನರಕ ನಿಮಗೆ. ಹೋಗಿ ಬೇಡ, ನಡೀರಿ ನಡೀರಿ. ಹೆಚ್ಚಾಗುತ್ತಾ ಇದೆ, ಪೀಠ ಕಾಣುತ್ತಾ ಇದೆ, ಹೇಳಿಕೊಳ್ತೇನೆ. ನಾರದರು ಬಂದ ಕಾರಣ ಇಷ್ಟಾಯ್ತು. ಇಲ್ಲದಿದ್ದ ನಾನೊಂದು ಮೂಲೆಯಲ್ಲಿ ಇರಬೇಕಿತ್ತು. ನೋಡಿದ್ದೀರಾ, ಹೆಚ್ಚು ಮಾತಾಡಿದ್ದಾನೆ. ನೇರವಾಗಿ ಕತ್ತಲೆ ಕೋಣೆ. ಇನ್ನು ಹೊತ್ತಿಗೆ ಸರಿಯಾಗಿ ಊಟ ಇಲ್ಲ, ಹೊತ್ತಿಗೆ ಸರಿಯಾಗಿ ಉಪ್ಪು ಕೊಡ್ಬೇಕು ಅವರಿಗೆ. ಈಗ ಗೊತ್ತಾಯ್ತು ಅಪ್ಪನಿಗೆ ಪೀಠ ಕೊಡ್ಲಿಕ್ಕೆ ಯಾಕೆ ಮನಸ್ಸಿಲ್ಲ ಅಂತ. ಕುಳಿತರೆ ಸಾಕಲ್ಲ, ಮೃದು ಮೃದುವಾಗಿದೆ. ಏನಿದ್ದರೂ ಕೂಡ ಇನ್ನು ಈ ಮಧುರೆಯಲ್ಲಿ ನಾನೇ ಅರಸ. ಆ ಕೆಟ್ಟವನಿಗೆ ಎಂತದಕ್ಕೆ ಕಿರೀಟ? ಅದು ಅವ ಕಟ್ಟುವವನ, ಅದು ಕಿರೀಟ ನಾನು ಕಟ್ಟಬೇಕು. ಆ ಕಿರೀಟ ಇನ್ನು ಮುಂದಕ್ಕೆ ನನ್ನ ತಲೆಯಲ್ಲಿ. ಇಲ್ಲಿ ಅಧಿಕಾರಿಯಾಗಿ ಮೆರೀತಾ ಇದ್ದೇನೆ. ಎಲ್ಲರಿಗೂ ಎಚ್ಚರದಿಂದ ನನ್ನ ಮಾತನ್ನು ಕೇಳಬೇಕು. ಇನ್ನು ಮುಂದಕ್ಕೆ ಏನೇ ಕಾರ್ಯಕ್ರಮ ಆಗಲಿ ಮೊದಲು ನನ್ನಲ್ಲಿ ಹೇಳಬೇಕು. ಏನೇ ಒಂದು ದೊಡ್ಡ ಕೆಲಸ ಇರಲಿ ಮೊದಲು ನನ್ನಲ್ಲಿ ಹೇಳಬೇಕು. ನಾನು ಹೇಳಿದ ಹಾಗೆ ಕೇಳಿದ್ರೆ ಬದುಕುವುದಕ್ಕೆಂದು ಅವಕಾಶ. ಒಂದು ವೇಳೆ ಧಿಕ್ಕರಿಸಿದರೆ ನಿಮ್ಮ ತಲೆಯನ್ನು ಕಡಿತೇನೆ. ಈ ಸಂದರ್ಭದಲ್ಲಿ ಮಧುರಾ ಮಹೇಂದ್ರನಾಗಿ ಮೆರೆಯುತ್ತಾ ಇದ್ದೇನೆ. ಉಲ್ಲಾಸ ಉತ್ಸಾಹ ಹೆಚ್ಚಾಗುತ್ತಾ ಇದೆ. ಹಾಗಾದ್ರೆ ಕೇವಲ ಕಂಸನ ಯೋಗ್ಯತೆ ಈ ಮದುವೆಯಲ್ಲಿದ್ದವರಿಗೆ ಮಾತ್ರ ಗೊತ್ತಾದರೆ ಸಾಲದು. ಕೆಲವು ಪುರ ಉಂಟು, ಅಲ್ಲಿಗೆ ಹೋಗಿ ಅವರನ್ನು ಸೋಲಿಸಿ ಕಪ್ಪ ಕಾಣಿಕೆ ಸಂಗ್ರಹ ಮಾಡಬೇಕು. ನಡೆಯುವ ಭರತ ಭೂಮಿಯಲ್ಲಿ
ರಾರಾಜಿಸುತ್ತಾ ಇದೆ ನಮ್ಮದಾದಂತ ಅಂಗದೇಶ. ಅಂಗದೇಶಕ್ಕೆ ಅಧಿಪ ಯಾರು ಎನ್ನುವ ಹಾಗೆ ಕೇಳಿದೆ, ಅದು ಈ ಶೂರಸೇನ. ಸುಜನೆಯಾಗಿ ಸುಪನೆಯಾಗಿ ಸಸ್ಯ ಶಾಮಲೆಯಾಗಿ ಕಂಗೊಳಿಸುತ್ತಾ ಇದ್ದಾಳೆ. ಈ ನಮ್ಮ ನಾಡು, ನಮ್ಮದಾದಂತಹ ನಾಡಿಗೆ ಒಳ ಪ್ರವೇಶಿಸುವುದಕ್ಕೆ ಹಿಂದೇಟು ಹಾಕುತ್ತಾರೆ. ಕಾರಣ ನಮ್ಮದಾದಂತ ಸೈನ್ಯ ಬಲ ಆಗಿರುತ್ತಾ ಚಾರಕನವರನ್ನು ಓಡೋಡಿ ಬಂದು ಮಾತೊಂದು ಹೇಳಿದನಲ್ಲ, ಮಧುರಾಧಿಪತಿ ಕಂಸನಂತೆ ಸೇನಾ ಸಮೇತರಾಗಿ ಎತ್ತ ಆಗಮಿಸಿದ್ದಾನಂತೆ. ಮಂತ್ರಿಯೊಂದಿಗೆ ಚರ್ಚಿಸಬೇಕು, ಬರಲಿ ಮಂತ್ರಿಗಳು. ನೀವು ನೀಡಿದ ಕಾರ್ಯದಲ್ಲಿ ನಿರತರಾಗಿರುವಾಗ ಶೀಘ್ರವಾಗಿ ನಿಮ್ಮ ಕರೆ ಏನಾಗಬೇಕು ಹೇಳಿ ಪ್ರಭು. ಮಂತ್ರಿಯನ್ನು ಅರಸನ ಬುದ್ಧಿ ಎನ್ನುವಾಗಿ ಕೊಂಡಾಡುತ್ತಾರೆ. ಹಾಗಿದ್ದ ಪಕ್ಷದಲ್ಲಿ ಕರೆದಾಕ್ಷಣ ಓಡೋಡಿ ಬಂದವರಿದ್ದಾರೆ. ಮಂತ್ರಿಗಳೇ, ಮಧುರ ಮಹೇಂದ್ರನಂತೆ ಸೇನಾ ಸಮೇತರಾಗಿ ನಮ್ಮ ಪುರಕ್ಕೆ ಆಗಮಿಸಿದ್ದಾರೆ. ಸಕಲ ಸೇನೆಯೊಂದಿಗೆ ಹೊರಡಬೇಕು. ಏನು ಅಭಿಪ್ರಾಯ? ಬಂದವನು ಯಾವನೇ ಆಗಿರಲಿ, ಅವನನ್ನು ಯಮಪುರಿಗೆ ನಾನು ಅಡ್ಡುತ್ತೇನೆ. ಶೀಘ್ರವಾಗಿ ನಮ್ಮ ಸೈನಿಕರ ಆಜ್ಞೆಯನ್ನು ಕೊಡಿ. ಆಯುಧ ನಿರತರಾಗಿ ಹೋರಾಡುವ. ಬಂದ ದಾರಿಗೆ ಸುಂಕ ಇಲ್ಲ ಅಂತ ಹಿಂದೆ ನಡೆ, ಇಲ್ಲದಿದ್ರೆ ತಲೆ ನಿನ್ನ ಮುಖ ನೋಡುವಾಗಲೇ ನನಗೆ ಗೊತ್ತಾಗಿದೆ, ನೀನೊಬ್ಬ ಸಾಮಾನ್ಯದವರಲ್ಲ, ಭವ್ಯ ಪರಂಪರೆಯಲ್ಲಿ ಜನಿಸಿದ್ದಿ. ಇನ್ನು ಲೋಕಮುಖದಲ್ಲಿ ಗುರುತಿಸುವುದಕ್ಕೆ ಇದೆ ನೀನು. ಹಾಗಂತ ಈ ರೀತಿಯಲ್ಲಿ ಕತ್ತಿಯ ಹಿಡಿದುಕೊಂಡು ಹೋರಾಟಕ್ಕೆ ಬಂದ್ರೆ ನನ್ನ ಕತ್ತಿ ನಿನ್ನ ಕೊರಳಿಗೆ ತಾಗಿದ್ರೆ ನನ್ನನ್ನು ದೂರಬೇಡ, ಚಿತ್ರನಾಗು. Thank you.
ಹೌದು. ಅಹಂಕಾರವನ್ನು ತೋರಿಸುವುದಕ್ಕೆ ಮುಂದಾದೆಯ ನೀನು ಜನ ಯಾರಂತ ಜನ ಶೂರಸೇನ ಶೂರತ್ವವು ಕಾಣುವುದಿಲ್ವೇನೋ. ಹೌದಪ್ಪ. ಸಾರಿ ಹೇಳ್ತಾ ಇದ್ದೇನೆ. ಏನಂತ? ಇನ್ನ ಹಾಗೆ ಕೆಲವರು ಬಂದ್ರು ಹೌದಾ? ಯುದ್ಧ ಮಾಡುವುದಕ್ಕೆ ಎಲ್ಲ ಸೆರೆಮನೆಯಲ್ಲಿ ಹಾಕಿಟ್ಟಿದ್ದೇವೆ. ಹೌದೆಂತದಕ್ಕೆ? ತಪ್ಪು ಮಾಡಿದ್ದಾರೆ. ಪದಾರ್ಥ ಮಾಡ್ಲಿಕ್ಕೆ? ಮತ್ತೆಂತ? ಪದಾರ್ಥ ಮಾಡ್ಲಿಕ್ಕೆ ಅಲ್ವೇನು? ಮತ್ತೆ ತಪ್ಪು ಮಾಡಿದ್ದಾರೆ. ನಮ್ಮೊಂದಿಗೆ ಯುದ್ಧಕ್ಕೆ ಬರುವುದು ಮೊದಲನೇ ತಪ್ಪು. ಹಾಗಾಗಿ ಹೇಳ್ತಾ ಇದ್ದೇನೆ, ನಿನಗೆ ಬದುಕುವ ಆಸೆ ಇದ್ದರೆ ಭಾಸ್ಕರ ಮುಳುಗುವುದರ ಒಳಗೆ. ಯಾವ ಭಾಸ್ಕರ? ಭಾಸ್ಕರ ಬೇಸರದ ಭಾಸ್ಕರ ಮೇಲಿದ್ದವ. ಭಾಸ್ಕರ ಮುಳುಗುವುದರ ಒಳಗೆ ನಿನ್ನದಂತ ಅರಮನೆಯನ್ನು ಸೇರು. ಇಲ್ಲದಿದ್ರೆ ನೀನು ಸೇರುದು ನಮ್ಮ ಸೆರೆಮನೆ. ನಿನ್ನ ಆಡಂಬರದ ಮಾತನ್ನಲ್ಲಿ ಕಟ್ಟಿಡು. ನಿನ್ನ ಮಾತನ್ನು ಕೇಳಿ ರಣಹಡಿಗಳ ಹಾಗೆ ಓಡಿ ಹೋಗುವ ಕಂಸ ಅನ್ನುವ ಹಾಗೆ ಭಾವಿಸದಿರು. ಈ ಹಿಂದೆ ಬಂದವರ ಹಾಗೆ ನಾನು ಬರ್ಲಿಲ್ವಾ? ನಾನು ವೀರನಾಗಿದ್ದೇನೆ, ಧೀರನಾಗಿದ್ದೇನೆ. ನಾನು ಹೇಳಿದ ಹಾಗೆ ಕೇಳಿದ್ದೆ ನಿನಗಿಂದು ಬದುಕುವುದಕ್ಕೆ ಅವಕಾಶ. ಒಂದು ವೇಳೆ ಸುತ್ತಿನಿಂದ ಮುಂದುವರಿದರೆ ತಲೆ ಕಡಿ. ಆತ್ಮೀಯ ಕಲಾಭಿಮಾನಿಗಳೇ, ಇಂದಿನ ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟವರು ಶ್ರೀ ದುರ್ಗಾ ಸೇವಾ ಸಮಿತಿ ಮತ್ತು 10 ಸಂಸ್ಥರು ಮುಲ್ಕಾಜಮಾಡ ಇವರಿಗೆ ಕಟೀಲು ಮೇಳದ ವತಿಯಿಂದ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಬರುವ ರಾತ್ರಿ ನಾವು ಶ್ರೀ ಕ್ಷೇತ್ರ ಕಟೀಲಿನಲ್ಲಿ ದಶಾವತಾರ ಎಂಬ ಕಥಾಭಾಗವನ್ನು ಅಣಿತೋರಿಸಿದ್ದೇವೆ. ಅಲ್ಲದೆ ತಾರೀಕು 16-12-24ರಂದು ಶ್ರೀ ರಾಮಾಂಜನೇಯ ಸೇವಾ ಟ್ರಸ್ಟ್ ಅಲ್ಲಿಪಾದೆ ಇವರ ಬಾಪ್ತು ಶ್ರೀರಾಮ ಭಜನಾ ಮಂದಿರದ ಬಳಿಯಲ್ಲಿ ಶ್ರೀ ದೇವಿ ಮಾತ್ಮೆ ಎಂಬ ಪುಣ್ಯ ಕಥಾಭಾಗವನ್ನು ಅಣಿತೋರಿಸಿದ್ದೇವೆ. ಹಾಗೆ ತಾರೀಕು 27-12-24ರಂದು ಶ್ರೀ ಮಹಾಗಣಪತಿ ಬಂಡಾಲ ಶ್ರೀ ಮಹಾಗಣಪತಿ ದೇವಸ್ಥಾನದ ವಠಾರದಲ್ಲಿ ಶ್ರೀಮತಿ ಮತ್ತು ಶ್ರೀ ಶ್ರೀಧರ ಶೆಟ್ಟಿಯವರ ಬಾಪ್ತು ಶ್ರೀ ದೇವಿ ಮಾತ್ಮೆ ಎಂಬ ಪುಣ್ಯ ಕಥಾಭಾಗವನ್ನು ಅಣಿತೋರಿಸಿದ್ದೇವೆ. ಹಾಗೆ ತಾರೀಕು 12-12-24ರಂದು ಶ್ರೀಕೃಷ್ಣ ಜನ್ಮಾಷ್ಟಮಿ ಸಮಿತಿ ಗೋಕುಲನಗರ ಕಾರಿಂಜೆಬೈಲು ಇವರ ಬಾಪ್ತು ಶ್ರೀ ಜನ್ಮಾಷ್ಟಮಿ ಸೇವಾ ಸಮಿತಿ ಗೋಕುಲನಗರದಲ್ಲಿ ಶ್ರೀದೇವಿ ಮಾತ್ಮೆ ಎಂಬ ಪುಣ್ಯ ಕಥಾಭಾಗವನ್ನು ಅಣಿತೋರಿಸಿದ್ದೇವೆ. ಹೀಗೆ ಇನ್ನು ಮುಂದಿನ ಎಲ್ಲ ಕಾರ್ಯಕ್ರಮಗಳಿಗೆ ತಾವೆಲ್ಲರೂ ತಪ್ಪದೆ ಆಗಮಿಸಿ ಸರ್ವ ರೀತಿಯಿಂದ ಸಹಕರಿಸಿ ಶ್ರೀದೇವಿಯ ಕೃಪೆಗೆ ಪಾತ್ರರಾಗಬೇಕಾಗಿ ಕೇಳಿಕೊಳ್ಳುತ್ತಾ ಕಥಾಭಾಗವನ್ನು ಮುಂದುವರಿಸುವುದಕ್ಕೆ ಅನುಮತಿಯನ್ನು ಯಾಚಿಸ್ತೇನೆ. ಯಕ್ಷಗಾನಂ ಗೆಲ್ಗೆ. ಕಂಸನೋ ನುಡಿದ ಹೆಸರು ಈಗ ಆಗುವ ಒಂದು ಸಂತೋಷ ಉಂಟಲ್ವಾ? ಇನ್ನೂ ಆಗ್ಲಿಕ್ಕಿಲ್ಲ. ಯಾಕೆ? ಆ ಶೂರಸೇನನನ್ನು ಸೋಲಿಸಿ ಬಹಳಷ್ಟು ಮುಂದುವರಿದು ಬಂದವನು ನಾನು. ಅಂಗ ವಂಗ ಕಳಿಂಗ ಕಾಂಬೋಜ ಎನ್ನುವಂತ ಪುರಕ್ಕೆ ಹೋಗಿ ಬಿದರಾಜರ ಬಿಟ್ಟಿ ಕಪ್ಪ ಕಾಣಿಕೆಯನ್ನು ಸಂಗ್ರಹ ಮಾಡಿ ಆಯ್ತು. ತಿರುಗಾಟ ಆದದ್ದೇ ಗೊತ್ತಾಗ್ಲಿಲ್ಲ ನನಗೆ. ತಿರುಗಾಟ ಇಷ್ಟು ಬೇಗ ಮುಗಿಸಿದ್ದಲ್ಲ ಮುಗಿಯಿತು. ಇನ್ನು ಒಟ್ಟು ಮಾಡಿದನ್ನು ಕೊಂಡೋಡ್ಬೇಡವಾ? ಅದನ್ನು ಒಟ್ಟು ಮಾಡಿ ನೇರವಾಗಿ ಮದುವೆಗೆ ನಡೆಯುತ್ತೇನೆ. ಮದುವೆ
ಇರುವಂತಹ ಗಿರಿವ್ರಜದ ಅಧಿಕಾರಿ ಯಾರೆಂದು ಬಲ್ಲಿರಿ? ಮಗದ ನಾವೇ ಸರಿ ಒಲಗ ಕೊಟ್ಟಂತಹ ವಿಷಯ ಅನೇಕ ವಿಧಿ ಆಲಿಸಬೇಕು. ವಿಪುಲ ವೈಹಾರ ಋಷಿ ರಿಷಭ ಚೈತ್ಯಕ ಈ 5 ಪರ್ವತಗಳ ಮಧ್ಯೆ ರಾರಾಜಿಸುವಂತಹ ಈ ಪಟ್ಟಣಕ್ಕೆ ಗಿರಿವ್ರಜ ಎಂದು ಹೆಸರು. ಬೃಹದ್ರಥ ಮಹಾರಾಜರು ನನಗೆ ಅಧಿಕಾರವನ್ನು ನೀಡಿದ ಮೇಲೆ ಇಲ್ಲಿಯ ಅಧಿಕಾರಿಯಾಗಿ ಮೆರೆಯುತ್ತಾ ಇದ್ದೆ. ಹಿಂದೆ ದೇಹದ ಮಾಂಸಗಳೆರಡು ಹುಟ್ಟಿಕೊಂಡ ಕಾರಣ ತ್ಯಜಿಸುವುದಕ್ಕಾಗಿ ಅಜ್ಜೆ ಇದ್ದ ನನ್ನಯ್ಯ ಕೋಟೆಯ ಹೊರಭಾಗಕ್ಕೆ ಸೈರಿ ಎನ್ನುವ ಹಾಗೆ ಆವಾಗ ಜರ ಎನ್ನುವಂತಹ ರಕ್ಕಸಿ ದೇಹದ ಭಾಗಗಳೆರಡನ್ನು ಒಂದುಗೂಡಿಸಿದಳಂತೆ. ಹುಟ್ಟಿಕೊಂಡವನೇ ನಾವು ಜರಾಸಂಧ ಎನ್ನುವ ಹಾಗೆ 2 ಸಂಧುಗಳು ಒಂದು ಸೇರಿ ಜರೆಯಿಂದ ಜನ್ಮ ತಾಳಿದ ನನಗೆ ಜರಾಸಂಧ. ಯಾವಾಗ ಮಗಧ ದೇಶದ ಅಧಿಕಾರಿಯಾದರು ಆವಾಗ ಮಾಗಾಧ ಈ ಹೆಸರು ನನಗೆ ಸಿಕ್ಕಿದೆ. ಆಸ್ತಿ ಪ್ರಾಸ್ತಿ ಎನ್ನುವಂತಹ ಇರುವರು ಮಕ್ಕಳು ಇದ್ದಾರೆ. ತುಂಬು ಸಂಸಾರ ಏನದು ಏನು ಕೇಳ್ತಾ ಇದೆ. ಮೊದಲಾಗಿ ನಿಮ್ಮ ಪಾದಯುಗ್ಮಗಳಿಗೆ ವಂದಿಸಿಕೊಳ್ಳುತ್ತಾ ಇದ್ದೀವಿ. ಶುಭವಾಗಲಿ ಅಪ್ಪ. ನಮ್ಮ ಉಭಯ ಕಣ್ಣುಗಳಿದ್ದ ಹಾಗೆ ನಾವು ಆಸ್ತಿ ಪ್ರಾಸ್ತಿಯರು ನಿಜ. ಗಿಡವನ್ನು ಬೆಳೆದು ಮರವಾಗಬೇಕು ಅಂತಾದ್ರಿ ಕಾಲ ಕಾಲಕ್ಕೆ ಏನನ್ನ ಬೇಕು ಅದನ್ನು ಒದಗಿಸಿಕೊಡಬೇಕು ಕರ್ತವ್ಯ ತಾನೆ. ಅಂತೆಯೇ ಮಕ್ಕಳು ಬೆಳೆಯುವಂತಹ ಕಾಲಕ್ಕೆ ಏನೆಲ್ಲ ಬೇಕಿರುವ ಹಾಗೆ ತಿಳಿದು ಎಲ್ಲವನ್ನು ಅನುಭವಿಸುವುದಿಲ್ಲ. ಹಾಗಾಗಿ ನಮಗೆ ಯಾವುದಕ್ಕೆ ಕೊರತೆ ಎಂಬುವುದೇ ಇಲ್ಲ. ಆದ್ರೆ ಒಂದಪ್ಪಯ್ಯ, ಈ ಕಾಲಕ್ಕೆ ಯಾಕೋ ಏನು ಮನಸ್ಸಿಗಂಟಿದಂತಹ ಬೇಸರ. ತಂಗಿ ಹೇಳಿ ಅಪ್ಪಯ್ಯ, ಮನದ ಬಯಕೆಯನ್ನು ತಿಳಿಸಬಹುದು ನಿಮ್ಮಲ್ಲಿ. ಶ್ರೀ
ಇರುವಂತಹ ನೀವು ನಿಮಗೊಂದು ಆಸ್ತಿ ನಾವು. ಅರಗಿಣಿಯ ಹಾಗೆ ನಿಮ್ಮ ಇವರನ್ನು ಪೋಷಿಸುತ್ತಾ ಬಂದಿದ್ದೇನೆ. ಹೌದು. ಮಕ್ಕಳಿಗೆ ಯಾವುದೇ ಕೊರತೆಯಾಗಬಾರದು ಎನ್ನುವುದಕ್ಕಾಗಿ ವಿದ್ಯಾಭ್ಯಾಸಕ್ಕೂ ಕೊರತೆ ಮಾಡಿದವನಲ್ಲ. ನಿಜ. ಅಷ್ಟೇ ಶಸ್ತ್ರವಿದ್ಯೆಯನ್ನು ಅಭ್ಯಾಸ ಮಾಡಿದ್ದೀರಿ. ಹೌದಪ್ಪ. ತಂದೆಗೆ ತಕ್ಕ ಮಕ್ಕಳೆನಿಸಿಕೊಂಡು ಯಥಾಶಕ್ತಿ ಬುದ್ಧಿವಂತರಾಗಿ ಮೆರೆಯುತ್ತಿದ್ದೀರಿ ಎನ್ನುವಲ್ಲಿಗೆ ಮನಸ್ಸಿಗೆ ಸಮಾಧಾನ. ಮಾಗದನ ಗೋಲಗವನ್ನು ಪ್ರವೇಶ ಮಾಡಿದ್ದೀರಿ. ಓ ಪನ್ನಗ ವೇಣಿಯರೇ, ಓ ಕಾಳಾಹಿ ವೇಣಿಯರೇ, ಓ ನನ್ನ ರತ್ನಗಳೇ, ಇಲ್ಲಿಗೆ ಪ್ರವೇಶ ಮಾಡುವರೆ ಏನು ನಿಮ್ಮ ಉದ್ದೇಶ, ಅಭಿಪ್ರಾಯ ಏನು ಹೇಳಿ? ಕಾಣ ಉಂಟಪ್ಪಯ್ಯ. ಜನಕ ಅವತರಿಸೋ ಜನಕ ನಗುಮುಖದಲ್ಲೇ ಬರುವವರು ಎಂದು ಕೂಡ ಹಾಗೆ ಹೊಟ್ಟೆ ತುಂಬುತ್ತದೆಷ್ಟು ಗೊತ್ತುಂಟು ನಿಮ್ಮ ನಗುಮಗವನ್ನು ಕಂಡಾಗ. ಹೌದು, ಆತ್ಮಾನಂದ ಎನ್ನುವಂತಹ ಸನ್ನಿವೇಶವನ್ನು ನಡೀತದೆ ಅಂತ ಆದ್ರೆ ಅದು ಮಕ್ಕಳನ್ನು ಕಂಡಾಗ ನಿಜ ತಾನೇ. ಓಹೋ ಅಪ್ಪಯ್ಯ, ಇವತ್ತು ಹಾಗೆಲ್ಲ ಮತ್ತೆ ಒಂದು ಮನದಲ್ಲಿ ಒಂದು ಬೇಸರ ಅಪ್ಪಯ್ಯ. ಸಹಜ. ಏನೋ ಬಯಸಿದ್ದು ಸಿಕ್ಕದೇ ಇದ್ದಿರುವಾಗ ಬೇಸರ ತನ್ನಿಂದ ತಾನಾಗುಂಟಾಗ. ಹೌದು. ಏನು ಕೊರತೆ ಯಾಕೆ ಈ ರೀತಿಯಾಗಿ ಬೇಸರ ಅಂದ್ರೆ ನಮ್ಮಲ್ಲಿ ನಾವು ತರ್ಕಿಸಿಕೊಂಡಾಗ ಸಖಿಯರು ನಿಮಗೆ ಬೇಕಾದ್ದನ್ನು ಕೊಡ್ಲಿಲ್ವಾ? ಯಾವುದಕ್ಕೂ ವ್ಯವಸ್ಥೆಗೆ ಏನು ಕೊರತೆ ಇಲ್ಲ. ಚಂದನಾದಿಗಳ ಕೊರತೆ ಉಂಟಾಯಿಲ್ಲ. ಇಲ್ಲ. ಕಾಶ್ಮೀರದಿಂದ ತಂದ ರೇಷ್ಮೆ ಸೀರೆ ನಿಮಗೆ ಇಷ್ಟ ಬೇಕಾದಷ್ಟು ಉಂಟಪ್ಪಯ್ಯ. ಯಾವುದು ಉಡುವುದಂತ ನೋಡ್ತಾ ಇದ್ದೇವೆ. ಬೇಸರ ಅದಲ್ಲ, ನಮ್ಮಲ್ಲಿ ತರ್ಕಿಸಿಕೊಂಡಾಗ ಅದಕ್ಕೊಂದು ಉತ್ತರ ಸಿಕ್ಕಿತು. ಹೇಳಿ ಅಪ್ಪಯ್ಯ. ಬೇರೇನಲ್ಲ, ವಿಶೇಷವಾದಂತ ಇಂದು ದಿನ. ಯಾವುದು? ವಸಂತೋತ್ಸವದ ದಿನ. ಹೌದಲ್ಲ, ಋತುವಿನ ರಾಜನಂತ ವಸಂತನನ್ನು ಪೂಜಿಸುವಂತ ದಿನ. ಈ ದಿನ ತಾವೇ ಏರ್ಪಡಿಸಿದ್ದೀರಿ. ಅದೆಷ್ಟೋ ಮಂದಿ ಬಂದು ಸೇರಿಕೊಂಡಿದ್ದಾರೆ. ಎಷ್ಟು ಶೃಂಗಾರವನ್ನು ಮಾಡಿದ್ದೀರಿ, ಸರಿಯಾಗಿ ಬೇಕಾದಷ್ಟು ಖರ್ಚು ಮಾಡಿದ್ದೀರಿ. ಎಷ್ಟು ಇದ್ದೇ ಉಂಟಂತಲ್ಲ. ವಿದ್ಯುತ್ ದೀಪ ಅಲಂಕೃತವಾದಂತಹ ಭವ್ಯ ರಂಗಮಂಟಪ. ಹೌದಲ್ಲ, ಬಂದವರಿಗೆ ಬಾಚಿ ಕೊಡುವಷ್ಟು ದಾನ ಧರ್ಮವನ್ನು ಮಾಡ್ತೀರಿ. ಉಂಟು ನಮ್ಮಲ್ಲಿ, ಭಂಡಾರದಲ್ಲಿ ಬೇಕಾದಷ್ಟು ಉಂಟಲ್ಲ ಅಪ್ಪಯ್ಯ. ಹಾಗಂತ ಆ ವಸಂತೋತ್ಸವವನ್ನು ಒಮ್ಮೆ ನೋಡ್ಬೇಕು, ಕಣ್ತುಂಬಿಸಬೇಕು, ಸಂತೋಷ ಪಡಬೇಕೆಂಬಂತ ಹಂಬಲ ನಮ್ಮ ಫಲಸಿಗೂ ನಮ್ಮಿಂದ ನಮಗಾಗಿ ನಮ್ಮಲ್ಲಿಯೇ ಏರ್ಪಡಿಸಿರುವಂತಹ ವಸಂತೋತ್ಸವದಲ್ಲಿ ಪ್ರತಿಯೊಬ್ಬರೂ ಪಾಲ್ಗೊಂಡು ಸಂತೋಷವನ್ನು ಅನುಭವಿಸುವುದು ಬೇಕೆನ್ನುವುದೇ ಮಾಗದನ ಆಶೆ. ಎಲ್ಲರಿಗೆ ಹೇಳಿಕೆ ಕೊಟ್ಟಿದ್ದೀರಿ. ಹೌದು, ನಿಮ್ಮ ಮಕ್ಕಳಾದಂತಹ ನಾವು ಅಲ್ಲಿಗೆ ಹೋಗಿ ನೋಡಬೇಕು. ಅಲ್ಲ, ನಿಮಗೆ ಅಂತ ಇನ್ನು ಬೇರೆ ನಾವು ಅವಕಾಶ ಮಾಡಿ ನಮ್ಮ ಮನೆ ನಡೆಯುವುದಲ್ವಾ? ಹೌದು, ಅದಕ್ಕಾಗಿ ನೀವು ಪಾಲುದಾರರು. ಸರಿ, ಅಲ್ಲಿಗೆ ಹೋಗ್ಬೇಕು ಅಂತ ಆಸೆ ಆಗಿದೆ. ಎಲ್ಲಿಗೆ? ನೋಡಿ ಬರುವ ಅಂತ ಏನಾದ ವ್ಯವಸ್ಥೆ ಆಗಿದೆ. ಹಾಗೆ? ಹೌದು. ವ್ಯವಸ್ಥೆ ಸರಿ ಉಂಟಾ ಇದನ್ನ ನೋಡ್ಬೇಕಾದ ಕರ್ತವ್ಯ ನಮಗುಂಟಲ್ಲ ಅಪ್ಪಯ್ಯ. ಅದರಲ್ಲಿ ವಸಂತೋತ್ಸವದಲ್ಲಿ ಪಾಲ್ಗೊಳ್ಳುವಂತ ಆಸೆ ನನಗೆ ನಿನಗೂ ಅದುವೇ ಅವಳು ಹೇಳಿದ್ದೆಯಾ? ಇಂದಿನ ದಿನ ನೀವು ಬೇಕಾದಲ್ಲಿಗೆ ಹೋಗಬಹುದು. ಬೇಕಾದ
ಬೇಕಾದ ಹಾಗೆಯೇ ವ್ಯವಹರಿಸಬಹುದು. ಹೌದು. ಅಕ್ಕ ತಂಗಿಯರು ಸಖಿಯರೊಡಗೂಡಿಕೊಂಡು ಬೇಕಾದಂತಹ ಸುಖವನ್ನು ಉಣ್ಣಬೇಕು. ಆದರೆ ನಾಳೆಯ ದಿನ ಇಲ್ಲಿ ವಿಶೇಷವಾದಂತಹ ಮಲ್ಲಯುದ್ಧ ನಡೆಯುವುದಕ್ಕಿದೆ. ಅಂತಹ ಅಖಾಡದಲ್ಲಿ ವಿಶೇಷವಾದಂತಹ ವ್ಯವಸ್ಥೆಯಲ್ಲಿ ನನ್ನ ಪ್ರಿಯ ಶಿಷ್ಯನಾದಂತಹ ಕಂಸ ಮಹಾರಾಜನಿಗೂ ಹೇಳಿಕೆ ಹೋಗಿದೆ. ರಾಜಾದಿರಾಜರೆಲ್ಲ ಸೇರಿ ನಡೆಯಬಹುದಾದಂತಹ ಈ ಜಗಜತ್ತಿ ಕಾಳಗ ಏನಿದೆ ಅದರಲ್ಲಿ ನೀವು ನೋಡಿ ಸಂತೋಷವನ್ನು ಅನುಭವಿಸಬೇಕು. ಬೇಕಾದ ಹಾಗೆ ಹೋಗಿ ಸಂತೋಷವಾಗಿ ನಾಳೆ ನಾವು ಕಾಣಬೇಕು. ಹೋಗಿ ಮಾಡಿದ್ರೆ ಸರಿಯಲ್ಲ. ಅಪ್ಪನ ಆಜ್ಞೆ ಆಗಿದೆ. ಮತ್ತೆ ಇಲ್ಲಿ ನಿಂತು ಮಾತಾಡೋದು. ಎಲ್ಲರೂ ಸಂತೋಷದಿಂದ ತೇಲಾಡುತ್ತಾ ಇದ್ದಾರೆ. ಕಂಸರಾಯನಿಗೆ ಜಯವಾಗಲಿ, ಶುಭವಾಗಲಿ ಎನ್ನುವಂತಹ ಜಯಘೋಷ ಮುಗಿಲೇರುತ್ತಾ ಇದೆ. ಮನಸ್ಸಿಗೆ ಸಂತೋಷವಾಗುತ್ತಾ ಇದೆ. ಅದೇ ವೇಳೆಯಲ್ಲಿ ದೂತನೊಬ್ಬ ಬಂದನಲ್ಲ, ಬಂದು ಓಲೆ ಕೊಟ್ಟ. ಎಲ್ಲಿಂದ ಬಂದದ್ದು ಅಂತ ಕೇಳಿದಾಗ ಅವ ಹೇಳಿದ್ದು ಒಂದೇ, ಮಾಗದ ಬಹುಮತಿ ಗಳಿಸಿಕೊಟ್ಟದ್ದು. ಅಯ್ಯೋ ಗ್ರಾಚಾರವೇ, ನನ್ನ ಗುರುಗಳಲ್ವಾ, ಗುರುಗಳೇ ಒಂದು ಶಿಷ್ಯನಿಗೆ ಓಲೆ ಬರೆಯುತ್ತಾರೆ ಅಂತ ಆದ್ರೆ ಇದು ಬಯಸದ ಬಂದ ಭಾಗ್ಯ ಅಲ್ವಾ. ಓದಿದಾಗ ಮತ್ತಷ್ಟು ಆನಂದವಾಗುತ್ತಾ ಇದೆ. ಅವರ ಪುರದಲ್ಲಿ ಉತ್ಸಾಹ ಕೈಗೊಂಡಿದ್ದಾರಂತೆ. ಚಟ್ಟಿ ಕಾಳಗ, ಬಗೆ ಬಗೆ ಯುದ್ಧ ನಡೆಯುತ್ತಾ ಇದೆ. ಶಿಷ್ಯ ನೀನು ಕೂಡ ಸಮಯಕ್ಕೆ ಸರಿಯಾಗಿ ಬರಬೇಕು ಅನ್ನುವ ಹಾಗೆ ದೂತನಲ್ಲಿ ಹೇಳಿ ಕಳಿಸಿದ್ದೇನೆ. ಹೊತ್ತಿಗೆ ಅಲ್ಲಿ ಬರ್ತೇನೆ ಅಂತ ಸಂತೋಷವಾಯಿತು. ತಡ ಮಾಡುವುದಲ್ಲ, ನೇರವಾಗಿ ಗುರುಗಳ ಬಳಿಗೆ ನಡೀತು. ನಾವು ಬಂದಾಗಿದ್ದೀವಿ. ಹೌದು, ಸಾವಕಾಶಿಯಾಗಿ ಬನ್ನಿ ಬನ್ನಿ ಬನ್ನಿ, ಎಲ್ಲರೂ ಬನ್ನಿ 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 ಬನ್ನಿ. ಕೂಡಿ ಪಾಡುವ ಬನ್ನಿರೈ, ನಲಿದಾಡಿ ಪಾಡುವ ಬನ್ನಿರೈ, ಕೂಡಿ ಪಾಡುವ ಬನ್ನಿರೈ, ನಲಿದಾಡಿ ಕುಣಿದ ನಲಿದಾಡಿ ಪಾಡುವ ಬನ್ನಿರೈ. ನಲಿದಾಡಿ ಪಾಡುವ
ನೀನೇ ನಲಿದಾಡಿ 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 ಪಾಡುವವನು ನೀನೇ ನಲಿದಾಡಿ ಪಾಡುವವನು ನೀನೇ ಉತ್ತಮ ಮಾಡಿ ಹಿಕ್ಕುವವನು ನೀರೇ ಗಾಢ ಹರುಟದುಳ್ ಉತ್ತಮ ಮಾಡಿ ಹಿಕ್ಕುವ ಬನ್ನಿ ಗಾಢ ಹರುಟದುಳ್ ಎಲ್ಲರುತ್ತಮ ಮಾಡಿ ಹಿಕ್ಕುವ ಬನ್ನಿರೈ ನಲಿದಾಡಿ ಪಾಡುವ ಬನ್ನಿರೈ ಮಲ್ಲಿಗೆಯು ಬಿಗಿದುಪ್ಪಿ ಮಾಮರದಲ್ಲಿ ಪ್ರಣಯವ ಮಲ್ಲಿಗೆಯು ಬಿಗಿದಪ್ಪಿ ಮಾಮರದಲ್ಲಿ ಪ್ರಣಯವ ಬೆಳೆದಿದೆ ಪಲ್ಲವಂಗಲ ಕವಿದು ಕೋಗಿಲದಲ್ಲಿ ಪಲ್ಲವಂಗಡ ಕವಿದು ಕೋಗಿಲದಲ್ಲಿ ಸರದಿಯೊಳು ಸಿತ ಹಂಸ ಮಿಥುನ
ಸರಿತ ಕಂಸ ಮಿಥುನವು ಸರಸರವಾಡುತ್ತ ಸರಸವಾಡುತ್ತ ಮಿಥುನ ಹಂಸ ಮಿಥುನವು ಸರಸವಾಡುತ್ತ ನಲಿದಿದೆ ಗರಿಗಳನ್ನು ಬಿತ್ತರಿಸಿ ನವಿಲವೋ ಗರಿಗಳನ್ನು ಬಿತ್ತರಿದೆ ನವಿಲು ನಾಟ್ಯವರಾಡಿದೆ ನವಿಲು ನಲವು ನಾಟ್ಯವ ನಲವು ನಾಟ್ಯ ನವಿಲು ನಲವು ನಾಟ್ಯವ ಆಡಿದೆ ನವಿಲು ನಾಟ್ಯವ ಆಡಿದೆ ಮಾಡಿ ಹಿಕ್ಕುವ ಬಂದಿದೆ ಕೂಡಿ ಮಾಡುವ ಬಂದಿದೆ ನಲಿದಾಡಿ ಮಾಡುವ ಬಂದಿದೆ ತಗದಿಮಿ ತಗದೇನು ತಳಾಗುತ್ತಿ ತದ್ದಿಮಿ ತಗದಿಮಿ ತಳಾಗುತ್ತಿ ತೊಂಗದಿ ಗೊಲಗದಿ ಜನತಿ ತದ್ದಿಮಿ ತಗಜನತಿ ತದ್ದಿ ತಳಾಗುತ್ತಿ ಜನತಿ ತಗದಿನದಿ ತಗದಿಮಿದಿ ಬಳಿಗುಡ ಕಂಪನಲ್ಲಿ ವಿರವಿತಿರು ಪ್ರಜಾತಿಯರ ನಾಟ್ಯಾದಿಗಳ ಕಂಡ ನಾಟ್ಯಾದಿಗಳ ಕಂಡ ಆರಣ್ಯರ ಕಣ್ಣಿಗೆಯೋ ಮತ್ತೆ ಯಾರು ನಾಟ್ಯಾಭಿನಯದ ಬಗೆಯೋ
ಕಂಠನು ನೋಡಿ ಮೆಚ್ಚಿ ಸಾರಿದ ಕವಿಯಾಗಿ ಕಾಲಾಗಿ ಕೂಡಿ ಆರನೆಯನ ತೆಂಬಿಗೆಯನು ಮತ್ತೆ ತಾರುಣದ ಅಭಿನಯದ ಬಗೆಯವು ತವಕದಿಂದ ಒಮ್ಮೆ ಗುರುಗಳನ್ನು ಕಾಣಬೇಕೆಂಬ ಉದ್ದೇಶದಿಂದ ಹೊರಟು ಬಂದವನು ನಾನು. ದೂರದಿಂದಲೇ ಬರುವಾಗ ಇಂಪಾದಂತಹ ಗಾಯನ ಕೇಳಿತ್ತು. ಗೆಜ್ಜೆಯ ಶಬ್ದ ನನ್ನ ಕರ್ಣಗಳಿಗೆ ಬಡಿಯುತ್ತಾ ಇದೆ. ಯಾರಪ್ಪ ನಾಟ್ಯ ಮಾಡುವವರು ಈ ಹೊತ್ತಿಗೆ ಅನ್ನುವ ಹಾಗೆ ಬಂದು ನೋಡಿದ್ರೆ, ಓ ಶಿವನೇ, ಒಬ್ಬರಲ್ಲ ಇಬ್ಬರು ತರುಣಿಯರಿದ್ದಾರೆ. ಇವರನ್ನು ನೋಡಿದಷ್ಟು ಸಾಕುವಂತಾಗುವುದಿಲ್ಲ. ಏನು ಅಂದ, ಏನು ಚಂದ, ಏನು ರೂಪ, ಏನು ಯೌವನ. ಬ್ರಹ್ಮನ ಸೃಷ್ಟ್ಯ ಕಾರ್ಯಕ್ಕೆ ಮೆಚ್ಚಲೇಬೇಕು. ದಿವಸ ಒಂದಕ್ಕೆ 84 ಲಕ್ಷ ಜೀವರಾಶಿಗಳನ್ನು ಸೃಷ್ಟಿ ಮಾಡುವವ ಆ ವಿಧಾತ. ಅಯ್ಯೋ, ಕೆತ್ತುವಲ್ಲಿ ಕೆತ್ತಿದ್ದಾನೆ, ಮೆತ್ತುವಲ್ಲಿ ಮೆತ್ತಿದ್ದಾನೆ. ಅಂದ ಚಂದದ ಗೊಂಬೆಯ ಹಾಗಿದ್ದಾರೆ ಇವರು. ಮೇಲ್ಲೋಕದಿಂದ ಇಳಿದು ಬಂದ ರಂಭೆಯೋ ಅಲ್ಲ, ಪಾತಾಳದಿಂದ ಮೇಲೆ ಬಂದ ನಾಗಕನ್ನಿಕೆಯರು. ಇವರು ನಾಗಕನ್ನಿಕೆಯರಲ್ಲ, ಸೊಂಟ ಸಾರಿ ಉಂಟು ಇವರು. ನೀವು ಇದನ್ನು ನೋಡಿದ್ದೇನೆ. ಯಾರಪ್ಪ ಇವರನ್ನು ಹೊಗಳಿಕೆ ಮಾಡುವುದಕ್ಕೆ 1000 ನಾಲಿಗೆದ್ದ ಆದಿಶೇಷನಿಗೂ ಕೂಡ ಕಷ್ಟ. ದುಂಬಿಯಾದ ಕಂಪಾದ ಮುಂಗುರುಳು, ತಾವರೆಯ ದಳದಿಂತಿರುವ ಕಣ್ಣು, ಕನ್ನಡಿಯಂತೆ ಫಳಫಳ ಹೊಳೆಯುತ್ತಿದವಳ ಕೆನ್ನೆ, ಸಂಪಿಗೆ ಮುಗ್ಗಿನಂತಿರುವ ಮೂಗು, ತೊಂಡೆ ಹಣ್ಣಿನಂತಿರುವ ತುಟಿ, ಮಲ್ಲಿಗೆ ಹಾಗೆ ಬಿಳಿಬಿಳಿಯಾದ ಹಲ್ಲು, ಬಲಮುರಿ ಶಂಕದಂತಿರುವ ಕೊರಳು, ಮಾವಿನ ಮಿಡಿಯಂತಿರುವ ಗಲ್ಲ, ಮರಿ ಆನೆಯ ಸೊಂಡಿಲಿನಂತಿರುವ 2 ವಿಶಾಲವಾದ ಕೈ, ಸಿಂಹ ಕಟಿ, ಹಂಸ ಪಾದ, ಚೆಲುವಿಕೆ ಚೈತನ್ಯ ಪರಿಮಳದ ಪುತ್ರಜೋಳ ತಾಂಗೆ ಸುಳಿವು ಎನ್ನುವಂತ ವಿಶೇಷವಾದ ಆಕರ್ಷಣೆ. ಏನು ಅದ್ದ ಏನು ಅಲ್ಲ, ಒಮ್ಮೆಮ್ಮೆ ನನಗೂ ಕೂಡ ಬುದ್ಧಿದ್ದು ಬುದ್ಧಿ ಇಲ್ಲದವರಾಗೆ ವರ್ತಿಸುವುದು ಅಲ್ಲ. ಈಗ ನೋಡಿದ್ದ, ಆಗಿನಿಂದ ನೋಡ್ತಾ ಇದ್ದೇನೆ. ಹೊಟ್ಟಿ ಕಂಡದ್ದು ನನ್ನ ಮನಸ್ಸಿನಲ್ಲಿ ಪ್ರಶ್ನೆ. ಉತ್ತರ ಪಡಿಬೇಕಾದ್ರೆ ನಾನೇ ಮಾತಾಡುದ? ಅವರ ಹತ್ತಿರಕ್ಕೆ ಹೋಗ್ಬೇಕು, ಅವರಲ್ಲಿ ಮಾತಾಡಬೇಕು. ನಡೆಯುತ್ತೇನೆ. ಪುತ್ಥಳಿಗಳೇ ರತಿಯ ಪುತ್ಥಳಿಗಳೇ ನಾಟ್ಯದ ಸೊಬಗಿಗೆ ಬಗೆಸೋತಿನಿ, ನಾಟ್ಯದ ಸೊಬಗಿಗೆ ಬಗೆಸೋತಿನಿ. ಜತೆಗಾತಿಯರು ಒಡಗುಟ್ಟು, ಜತೆಗಾತಿಯರು ಒಡಗುಟ್ಟು, ಜೀವನ ನಿಧಾನ ಹೊಸ ಮಟ್ಟು ಹೊಸ ಮಟ್ಟು. ಜೀವನ
ನಿಮ್ಮನ್ನು ನೋಡಿದ್ದೇನೆ. ನೋಡಿದ ತಕ್ಷಣ ನಿಮ್ಮಲ್ಲಿ ಮಾತಾಡಬೇಕು, ಹತ್ತಿರದಿಂದ ನೋಡ್ಬೇಕು ಅನ್ನುವಂತ ಆಸೆ ಅಧಿಕವಾಯಿತು. ಹೌದಾ? ಆದರೆ ಒಮ್ಮೆಲೆ ಹತ್ತಿರ ಬಂದಿದ್ದೇನೆ. ಅಲ್ಲ ಏನು ಅಂದ ಚಂದವಾಗಿ ಕುಣಿತೀರಿ ನೀವು. ನಾವೆಲ್ಲ ಶೃಂಗಾರ ಮಾಡಿಕೊಂಡದ್ದು ಬೇಕಾದ ಹಾಗೆ ಶೃಂಗಾರವನ್ನು ಮಾಡಿಕೊಳ್ಳುತ್ತೇವೆ ನಾವು. ಹೌದಾ? ಒಳ್ಳೆಯ ನಾಟ್ಯ. ನೀವು ನಾಟ್ಯ ವೈಭವ ಅಲ್ಲ ನಾಟ್ಯ ವೈಭವಕ್ಕೆ ಹೋಗ್ತೀರಾ? ಮೊದಲೇ ಕಲ್ತಾಗಿದೆ ನಾವೆಲ್ಲ. ಹೌದಾ? ಅವಕಾಶಕ್ಕೆ ಇಲ್ಲಿ ಕುಣಿಯುವುದಾ? ಅಲ್ಲ ಭೂಲೋಕದಲ್ಲಿ ಅಲ್ಲಿ ಇರ್ತಾರೆ ಯಾರು ನಾಟ್ಯ ವೈಭವ ಗಾನ ವೈಭವ ಅಂತ. ಹಾಗೆ ಇಲ್ಲಿ ನಾಟ್ಯ ವೈಭವ ಅಲ್ಲ ಖಂಡಿತ ಅಲ್ಲ. ಆದ್ರೆ ನಿನ್ನನ್ನು ನೋಡಿದ್ರೆ ಅವಳನ್ನು ನೋಡಿದ ಹಾಗೆ, ಅವಳನ್ನು ನೋಡಿದ್ರೆ ನಿನ್ನನ್ನು ನೋಡಿದ ಹಾಗೆ. ಹೌದಾ? ಹೌದಪ್ಪ. ಪ್ರತಿಬಿಂಬ ವ್ಯತ್ಯಾಸವಿಲ್ಲ ನಮ್ಮಲ್ಲಿ, ಏನು ಕಾಣುವುದಿಲ್ಲ. ಹೆತ್ತ ಮಾತೆ, ಜನ್ಮ ಕೊಟ್ಟ ತಂದೆ, ಅವನ ಜೀವನ ಸಾರ್ಥಕವಾಯಿತು. ಪಡೆದರೆ ಇಂಥ ಹೆಣ್ಣು ಮಕ್ಕಳನ್ನು ಪಡೆಯಬೇಕು. ಒಳ್ಳೆಯ ರೀತಿಯಲ್ಲಿ ಕುಣಿದಿದ್ದೀರಿ. ನಾನು ನಿಮ್ಮನ್ನು ನೋಡಿ ಉಂಟಲ್ವಾ ಸೋತ ಆಗಿದೆ. ಯಾಕೆ ಸೋತದ್ದು? ಹೌದಪ್ಪ. ಅಂದ್ರೆ ಯಾಕೆಂತ ಕೇಳಲಿಕ್ಕೆ ನಿಮ್ಮ ನಾಟ್ಯ, ನಿಮ್ಮ ಒಂದೊಂದು ಕುಡಿಯುವ ಹೆಜ್ಜೆ, ನಿಮ್ಮ ಸೌಂದರ್ಯ ಇದಕ್ಕೆ ಮರಳಾಗಿ ಸೋತಿದ್ದೇನೆ. ನಿಲ್ಲುವುದಕ್ಕೆ ಕಷ್ಟವಾಗುತ್ತಾ ಇದೆ. ಆದ್ದರಿಂದ ಕೇಳುತ್ತಿದ್ದೇನೆ, ಏನದು? ಎಂತದು ಅಕ್ಕ ತಂಗಿಯರ ಅಲ್ಲ ಬೇರೆ ಬೇರೆ ಮನೆಯವರ ಅಲ್ಲ ಒಂದೇ ಮನೆಯವರ? ನಿಮ್ಮ ಹೆಸರೇನು? ಇಲ್ಲಿಗೆ ಯಾಕೆ ಬಂದಿದ್ದೀರಿ? ಏನು ಕೆಲಸ? ಮುಂದೆ ಎಲ್ಲಿಗೆ ಹೋಗುವವರು ಹೇಳುವಿರ? ನಮ್ಮ ಪರಿಚಯ ಮಧುನೇ ಪರಿಣಯಿಸುವಿಕೆ ಮಾಗದ ಜೊತೆಯರು ನಸು ಸಂಕೋಚದಲ್ಲಿ ಸಂತೋಷ ಅತಿಥಿಯ ನುಡಿಗುವುದು ಪಡಿ ನುಡಿಗುಡುವುದು ಚಿತ್ತವೆಂದು ಬೇಡದರಾತನು ನೋಡಲು ರಾಜ ಪುರುಷನಂತೆ ತೋರುವೆ ರೂಢಿಯಾವುದು ನಾಮವೇನೋ ಪುರುಷನಂತೆ ತೋರುವೆ ರೂಢಿಯಾವುದು ನಾಮವೇನು ನಾಡಿನು ನಮಗೆ ನಾಡಿನು ತಮಗೆ ಭ್ಯಾಗತನಾಗಿವೆ ಗಾಢ ಗೌರವದ ಸ್ವಾಗತವೋ ನಾಡೇನು ತವಗೆ ಭ್ಯಾಗತನಾಗಿ ಗಾಢ ಗೌರವದ ಸ್ವಾಗತವೋ ನೋಡಲು ರಾಜ ಪುರುಷನಂತೆ ತೋರುವೆ ನುಡಿಯಾವುದು ನಾಮವೇನೋ ಈಗ ದೂರ ನಿಲ್ಬೇಕಾ? ಈಗ ಅಂತರ ಅಂತರ ಬೇಕು. ಅಂತರ ಹೆಣ್ಣು ಮಕ್ಕಳಲ್ಲಿ ಮಾತಾಡುವ ಸ್ವಲ್ಪ ಅಂತರ ಬೇಕೇ ಬೇಕು. ಆಗ್ಲಿ ಆಗ್ಲಿ ಆಗ್ಲಿ. ಇದು ನಿಮ್ಮನ್ನು ಕಾಡುವಾಗ ಒಂದು ರಾಜಗಳ ಎದ್ದು ಕಾಡತೊಟ್ಟು ನಿಮ್ಮ ಮುಖದಲ್ಲಿ. ಹೌದಪ್ಪ. ಸರಿ ಸರಿ. ನಿಮ್ಮ ಮುಖ ಹಾಗುಂಟು. ಮುಖ ಹೇಗೆ ಉಂಟು? ರಾಜರ ಹಾಗೆ ಉಂಟು. ನಿಂತಹ ನಿಲುವೆ ಹೇಗೆ ನನ್ನ ಟಿವಿ? ಹೌದಪ್ಪ. ನಿಮ್ಮ ಟಿವಿ ಯಾರು ಮೆಚ್ಚಲೇಬೇಕು. ಅಂತಹ ಟಿವಿ ನಿಮ್ಮದು. ತೊಟ್ಟುಕೊಂಡಂತಹ ಹುಡುಗಿ, ಧರಿಸಿದಂತಹ ಆಭರಣ, ಇದನ್ನೆಲ್ಲವನ್ನೂ ಕಾಣುವಾಗ ಇದೆಲ್ಲ ಪೆಟ್ಟಿಗೆಯಲ್ಲಿ ಈಗ ತೆಗೆದದ್ದು ಮೊನ್ನೆ. ಹೌದೇ? ಹೊಸತ್ತೆಲ್ಲ. ಹೌದು. ಇದು ರಾಜರ ಹಾಗೆ ನೀವು ಕಾಣ್ತಾ ಇದ್ದೀರಾ. ನಿಮ್ಮನ್ನು ಕಂಡು ಮನಸ್ಸಿಗೆ ಸಂತೋಷವಾಯಿತು. ಇದು ಹಾಗೆ ಆಗ್ಬೇಕು. ನೋಡಿದ್ದೀರಾ? ಎಂತದ್ದು? ಇದೆಲ್ಲ ನೋಡಿದ್ದೀರಾ? ಎಂತದ್ದು ಇದು? ಇದೆಲ್ಲ ಯಾರ್ದು? ಇದೆಲ್ಲ ನಮ್ಮದೇ. ಇದು ಹೌದಪ್ಪ. ಅಲ್ಲ ನೀವು ಯಾರಂತ ನನಗೆ ಬೇಕಲ್ಲ. ಅಲ್ಲ ಗೊತ್ತಾಗಿಲ್ವಾ? ಅಲ್ಲ ಮಾತಾಡುದು ನಮ್ಮದು ಅಂತ ಹೇಳುದು. ಅಲ್ಲ ಜನ ಯಾರಂತ ಗೊತ್ತಾಗ ನೋಡಿ. ಇವರಲ್ಲಿ ಎಷ್ಟೊತ್ತಿಗೆ ಹೋಗಬೇಕು, ಎಷ್ಟೊತ್ತಿಗೆಲ್ಲ ಬರಬೇಕು, ಯಾವ್ದೆಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮ ಉಂಟು, ಅದು ಎಷ್ಟೊತ್ತಿಗೆ ಆಗಬೇಕು ಎನ್ನುವ ಹಾಗೆ ನೋಡಿಕೊಳ್ಳೋರು ನಾವು. ಇನ್ನು ಅರ್ಥ ಆಗಿಲ್ವಾ? ಇದು ಊರು ಯಾವುದು? ಯಾವ ಊರು ಇದು? ಇದು ಯಾವ್ದು ಊರು? ಅದು ಯಾವ್ದು ಊರು ಅಂತ ನನಗೆ ಮಗಧ ದೇಶ. ಮಗಧ ದೇಶ. ಹೌದಪ್ಪ.
ಮಗದ ಕೆಲಸದವರ ಅಯ್ಯೋ ಹಾಗೆ ಕಾಣ್ತೇವಲ್ಲ ನಾವು ಕೆಲಸದ ಹಾಗೆ ಕಾಣ್ತೀರಾ? ಇಷ್ಟು ಸರಿ ಉಂಟಲ್ಲ ನಿಂದು ಅಲ್ಲ ಕೇಳಿದ್ದು ಮಾತಿಗೆ ಮತ್ತೆ ಕೆಲಸದವರು ಹೀಗೆ ಇರ್ತಾರೆ ಅಲ್ಲ ಇರುವವರೆಲ್ಲ ಸಾಮಾನ್ಯದವರಲ್ಲ ಇಲ್ಲಿ ಇದು ಯಾವುದನ್ನು ಮಗದ ಭೂಪತಿ ಗೊತ್ತುಂಟ? ಏನು ಗೊತ್ತಿಲ್ಲದೆ ಅವರ ಪ್ರೀತಿಯ ಮಕ್ಕಳು ನಾವು. ಹೌದಾ ನಾನೇ ಆಸ್ತಿ ಅವಳೇ ಪ್ರಾಸ್ತಿ. ಆಸ್ತಿ ಆಸ್ತಿ ಪ್ರಾಸ್ತಿ ನಾವು. ಅದೆಲ್ಲ ಹೌದು, ನೀವೇನಂತ ಗೊತ್ತಾಗಿಲ್ಲ. ನಿಮ್ಮ ವಂಶ ನನಗೆ ಮೊದಲೇ ನಿಮ್ಮ ವಂಶಕುಲ ನಂಟು ನಂಟು ಮೊದಲಲ್ಲಿ ಗಂಟು ದೊಡ್ಡದುಂಟು ನೀವು ಯಾರು ಮಗದ ಭೂಪತಿ ಮಕ್ಕಳು ನಾವು, ಆಸ್ತಿ ಪ್ರಾಸ್ತಿ ಎನ್ನುವ ಹಾಗೆ. ಹೌದು ಹೆಸರು ಅಬ್ಬಾ ಏನಾಯ್ತು? ಬಹಳ ಸಂತೋಷವಾಯ್ತು, ಬಹಳ ಸಂತೋಷವಾಯ್ತು. ನಿಮ್ಮನ್ನು ಕಾಣುವಾಗಲೇ ಮೊದಲೇ ನಾನು ಅರ್ಥ ಮಾಡಿಕೊಂಡಿದ್ದೇನೆ. ಏನು? ಒಳ್ಳೆಯ ಸಂಸ್ಕಾರದಲ್ಲಿ ಬೆಳೆದವರು ನೀವು ಅಂತ. ಅಪ್ಪ ಹೇಳಿಕೊಟ್ಟದಿದ್ದೆಲ್ಲ. ಹೌದಾ? ಹಾ. ಈಗ ನಾನು ಯಾರಂತ ಗೊತ್ತಾಗ್ಲಿಲ್ವಾ? ಇಲ್ಲ. ನನ್ನ ಪೂರ ದೂರ ಇಲ್ಲ, ಮತ್ತೆ ಇಲ್ಲಿ ಹತ್ತಿರದಲ್ಲಿ ಹತ್ರವಾ ಹತ್ತಿರದಲ್ಲಿ ಇರುವುದು ನಾನು. ಹತ್ತಿರದ್ರೆ ಗೊತ್ತಾಗ್ಲಿಲ್ವಾ? ಮಧುರೆ ಮಧುರೆ. ವರ್ತಮಾನ ಕಾಲದಲ್ಲಿ ಮಹಾರಾಜನಾಗಿ ಮಧುರೆಯ ಮಹಾ ಅಧಿಕಾರಿಯಾಗಿ ಮೆರೀತಾ ಇದ್ದೇನೆ. ಕಂಸರಾಯ. ಕಂಸ ಅಂದ್ರೆ ನಾನೇ, ನೀವೇ? ನಾನೇ. ಹಾ, ಹಾ, ಹಾ. ಗೊತ್ತಾಯ್ತಲ್ವಾ? ಆದ್ರೆ ಒಂದು ವಿಚಾರ ಏನದು? ನಿಮ್ಮಲ್ಲಿ ಮುಖ್ಯ ಹೇಳಬೇಕು. ಹಾ. ಇದು ಹೋಗಿ ಹೋಗಿ ನನಗೂ ನಿಮಗೂ ಸಂಬಂಧ ಉಂಟು. ಅರಿವಾರುದಯ್ಯನ ಗರಡಿಯೋ ಪಳಗಿದ ಪರಮ ವೀರನು ಎಂಬ ಪರಿಯ ಅರಿವಾರುದಯ್ಯನ ಗರಡಿಯೋ ಪಳಗಿದ ಪರಮ ವೀರನು ಎಂಬ ಪರಿಯ ಜರಗುವ ಜಟ್ಟಿಗಾಡದಲ್ಲಿ ಜರಗುವ ಜಟ್ಟಿಗಾಡದಲ್ಲಿ ನೋಡ್ತೆವು ನಿರಶಕ್ತಿತ ಹೊಸಂಗಳನ್ನು ಜರಗುವ ಜಟ್ಟಿ ಕಾಳಗದಲ್ಲಿ ನೋಡ್ತೆವು ನಿರಶಕ್ತಿತ ಜಗಗಳನ್ನು ಅರಿವಾರುದಯ್ಯನ ಗರಡಿಯೋ ಪಳಗಿದ ಪರಮ ವೀರನು ಎಂಬ ಪರಿಯ ನೋಡಿದೆಯಾ? ನಾವಿವಳು ನೋಡ್ಬೇಕು, ಕಾಣ್ಬೇಕು, ಮಾತಾಡ್ಬೇಕಂತ ಇದ್ದೆ. ನಿಮ್ಮ ಪರಿಚಯ
ನಮಗಿಳಿದ್ರು ಕೂಡ ನಿಮ್ಮ ಬಗ್ಗೆ ಮಾತಾಡ್ತಾ ಇದ್ರು. ನೀವು ಹೇಳಿದ್ದು ಮಾತ್ರ ಹೌದೇ ಹೌದು. ಹೌದು, ನಾನು ಈಗ ಅಷ್ಟು ಪ್ರಚಾರಕ್ಕೆ ಬಂದಿದ್ದೇನೆ. ಹೌದಪ್ಪ. ಈಗ ನನ್ನನ್ನು ನೋಡಿದ್ದೀಲಿ? ಎಲ್ಲಿ ಎಲ್ಲಿ ನೋಡಿ? ನಿಮ್ಮನ್ನು ನೋಡಿದಲ್ಲ ನಾವು. ಮತ್ತೆ ನಮ್ಮ ಅಪ್ಪ ಆಗಾಗ ಹೇಳ್ತಾ ಮಾತಾಡ್ತಾ ಇದ್ರು. ಹೌದು. ಯಾಕೆ ಮಾತು ಬಂತು? ಯಾಕೆ? ನನ್ನ ಅಪ್ಪನ ಗರಡೆಯಲ್ಲಿ ಪಳಗಿದವರು ನೀವು. ಈಗ ನಾನು ಅಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿರುವಾಗ ಒಮ್ಮೊಮ್ಮೆ ಗುರುಗಳಿಗೆ ನೀರು ತಂದು ಕೊಡ್ತಿದ್ದ. ಹೌದು, ನಾನು ಆಗ ಸಣ್ಣವರಾಗಿದ್ದೇವೆ. ಇಷ್ಟು ದೊಡ್ಡದಾಗಿರ್ಲಿಲ್ಲ. ಇಷ್ಟೇ ಚಿಕ್ಕದಿತ್ತು. ಇದು ಹೆಣ್ಣು ಮಕ್ಕಳ ಬೆಳವಣಿಗೆ ಹಾಗೆ ಬಾಳೆ ಬೆಳೆದ ಹಾಗೆ ಬೆಳೆದಿದ್ದೀವಿ. ಹೆಣ್ಣು ಮಕ್ಕಳ ಬೆಳವಣಿಗೆ ಅಷ್ಟೇ. ಬಾಳೆಗಿಡ ಬೆಳೆದ ಹಾಗೆ ಇಷ್ಟೆತ್ತರಕ್ಕೆ ಬೆಳೆದಿದ್ದೇವೆ. ಹಾಗೆ ನಾವು ಮೊದಲೇ ನೋಡುದು ನಿಮ್ಮನ್ನು. ಏನಂತ? ಸರಿ, ಇವತ್ತು ಬಂದಿದ್ದೀರಿ. ಯಾಕೆ? ಯಾವುದಕ್ಕೂ ಕಾಲ ಅವಕಾಶ ಕೂಡಿ ಬರ್ಬೇಕಂತೆ. ಕಾಲಾವಕಾಶ ಕೂಡಿ ಬಂದ ದೆಸೆಯಿಂದ ತಾವು ಬಂದಿದ್ದೀರಿ. ನಾಳಿನ ದಿವಸ ವಿಶೇಷವಾದಂತ ಕಾರ್ಯಕ್ರಮ ಉಂಟು. ಎಲ್ಲಿ ನಿಮ್ಮ? ಹೌದಾ? ಇಲ್ಲಿಯಾ? ಹೌದಪ್ಪ, ನಮ್ಮಲ್ಲಿ ನಮ್ಮಲ್ಲಿ ವಿಶೇಷವಾದ ಅಂದ್ರೆ ಋತುರಾಜನಾದಂತಹ ವಸಂತನನ್ನು ಪೂಜಿಸುವಂತ ಕಾಲ ವಸಂತ ಕಾಲ. ವಸಂತ ಕಾಲ. ವಸಂತ ಕಾಲಕ್ಕೆ ವಸಂತ ಮಹೋತ್ಸವವನ್ನು ಏರ್ಪಡಿಸಿದವ ಯಾರು? ನನ್ನಪ್ಪ. ಒಳ್ಳೆಯ ಕಾರ್ಯಕ್ರಮ. ನಮ್ಮಪ್ಪ ಒಳ್ಳೆಯ ಕಾರ್ಯಕ್ರಮ ಮಾಡಿಸ್ತಾರೆ. ಹೌದು, ಎಲ್ಲರೂ ಈಗಾಗಲೇ ಬಂದಿದ್ದಾರೆ. ಹೌದಾ? ಅಷ್ಟೇ ಅಲ್ಲ, ವಸಂತೋತ್ಸವ ನಡೆಯುವುದು ಮಾತ್ರವಲ್ಲ, ಜಟ್ಟಿ ಕಾಲಗ ನಡೆಯುವುದಕ್ಕೆ ಉಂಟಲ್ಲಿ. ಅಲ್ಲಿಯಾ? ಹೌದು. ಹಾಗಾದ್ರೆ ಕೆಲವರು ಬರಬೇಕು. ಹೇಗೋ ನೀವು ಬಂದಿದ್ದೀರಿ ಇಲ್ಲಿವರೆಗೆ. ನಾಳಿನ ದಿವಸ ಅಲ್ಲಿಗೆ ಬಂದು ಜಟ್ಟಿ ಕಾಲಗದಲ್ಲಿ ಪಾಲ್ಗೊಂಡರೆ ಆ ಜಟ್ಟಿ ಕಾಲದ ಗೆದ್ರೆ ನಮಗೊಂದು ಸಂತೋಷವಾದಿತ್ತು. ಹೌದಾ? ನೀವು ಬರ್ತೀರಲ್ಲ? ನಾಳೆ ಇರುವ ಮಾತಂತಿರಲಿ, ಅದು ಬದಿಗಿರಲಿ. ಇಂದು ಸೋಲಾಯ್ತು ನಿಮ್ಮ ಸೌಂದರ್ಯದ ಇಂದು ಸೋಲಾಯ್ತು ನಿಮ್ಮ ಸೌಂದರ್ಯ ಜಾಲ, ಇಂದು ಸೋಲಾಯ್ತು ನಿಮ್ಮ ಸೌಂದರ್ಯ ಜಾಲದಲ್ಲಿ, ನಾಳೆ ಗೆಲ್ಲುವ ಮಾತಂತಿರಲಿ, ಇಂದು ಸೋಲಾಯ್ತು ನಿಮ್ಮ ಸೌಂದರ್ಯ ಜಾಲದಲ್ಲಿ. ಸ್ವಲ್ಪ ನಿಲ್ಲಿ. ನೀವು ಹೋದ್ರೆ ನನಗೆ ಕಷ್ಟ ಆಗ್ತದೆ. ಅಪ್ಪ ಕಾಯ್ತಾರೆ. ಅಪ್ಪ ಕಾಯಿಲೆ. ಇಲ್ಲಿ ನನ್ನ ಕಷ್ಟ ನಿಮಗೆ ಗೊತ್ತುಂಟಾ? ಕಷ್ಟ ಎಂತದ್ದು? ನಾವಿದ್ದು ಕಷ್ಟ ಇದೆ. ನಾಳೆ ದಿವಸ ಜಟ್ಟಿ ಕಾಲಗದಲ್ಲಿ ಆ ವಿಷಯ ಅಲ್ಲಿ ಬದಿಗಿಡಿ. ಬದಿಗೆ ನಾಳಿನ ವಿಷಯ ನಾಳೆ ನೋಡಿಕೊಳ್ಳು. ಇವತ್ತಿದ್ದು ಬೇಕಲ್ವಾ? ಇವತ್ತಿದ್ದು. ಹೌದಪ್ಪ, ಇವತ್ತು ವಸಂತೋತ್ಸವ. ವಸಂತೋತ್ಸವ ಹೌದೇ? ನನಗಿಂದು ರೋಗ ಪ್ರಾರಂಭ ಆಯ್ತಲ್ಲ. ರೋಗವೇ? ಈಗ ಕಾಮದ ರೋಗ. ಕಾಮ ರೋಗ. ಕಾಮ ರೋಗ ಹೆಚ್ಚಾಗುತ್ತಾ ಇದೆ. ರೋಗ ಉಲ್ಬಣಗೊಂಡ ರೋಗಿಗೆ ಯಾವ ಮದ್ದೂ ಆಗುವುದಿಲ್ಲ. ಔಷಧಿ ಆಗುದಿಲ್ಲ. ಬದುಕಬೇಕಾ? ಬಯಸಿದ್ದನ್ನು ಪಡೆಯಬೇಕು. ಯಾವುದು ಬಯಸಿದ್ದನ್ನು? ಈಗ ಬೇರೇನಲ್ಲ, ನಿಮ್ಮ ಅಂದ ಚಂದದ ಈ ರೂಪಕ್ಕೆ ನಾನು ಮರಳಾಗಿದ್ದೇನೆ. ಆ ಮನ್ಮಥನ ಕೈಯಲ್ಲಿದ್ದಂತ ವಿಶೇಷ ಬಾಣಗಳಲ್ಲೂ ನನ್ನ ಮೇಲೆ ಪ್ರಯೋಗಿಸಿ ಬಿಟ್ಟಿದ್ದಾರೆ. ಅಯ್ಯೋ, ಒಮ್ಮೊಮ್ಮೆ ತಂಪು ತಂಪು ಆಗುದು, ಒಮ್ಮೊಮ್ಮೆ ಬಿಸಿ ಬಿಸಿ ಆಗುದು, ಒಮ್ಮೊಮ್ಮೆ ತಂಪು ತಂಪು, ಒಮ್ಮೊಮ್ಮೆ ಬಿಸಿ ಬಿಸಿ. ಬನ್ನಿ ಬನ್ನಿ, ಕೊಡಿ, ವರಿಸಿ ವರಿಸಿ. ಹೌದು, ಶೂರಭದ್ರ ಕರಗಂಭೀರ ಗಾತ್ರನು ತೋರಿದ ನಯವ ನೀರೆಯ ನೀರ್ವರುಳಗನುರಾಗದ ಕೊರೆ ತೋರಿದೊಯ್ಯನೆ ಮನದೊಳಗೆ ಮಟ್ಟಲು
ಒಪ್ಪುಳು ಮೀಸೆಯ ದೊಡ್ಡ ದೇವನ ಒಪ್ಪುಳು ಮೀಸೆಯ ಗಟ್ಟಿಗೆ ಅಪ್ಪಯ್ಯ ಒಪ್ಪುವ ಅಪ್ಪದೇವಿ ಎಮ್ಮ ಒಪ್ಪಿಗೆಯನ್ನು ಹೇಳಿಬಿಟ್ಟವು ಅವರದೊಂದು ಟಪೋ ಬೇರೆ ಟಪೋ ಟಪೋ ಅಂತ ತಂಗಿ ಮುಖ ನೋಡಿದ್ಯಾ ಹೇಗೆ ಕಾಣ್ತಾ ಉಂಟು ಕತ್ತಲಿನ ಹಾಗೆ ಮುಖ ಉಂಟು ನಾನು ಹಾಗೆ ಚಂದ ಇದು ತೋಳು ನೋಡಿದ್ಯಾ ಹೌದು ಹೇಗೆ ತೊಟ್ಟಿಲಿನ ಹಾಗೆ ಮೀಸೆ ನೋಡಿದ್ಯಾ ದಪ್ಪವಿದೆ ಹೌದಪ್ಪ ಒಂದು 4 ಎಮ್ಮೆಗಳಿಗೆ ಸಾಕಿ ಇದು ಹುಲ್ಲು ಅಂತ ಭಾವಿಸಿದ್ಯಾ ಹುಲ್ಲದ್ದಲ್ಲ ಅಷ್ಟು ಚಂದ ಮುಖ ಇದೆ. ಮೀಸೆ ಇದು ಪುರುಷ ಲಕ್ಷಣ ಹೆಣ್ಣು ಮಕ್ಕಳು ಬಯಸೋದೇನು ಸಿಕ್ಕಿದ್ರೆ ಇಂತಹ ಗಂಟೆ ಸಿಗಬೇಕು ಅಲ್ಲ ನಮ್ಗೆ ಒಪ್ಪಿಕೊಂಡು ಆದ್ರೆ ಒಂದು ಏನು ಹೆಣ್ಣು ಮಕ್ಕಳು ಯಾವ ಕಾಲಕ್ಕೂ ಸ್ವತಂತ್ರ ಅಲ್ವೇ ಅಲ್ಲಂತಿ ಹೌದು ಈಗ ಬಾಲ್ಯದಲ್ಲಿ ತನ್ನ ತಂದೆ ತಾಯಿಗಳ ಆಧೀನದಲ್ಲಿ ಹೌದು ಯವರದಲ್ಲಿ ಗಂಡನ ಆಧೀನದಲ್ಲಿ ಈಗ ನನ್ನ ಆದಿನ ಮುಪ್ಪಿನಲ್ಲಿ ಮಕ್ಕಳ ಆಧೀನದಲ್ಲಿ ಇರುವುದು ಇನ್ನು ಎಷ್ಟು ಮಕ್ಕಳಾಗ್ತಂತ ಯಾರಿಗೆ ಗೊತ್ತು ಅದು ಮತ್ತೆ ನೋಡೋಣ ನೋಡುವ. ಈಗ ನಾವಿರೋದು ಯಾರ ಆಧೀನದಲ್ಲಿ ಈಗ ಸದ್ಯಕ್ಕೆ ನಿಮ್ಮ ಅಪ್ಪನ ತಂದೆಯ ಆಧೀನದಲ್ಲಿ ಹೌದು ಹಾಗಾಗಿ ನಮ್ಮ ಒಪ್ಪಿಗೆ ಸಿಕ್ಕಿದ್ರೆ ಸಾಕಾಗ್ಲಿಕ್ಕಿಲ್ಲ ಮತ್ತೆ? ನೀವೊಂದು ಕೆಲಸವನ್ನು ಮಾಡಬೇಕು ಏನು ಕೆಲಸ ನೇರವಾಗಿ ನಮ್ಮ ಅರಮನೆಗೆ ಬಂದು ಹಾ. ಅಪ್ಪನಲ್ಲಿ ಕೇಳಿದ್ರೆ ಹಾ. ಅಥವಾ ಅಪ್ಪ ಒಪ್ಪಿಗೆ ಕೊಟ್ರೆ ಹಾ. ನಾವು ಮದುವೆ ಆಗಲಿಕ್ಕೆ ಸಿದ್ಧರಿದ್ದೇವೆ ಹೌದಾ ಇಬ್ಬರು ಕೂಡ ತಪ್ಪಲಿಲ್ಲ. ಇಷ್ಟೇ ವಿಷಯ ಬಿಟ್ಟು ಬಿಡಿ ಅದು ದೊಡ್ಡ ವಿಷಯವೇ ಅಲ್ಲ ಹಾ. ನನ್ನ ಮೇಲೆ ಎಷ್ಟು ಪ್ರೀತಿ ಉಂಟು ನಿಮ್ಮ ಅಪ್ಪನಿಗೆ ಹಾ, ಹೌದು. ಪಟ್ಟದ ಶಿಕ್ಷೆ ಅಂದ್ರೆ ನಾನೇ ಅವನಿಗೆ. ಅದು ಗೊತ್ತುಂಟು ನಮ್ಮ ಆಸೆ ಏನಿದ್ರು ಕೂಡ ಇಲ್ಲ ಅಂತ ಹೇಳುವುದಿಲ್ಲ ಸರಿ ಆದ್ರೆ ಒಂದು ಇದು ಸುಮ್ಮನೆ ಕೊಡುವುದಿಲ್ಲ ಮತ್ತೆ ಜಟ್ಟಿ ಕಾಳಗದಲ್ಲಿ ನೀವು ಜಯವನ್ನು ಪಡೆಯಬೇಕು ಜಯವನ್ನು ಪಡಿತೀರಿ ನೀವು ಆ ಕಾಲಕ್ಕೆ ನೀವು ಹೋಗಿ ಕೇಳಬೇಕು ಗುರುಗಳೇ ನನ್ನ ಆಸೆ ಬೇರೆ ಇರುವಲ್ಲ ನಿಮ್ಮ ಇಬ್ಬರು ಮಕ್ಕಳನ್ನು ಅಲ್ಲ. ನನಗೆ ದಾರಿ ಹಿಡಿದು ಕೊಡ್ಬೇಕೇನೋ ನಾನು ಕೇಳ್ಬೇಕಂತಲ್ಲ ಅವರೇ ಕೊಡ್ತಾರೆ ಕೊಡ್ತಾರ ಹೌದಾ? ಹಾಗಾಗಿ ಇದು ತಡ ಬರ್ಬೇಕು ನೀವು. ನಾಳೆ ಬರಬೇಕು ನಿರೀಕ್ಷೆಯಲ್ಲಿದ್ದೇವೆ. ಏನು ಕೆಲವು ಹೆಣ್ಣು ಮಕ್ಕಳು ಹಾಗೆಲ್ಲ ಬರ್ತಿ ಅಂತ ಕೇಳಿದ್ರೆ ನಾವು ಹಾಗ ಅಪ್ಪ ಒಳ್ಳೆ ಸಂಸ್ಕಾರ ಹೇಳಿ ಒಪ್ಪಿಗೆ ಬೇಕು ನಮಗೆ ಇದು ನಾಳೆ ನಿಮ್ಮ ನಾವು ನಿರೀಕ್ಷೆ ನನ್ನ ನಿರೀಕ್ಷೆ ಇದ್ರ ಪಂಕ್ತಿಯಲ್ಲಿ ಇರ್ತೇವೆ ನಾವು ನೀವು ಮುಂದೆ ಕುಳಿತು ಚಪ್ಪಾಳೆ ಸರಿ ಹೋರಾಟ ಮಾಡುವ ಇದು ಪ್ರೋತ್ಸಾಹ ಮಾಡ್ಬೇಕು ಅಪ್ಪನಲ್ಲಿ ಕೇಳಬೇಕು ಹೇಳ್ತೀನಿ ಬರ್ತೀರಲ್ಲ ಬರ್ತೇನೆ ಒಮ್ಮೆ ಬರಬೇಕು ಹೋಗಿ ನೆನಪಿರ್ಲಿ ಶೃಂಗಾರ ಮಾಡಿ ಇನ್ನು. ಸರಿ ಸರಿ ಇದಕ್ಕೆ ಹೇಳುವುದು ನೋಡಿ ರೋಗ ಕೊಟ್ಟು ವೈದ್ಯ ಕೊಟ್ಟದ್ದು ಹಾಲು ರೋಗಿ ಅವನು ಬಯಸಿದ್ದು ಹಾಲು ಅಂತ ಒಳ್ಳೇದಾಯ್ತಲ್ವಾ ಗುರುಗಳನ್ನು ನೋಡ್ಬೇಕಂತ ಆತಂಕದಿಂದ ಹೊರಟದ್ದು ನೋಡಿ ಪುತ್ಥಳಿಯರಿಬ್ಬರು ನನ್ನನ್ನು ಮದುವೆ ಆಗುವುದಕ್ಕೆ ಸಿದ್ಧರಾಗಿದ್ದಾರೆ ತಡ ಮಾಡುವುದಲ್ಲ ಅಲ್ಲಿ ಕಾಣಿಸ್ಬೇಕು ವ್ಯವಸ್ಥೆ ಎಲ್ಲ ಮಾಡುತ್ತಲೇ ಬಂದಿದ್ದೇವೆ ಎಣ್ಣೆ ಸಿದ್ಧವಾಗಿದೆ ತಾನೆ ಎಣ್ಣೆ ಸಿದ್ಧವಾಗಿದೆಯಾ ಎಣ್ಣೆ ನಮ್ಮಲ್ಲಿ ತಯಾರುಂಟು ಭಾಂಡಗಳಲ್ಲಿ ಎಣ್ಣೆ ಬೇಕು ಯಾರಿಗಾದ್ರೂ ಬಿದ್ದವರಿಗೆ ನೋವಾದ್ರೆ ಹಾಕಿ ತಿಕ್ಕಬೇಕಾ ಬೇಡವಾ ಇಲ್ಲೇ ಎಣ್ಣೆ ಕೊಡ್ಬೇಕು ಅವರಿಗೆ ಬಿತ್ತ ಕೂಡ್ಲೆ ಅಲ್ವಾ ಹೇಳ್ಬೇಕಿದ್ರೆ ಹಾ ಎಣ್ಣೆ ತಗೊಂಡೇ ಹೇಳಿ ಅಲ್ಲ ಮಣ್ಣು ತಂದಿದ್ದೀಯಾ ಆ ಕಾಡಕ್ಕೆ ಮಣ್ಣು ಅವರಿಗೆ ಲೇಪಿಸುವುದಕ್ಕೆ ಆಗ ಹೌದು ನಾನು ಬಿದ್ದಲ್ಲಿಗೆ ಮಣ್ಣು ರಾಶಿ ಹಾಕಬೇಕು ಆಗಲ್ಲ ಅದೆಲ್ಲ ಮಲ್ಲ ಯುದ್ಧದ ಕೆಲವು ಕ್ರಮಗಳು ಅದೆಲ್ಲ ನಿಮಗೆ ಗೊತ್ತಲ್ಲದೆ ನೀವು ಅಪ್ಪಣೆ ಮಾಡಿದ ಕೂಡಲೇ ನಾನು ತಯಾರಿ ಮಾಡಿ ಏನಿಲ್ಲ ಬಂದವರೆಲ್ಲ ಸಿದ್ಧರಾಗಿದ್ದಾರೋ ಎಲ್ಲರಿಗೆ ಕೆಲವು ವ್ಯವಸ್ಥೆ ಮಾಡಿಸಿದ್ದೇನೆ ಹಾಗಿದ್ರೆ ಬರ್ಲಿ ರಣರಂಗಕ್ಕೆ ನಮಸ್ತೆ 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 ಎಷ್ಟು ಸಲ 3 ಸಲ ಒಂದೇ ಅಲ್ವಾ ಅದು ಒಂದೇ ಆದರೂ ಹಾ. ನಮ್ಮದೊಂದು ಬುದ್ಧಿವಂತಿಕೆ ಎಂತದ್ದು ಬುದ್ಧಿವಂತಿಕೆ ನೀವೆಲ್ಲ ದೊಡ್ಡವರಲ್ವ ನಾವು ಬಡವರು ಒಂದು 3 ಸಲ ನಮಸ್ಕಾರ ಕೊಟ್ರೆ ಹಾ. ಈ ದೊಡ್ಡವರಿಗೆ ಸ್ವಲ್ಪ ನನ್ನಲ್ಲಿ ಒಳ್ಳೆಯ ಗುಣ ಉಂಟು ಗೊತ್ತಾಯ್ತಲ್ವಾ ಅದಕ್ಕೆ ಎಲ್ಲಾನು ಒಂದೇ ರೀತಿ ನೋಡುದಿಲ್ಲ ನಾನು ಅವನ ಪರಿಚಯ ಉಂಟೇನೋ ಅವನ ಪರಿಚಯ ನಮೋ ನಮಃ ನಮೋ ನಮಃ ಇಷ್ಟಾರ್ಥ ಸಿದ್ಧಿಯಾಗಲಿ ಆಗ್ಲಿ ಗುರು. ಕಲೆ ಭೇಷ್ ಆಸನ ನೀಡು ಇದು ನಿಮ್ಮ ಶಿಷ್ಯನ ಪಟ್ಟದ ಶಿಷ್ಯ ಇವನ ಜಾಗ ತುಂಬಿಸ್ಬೇಕಾದ್ರೆ ನಾನೇ ಆಗ್ಬೇಕು ಹೊಟ್ಟೆನ ಶಿಷ್ಯ ಏಯ್, ಅದು ನಿನ್ನ ಎಂತದ್ದು
ಪಟ್ಟದ ಶಿಷ್ಯ, ಪಟ್ಟಮಲ್ಲ ಶಿಷ್ಯ. ಓ ಪಟ್ಟ ಮಲ್ಲ, ಅದು ನಿನಗೆ ಪ್ರಾರಂಭ ಆಗ್ತದೆ. ಎಂಥದ್ದು ಮರುಳ ನೀನಲ್ವಾ? ಎಂತದದು? ಪಟ್ಟಮಲ್ಲ ಶಿಷ್ಯ. ಪಟ್ಟಮಲ್ಲ ಶಿಷ್ಯ. ಮಥುರಾ ಮಹೇಂದ್ರ. ಮಧುರಾ ಮಹೇಂದ್ರ. ಮಹೇಂದ್ರ ಬಹಳ ಪ್ರಚಾರ ಉಂಟು, ಮತ್ತೆ ಒಳ್ಳೆ ಓಡ್ತಾರೆ. ಎಲ್ಲ ನನ್ನ ಆದರ್ಶ ಇನ್ನು ಇಲ್ಲಿ ಉಳಿದವರಿಗೆ. ನೀವು ಕೂತ್ಕೊಳ್ತೀರಾ? ಅಲ್ಲ, ದೂರದಿಂದ ಬಂದಿದ್ದೇನೆ. ಹೌದು. ಏನಾದ್ರೂ ಕುಡಿಯುವ ವ್ಯವಸ್ಥೆ ಉಂಟಾ? ನೀವು ನಿನ್ನೆ ಬಂದಿದ್ದೀರಲ್ಲ, ಹೌದು. ಈಗ ಬುಡದಿಯ ವ್ಯವಸ್ಥೆ ಎಲ್ಲ ಸರಿ ಇತ್ತಾ? ಎಂತದು? ಬುಡದಿ ಅದು ನಿನಗೆ ಬಿಡಾರದ ವ್ಯವಸ್ಥೆ. ಮತ್ತೆ ನಾನೆಂತ ಹೇಳಿದ್ದು ಮಾರ? ಅಲ್ಲ, ಗುರುಗಳ ಜಾಗದಲ್ಲಿ ಅದಕ್ಕೆ ಒಂದು ಕೊರತೆ ಉಂಟೇನು? ಹಾಕೊಳ್ಳಿ, ಮತ್ತೆ ಎಂತ? ಅದು ಸಹ ಅವರ ಹೊತ್ತಿನಲ್ಲಿ ನಾನಿದ್ರೆ ನೀನು ಬಿಡು. ಅವರಿಗೆ ಒಮ್ಮೊಮ್ಮೆ ಮರವೇ ಆಗುವುದು ಅಂತ. ಅದಕ್ಕೆ ನೀನು ಜೊತೆಯಲ್ಲಿ ಇರ್ಬೇಕು. ಅದೆಲ್ಲ ಇದಾಗಬೇಕು. ಹಾಗೆ ಈಗ ನಾನು ಕಿವಿ ಓದುದು ಅಂತ ಉಂಟು. ಹೌದು. ಕುಡಿಯುವುದೆಲ್ಲ ಕುಡಿತೀರಾ? ಅಲ್ಲ, ಕುಡಿಲಿಕ್ಕೆ ಇದ್ರೆ ಕುಡಿಯುವ. ಬಿಸಿಯ ನಿಮಗೆ? ಎಂತದ್ದು? ಯಾರಿಗೆ ಬಿಸಿ? ನಿಮಗೆ ಅಂದ್ರೆ ಬಿಸಿ ಆಗ್ಬೇಕಾ ತಣ್ಣಗಿತ್ತು? ಕೆಲವರಿಗೆ ಶೀತ ಆಗ್ತದೆ ಹೌದು. ತಣ್ಣೀರು ಕುಡಿದ್ರೆ. ಹಾ. ನನಗೆ ಯಾವ್ದಾಗ್ತದೆ? ಆಗ್ತದೆ. ನಾನು ಹೆಚ್ಚು ತಣ್ಣೀರಿನೇ ಕುಡಿಯುವುದು. ಹೌದಾ? ಕೆಲವರಿಗೆಲ್ಲ ಬಿಸಿ ತಣ್ಣಗಿದ್ದ ಮಟ್ಟಿಗೆ ಬೆರಕೆ ಮಾಡ್ಬೇಕಾಗ್ತದೆ. ಅದೌದು, ನಿನ್ನಂತವರಿಗೆ. ನಿಮಗೆ ನನಗ ಹೌದು. ಆಯ್ತು. ಒಡೆಯ, ಈಗ ಇನ್ನೂ ಅವರೆಲ್ಲ ಬರಲಿ. ಹೌದು, ಉಳಿದವರು ಬರಲಿ. ಹೌದು. ಯಾರೆಲ್ಲ ನಮ್ಮ ಕಾರ್ಯಕ್ರಮಕ್ಕೆ ಬರುವುದಕ್ಕೆ ಸಿದ್ಧರಾಗಿ ಬಂದಿದ್ದೀರಿ ಎಲ್ಲರೂ ರಣರಂಗಕ್ಕೆ ಬರಬಹುದು. ಇದು ಮಹಿಷಾಸುರನ ಪ್ರಯತ್ನ, ಮಹಿಷನ ಪ್ರಯತ್ನ. ಇದು ಹೌದು. ಅಲ್ಲ, ಕಾಣುವಾಗ ಹಾಗೆ ಇದು ಕಾಣುವಾಗ ಗಟ್ಟಿಯಾಗಿ ಕಾಣ್ತದೆ, ಒಳಗೇನಿಲ್ವ? ಯಾರಿಗೂ. ದೂರ ನಿಲ್ಲು, ದೂರ ನಿಲ್ಲು. ಅದ್ಯಾಕೆ? ನೀನು ನನಗೆ ಬೇಕಲ್ಲ. ಅಲ್ಲ, ಕೈ ಕಾಲಡಿಗೆ ಬಿದ್ದು ಸಾಯುವಾರ. ನಾನು ಗ್ರಹಿಸಿದೆ ಎಲ್ಲಿಯಾದ್ರೂ ವಾಸನೆ ಬರ್ತದ? ಆಗಲ್ಲ. ಅಡಿಗೆ ಬೀಳ್ಲಿಕ್ಕೆ ಯಾವಾಗ? ನಮಸ್ಕಾರ. ಎಲ್ಲಿ ಆಯ್ತು ನಮಗೆ? ನಮ್ದು ಇದೇ ಊರು. ಇದೆಯಾ? ನೀವು ಗಟ್ಟಿಯಾ? ಗಟ್ಟಿ ಗಟ್ಟಿ ಗಟ್ಟಿ. ಗಟ್ಟಿ ನೀವು ಯಾಕೆ ಬಂದದ್ದು ಇಲ್ಲಿಗೆ? ಯಾರಿದ್ದಾರಂತ? ಯಾರಿದ್ದಾರೆ? ಗಟ್ಟಿ ಗಾಳಗಂಟ ನೋಡೋಣ. ಇನ್ನು ಇಲ್ಲಿ ನಿಮ್ಮ ಸ್ಥಳಕ್ಕೆ ಬರುವಾಗ ಹೇಳ್ತೇನೆ. ಆಯ್ತು. ಇನ್ನು ಯಾರು? ಇದಾದ್ರೆ ನೀವು ಹೇಳಿದ್ದೆ ಮಹಿಷಾಸುರ ಪ್ರೇತ ಅಲ್ಲ, ಬಾಯಿಗೆ ನೀಡದ ಅನಾಥ ಪ್ರೇತ. ಇದು ಯಾವ ಊರು? ಇದು ಯಾವ ಊರು? ಯಾವ ಊರು? ಮುಕ್ಕಜೆ ಮಾಡ ಎಂತ ಅವಸ್ಥೆ ಮಾರ್ರೆ. ಅಯ್ಯೋ, ಬಹುಶಃ ಮುಖಾಂತರ ಆಗಿದ್ದಾನ. ತಿರುಗಾಟಕ್ಕೆ ಬಂದದ್ದಂತ ಅನ್ಕೊಂಡಿದ್ದೆ. ಅಲ್ಲ, ಇವರು ಜನ ನಾನು ಇಲ್ಲಿ ಸ್ಪರ್ಧೆಗೆ ಬಂದದ್ದು. ಸ್ಪರ್ಧೆಗೆ ಬಾಧೆಗೆ ಕಲ್ಲು ಹೊಡಿಲಿಕ್ಕೆ ಹೋಗುದಾ? ಇಲ್ಲಿ ಬಾಧೆ ಸ್ವಲ್ಪ ದೂರ ಆಯ್ತು. ಸ್ಪರ್ಧೆ ಸ್ಪರ್ಧೆ ನನ್ನ ಪೌರುಷ ತೋರಿಸಲಿಕ್ಕೆ ಬಂದದ್ದು. ಪೌರುಷ ಅದು ಎಲ್ಲಿ ಉಂಟು? ನನ್ನ ಭುಜ ಬಲದಲ್ಲಿ ಒಟ್ಟು
ಇರುವುದೇ ಬಹುದಲ್ಲಿ. ನಾನು ಇಲ್ಲವಲ್ಲ, ನನ್ನ ಎಲ್ಲ ವಿದ್ಯೆ ಬರ್ತದೆ, ಎಲ್ಲ ವಿದ್ಯೆ ಬರ್ತದೆ. ಅವನಿಗೆ ಮೊದಲು ಔಷಧಿ ಮಾಡಬೇಕು, ಪ್ರೇತ ಬಾಧೆ ಉಂಟು. ಅಲ್ಲ, ಮತ್ತೆ ಇದು ಮನುಷ್ಯನಿಗೆ ಹುಟ್ಟಿದ್ದೆ ಎಲ್ಲಿ ಈ ಕೊಕ್ಕರೆ ಹೌದು, ಇದು ಕೊಕ್ಕರೆಗೆ ಹುಟ್ಟಿದ್ದು. ಔಷಧಿ ಆಗಿದೆ. ಕೊಕ್ಕರೆಗೆ ಮಾನವ. ಈಗ ಊರಲ್ಲಿ ನಾನು ಹೊರದೆ ಬಂದದ್ದು, ಓ, ಹೊರದೆ. ಮತ್ತೇನು ಕರ್ಮ? ನಮ್ಮ ದೇಶದ ಅದಕ್ಕೆ ಭಾಷೆ, ಹೌದು, ಇದು ಭಾಷೆ ಇಲ್ಲ. ನಮ್ಮ ಸಂಭ್ರಮ ನೋಡು, ಸಂಭ್ರಮ. ಅದು ಹೊಸತ್ತು ಬರುವಾಗ ಹಾಗೆ ಒಮ್ಮೆ. ಹಾಗೆ ಹಾಗೆ ಎಂತದ್ದು ಕೇಳು ಬಗಲಲ್ಲಿ ಎಂತದು ಮತ್ತೆ? ಇದು ನನಗೆ ಹೊರದೇಶದಲ್ಲಿ ಸಿಕ್ಕ ಬಾವಲಿ, ಓ, ಬಾವಲಿ ಪುರಸ್ಕಾರ. ಆ ಪ್ರದೇಶದಲ್ಲಿ ಬಾವಲಿ ಸಿಕ್ಕ ನನ್ನ ಎಲ್ಲ ಸಾಧನೆ ಕಂಡುಕೊಂಡ. ನಮ್ಮಲ್ಲೆಲ್ಲ ಮರದ ಮೇಲೆ ಬಾವಲಿ ಸಿಗ್ತದೆ, ಎಷ್ಟು ಬೇಕು. ಆ ಬಾವಲಿ ಎಲ್ಲ ಬಿರುದು ಬಾವಲಿ. ಇದನ್ನು ಕಂಡಿದ್ದೀರ? ಇದು ಮೊನ್ನೆ ಇಲ್ಲೇ ಸಿಕ್ಕಿದ್ದು. ನನಗೆ ಗೊತ್ತುಂಟು. ಇದು ಆ, ಅಡುಗೆ ಭಟ್ರನ್ನು ಏನೋ ಮೋಸ ಮಾಡಿ ಆ ಮುಚ್ಚಳ ತಂದದಲ್ಲ, ಅಡುಗೆ ಭಟ್ರು ಮುಚ್ಚಳ. ಇದು ಬೆಳ್ಳಿದ್ದು. ಕರ್ಮ. ಹೋಗಮ್ಮ, ನೀನು ಹೋಗು. ಆಶಾ ಇಡು, ಅಲ್ಲಿ ಕುಳಿತುಕೋ. ಹಾಗೆ ಯಾವ ಅದಕ್ಕೆ ನೀರು ಹಾಕಿ. ಆಸ್ಥಾನ ಜಟ್ಟಿಗಳು ಬರಬೇಕು. ಹೌದು. ಆಸ್ಥಾನ ಜಟ್ಟಿಯ ಎಲ್ಲರೂ ಸಿದ್ಧ ಆದರೆ ಪ್ರಾರಂಭ ಮಾಡುವುದು. ಹೌದು. ನೀನು ಜೊತೆ ಜಟ್ಟಿ ಅಲ್ಲ, ನೀನು ಹೊರದೇಶದ. ಹೊರದೆ. ಹೌದು, ಹೌದು. ನಾಯಿರೆ, ಇದು ಜಟ್ಟಿ ಅಲ್ಲ, ನನಗೆ ಕಾಣ್ತದೆ. ಏನೋ ಸಂಶಯ ಉಂಟು. ಹೌದಾ? ಇದು ಆ ಮೂರನೆಯ ತೃತೀಯ ಲಿಂಗ ಅಂತ ಹೇಳ್ತಾರಲ್ಲ, ಹಾಗೆ ವೈದ್ಯರಲ್ಲಿಗೆ ಕಳುಹಿಸಿದ್ರೆ ಕೂಡಲೇ ಗೊತ್ತಾದೀತು. ಏನೆಲ್ಲ ಹೇಳ್ತೀಯ ಮಾರಾಯ? ನಾನು ಕಟ್ಟಿ ನನ್ನ ಎಲ್ಲ ನೋಡ್ತೀಯ, ಒಳಗೆ ಎಲ್ಲ ತೋರಿಸ್ತೇವೆ. ಇದು ನೋಡು, ಕಪ್ಪು ನನ್ನದು, ಎಲ್ಲ ಕಪ್ಪು ನನ್ನದು. ಅಲ್ಲಿ ಕೊಟ್ಟದ್ದು ಕಪ್ಪು ಇದ್ದಿದ್ದು. ಮತ್ತೆ ನನ್ನದು ಕೆಂಪು ಅಂತ ಗ್ರಹಿಸಿದ್ಯಾ? ಯಾರಿಗೆ ಗೊತ್ತು? ನನಗೆ ಅಲ್ಲಿ ಕೊಟ್ಟದಿಂದ ಇದು ನಾನು ಕಪ್ಪು ಹಾಕಿ ಈಗ ಕೊಟ್ಟು. ನೀನು ಜಟ್ಟಿಗಾಳಿಗೆ ಮಾಡ್ಲಿಕ್ಕೆ ಉಂಟ? ಏನು ಮಾಡದೆ. ಇವರು ನಮ್ಮ ಆಸ್ಥಾನ ಜಟ್ಟಿ. ನೀವು ನೆರೆದಿರುವಂತಹ ಎಲ್ಲಾ ಜಟ್ಟಿಗಳು. ಇದು ನಿಮ್ಮ ಆಸನದ ಜಟ್ಟಿಯ? ಆಸನದ. ಅಲ್ಲಿ ನಿನ್ನ ಅಪ್ಪ ಮಣ್ಣಿನ ಮಗ ಇರುವ ಆಸನದಲ್ಲಿ. ನನ್ನ ಅಪ್ಪವನ್ನು ಮಣ್ಣಿಗೆ ಹಾಕಿ ಹಾಕಿರಿ. ನೀನು ವರ್ಣಿಸಲವಲ್ಲ? ಹೌದು. ಹಾಗಲ್ಲ, ಮತ್ತೆ ನಮ್ಮ ಆಸ್ಥಾನ ಜಟ್ಟಿ ಅವರಲ್ಲಿ ಕಾಳಗ ಮಾಡಿ ಗೆದ್ರೆ. ಈಗ ನಿಮಗೆ ವಿಷಯ ಎಲ್ಲ ಗೊತ್ತುಂಟಾ? ಏನು ವಿಷಯ? ಇಲ್ಲಿ ಜಟ್ಟಿ ಕಾಳಗ ಮಾಡಿ ಗಟ್ಟಿ ಗಟ್ಟಿ ತಿನ್ಲಿಕ್ಕೆ. ಎಂತದ್ದು? ಹಾಗಲ್ಲ, ಜಟ್ಟಿ ಕಾಳಗ ಮಾಡಿ ಮಾಡಿ ಎಲ್ಲರನ್ನು ಗೆದ್ರೆ ಗೆದ್ದವನಿಗೆ ನಮ್ಮ ಒಡೆಯನ 2 ತಗುಳೆಯರನ್ನು ಕೊಡುವುದು ಅಂತ. ಒಬ್ಬರಲ್ಲ, ಇಬ್ಬರು. ಸಿಕ್ಕಿದ್ದು ನನಗಾಗಿದ್ದು. ಇದ್ದೇನೆ, ನಾನಿದ್ದೇನೆ. ಧರ್ಮಕ್ಕೆ ಸಿಕ್ಕುದಿಲ್ಲ. ಏನು ಕಟ್ಟ ನಿನ್ನದು. ಅಲ್ಲ, ಇಲ್ಲಿ ಸಿಗ್ತದೆ ಅಂತ ಆಸೆ ಪಟ್ಟಿದ್ದಾನೆ ಅವ. ಇಲ್ಲಿ ಏನು ಇಲ್ಲ ಅಂತ ಇವನಿಗೆ ಗೊತ್ತುಂಟ. ಹೌದು. ಇವನ ಇದು ಎಂತ ಕರ್ಮ, ಇದನ್ನು ಏನು ಹೇಳುವುದು ಅಂತ ಗೊತ್ತಿಲ್ಲ. ಸರಿ, ಈಗ ಹೊಡೆಯ ಇವರ ಪ್ರದರ್ಶನ ಆರಂಭ ಆಗಲಿ ಅಲ್ಲ? ಸರಿ. ನೀವೆಲ್ಲ ಉತ್ಸಾಹಿಗಳು ಈಗ ಜಟ್ಟಿ ಕಾಳಗಕ್ಕೆ ಎಲ್ಲ ಸಿದ್ಧರಾಗಬೇಕು, ಆರಂಭ ಮಾಡಬಹುದು. ಬಂತು ಇನ್ಸೂರ್ ಮಾಡಿ.
ಇವ ಸಾಮಾನ್ಯ ಯಾರು ಇಲ್ಲ, ನಾನಲ್ಲ. ಸಾಮಾನ್ಯದವ ನಾನಲ್ಲ. ಅಸಾಧ್ಯ ಪುರುಷ ದೀರ್ಘದಾಗಿಯನ್ನು ಹೊಡೆದ್ರು ಬೇಡ ಅಷ್ಟೆಲ್ಲ ಅಡವಿಡ್ಬೇಡ. ನನ್ನದು ಏನು ಆಗ ಹೇಳಿದ್ದೆ ನೀನು? ಏನಿಲ್ಲ, ಇಲ್ಲಿಗೆ ಮುಗಿಯುವುದಿಲ್ಲ. ಆಸ್ಥಾನ ಜಟ್ಟಿಗಳಿಂದ ಮಾಸ ಮೋಸ ಮಾಡುವವರಿದ್ದಾರಾ? ಎದೆ ಕಟ್ಟ ಬಾಯಿ ಅವ ಮೋಸ ಮಾಡಿದವ. ಏನು ಮಾಡಿದ? ಪಾಪಿ ಮಗ. ಅವ ಮೋಸ ಮಾಡುದು. ಏನು ಮೋಸ? ಕೈ ಹಿಡಿದು ನನ್ನ ಕೈ ಚಿವುಟುದು ಅವ ನಿನ್ ಬುದ್ಧಿ ಗೊತ್ತು ನನಗೆ. ಒಬ್ಬ ಕೈ ಚಿವುಟಿದ್ರೆ ನಿನಗೆ ಸಹಿಸ್ಲಿಕ್ಕೆ ಆಗದಿಲ್ಲ. ಆಗಲ್ಲ. ನೀವು ಯಾವ ಹೆಣದ ಕಟ್ಟದ ಕಟ್ಟಿ ಮಾಡಿ ಯುದ್ಧದಲ್ಲಿ ಹೇಗುಂಟು ನಮ್ಮ ಬಲ ಪ್ರದರ್ಶನ ಮಾತ್ರ ತೋರಿಸಿ. ಅದು ಬಹುಶಃ ಅವ ಇಡೆಯಲ್ಲಿ ಚೂಟಿ ಹೆಣ್ಣು ಅಲ್ಲ, ಗಂಡು ಅಲ್ಲ. ನಾನು ಆಗ ಹೇಳಿದ್ದೆ ಇದು ಆಯ್ತಲ್ಲ ನಿನ್ನ ಪ್ರದರ್ಶನ. ಹೋಗಬೇಡ. ಇನ್ನೂ ಉಂಟು, ಇನ್ನು ಮುಗಿಲಿಲ್ಲ. ನಾನು ಕಪ್ಪಿದ್ದು ಹಾಕಿಕೊಂಡು ಬಂದಿದ್ದೆ. ಕಪ್ಪಿದ್ದು ಕಾಪಿದ್ದು ಬಾ. ಈಗ ಏನು ಮಾಡಿದವ? ಹಾಗೆ ಮಾಡಿ ಈಗೇನಾಯ್ತು? ತಪ್ಪಾಯ್ತು. ನಾನಿಲ್ಲಿ ಬರಬಾರ್ದಿತ್ತು. ಮದುವೆಗೆ ಬಂದದ್ದು ನಾನು ಆ ಪಾಪಿ ಮಗ ಬೊಡ್ಡನ ಮಾತು ಕೇಳಿ ಬಂದದ್ದು. ಬರಬಾರ್ದಿತ್ತು. ಆಗ ನೀನು ಸೋಲಿಸಿದ ಗಟ್ಟಿ. ನಾನು ಮಾರಿಸುವಂತನದವ. ನನ್ನಷ್ಟಕ್ಕೆ ನಾನು ಕಲ್ಲು ಹೊಡಿತಾ ನಾನು ಇದ್ದೆ. ಹೇಳಿದ್ದು ಹೌದು. ನಾನು ನನ್ನಷ್ಟಕ್ಕೆ ಕಲ್ಲು ಹೊಡಿತಾ ಇದ್ದೆ ಅಲ್ಲಿ. ಕಲ್ಲುಗಟ್ಟಿಗೆ ಹೌದು. ಅಯ್ಯೋ, ಮತ್ತೆ ವಿದೇಶ ಅಂದ್ರೆ ವಿದೇಶ ಅಲ್ಲ ನಿನ್ನದಾಗಿದೆ, ಬೇರೆ ರಾಜ್ಯವಲ್ಲ. ನನ್ನಷ್ಟಕ್ಕೆ ಇದ್ದೆ. ಅವ ಹೇಳಿದ ನಾವು ವೇಷ ಮರೆಮಾಚಿಕೊಂಡು ಹೋಗುವ, ಏನಾದ್ರೂ ಸಿಗ್ಬಹುದಂತ. ಅದನ್ನು ಕೇಳಿ ಬಂದದ್ದು. ಇಲ್ಲಿ ವೇಷ ಮಾಡ್ಬೇಕಮ್ಮ, ವೇಷ ಮಾಡಿ ಬೇಡಬೇಕಾ? ಕಾಲಿಗೆ ಬಟ್ಟೆ ಗಟ್ಟಿ ಮಾರ್ಗದಲ್ಲಿ ಕುಳಿತುಕೊಳ್ಳಿಕ್ಕೆ ಆಗುದಿಲ್ಲ. ಕಪ್ಪಿತ್ತು ಸಾಯಿಸಿ ಆಸ್ಥಾನ ಜಟ್ಟಿಗಳು ವಿಜಯಿಯಾಗಿದ್ದಾರೆ. ನಿಮ್ಮ ಶಿಷ್ಯ ನಾನಿದ್ದೇನೆ. ಹೌದು ಗುರುಗಳೇ, ಆಸ್ಥಾನ ಜಟ್ಟಿಯನ್ನು ಸೋಲಿಸುವವರು ಯಾರೂ ಇಲ್ಲ ಅನ್ನೋ ಹಾಗೆ ಹೇಳಬೇಡಿ. ನಿಮ್ಮ ಪಟ್ಟದ ಶಿಷ್ಯ ನಾನಿದ್ದೇನೆ. ನನಗೆಂದು ಎರಡು ಕೈ ಎತ್ತಿ ಆಶೀರ್ವಾದ ಮಾಡಿ ನಾನು ಸೋಲಿಸ್ತೇನೆ. ನಡೆಯಲಿ ಪ್ರಯೋಗ.
ಜಟ್ಟಿಗ ನಾನು ಗುರುಗಳ ಶಿಷ್ಯ. ಹೌದಪ್ಪ. ಇವ ಇಲ್ಲಿ ತಿಂದದ್ದು ಮಾತ್ರ. ಈ ಬಿದ್ದವನಿಗೆ ಹೋಗಿವ ಎಷ್ಟು ಮೊಟ್ಟೆ ಕೊಡ್ತಿದ್ರಿ ಇವನಿಗೆ? ಮೊಟ್ಟೆ ಎಷ್ಟು ದಿವಸಕ್ಕೆ? ಲೆಕ್ಕವೇ ಇಲ್ಲ. ಅಷ್ಟು ಮುಕ್ಕಿತಾನಲ್ಲ. ಒಂದೆರಡು ನನಗೆ ಬೇಕಾದಷ್ಟು ಇಟ್ಟುಕೊಂಡು ಮತ್ತೆ ಕೊಡ್ತೇನೆ ಅವನಿಗೆ. ಧರ್ಮಕ್ಕೆ ತಿಂದದ್ದವ. ಧರ್ಮಕ್ಕಲ್ಲ. ಅವನಿಗೆ ಕೈ ಕೊಡು. ಅದೇ ಗತಿ, ಕೈ ಕೊಡ್ಬೇಕಷ್ಟೆ. ಇದನ್ನು ನಾನು ಒಬ್ಬ ಹೇಳಿಯುವುದು. ಬನ್ನಿ ಮಾರೆ. ಎರ್ತದಕ್ಕೆ 4 ಜನ. ಮೆಚ್ಚಿದೆವು ಇಚ್ಛೆಯಾಗುವ ಕೇಳು ಕೊಡುವೆ ಮತ್ತರ ಮನೆಗೆ ಮಧುರೇಂದ್ರ ನೀನೆಂಬ ಅತ್ಯುಮೆಚ್ಚಿನ ದಿವ್ಯನೆಲ್ಲ ಮಥುರಾ ಮಹೀಂದ್ರ ಮಾಗಧನಿಂದ ಏನನ್ನು ನೀನು ಅಭ್ಯಸಿಸಿದೆಯೋ ಅಷ್ಟು ಪೆಟ್ಟು ಮಟ್ಟುಗಳನ್ನು ತೋರಿಸುವುದರ ಮೂಲಕವಾಗಿ ಇಷ್ಟು ಮಂದಿಯಲ್ಲಿ ಏಕಾಂಗಿಯಾಗಿ ಕಾಣಿಸಿಕೊಂಡೆಯಲ್ಲ. ಮೆಚ್ಚಿದೆನಯ್ಯ ನಿನ್ನ ಸಾಹಸಕ್ಕೆ, ಶಕ್ತಿಗೆ ಮೆಚ್ಚಿದ್ದೇನೆ. ನಿನ್ನ ಇಚ್ಛೆ ಏನುಂಟು ಕೇಳಿದ್ದನ್ನು ನಾನು ಕೊಡ್ತೇನೆ. ಕೇಳಲೇ ನಾನು ನಿಮ್ಮಲ್ಲಿ ತವ ತಾನು ಜಯರ ನಾಟ್ಯ ಲೀಲೆಗಳ ನಾಡಿದ್ದೆ ಅವಿ ನೋಡಿ ಮುಟ್ಟನಾಗಿರು ಅವರಿವರನು ನೀನು ಒಲಿದು ಪಾಡಿ ಜಗತ್ತಿಗಾರೆಲ್ಲ ತವ ತಾನು ಜಯರ ನಿಮ್ಮಂತ ಗುರುಗಳನ್ನು ಪಡೆದಂತ ನಾನೇ ಧನ್ಯಾತ್ಮನು ಪುಣ್ಯಾತ್ಮನು ಅಂತ ಹೇಳಿದ್ರು ತಪ್ಪಾಗುವುದಿಲ್ಲ. ನನ್ನ ಶಕ್ತಿ ಸಾಮರ್ಥ್ಯವನ್ನು ನೋಡಿ ಏನು ಬೇಕು ಅಂತ ಕೇಳುತ್ತಾ ಇದ್ದೀರಲ್ಲ, ಸಂತೋಷವಾಯ್ತು. ನಾನು ಆಸೆ ಪಟ್ಟದ್ದು ಬೇರೇನಲ್ಲ, ಏನು ನಿಮಗೆ ಕೊಡ್ಲಿಕ್ಕೆ ಮನಸ್ಸಿದ್ರೆ ನಿಮ್ಮ 2 ಪುತ್ರಿಯರನ್ನು ನನಗೆ ಮದುವೆ ಮಾಡಿಕೊಡಿ. ಎನ್ನಯ ಶೌರ್ಯ ತಿಳಿಯ ಅವನಿಂದ ಶಿವನನ್ನು ಓಡಿಸಿ ಗಳಿಸಿಕೊಂಡಿದ್ದ ಶೂರ ನಾನಿವನಲ್ಲಿ ಹೇಳಿದ್ದೇನು? ನಾನಿವನಲ್ಲಿ ಹೇಳಿದ್ದೆಂತದ್ದು? ಎಂತದ್ದು? ನೀನು ತಲೆಗೆ ಕೈ ಹಾಕುದಂತದಕ್ಕೆ ಕರ್ಮಕ್ಕೆ ದೊಡ್ಡ ಕಾರ್ಯಕ್ರಮ. ಇವ ಏನು ಕೇಳಿದ ನನ್ನಲ್ಲಿ? ಅದು ನಿಮ್ಮ ತಗುಲೆಯರನ್ನು. ಎಂತದ್ದು ತಗುಳೆ? ತಗುಳೆ ತರಳೆಯರನ್ನು ಮದುವೆ ಮಾಡಿಕೊಡು ಎನ್ನುವ ಹಾಗೆ ನಾವು ಯಾರಿಗೆ ಸಲುಗೆ ಕೊಡ್ತೇವೆ, ಯಾರನ್ನು ಅತಿಯಾಗಿ ಹತ್ತಿರ ಮಾಡಿಕೊಳ್ಳುತ್ತೇವೆ, ಅವರು ಏನು ಮಾಡ್ತಾರೆ? ತಲೆ ಮೇಲೆ ಕೈ ಹಾಕ್ತಾರೆ. ಶಿಷ್ಯನಾಗಿದ್ದ ಇವ ಇದನ್ನೇ ಮಾಡಿದನಲ್ಲ. ಕಂಸ ಶಿಷ್ಯ ಎನ್ನುವ ಹಾಗೆ ನಿನ್ನನ್ನು ನಾನು ಹಲವರಲ್ಲಿ ಹೇಳಿ ನಿನ್ನನ್ನು ಹತ್ತದ್ದು ಹೆಚ್ಚಾಗಿ ಹೋಯಿತು. ಇಲ್ಲಿ ಗೆದ್ದಿದ್ದು ಎನ್ನುವ ಮಾತ್ರಕ್ಕೆ ಮಾಗಧನ ಮಕ್ಕಳನ್ನು ಕೇಳುವಂತಹ ಮಟ್ಟಕ್ಕೆ ನೀನು ಯಾರಿದೆಯಲ್ಲ. ಮೀಸೆ ಮೇಲೆ ಕೈ ಹಾಕಿದೆ ಅಂತಾದ್ರೆ ಅಲ್ಲೂ ತಿಳಿಸಿ ಯಾರು ಮಕ್ಕಳ ಆಲೋಚನೆ ಬಿಡು. ನಡಿಲಿಂದ ಹಿಂದಿನ ಬಾರವು ಮಗಧೇಂದ್ರನೇ ತೋಲ್ಗೆ ನಾವು ನಿಂದಿಗರನೇ ಪ್ರತ್ಯೇಕಿ ಜಯವಧು ಒಂದು ಸ್ವರ ಏರಿಸಿ ಮಾತಾಡ್ಲಿಕ್ಕೆ ನಿಮಗೆ ಮಾತ ಗೊತ್ತಿರುವುದಲ್ಲ. ಈಗ ನಾನು ಕೂಡ ಸ್ವರ ಏರಿಸಬೇಕಾಗ್ತದೆ. ಯಾಕೆ? ನೀವು ಹೇಳಿದ್ದೇನು?
ಯಾರು ಗೆಲ್ತಾರ ಅವರಿಗೆ ಕೊಡುವುದಂತಲ್ವಾ? ಈಗ ಕೊನೆಯ ಗಳಿಗೆಯಲ್ಲಿ ಗೆದ್ದವ ನಾನು. ಏನು ನನಗೆ ಕೊಡದೆ? ಏನು ಕೊರತೆ ಉಂಟು? ಯೌವನ ಇಲ್ವೋ? ಅಧಿಕಾರ ಇಲ್ವೋ? ಯೋಗ್ಯತೆ ಹಿರಿದು ಚಂದ್ರವಂಶದ ಒಂದು ಪಂಗಡ ಆಗ್ಲಿ ಬಿಡಿ ಗುರುಗಳೇ. ಕೊಡದೆ ಇದ್ದರೆ ಮತ್ತೆ ನನ್ನನ್ನು ದೂರುವುದಿಲ್ಲ ಅಂದ್ರೆ ಏನು ಮಾಡ್ತೀನಿ ನೀನು? ಇದು ಯಾವ ಕೈ ಗೊತ್ತಾಯ್ತುಂಟ? ನನ್ನ ಮುಂದೆಯೇ ಬೆಳೆದ ಶರೀರ ಇದು. ಅದು ಮೊದಲಲ್ವಾ? ಮತ್ತೆ ಈಗ ನನ್ನ ಬೇರೆ ಅಧಿಕಾರ ಆಯ್ತು, ಗೊತ್ತಾಯ್ತಲ್ವಾ? ಈ ಕೈ ನಿಮ್ಮ ಕೆನ್ನೆಗೆ ಬಂದಿತ್ತು. ಹೌದಾ? ಬೇರಿಗೆ ಬಾರಿಸಿ ಲೋಕಕ್ಕೆ ಶಾಂತಿಯ ಗುರು ಶಿಷ್ಯರ ನಡುವೆ ನಮ್ಮನ್ನು ನೋಡಿ ಅಭ್ಯಾಸ ಮಾಡ್ಲಿ. ಧಿರುವೆ ಮೆತ್ತಿದೆ ಕಂಸರಾಯ ನಿನ್ನ ಹರಿತವರನ್ನಿಲ್ಲ ಅರಸೂತಿದ್ದೆನು ಎನ್ನ ಪುರದಿ ಮೆಚ್ಚಿತರನ್ನು ಅರಸೂತಿದ್ದೆನು ಎನ್ನ ಪುರದಿ ಮೆಚ್ಚಿತರನ್ನು ಹರನ ಕರುಣೆಯ ಹಿಡಿದು ಪುಣ್ಯವು ದೊರೆತೆ ನೀನೇ ಕರುಣವಾದುದು ನಿನ್ನ ಗುರುಗಳೇ, ನನ್ನ ಮಕ್ಕಳನ್ನು ನಿನಗೆ ಮದುವೆ ಮಾಡಿ ಕೊಡುವುದು ಎಂದರೆ ಸಣ್ಣ ವಿಷಯ ಅಂತ ಭಾವಿಸಬೇಡ. ಮತ್ತೆ ಲೋಕದ 10 ಮಂದಿ ಕೇಳಬಹುದಾದಂತಹ ಸಮಸ್ಯೆಗಳಿಗೆ ಪ್ರಶ್ನೆಗಳಿಗೆ ನಾನು ಉತ್ತರವನ್ನು ನೀಡಬೇಕಾದಿತ್ತು. ಅದಕ್ಕೆ ಇಂತಹ ಒಂದು ವ್ಯವಸ್ಥೆ ನಡೆದಿದೆ. ಗುರು ಶಿಷ್ಯರ ನಡುವೆ ಕಾಳಗವೇ ನಡೆದಿದ್ದರೂ ಕೂಡ ಮಾಗದನ ಮಕ್ಕಳನ್ನು ಮದುವೆಯಾಗುವುದಕ್ಕೆ ಇವ ಅರ್ಹನೇ ಅಲ್ವಾ? ಹಾಗಲ್ವಾ? ಇದೆಲ್ಲ ನಾಟಕ. ಇದು ಯಾವ ನಾಟಕ? ಇದೊಂದು ಪರೀಕ್ಷಾ ನಾಟಕ. ಪರೀಕ್ಷೆಯಲ್ಲಿ ಅಲ್ಲ ಮಾಗದನನ್ನೇ ಮೀರಿಸಿದ ಶಿಷ್ಯ ಎನ್ನುವುದು ಲೋಕಕ್ಕೆ ಗೊತ್ತಾಗಬೇಕು. ಒಂದು ಮಾತು ಹೇಳಿಬೇಕಾ? ನೀವು ತಪ್ಪಿದ ಮೇಲೆ ಮತ್ತೆ ನಿಮ್ಮ ಜಾಗ ತುಂಬಿಸುವುದು ನಾಳೆ ಅಲ್ವಾ? ಅದು ಈಗ ಗೊತ್ತಾಗ್ತಲ್ಲ. ಯಾರಿಗೆ? ಅಲ್ಲ, ಅದು ಮೊದಲೇ ಗೊತ್ತುಂಟು. ರಾಯರು ತೊಳಗಿದ ನಂತರ ಗೊತ್ತಾಯ್ತು. ಈಗ ಮಕ್ಕಳನ್ನು ಕೊಡುವುದಕ್ಕೆ ಯಾವುದೇ ಕೊರತೆ ಇಲ್ಲ. ಹಾರ ವ್ಯವಸ್ಥೆ ಮಾಡು, ಮಕ್ಕಳನ್ನು ಬರ್ಲಿಕ್ಕೆ ನೀವೆಲ್ಲ ತಯಾರಾಗಿದ್ಯಾ? ಅಂದ್ರೆ ಯಾವ್ದಕ್ಕೆ? ಮದುವೆಗೆ ತಯಾರಾಗಿದ್ದೀರಾ ಅಂತ ಎಲ್ಲ ಶೃಂಗಾರಿಸಿ ಬಿಟ್ರು. ಶೃಂಗಾರ ಎಲ್ಲ ಆಗಿದೆ. ಸರಿ, ನೀ ಸಿದ್ಧರಲ್ಲ? ಹಾಗೆ ಮದುವೆಗೂ ನಡೆಯಲ್ಲಿ ಮದುವೆ ಯಾರಿಗೆ ಸುರಿಗೆ ಹಾಕುದು? ಇಬ್ಬರು ಒಂದೇ ರೀತಿ ಇದ್ದಾರೆ. ಇವಳ ಅಕ್ಕ, ಅವಳ ಅಕ್ಕ ಸ್ವಲ್ಪ ಗಿಡ್ಡಿದ್ದಾಳೆ. ಅದು ಸುಧಾರಿಸುವ. ಮದುವೆ ವ್ಯವಸ್ಥೆಗಿಂತಲೂ ಇದು ನೋಡಿ ವಸಂತೋತ್ಸವದ ಫಲಿತಾಂಶ ಮದುವೆಯಲ್ಲಿ ಮುಕ್ತಾಯವಾಗಿದೆ. ಅಳಿಯ ಕಂಸ ಮಥುರಾ ಮಹೀಂದ್ರರಾದಂತಹ ನಿನಗೆ ನನ್ನ ಉಭಯ ಕಣ್ಣುಗಳಂತಿರುವಂತಹ ಮಗ ಮಾಘದನ ಕರುಳಿನಂತಿರುವ ಉಭಯ ಮಕ್ಕಳನ್ನು ಮದುವೆ ಮಾಡಿ ಕೊಟ್ಟಿದ್ದೇನೆ. ಸರಿ ಗುರುಗಳೇ, ಯಾವುದೇ ಕೊರತೆ ಬಾರದ ಹಾಗೆಯೇ ಇವರನ್ನು ಪೋಷಿಸಿಕೊಂಡು ದಾಂಪತ್ಯ ಜೀವನ ಸುಖವಾಗಿ ನಡೆಯುವ ಹಾಗೆ ಅನುಗ್ರಹ ಮಾಡ್ತೇನೆ. ವಿಜಯ ಒಂದು ಶರೀರದ 2 ಭುಜ ಇದ್ದ ಹಾಗೆ, ಒಂದು ಮುಖದ 2 ಕಣ್ಣುಗಳಿದ್ದ ಹಾಗೆ ನಾನು ನೋಡಿಕೊಳ್ತೇನೆ. ಯಾವುದೇ ರೀತಿಯ ಕೊರತೆ ಬರುವುದಿಲ್ಲ. ವಿಶೇಷವಾದಂತಹ ಚಿನ್ನದ ಅಂದಣದಲ್ಲಿ ನಿಮ್ಮನ್ನು ರಥದ ಮೇಲೆ ಕುಳ್ಳಿರಿಸಿ ಮಥುರೆಗೆ ಕಳುಹಿಸುವಂತಹ ವ್ಯವಸ್ಥೆ ಮಾಡ್ತೇನೆ. ಬನ್ನಿ.
ಅಲ್ಲವೇ? ನನ್ನ ಅಪ್ಪಿಕೊಳ್ಳುವುದರಿಂದ ನೀನು ತಪ್ಪಿಸುವುದಕ್ಕೆ ಮನ ಮಾಡಿದ್ದಿ. ಯಾಕೆ ಅಕ್ರೂರ? ನಿನ್ನನ್ನು ಅಪ್ಪಿಕೊಳ್ಳುವಂತಹ ಯೋಗ ಭಾಗ್ಯ ಈ ಕೃಷ್ಣನಿಗೆ ಇಲ್ವೋ ಹೇಳು? ಏನು ಸ್ವಾಮಿ ಇದು? ಕಡಲ ಸುತೆಯಾದಂತಹ ಲಕ್ಷ್ಮೀ ದೇವಿಯನ್ನೇ ಈ ಕೋಮಲವಾದಂತಹ ಕೈಗಳಿಂದ ಅಪ್ಪಿಕೊಳ್ಳುವವನೇನು ನನ್ನನ್ನು ಅಪ್ಪಿಕೊಳ್ಳುವ ಅಂತ ಹೇಳಿದ್ರೆ ಏನು ಸ್ವಾಮಿ? ನೀನು ಏನು ಹೇಳಿದ್ರು ಬಿಡುವುದಿಲ್ಲ. ಬರ ಸೆಳೆದಿದ್ದೇನೆ, ಹೀಗೆ ಅಪ್ಪಿಕೊಂಡಿದ್ದೇನೆ. ಮನಸ್ಸಿಗೆ ಸಂತೋಷ ಆಯ್ತು. ಆದ್ರೆ ಬಂದದ್ದು ನೀನು ಅತಿಥಿ ಅಲ್ವೋ? ಹೀಗೆ ಬಾ, ಹೀಗೆ ಬಾ, ಹೀಗೆ ಬಾ, ಹೀಗೆ ಬಾ, ಕುಳಿತುಕೋ, ಕುಳಿತುಕೋ. ಬಂದಂತಹ ನಿನ್ನನ್ನು ಅತಿ ಸತ್ಕಾರ ಮಾಡಬೇಕಾದ್ರೆ ನನ್ನ ಆದ್ಯ ಕರ್ತವ್ಯ. ಹಾಗಾಗಿ ನಿನ್ನ ಪಾದವನ್ನು ತೊಳೆದಿದ್ದೇನೆ, ಅದನ್ನೇ ತೀರ್ಥ ಎಂಬ ಹಾಗೆ ಪ್ರೋಕ್ಷಣೆಯನ್ನು ಮಾಡಿದ್ದೇನೆ. ನಿನ್ನ ಮುಖಕ್ಕೆ ಮಂಗಳಾರತಿಯನ್ನು ನಾನು ಬೆಳಗಿದ್ದೇನೆ ಅಕ್ರೂರ. ಅಯ್ಯೋ, ನಾನು ಮಾಡಿದಂತಹ ಪೂಜೆ ಪುರಸ್ಕಾರಗಳಲ್ಲಿ ಲೋಪ ದೋಷಗಳಿದ್ರೆ ಹಂಸಕ್ಷೀರ ನ್ಯಾಯದ ಹಾಗೆ ಪರಿಹಾರ ಮಾಡಬೇಕು ಅಂತ ಬೇಡಿಕೊಳ್ಳು. ನಿನ್ನ ಮಾತುಗಳನ್ನು ಕೇಳಿದಾಗ ನನಗೆ ವಿಶೇಷತೆ ಅನಿಸ್ತಾ ಉಂಟು. ಯಾಕೆ ಸ್ವಾಮಿ? ಭಕ್ತನಾದವ ದೇವನನ್ನು ಪೂಜಿಸಬೇಕು. ಅದೇ ಭಕ್ತನನ್ನು ದೇವನಾದ ನೀನೇ ಪೂಜಿಸ್ತಾ ಇದ್ದೀಯಲ್ಲ. ಯಾಕೆ ಪೂಜಿಸಿದೆ ಗೊತ್ತಾ? ಯಾಕೆ? ನೀನು ಅನ್ಯನೇ. ನೀನು ಬಾಂಧವನೋ ನಮ್ಮಯ ಮಂದಿರಕ್ಕೆ ಬರಲಿದ್ದು ಸುದಿನವೋ ಇದುವೇ ಸುದಿನ. ಸಂದು ನಿಮ್ಮಯ ಕುಲ ಪವಿತ್ರತೆಯನ್ನು ನುಡಿದ. ಸಂದು ನಿಮ್ಮಯ ಕುಲ ಪವಿತ್ರತೆಯನ್ನು ನುಡಿದ. ಬಾಂಧವನು ನೀನೆ ಮಗೆ ನಮ್ಮಯ ಮಂದಿರಕ್ಕೆ ಬರಲೆಂದು ದಿನವೋ. ಅಕ್ರೂರ, ಪರಮಾತ್ಮ ನಿನ್ನನ್ನು ಸತ್ಕಾರ ಮಾಡುವಲ್ಲಿ ಒಂದು ಅರ್ಥವಿದೆ. ಅರ್ಥವಿಲ್ಲದ ಕಾರ್ಯವನ್ನು ಈ ಕೃಷ್ಣ ಯಾವತ್ತೂ ಮಾಡುವುದಿಲ್ಲ. ನೀನು ಅನ್ಯನೇ ಹೇಳು, ನನಗೆ ಸಂಬಂಧಿಯಲ್ವೇ? ನೀನು ನನಗೆ ಬಾಂಧವನು ಮಾತ್ರ ಅಲ್ಲ, ನಮ್ಮಲ್ಲಿಗೆ ನೀನು ಬಂದವನು. ಹಾಗಿದ್ರೆ ಅಕ್ರೂರ ಬಂದ್ರೆ ಏನು? ನೀನು ಬಂದ್ರೆ ಶುಭ ಅಂತ ಅರ್ಥ. ಒಂದು ಕಾಲದಲ್ಲಿ ಕಾಶಿಗೆ ಒಂದು ಬರಗಾಲ ಆವರಿಸಿತ್ತಂತೆ. ಕೆಲವು ವರ್ಷ ಬರಗಾಲ ನಿವಾರಣೆಯಾಗದೇ ಇದ್ದಂತಹ ಸಂದರ್ಭದಲ್ಲಿ ನಿನ್ನಪ್ಪನಾದಂತಹ ಶ್ವಪಲ್ಕನ ಪ್ರವೇಶವಾಯಿತಂತೆ. ನಿನ್ನ ಅಯ್ಯ ಆ ಕಾಶಿ ದೇಶಕ್ಕೆ ಪ್ರವೇಶ ಮಾಡಿದ್ದೆ ತಡ. ಅಲ್ಲಿದ್ದಂತಹ ಬರಗಾಲವೆಲ್ಲವೂ ನೀಗಿ ಮತ್ತೊಮ್ಮೆ ಕಾಶಿಯಲ್ಲಿ ಸುಭೀಕ್ಷೆಯೇ ನೆಲೆಯೂರಿತು. ಅಂತಹ ಶ್ವಪಲ್ಕನ ಮಗನಾದಂತಹ ನೀನು ಇಲ್ಲಿಗೆ ಬಂದುದರಿಂದ ನಮ್ಮ ಈ ಪುರ ಮಾತ್ರ ಅಲ್ಲ, ನಮ್ಮ ಕುಲ ನಾವೆಲ್ಲರೂ ಕೂಡ ಪರಮ ಪುನೀತರಾದೆವು ಎಂಬ ಹಾಗೆ ಹೇಳುವುದಕ್ಕೆ ಸಾಧ್ಯವಾಗುತ್ತದೆ. ಹಾಗಾಗಿ ಬಂಧವನಾದ ನಿನ್ನನ್ನು ಸತ್ಕಾರ ಮಾಡುವುದರಲ್ಲಿ ಏನು ತೊಂದರೆ ಇಲ್ಲ. ಹಾಗಾಗಿ ಸತ್ಕಾರ ಮಾಡಿದ್ದೇನೆ. ಏನು ಬೇಸರ ಆಗ್ಲಿಲ್ಲಲ್ಲ? ಬೇಸರ ಆಗ್ಲಿಲ್ಲ. ಈಗ ನಿನ್ನನ್ನು ಕಂಡಾಗ ಒಂದು ಮಾತು ಕೇಳು. ಏನು ಸ್ವಾಮಿ? ದೇವದೇವೋ ದೇವಕಿಯು ಶೌರ್ಯು ಅಕ್ರೂರ, ದೇವಕನು ದೇವಕಿಯೋ ಶೌರ್ಯೋ ಮವನುಗ್ರತೆನಾಖ್ಯ ಯದುಕುಲ ದಿವಿಯೊಡಗಿರುತ್ತಿಗರೆ ಮಧುರಿಯ ಭುವನಯತಿ. ಯದುಕುಲ ಟಿವಿಯೊಳಗಿರುತ್ತಿಗರೆ ಮಧುರೆಯ ಭುವನಯತಿ. ದೇವಕಿಯು ದೇವಕನು ಶೌರ್ಯೋ ಅಕ್ರೂರ, ಕೃಷ್ಣನಾದಂತಹ ನನ್ನ ಜನ್ಮ ಆದದ್ದು
ಮಧುರೆ. ಹುಟ್ಟಿದ್ದು ಮಧುರೆಯಲ್ಲಿ ಆದರೂ ನಾನು ಬೆಳೆದದ್ದು ನಂದಗೋಕುಲದಲ್ಲಿ. ಹೌದು. ನನ್ನನ್ನು ಹೆತ್ತಂತಹ ತಾಯಿ ದೇವಕಿ, ಆ ಬಳಿಕ ನನ್ನ ಅಯ್ಯ, ಅವರನ್ನು ಸಣ್ಣ ಪ್ರಾಯದಲ್ಲಿ ಒಂದು ನೋಡಿದ ನೆನಪು ಬಿಟ್ರೆ ಆ ಇಲ್ಲಿಯವರೆಗೆ ನಾನು ಬೆಳೆತಾ ಇದೆ. ಅವರ ಕ್ಷೇಮ ಸಮಾಚಾರವನ್ನು ಕೇಳಬೇಕು ಎಂಬ ಹಾಗೆ ನನ್ನ ಮನಸ್ಸು ಹಪಹಪಿಸುತ್ತಿದೆ. ಹಾಗಾಗಿ ನೀನೇ ಹೇಳಬೇಕು. ದೇವಕನು, ದೇವಕಿಯು, ಆ ಬಳಿಕ ನನ್ನ ಅಯ್ಯ, ಮತ್ತೆ ನಮ್ಮ ಅಜ್ಜ ಉಗ್ರಸೇನ ಇವರೆಲ್ಲರೂ ಕ್ಷೇಮವಾಗಿದ್ದಾರೆ. ಮಧುರಾ ಮಹೇಂದ್ರ ನನ್ನ ಮಾವ ಕಂಸ ಅವನು ಕ್ಷೇಮವಾಗಿದ್ದಾನೆ. ಯದುವೀರರೆಲ್ಲರೂ ಕೂಡ ಕ್ಷೇಮವಾಗಿದ್ದಾರೆ. ನೀನು ಕ್ಷೇಮವಾಗಿದ್ದೀಯ. ನೀನು ಯಾಕೆ ಬಂದೆ? ಮಾನನಿಧಿ, ಮಾನನಿಧಿ ನೀ ಬಂದ ಕಾರಣ ಬಂದ ಕಾಲ ಏನದ ಎನಲೆದ್ದು ಎನಲೆದ್ದು ಬೈಯದಿ ಧೈರ್ಯದಿ ಗಾನವಾಂತಕ ಗೆರಗುತ್ತಿಂದ ನಿಧಾನದಿಂದ ನೀ ಬಂದ ಕಾಲವೇ ಅದ ಅರುವು ಅಕ್ರೂರ, ಏನಪ್ಪ ಇದು? ಆಗದಿಂದ ನಾನು ಒಬ್ಬನೇ ಮಾತಾಡ್ತಾ ಇದ್ದೇನೆ. ನೀನು ಬರೇ ಹೂಂಗುಡುವುದು ಬಿಟ್ರೆ ಈಗ ಅದೂ ಇಲ್ಲ, ಮೌನವಾಗಿದ್ದಿ ನೀನು. ನಾನು ಮಾತಾಡಬೇಕು, ನಿನ್ನಲ್ಲಿ ಮಾತಾಡಬೇಕು, ನಮ್ಮವರ ಕ್ಷೇಮ ಸಮಾಚಾರ ತಿಳಿಯಬೇಕು ಎಂಬ ಹಾಗೆ ವಿಧ ವಿಧವಾಗಿ ಪ್ರಶ್ನೆಯನ್ನು ಮಾಡಿದರೆ ಈಗ ನೀನು ಮೌನವಾಗಿ ಕುಳಿತಿದ್ದೀಯಲ್ಲ. ಅಯ್ಯ, ನೀನು ಮಾನನಿಧಿ. ಮಾನಧನರಾದವರಿಗೆ, ಮಾನನಿಧಿಗಳಿಗೆ ಅವರ ಮಾನಕ್ಕೆ ಚ್ಯುತಿಯಾದಾಗ ಬೇಸರವಾಗುತ್ತದಂತೆ. ಅಪರೂಪಕ್ಕೆ ಬಂದವ ನೀನು. ನನಗೆ ತಿಳಿದ ಮಟ್ಟಿಗೆ ನಿನ್ನನ್ನು ಸತ್ಕಾರ ಮಾಡಿದೆ. ಹಾಗಿದ್ರೆ ನನ್ನ ಸತ್ಕಾರದಲ್ಲಿ ಏನಾದರೂ ಕೊರತೆಯಾಗಿ ನಿನ್ನ ಮಾನಕ್ಕೆ ಚ್ಯುತಿಯಾಯಿತೆ? ಅಲ್ಲ, ನಮ್ಮಲ್ಲಿಗೆ ಬಂದವರು ಯಾರಾದರೂ ನಿನ್ನ ಮಾನಕ್ಕೆ ಬರೆ ಇಳಿಯುವಂತ ಮಾತನ್ನಾಡಿದ್ರು. ಹಾಗಿದ್ರೆ ನಿನ್ನ ಮಾನಕ್ಕೆ ಚ್ಯುತಿ ಆಯಿತು ಅಂತಾದರೆ ಯಾರಂತ ಅಂತ ಬೇಕಲ್ಲ. ಮಾನನಿಧಿ, ನೀನು ಬಂದ ಕಾರಣ ಏನು? ಯಾರು ಕಳುಹಿಸಿದ್ರು? ನೀನಾಗಿಯೋ ಬಂದೆಯೋ ಅಥವಾ ಯಾರ ಹೇಳಿಕೆಯನ್ನಾದರೂ ಹೇಳುವುದಕ್ಕಾಗಿ ನೀನು ಬಂದೆಯೋ? ನನ್ನಲ್ಲಿ ಮಾತಾಡುವುದಕ್ಕೆ ಮನಸ್ಸಿಲ್ವೋ? ನಿನ್ನ ಮಾನಕ್ಕೆ ಬರೆ ಹಿಡಿದವರು ಯಾರು? ಮಾತಾಡುವ ಜಯೋ ಜಗದೀಶ. ಏನಾಯ್ತು ನಿನಗೆ? ಮಹಾಭಯದಿ ಜಯತು ಜಗದೀಶ ಮಗ ಭಯ ನಿವಾರಣ. ನೀನೇನರಿಯರು ಕೇಳುವೆಯ ದೇವ ದಯರಿಯೇನಾದರೆಮ್ಮಯ ಕುಲಕಿ ಬಂದ ಅಪಜಯವ. ದಯರಿಯೇನಾದರೆಮ್ಮಯ ಕುಲಕಿ ಬಂದ ಅಪಜಯವ ಬೇಡುವೆ ಪರಾಭವ. ಜಯತು ಜಗದೀಶ ಮಗ ಭಯ ನಿವಾರಣ. ಜಯನು ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಜಯತು ಜಯತು ಜಗದೀಶ ಮಹಾಭಯ ನಿವಾರಣ ದೇವ.
ನಾನು ಬಂದ ಕೂಡಲೇ ನನ್ನನ್ನು ಉಪಚರಿಸಿ ಪ್ರಶ್ನೆಗಳ ಸುರಿಮಳೆಯನ್ನೇ ಸುರಿಸಿದೆಯಲ್ಲ ಸ್ವಾಮಿ. ಮನೆಬಾಗಿಲಿಗೆ ಬಂದ ಅತಿಥಿಯನ್ನು ಸತ್ಕರಿಸಬೇಕಾದ್ದು ಗೃಹಸ್ಥನ ಕರ್ತವ್ಯ. ಅರ್ಘ್ಯ ಪಾದ್ಯ ಆಚಮನಾದಿಗಳಿಂದ ನಿನ್ನನ್ನು ಸತ್ಕಾರ ಮಾಡಿದ್ದೇನೆ. ಏನಾದ್ರೂ ದೋಷ ಆಗಿ ನಿನಗೆ ಬೇಸರ ಆಯ್ತಾ? ಇಲ್ಲ ಸ್ವಾಮಿ. ನನ್ನ ಪೂಜೆಯಲ್ಲಿ ಏನಾದ್ರೂ ಲೋಪ ಕಂಡೆಯಾ? ಖಂಡಿತಕ್ಕೂ ಇಲ್ಲ. ಹಾಗಿದ್ರೆ ಯಾಕೆ ನೀನು ಮ್ಲಾನವತರನಾಗಿದ್ದಿ? ದೇವರೇ, ಈ ನಾಲಿಗೆಯಿಂದ ನೀನು ಕೇಳಿದಂತಹ ಪ್ರಶ್ನೆಗಳಿಗೆ ಯಾವ ರೀತಿಯಲ್ಲಿ ಉತ್ತರ ಕೊಡಬೇಕು ಅನ್ನುವಂತ ಯೋಚನೆಯನ್ನು ಮಾಡ್ತಾ ಇದ್ದೇನೆ ಸ್ವಾಮಿ. ನಾನೇನು ಕೇಳಿದೆ? ದೇವಕನು ದೇವಕಿಯು, ಮಾವನು, ಆಮೇಲೆ ಉಗ್ರಸೇನ ನಮ್ಮ ಅಜ್ಜಯ್ಯ, ಮಾವ ಕಂಸ ಇವರೆಲ್ಲ ಹೇಗಿದ್ದಾರೆ ಅಂತ ಕೇಳಿದೆ. ಏನು ಮಾಡೋಣ? ನಮ್ಮಯ ಕುಲ, ನಮ್ಮಯ ಕುಲಕ್ಕೆ ಬಂದ ಪರಾಜಯವನ್ನು ಯಾವ ರೀತಿಯಲ್ಲಿ ಹೇಳಲಿ ಸ್ವಾಮಿ, ಯಾವ ರೀತಿಯಲ್ಲಿ ಹೇಳಲಿ? ಅಕ್ರೂರ, ನಮ್ಮವರು ಕ್ಷೇಮವಾಗಿದ್ದಾರೆ ಅಂತ ನಾನು ಕೇಳಿದಾಗ ಕ್ಷೇಮಗಳು ಅಂತ ಹೇಳುತ್ತಿದ್ದ ನಾನು ಭಾವಿಸಿದ್ರೆ ನಮ್ಮ ಕುಲಕ್ಕೆ ಅಪಜಯವಾಗಿದೆ ಅಂತ ನೀನು ಹೇಳುತ್ತಿ. ಹೌದು ಸ್ವಾಮಿ. ಅಂದ್ರೆ ನಮ್ಮ ಹಿರಿಯರು ಕ್ಷೇಮವಾಗಿಲ್ಲ, ಯದುವೀರರು ಆರೋಗ್ಯದಿಂದ ಇಲ್ಲ. ಇಲ್ಲ ಸ್ವಾಮಿ. ಏನಾಯ್ತು? ಇದು ಯಾರಿಂದಾಯ್ತು? ಹೇಗಾಯ್ತು ಸ್ವಾಮಿ? ಸುರಮುನಿಯು ಬಂದರುಗಿದನು ತಳಾತಮಗೆ. ಹೌದು ಸ್ವಾಮಿ. ಸುರಮುನಿಯು ಬಂದರುಗಿದನು ತಳಾತಮಗೆ. ಶ್ರೀ ಹರಿಯೇ ನೀ ಜನಿಸಿದ ಸುರಮುನಿಯು ಬಂದರುಗಿದನು ತಳಾದಮಗೆ. ಶ್ರೀಹರಿಯನಿ ಜನಿಸಿದ ಜನತೆಯೇ ಭರತಿ ತನ್ನಿನ್ನು ಶೌರ್ಯೋ ಮಾಯಾ ತರುಣಿಯನು ತಂದಿದ್ದರಿರದ ಸುರಮುನಿಯು ಬಂದರುಗಿದನು ಜಯದು ಜಗದೀಶ. ಜಯದು ಶ್ರೀಕೃಷ್ಣ ಪರಮಾತ್ಮ. ದೇವಕಿಯು ದೇವಕನು ಹೇಗೆ ಆರೋಗ್ಯವಾಗಿಯೇ ಇದ್ದಾರಾ? ಮಾವ ಕಂಸ ಹೇಗಿದ್ದಾನೆ? ಅಜ್ಜ ಉಗ್ರಸೇನರು ಹೇಗಿದ್ದಾರೆ? ಕಂಸ ಇದ್ದಾನೆ. ಮಧುರಾ ಮಹೇಂದ್ರ ಅವನಿಗೇನಾಗ್ಲಿಲ್ಲ. ಆದ್ರೆ ಉಗ್ರಸೇನಾಖ್ಯ ಏನು ಮಾಡೋಣ ಹೇಳು? ನೆಮ್ಮದಿ ಅಂತ ಇಲ್ಲ. ಇಲ್ಲ. ನಮ್ಮ ತಂದೆ ತಾಯಿಗಳು ಈ ಹಿಂದೆ ನಡೆದಂತಹ ಘಟನೆ ಸ್ವಾಮಿ. ಘಟನೆ? ಹೌದು. ಮಧುರೆಯಲ್ಲಿ ಏನು ನಡೆಯಿತು? ಯಾರು ಬಂದರು? ಕಂಸ ಮಹಾರಾಜ ನಿನ್ನ ಅಮ್ಮನನ್ನು ದೇವಕಿಯನ್ನು ಆ ವಸುದೇವನಿಗೆ ಮದುವೆ ಮಾಡಿಕೊಟ್ಟ. ಹೌದು. ತದನಂತರದಲ್ಲಿ ನನ್ನ ತಂಗಿಯ ಮದುವೆ ಅನ್ನುವ ಹಾಗೆ ಹೇಳಿಕೊಂಡು ರಥದಲ್ಲಿ ಕುಳ್ಳಿರಿಸಿಕೊಂಡು ವಿಜೃಂಭಣೆಯಿಂದ ಮೆರವಣಿಗೆಯನ್ನು ಮಾಡುತ್ತಾ ಇದ್ದ. ಅದೇ ಸಂದರ್ಭ ಸ್ವಾಮಿ ಮೇಲಿನಿಂದ ಶರೀರವಾಣಿಯಾಯಿತು. ಕಂಸ, ನಿನ್ನ ತಂಗಿ ಎನ್ನುವಂತಹ ಅಹಂ ನಿನಗೆ ಗರ್ವದಿಂದ ಮೆರೆದಾಡುತ್ತಾ ಇದ್ದೀಯಾ? ನಿನ್ನ ತಂಗಿಯ ಉದರದಿಂದ ಆ 8ನೆಯ ಮಗುವಿನಿಂದ ನಿನ್ನ ಆ ಪಾಲಿಗೆ ಮರಣ ಅನ್ನುವ ಹಾಗೆ ಅಲ್ಲಿಂದ ಹೇಳಿದಂತಹ ಮಾತುಗಳು. ಆ ವೀರವಾಣಿಯನ್ನು ಕೇಳಿದಾಕ್ಷಣ ಕಂಸ ತಡ ಮಾಡಲಿಲ್ಲ. ಹಾಗಿದ್ರೆ ನನ್ನ ತಂಗಿಯನ್ನು ಬಿಡಬಾರದು, ವಸುದೇವನನ್ನು ಬಿಡಬಾರದು ಅನ್ನುವ ಉದ್ದೇಶಕ್ಕೆ ಬೇಕಾಗಿಯೇ ಕೈಗಳಿಗೆ ಕಾಲುಗಳಿಗೆ ಸಂಕಳಿಯಿಂದ ಬಂಧಿಸಿದ, ಸೆರೆಮನೆಯಲ್ಲಿಯೇ ಇರಿಸಿದ ಸ್ವಾಮಿ. ತದನಂತರದಲ್ಲಿ ನೀನು ಹುಟ್ಟಿದಂತಹ ವಿಚಾರ ಸ್ವಾಮಿ, ನಿನ್ನನ್ನು ಬದುಕಿಸಬೇಕು, ಉಳಿಸಬೇಕು ಅನ್ನುವಂತಹ ಉದ್ದೇಶಕ್ಕೆ ಬೇಕಾಗಿ ಇಲ್ಲಿಂದ ನೇರವಾಗಿ ರಾತ್ರಿ ನಿನ್ನನ್ನು ಎತ್ತಿಕೊಂಡು ನೇರವಾಗಿ ಈ ನಂದಗೋಕುಲಕ್ಕೆ ತಂದು ಇಳಿಸಿದ. ಮಧುರೆಯಲ್ಲಿದ್ದಂತಹ ನನ್ನನ್ನು ನನ್ನಪ್ಪನೇ ಹೊತ್ತುಕೊಂಡು ಬಂದು ನಂದಗೋಕುಲದಲ್ಲಿ ಇಟ್ಟ. ಹೌದು ಸ್ವಾಮಿ. ಹಾಗಿದ್ರೆ ಅಲ್ಲಿ ಮಗು ಬೇಕಲ್ಲ? ಹೌದು. ಮಾಯಾ ಶಿಶುವನ್ನು ಅಲ್ಲಿ ತಂದು ಇರಿಸಿದ ಸ್ವಾಮಿ. ಇದು ಯಾರಿಗೂ ಗೊತ್ತಿರದಂತಹ ವಿಷಯ, ಮಾವನಿಗೂ ಗೊತ್ತಿಲ್ಲ. ಹೌದು ಸ್ವಾಮಿ, ಗೊತ್ತಿಲ್ಲ ಅಂತ ನೀನು ಹೇಳ್ಬಹುದು. ಕೊನೆಗೆ ಗೊತ್ತೇ ಆಗಿ ಬಿಟ್ಟಿತಲ್ಲ. ಗುಟ್ಟಿನ ವಿಷಯ ಗೊತ್ತಾಯ್ತು. ಹೌದು, ಅದು ರಟ್ಟಾಯಿತು ಸ್ವಾಮಿ. ಯಾರು ಹೇಳಿದ್ರು ಮಾವನಿಗೆ?
ಮುಕ್ಕಾಲು ಗಳಿಯಲ್ಲಿ 3 ಲೋಕವನ್ನು ಸಂಚರಿಸುವಂತಹ ನಾರದ ಮಹರ್ಷಿಗಳು ಕಂಸ ಪೀಠದಲ್ಲಿ ಕುಳಿತಿರುವಾಗ ನೇರವಾಗಿ ಬಂದ. ಅವನು ಉಪಚರಿಸಿದ. ಏನು ಬಂದೆ ಅಂತ ಕೇಳಿದಾಗ ಎಲ್ಲ ವಿಚಾರವನ್ನು ಕಂಸನಲ್ಲಿ ಸವಿಸ್ತಾರವಾಗಿ ತಿಳಿಸಿದ. ಅಲ್ಲಿಂದ ನನ್ನನ್ನು ಇಲ್ಲಿಗೆ ತಂದಿರಿಸಿದಂತಹ ಗೊತ್ತಿನ ವಿಷಯವನ್ನು ಎಲ್ಲವನ್ನು ಯಾವುದು ಗುಟ್ಟಾಗಿರ್ಬೇಕಿತ್ತೋ ಅದು ನಾರದರಿಂದ ರಟ್ಟಾಗಿ ಹೋಯಿತು. ಹೌದು ಸ್ವಾಮಿ, ಅಲ್ವಾ? ಹೌದು. ಅಕ್ರೂರ, ಒಬ್ಬ ಹೇಳುವುದು ಮುಖ್ಯ ಅಲ್ಲ, ಈ ನಾರದ ಹೇಳಿದ ಅಂತ ನೀನು ಕೇಳ್ತಿ. ಆ ಕೇಳಿದ ಕಂಸ ಏನು ಮಾಡಿದ? ಸುಮ್ಮನೆ ಬಿಡ್ತಾನ? ಕೇಳಿದ ಕ್ಷಣದಿ ಖಳ ಬಾಲಗುಣವಿನುತ ಯದು ಜಾಲವನು ಕಿಡಿತನಿರುತ್ತವನ ಕೇಳಿದ ಕ್ಷಣದಿ ಖಳ ಬಾಲಗುಣವಿನುತ ಯದು ಜಾಲವನು ಹಿಡಿದು ಕಲಿಸುತ್ತವರ ಕಾಲಿಗಣಿಗವತಿ ನಿಗಳವ ಬಂಧಿಸಿದನು ಶ್ರೀಲೋಲ ಏನೆಲ್ಲ ವಿನ್ನಪ ಕೇಳಿದ ಕರದಿ ಖಳ ಪರಮಾತ್ಮ. ಅಕ್ರೂರ, ನಾರದನ ಮಾತುಗಳನ್ನು ಕೇಳಿದಂತಹ ಕಂಸ ಸುಮ್ಮನೆ ಇರುವುದಕ್ಕೆ ಸಾಧ್ಯತೆ ಉಂಟೆ? ಕೋಪ ಬಂದಿರಬೇಕಲ್ಲ. ಆವೇಶದಿಂದಲೇ ಮುಂದಡಿಯನ್ನಿಟ್ಟ. ಯದು ಕುಲದವರು, ಯದು ಜಾಲವರು ಯಾರು ಉಳಿಯಬಾರದು ಅನ್ನುವ ಉದ್ದೇಶಕ್ಕೆ ಬೇಕಾಗಿ ಅವರನ್ನೆಲ್ಲರನ್ನು ಹಿಡಿತರಿಸಿದ ಸ್ವಾಮಿ. ಶಿಕ್ಷೆ ಕೊಟ್ಟದ್ದು ಮಾತ್ರವಲ್ಲ, ಸಿಕ್ಕಿದವರನ್ನು ಕೈಯಲ್ಲಿ ಹಿಡಿದು ತದನಂತರದಲ್ಲಿ ಮುಳ್ಳಿನ ಸಂಕೋಲೆಯಿಂದ ಅವರನ್ನು ಬಂಧಿಸಿ ಸೆರೆಮನೆಯಲ್ಲಿ ಇರಿಸಿದ ಸ್ವಾಮಿ. ನಾರದರ ಮಾತನ್ನು ಕೇಳಿ ಯದುನಾಯಕರನ್ನು ಹಿಡಿತರಿಸಿ ಅವರಿಗೆ ಸಂಕೋಲೆಯನ್ನು ಬಿರಿಗಿದು ಎಲ್ಲರನ್ನು ಸೆರೆಮನೆ ವಾಸಕ್ಕೆ ತಳ್ಳಿದ. ಯದುನಾಯಕರನ್ನು ತಳ್ಳಿದ ಅಂತ ನೀನು ಹೇಳ್ತಿ. ನಾಯಕರೇ ಇಲ್ಲದೆ ಇದ್ದಂತಹ ಸ್ಥಿತಿಯಲ್ಲಿ ಆ ಉಳಿದ ಆ ಯಾದವರು ಅವರನ್ನೇ ಅನುಸರಿಸುವಂತಹ ಯಾದವರ ಪರಿಸ್ಥಿತಿ ಏನಾಯಿತು? ಮಿಕ್ಕ ಯಾದವರು ಮಗುವಿಗೆ ಕೂಡಿದರೆಲ್ಲ ತಕ್ಕಿದು ಇಲ್ಲಿ ಕಳುಹಿದನು ಒಕ್ಕಡಿದರಿಲ್ಲೇನೆ ಸುಖಿಯಾದೆ ಒಕ್ಕಡಿದರಿಲ್ಲೇನು ಸುಖಿಯಾದೆನು ನಕ್ಕನ ಮುರಾರಿ ಗರಿಸದನಿಯೇ ಮಿಕಯಾದವನು ಮಿಕ್ಕ ಯಾದವರು ಏನಾದರೂ ಅಂತ ನೀನು ಕೇಳ್ತಿ. ಏನಾದರೂ ನಾಯಕರೇ ಇಲ್ಲದೆ ಇದ್ದಂತಹ ಯಾದವರು ಅವರ ಪರಿಸ್ಥಿತಿ ಏನಾಯಿತು? ಈ ಊರಿನಲ್ಲೆಲ್ಲ ಈ ಕಂಸನ ಶಿಕ್ಷೆ ನಮಗೆ ತಡೆಯುವುದಕ್ಕಾಗುವುದಿಲ್ಲ. ನಾವು ಬೇರೆ ಎಲ್ಲಿಯಾದ್ರೂ ಹೋಗಿ ಭಿಕ್ಷೆ ಬೇಡಿಯಾದ್ರೂ ತಿಂದುಕೊಳ್ತೇವೆ, ನಾವು ಬದುಕಿಕೊಳ್ತೇವೆ ಅನ್ನುವ ಉದ್ದೇಶಕ್ಕೆ ಬೇಕಾಗಿ ಕಂಸನ ಕಣ್ಣನ್ನು ತಪ್ಪಿಸಿ ಸಿಕ್ಕ ಕಡೆಗೆಲ್ಲ ಹೊರಟೇ ಹೋದ್ರು ಸ್ವಾಮಿ. ಮಿಕ್ಕ ಯಾದವರೆಲ್ಲ ದಿಕ್ಕಾಗಿ ಓಡಿ ಹೋದ್ರು. ಈಗ ಗೊತ್ತಾಯ್ತು ನೀನು ಯಾಕೆ ಬಂದೆ ಅಂತ. ನಾಯಕರ ಬಂಧನವಾದಾಗ ಕಂಸನ ಭೀತಿಯಿಂದ ಅವನ ಕಣ್ಣು ತಪ್ಪಿಸಿ ಇಲ್ಲಿಗೆ ನೀನು ಯಾದವರ ಹಾಗೆ ಓಡಿ ಬಂದೆಯ? ಹಾಗೆ ಬರಲಿಲ್ಲ ಸ್ವಾಮಿ. ಮತ್ತೆ ನೀನಾಗಿ ಬರಲಿಲ್ಲ ಅಂತಾದ್ರೆ ಯಾರು ಕಳುಹಿಸಿದ್ದು? ನನಗೆ ಶಿಕ್ಷೆ ಆದ್ರೂ ಆದೀತು ಅನ್ನುವ ಉದ್ದೇಶಕ್ಕೆ ಬೇಕಾಗಿ ಮಧುರೆಯಲ್ಲಿ ನಿಂತೆ. ಆದ್ರೆ ಕಂಸ ಮಹಾರಾಜ ಬಹಳ ಠಕ್ಕಿನಿಂದಲೇ ನನ್ನನ್ನು ಕರೆಸಿಕೊಂಡ ಸ್ವಾಮಿ. ಯದುನಾಯಕರನ್ನು ಸೆರೆಮನೆಗೆ ಹಾಕಿದ. ಮಿಕ್ಕ ಯಾದವರು ದಿಕ್ಕಾಪಾಲಾಗಿ ಓಡುವ ಹಾಗೆ ಮಾಡಿದ. ನಿನ್ನನ್ನು ಮಾತ್ರ ಪ್ರೀತಿಯಿಂದ ಹತ್ತಿರಕ್ಕೆ ಕರೆದನೆ. ಹೌದು, ಇದು ವಿಸ್ಮಯ. ಯಾಕೆ ಕರೆದ? ಯಾಕೆ ಇವ ಕರೆಯುತ್ತಾನೆ ಅನ್ನುವ ಹಾಗೆ ನಾನು ತಿಳಿದುಕೊಂಡಾಗ ಬೇರೆ ಏನೂ ಅಲ್ಲ ಸ್ವಾಮಿ, ಇದು ಕಥೆಯೇ ಬೇರೆ. ಏನು ಅಂದ್ರೆ ನನ್ನಲ್ಲಿ ಗುಟ್ಟಿನಲ್ಲಿ ಮಾತುಗಳನ್ನು ಹೇಳಿದ ಕೃಷ್ಣ ಈಗ ನಂದಗೋಕುಲದಲ್ಲಿ ಬೆಳೆಯುತ್ತಾ ಇದ್ದಾನೆ. ಹೌದು, ಅದಕ್ಕಾಗಿ ನೀನು ನೇರವಾಗಿ ಹೋಗಬೇಕು ಅಕ್ರೂರ. ಯಾಕಂತೆ? ಅಂದ್ರೆ ನೀನು ಅಲ್ಲಿ ಹೋಗಿ ಹೇಳು, ಬಿಲ್ಲ ಹಬ್ಬ ಮಧುರೆಯಲ್ಲಿ. ಹೌದು, ಹಬ್ಬಕ್ಕೆ ಕೃಷ್ಣ ಬಲರಾಮರು ಬರಬೇಕು ಅನ್ನುವ ಹಾಗೆ ನೀನು ಆ ಕೃಷ್ಣನಲ್ಲಿ ಹೇಳು. ಅಲ್ಲ,
ನಿನ್ನ ಮುಖದ ಭಾವಕ್ಕೂ ನೀನು ಹೇಳುವ ಮಾತಿಗೂ ಒಂದಕ್ಕೊಂದು ಸಂಬಂಧ ಇಲ್ಲ. ಆಗದಿಂದ ನೋಡ್ತೇನೆ, ಕಣ್ಣೀರು ಇಳಿಯುತ್ತದೆ, ಕಣ್ಣೀರಲ್ಲಿ ಮುಖದಲ್ಲಿ ದುಃಖದ ಛಾಯೆ ಎದ್ದು ಕಾಣುತ್ತದೆ. ಏನೋ ಬೇಸರದಿಂದ ಬಂದದ್ದು ಅಂತ ಹೇಳಿದ್ರೆ ಅಕ್ರೂರ ಮಾವ ಅಳಿಯಂದಿರನ್ನು ಹಬ್ಬಕ್ಕೆ ಬರಲಿಕ್ಕೆ ಹೇಳಿದ್ದಾನೆ, ಬಿಲ್ಲ ಹಬ್ಬಕ್ಕೆ ಕರ್ಕೊಂಡು ಹೋಗುವುದಕ್ಕೆ ನಾನು ಬಂದಿದ್ದೇನೆ, ಒಂದು ಹಬ್ಬಕ್ಕೆ ಕರ್ಕೊಂಡು ಹೋಗುವ ಮುಖವ ಇದು. ಸಂತೋಷದಲ್ಲಿ ಹೇಳಬೇಕು, ಹಬ್ಬಕ್ಕೆ ಹೋಗುವ ಸ್ವಾಮಿ ಸ್ವಾಮಿ, ಹಬ್ಬಕ್ಕೆ ಕರ್ಕೊಂಡು ಹೋಗ್ಲಿಕ್ಕೆ ಬಂದದಲ್ವ ನೀನು? ಹಬ್ಬಕ್ಕಲ್ಲ ಸ್ವಾಮಿ, ಕೇವಲ ಹಬ್ಬದ ನೆವನ ಮಾತ್ರ ಸ್ವಾಮಿ. ಹಾಗಿದ್ರೆ ಏನೋ ಒಳಗೆ ಗುಟ್ಟಿರಬೇಕು. ಹೇಗೆ ಈ ಬಾಯಿಯಿಂದ ನಾನು ಹೇಳಿ? ಏನಾಗ್ತದೆ ಹೇಳಿದ್ರೆ? ಕೂಗಿದ್ರೆ ಶುದ್ಧ ಕೆಟ್ಟದೆ. ರಾಜದ್ರೋಹ. ಹೌದು, ರಾಜದ್ರೋಹ. ನಾನು ಯಾರು? ನಾನು ಯಾರು? ನೀನು ದೇವರು ಅಲ್ವಾ? ಹೌದು. ದೈವದ್ರೋಹ ಮಾಡ್ತೀಯ? ಮಾಡಬಾರ್ದು. ರಾಜದ್ರೋಹ ಮಾಡಬಾರ್ದು ಅಂತ ಗುಟ್ಟನ್ನು ನೀನು ಹೇಳದೆ ಉಳಿಯಿತು. ಹೌದು. ನನ್ನನ್ನು ದೇವರು ಅಂತ ಆಗದಿಂದ ಹೇಳ್ತಿ. ಹಾಗಿದ್ರೆ ದೈವದ್ರೋಹ ಮಾಡಿದ್ರೆ ಒಳ್ಳೇದಾ? ಕೃಷ್ಣ ಪರಮಾತ್ಮ ನನ್ನ ಮುಂದೆ ನಿನ್ನ ಗುಟ್ಟ. ಬಿಲ್ಲ ಹಬ್ಬ ಅಂತ ನೀನು ತಿಳಿಯಬಹುದು. ಆದ್ರೆ ಬಿಲ್ಲ ಹಬ್ಬಕ್ಕೆ ನಿನ್ನನ್ನು ಕರೆಸಿಕೊಂಡು ನಿನ್ನನ್ನು ಕೊಲ್ಲುವಂತಹ ಉದ್ದೇಶ ಏನು ಸ್ವಾಮಿ? ಶಿವತ ಕರುಣಿಸದೆ ಬಿಡ ಏನು ಸ್ವಾಮಿ ಇದು? ನಾನು ಮಾತನಾಡ್ತಾ ಇದ್ದ ಹಾಗೆ ನೀನು ನಗಾಡ್ತಾ ಇದ್ದೀಯಲ್ಲ. ಬೆಕ್ಕಿಗೆ ಆಟ, ಇಲ್ಲಿಗೆ ಪ್ರಾಣ ಸಂಕಟ ಅಂದಾಗಿ. ಬೇಸರ ಮಾಡಬೇಡ ಕ್ರೂರ. ನಿನ್ನವರ ಕಷ್ಟ ಅಲ್ಲ, ನನ್ನ ತಂದೆ ತಾಯಿಗಳಿಗೆ ಬಂದ ಕಷ್ಟ, ಉಗ್ರಸೇನ ಮಹಾರಾಜರಿಗೆ ಬಂದ ಕಷ್ಟವನ್ನು ನಿನಗೆ ಹೇಳುವಾಗ ಕೃಷ್ಣ ಹಾಸ್ಯಾಸ್ಪದವಾಗಿ ನಗುತ್ತಾ ಇದ್ದಾನೆ. ಮತ್ತಿನ್ನೇನು ಅಂದ್ರೆ ನಿಮ್ಮ ಕಷ್ಟದಿಂದ ನಮಗೆ ಸಂತೋಷ ಆಗಿದೆ ಅಂತ ನೀವು ಭಾವಿಸ್ತಿ? ಖಂಡಿತ ಅಲ್ಲ. ಕೃಷ್ಣ ಏನೇ ಮಾಡಿದ್ರು ಅದಕ್ಕೊಂದು ಅರ್ಥ ಇದೆ. ನನ್ನ ನಗುವಿಗೆ ಅರ್ಥ ಏನು? ನಿಮ್ಮ ಕಷ್ಟವನ್ನು ಕಂಡು ನಾನು ಅಪಹಾಸ್ಯ ಮಾಡಿದ್ದಲ್ಲ, ನಿನ್ನನ್ನು ಕಳುಹಿಸಿಕೊಟ್ಟಿದ್ದಾನಲ್ಲ ಮಧುರಾ ಮಹೇಂದ್ರ, ಅವನ ಬಗ್ಗೆ ನಾನು ಆಲೋಚನೆ ಮಾಡುವುದು. ಯಾಕೆ ಸ್ವಾಮಿ? ಇಲ್ಲಿಯವರೆಗೆ ಕೇಳಿದ ಶರೀರವಾಣಿ ಏನು? 8ನೆಯ ಗರ್ಭದಲ್ಲಿ ಹುಟ್ಟಿದ ಮಗನಿಂದ ಮರಣ ಎಂಬ ಹಾಗೆ, ನಾರದರಿಂದ ಅವನ ಮರಣಕ್ಕೆ ನಾನೇ ಕಾರಣ ಅಂತ ಈಗ ಅವನಿಗೆ ಗೊತ್ತಾಗಿದೆ. ಅವ ಇರುವುದು ಮಧುರೆಯಲ್ಲಿ, ಕೃಷ್ಣ ಇರುವುದು ನಂದಗೋಕುಲದಲ್ಲಿ. ಮೃತ್ಯುವನ್ನು ಆದಷ್ಟು ದೂರ ಇಟ್ಟರೆ ಅಲ್ವಾ ಅವ ಬದುಕುವುದಕ್ಕೆ ಸಾಧ್ಯ. ಆದ್ರೆ ಈಗ ಏನು ಮಾಡಿದ ನಿನ್ನ ಒಡೆಯ? ಬಿಲ್ಲ ಹಬ್ಬ ಅನ್ನುವ ನೆವನವನ್ನು ಮಾಡಿ ಅವನ ಮೃತ್ಯುವಾದಂತಹ ನನ್ನನ್ನು ಅವನ ಹತ್ತಿರ ಕರೆಯುವುದಕ್ಕಾಗಿ ನಿನ್ನನ್ನು ಕಳುಹಿಸಿಕೊಟ್ಟಿದ್ದಾನೆ. ಯಾರಾದ್ರೂ ಮೃತ್ಯುವನ್ನು ತನ್ನ ಬಳಿಗೆ ಕರೆಯುವ ಕ್ರಮ ಉಂಟ? ಇದರರ್ಥ ಏನು? ಕಂಸವನೆಗೆ ಅವನೇ ಒಂದು ಹಪಿಸುತ್ತಿದ್ದಾನೆ ಎಂಬ ಹಾಗೆ ತಾನೆ. ಹಾಗಾಗಿ ನಿಮ್ಮನ್ನೆಲ್ಲ ಧರಿಸಿದ ಅಲ್ಲ, ಯದುವೀರರಿಗೆ ಸಂಕೋಲೆಯನ್ನು ಹಾಕಿದ, ಮಿಕ್ಕ ಯಾದವರು ದಿಕ್ಕಾಪಾಲಾಗಿ ಓಡಿ ಬದುಕುವಂತಹ ಸ್ಥಿತಿಯನ್ನು ಒದಗಿಸಿದ ಆ ಕಂಸವದೇ ಕೃಷ್ಣನಿಂದ ಶೀಘ್ರವೇ ಆಗುತ್ತದೆ. ತಾಳಿ ದಿನವೂ ಸಮೀಪವಿದೆ. ಆ ಪರಮೇಶ್ವರ ಅವನಿಗೆ ಸದಾಶಿವ ಅಂತ ಒಂದು ಹೆಸರುಂಟು. ಬೇರೆ 5 ಮುಖ ಉಂಟಂತೆ. ಸದ್ಯೋಜಾತ, ವಾಮದೇವ, ಅಘೋರ, ಈಶಾನ್ಯ, ತತ್ಪುರುಷ. ಈ 5 ಮುಖದಲ್ಲಿ ಒಂದು ಸದಾಶಿವನ ಮುಖ. ಅವ ಯಾವಾಗಲೂ ನಮಗೆ ಸುಖವನ್ನೇ ಕೊಡ್ತಾನೆ. ಹಾಗಾಗಿ ಆ ಸದಾಶಿವ ನಮ್ಮ ಕೈ ಬಿಡಲ್ಲ. ಶೀಘ್ರವಾಗಿ ಕಂಸವಧ ಮಾಡುವುದಕ್ಕೆ ಕೃಪಾಳುವಾದಂತಹ ಪರಮೇಶ್ವರನ ಅನುಗ್ರಹದಿಂದ ನಿನ್ನ ಜೊತೆಯಲ್ಲಿ ನಾನೇ ಬರ್ತೇನೆ. ನಿಮ್ಮನ್ನು ಧರಿಸಿದಂತಹ ಕಂಸನನ್ನು ವಧಿಸಿ ನಿಮಗೆಲ್ಲರಿಗೂ ಕ್ಷೇಮ ಒದಗಿಸಿ. ಸ್ವಾಮಿ, ಇನ್ನೇನು ದುಃಖ ಇಲ್ಲಲ್ಲ? ಇನ್ನೇನಿಲ್ಲ. ಅಪರೂಪಕ್ಕೆ ಬಂದದ್ದು ನೀನು. ನನ್ನ ಹೆತ್ತ ತಾಯಿಯನ್ನು ನೀನು ನೋಡಿದ್ದು. ಕೃಷ್ಣನಿಗೆ 2 ತಾಯಿಯಂದಿರು. ಒಬ್ಳು ಹೆತ್ತವಳು, ಒಬ್ಳು ಸಾಕಿದವಳು. ಒಬ್ಬ ಪಡೆದ ತಂದೆ, ಇನ್ನೊಬ್ಬ ಸಾಕಿದ ತಂದೆ.
ಪಡೆದ ತಂದೆ ತಾಯಿಗಳನ್ನು ನೀನು ನೋಡಿದ್ದಿ, ಖಂಡಿತ ಸಾಕಿದವರನ್ನು ನೋಡಿದ್ಯಾ? ನೋಡ್ಲಿಲ್ಲ. ಯಶೋದೆ ನಂದಗೋಪ ಅವರು ಒಳಗಿದ್ದಾರೆ. ಹೌದೌದು. ಮಾತ್ರ ಅಲ್ಲ, ಕೃಷ್ಣ ಭವನ ಅದರ ಭೋಜನದ ಸವಿ ಗೊತ್ತುಂಟ ನಿನಗೆ? ಗೊತ್ತಾಗ್ಲಿಲ್ಲ. ಕೃಷ್ಣ ಭವನಕ್ಕೆ ಬಂದವರು ಹಾಗೆ ಹೋಗುವ ಕ್ರಮ ಇಲ್ಲ, ಅವರಿಗೆ ಭೂರಿ ಭೋಜನದ ವ್ಯವಸ್ಥೆ ಮಾಡ್ತೇನೆ. ಹಾಗಾಗಿ ಒಳಗೆ ಹೋಗು, ನನ್ನನ್ನು ಸಾಕಿದ ತಾಯಿಯನ್ನು ನೋಡು, ಆಮೇಲೆ ಅಪ್ಪನನ್ನು ಕಾಣು, ಯಾವುದನ್ನು ಹೇಳಬೇಕು ಅದನ್ನು ಹೇಳು, ಹೇಳಬಾರದ ವಿಷಯವನ್ನು ಹೇಳಬೇಡ. ನಿನ್ನ ಜೊತೆಯಲ್ಲಿ ಕುಳಿತು ಸಹ ಭೋಜನ ಮಾಡುವಂತ ಮನಸ್ಸು ನನಗುಂಟು. ನಾನು ಬರುವಲ್ಲಿಗೆ ಕಾಯ್ತಾ ಇರು. ಮಾತಾಡ್ಕೊಳ್ಳಿ. ಅಣ್ಣಯ್ಯ ನನ್ನನ್ನು ಕರೆದವನು. ಮುಖವನ್ನು ಗಮನಿಸುವಾಗ ಯಾವುದೋ ಒಂದು ಸಂತೋಷ, ವಿಷಯ ಗೊತ್ತಾಗ್ಲಿಲ್ಲ. ಏನ್ ಹೇಳು? ಹಬ್ಬ ಹಬ್ಬ ಸಂತೋಷ ಆಗ್ಲೇಬೇಕು. ಮಧುರೆಯಲ್ಲಿ ಒಂದು ಹಬ್ಬ ಅಂತೆ. ಹಬ್ಬ? ಯಾವ ಹಬ್ಬ? ಯಾವ ಹಬ್ಬ? ಬಿಲ್ಲ ಹಬ್ಬ. ಬಿಲ್ಲ ಹಬ್ಬ ನಡೆಸುವುದು ಯಾರು? ಯಾರು? ನಮ್ಮ ಮಾವನಾದ ಮಧುರಾ ಮಹೇಂದ್ರ ಕಂಸ. ಹೌದಾ? ಅದಕ್ಕೆ ಅಳಿಯಂದಿರಾದ ನಾವು ರಾಮಕೃಷ್ಣರು ಬರಬೇಕು ಅಂತ ಇಲ್ಲಿಗೆ ಅಕ್ರೂರನ್ನು ಅಟ್ಟಿದ್ದಾನೆ. ಹೌದಾ? ನಮ್ಮನ್ನು ಕರೆದುಕೊಂಡು ಹೋಗುವುದಕ್ಕಾಗಿ ಅಕ್ರೂರ ಬಂದಿದ್ದಾನೆ. ಒಂದು ಮಾವ ಸಂತೋಷದಲ್ಲಿ ಬಿಲ್ಲ ಹಬ್ಬಕ್ಕೆ ಕರೆಯುವಾಗ ಹೋಗಬೇಕಾದ ನಮ್ಮ ಕರ್ತವ್ಯ. ಹೌದಲ್ವೇ? ಹೋಗಬೇಕು ಅಂತಾದ್ರೆ ನಮ್ಮ ತೀರ್ಮಾನ ಆಗುತ್ತದ? ನೀನು ಒಪ್ಪಿಗೆ ಮುದ್ರೆ ಹೇಳಬೇಕು. ಹೌದಾ? ಆಡಬೇಕು. ಹೋಗುವುದೋ ಬೇಡ, ಹೋಗುವುದೇ ಹೌದಂತಾದ್ರೆ ಹೋಗುವುದು ಹೇಗೆ? ಹೋಗುವುದಕ್ಕೆ ಮುಂಚೆ ಒಂದು ಆ
ಬಂದಿದ್ದಾನೆ. ನಮ್ಮ ಮೌನಂತಹ ಕಂಸನು ಬಿಲ್ಲ ಹಬ್ಬಕ್ಕೆ ನಮ್ಮನ್ನು ಕರೆದಿದ್ದಾನೆ. ಹೌದು, ಎನ್ನುವಂತಹ ಕಾರಣಕ್ಕಾಗಿ ನಾನು ಒಪ್ಪಿಗೆಗಳನ್ನು ಕೊಡಬೇಕೆನ್ನುವಂತಹ ಉದ್ದೇಶದಿಂದಲೇ ಈ ಮಾತನ್ನು ನೀನು ಕೇಳಿದವ ನೀನು. ಹೌದು, ಆದ್ರೆ ಹೋಗುವಂತಹ ಮುಂಚೆ ನಾವು ಸ್ವಲ್ಪ ಆಲೋಚನೆ ಮಾಡಬೇಕು. ಹೌದು, ಈ ರೋಗಿಗಳ ಬಳಿಗೆ ಹೋಗುವಾಗ ಅಥವಾ ವೃದ್ಧರ ಬಳಿಗೆ ಹೋಗುವಾಗ, ಹಿರಿಯರ ಬಳಿಗೆ ಹೋಗುವಾಗ, ಮಕ್ಕಳ ಬಳಿಗೆ ಹೋಗುವಾಗ ಏನಾದ್ರೂ ತೆಗೆದುಕೊಂಡು ಹೋಗುವಂತಹ ಕ್ರಮ ಉಂಟು. ಒಂದು ಬಿಟ್ಟೆ ಹೆಂಡತಿಯ ಬಳಿಗೆ ಹೋಗುವಾಗ. ಅದು ಹೌದಪ್ಪ, ಯಾರ ಬಳಿಗೆ ಹೋಗುವಾದ್ರೂ ಏನಾದ್ರೂ ಕೊಂಡೋಗೋದು ತೊಂದರೆ ಇಲ್ಲ. ಹೆಂಡತಿ ಹತ್ತಿರ ಹೋಗುವಾಗ ಏನಾದ್ರೂ ಕೊಡ್ಬೇಕು, ಇಲ್ಲದ್ರೆ ಗಂಡ ಮನೆಯ ಹೊರಗೆ. ಹೌದಪ್ಪ, ಹಾಗಿದ್ದ ಮೇಲೆ ಇದು ಲೋಕಾನುಭವ, ನನ್ಗೆ ಗೊತ್ತಿತ್ತು. ಹಾಗಿದ್ರೆ ನಮ್ಮಲ್ಲಿರುವಂತಹ ಸಂಪತ್ತಾದ್ರೆ ಯಾವುದು? ಗೋ ಸಂಪತ್ತು. ಹೌದು, ಹಾಲು, ಮೊಸರು, ಬೆಣ್ಣೆ, ತುಪ್ಪ ಇತ್ಯಾದಿಗಳನ್ನೆಲ್ಲ ಬಾಂಡ್ಯದಲ್ಲಿ ತುಂಬಿಸಿ ಶಕಟದಲ್ಲಿ ಏರಿಸಿ ನಾಳೆಯ ದಿವಸ ಉದಯ ಕಾಲದಲ್ಲಿ ಗೆಳೆಯರನ್ನೆಲ್ಲ ಕೂಡಿಕೊಂಡು ನಾವು ಹೋಗ್ಬೇಕು. ಮಧುರೆಗೆ ಯಾರೆಲ್ಲ ಬರ್ತಾರೆ ಎಲ್ಲರನ್ನು ಕರೆದುಕೊಂಡು ಹೋಗ್ಬೇಕು. ಮಧುರೆಯಲ್ಲಿ ಒಳ್ಳೆ ಸೀರೆಲ್ಲ ಸಿಗ್ತದೆ. ಹೌದು ತಮ್ಮ, ಅಷ್ಟು ಮಾತ್ರವಲ್ಲದೆ ಇದರಿಂದ ಪ್ರಯೋಜನ ಕೂಡ ಉಂಟು. ಏನು? ಕೇವಲ ನಾವು ಈ ವಸ್ತುಗಳನ್ನು ಕೊಳ್ಳುವಂತಹ ವೇಳೆಯಲ್ಲಿ ಅಳಿಯ ಎನ್ನುವಂತಹ ಮಮಕಾರ ಮಾವನಿಗಿದ್ರೆ ಪ್ರೀತಿಯ ಕಾಣಿಕೆಯಾಗಿ ನಾವು ಕೊಡಬಹುದು. ರಾಜನಿಗೆ ಪ್ರಜೆಗಳಾಗಿ ಕೊಡು. ಹೌದಲ್ವೇ? ಒಂದು ವೇಳೆ ನಮ್ಮ ಮೇಲೆ ವಿರೋಧವನ್ನು ಆತ ಕಟ್ಟಿಕೊಂಡ್ರೆ ನಮಗೆ ಬರುವಂತಹ ಸಂದರ್ಭದಲ್ಲಿ ನಮ್ಮ ಖರ್ಚಿಗೆ ಆದಿತ್ತಲ್ವೇ? ವಿರೋಧಿಗಳ ಮನೆಯಲ್ಲಿ ನೀರು ಮುಟ್ಟಬಾರ್ದು ಅಂತ ಉಂಟು, ಶಾಸ್ತ್ರ ಕೂಡ ಉಂಟಲ್ಲ. ಹಾಗಾಗಿ ನಮಗೆ ಬೇಕಾದ ಆಹಾರ ನಾವೇ ಕೊಂಡು ಹೋಗ್ಬೇಕು. ನಾವು ಮಾತಾಡ್ತಾ ಇದ್ದ ಹಾಗೆ ಬೆಳಗಾದ ಹಾಗುಂಟು. ಹೌದಣ್ಣ, ಅಲ್ಲಿ ಅಕ್ರೂರ ನಮ್ಮನ್ನು ಕಾಯ್ತಾ ಇದ್ದಾರೆ. ಓ ಅಕ್ರೂರ, ಹೇಗಿತ್ತು ಕೃಷ್ಣ ಭವನದ ಊಟ? ಎಂತಹ ಊಟ, ವಿಶ್ರಾಂತಿ ಚೆನ್ನಾಗಿ ಆಗಿದೆ, ನೆಮ್ಮದಿ ಆಯ್ತು. ನೋಡಿದ್ಯಾ? ಮಾತಾಡಿದ್ಯಾ? ಮಾತಾಡಿದೆ. ಎಲ್ಲರೂ ಕ್ಷೇಮದಲ್ಲಿ ಮಾತಾಡ್ತಾರೆ. ಹೌದಾ? ಹೌದಪ್ಪ, ಅವರು ಹಾಗೆ ಸಮಯ ಸಿಕ್ಕ ನಾನೇ ಕಡಿಮೆ ಮಾತಾಡೋದು. ಹೌದು, ನಾವು ಮಾತಾಡ್ತಾ ಬೆಳಗಾದದ್ದು ನೋಡಿದ್ಯಾ? ಅಣ್ಣ ಬರೋದಕ್ಕೆ ಸಿದ್ಧನಾಗಿದೆ. ನಮ್ಮ ಮಿತ್ರರೆಲ್ಲ ಕಾಯ್ತಾ ಇದ್ದಾರೆ ಯಾವಾಗ ಹೋಗುವುದು ಅಂತ. ಸ್ವಾಮಿ, ಹಾಗಾಗಿ ನಮ್ಮ ರಥದ ಸಾರಥಿಯು ಬರ್ತಾ ಇದ್ದಾನೆ. ಬೇಡ ನನ್ನೊಂದು ಆಶೆಯನ್ನು ಈಡೇರಿಸಿ ಕೊಡ್ಬೇಕು ಸ್ವಾಮಿ. ಏನು? ರಥದಲ್ಲಿ ನೀವು ಕೂತ್ಕೊಳ್ಬೇಕು. ಮತ್ತೆ ಸಾರಥಿ ನಾನೇ ಆಗ್ತೇನೆ. ಬೇಡವಾ? ಬೇಡಪ್ಪ, ಕುದುರೆಯ ವಾಘೆಯನ್ನು ಹಿಡಿದು ನಾನೇ ರಥವನ್ನು ಮಾಡಿಸ್ತೇನೆ. ಸಾರಥಿಯನ್ನು ಇವತ್ತು ಬರುದು ಬೇಡ ಅಂತ ಬೇಡದ ಹೇಳುದ? ಹೌದು, ಹಾಗಾದ್ರೆ ಬೇಡ. ಹಾಗಿದ್ರೆ ನೀನು ಸಾರಥಿ. ರವಿಯು ಬಂದಿ ಮಾತಿ ಗಿಳಿದ ಕವಿವರ್ಗದ ತಲೆಯೊಳು ನಡಿಗೆ ನೋಡಿದೀಯಾ? ಸಮಗಕ್ಕೆ ಹೋಗು ನೀನು ಜವತೀರ ಭದೊಳು ನಿಮಗಾದ ದಿನದಿ ಬರುವೆ ನಿನ್ನ ಸಾರಥ್ಯದಲ್ಲಿ ನಂದಗೋಕುಲದಿಂದ ಹೊರಟಂತಹ ನಾವು ಮಧುರೆಯನ್ನು ಬಂದು ಸೇರಿದೆವು. ಹೌದು ಸ್ವಾಮಿ. ಮಧುರೆಗೆ ಬಂದದ್ದೇ ತಡ. ಪ್ರಪಂಚವನ್ನೇ ಬೆಳಗುವ ಸೂರ್ಯ ಪಶ್ಚಿಮಾಬ್ದಿಗೆ ಇಳಿದ. ಹೌದು, ಕತ್ತಲಾಗುತ್ತಾ ಉಂಟು. ಅದರ ಅರ್ಥ ಏನು? ಮಧುರೆಯಲ್ಲಿ ಈಗ ಕತ್ತಲೆ ಅಂತ. ಕಂಸನ ಆಳ್ವಿಕೆಯಲ್ಲಿ ಮಧುರೆ ಎನ್ನುವುದು ಕತ್ತಲೆಯಿಂದ ಕೂಡಿಕೊಂಡಿದೆ. ಈ ರಾತ್ರಿಯ ವೇಳೆಯಲ್ಲಿ ರಾಜಭವನಕ್ಕೆ ಹೋಗಿ ರಾಜರ ದರ್ಶನವನ್ನು ಮಾಡುವುದಕ್ಕಾಗುವುದಿಲ್ಲ. ಏನಿದ್ರೂ ಬೆಳಗಾಗಬೇಕು. ಬೆಳಗಾಗುವಲ್ಲಿವರೆಗೆ ನಾವು ರಾಜಬೀದಿಯಲ್ಲಿ ಕುಳಿತುಕೊಳ್ಬೇಕು. ನೀನು ಸಂಸಾರವಂತ, ನಿನ್ನ ಹೆಂಡತಿ ಮಕ್ಕಳು ಯಾವಾಗ ಬರ್ತಾರೆ ಅಂತ ಕಾಯ್ತಾ ಇದ್ದಾರೆ. ಹಾಗಾಗಿ ನಮ್ಮೊಟ್ಟಿಗೆ ನೀನು ಯಾಕೆ ಈ ರಾತ್ರಿಯಲ್ಲಿ ರಾಜಬೀದಿಯಲ್ಲಿ? ನೀನು ಮನೆಗೆ ಹೋಗು, ಹೆಂಡತಿ ಮಕ್ಕಳನ್ನು ಸಂತೈಸು, ನಾನು ಅರಸರ ಭೇಟಿಯಾಗಿ ಮತ್ತೆ ನಿನ್ನ ಕೃಷ್ಣ ಬಿಡದೆಯವರ ಚರಣ ಬೆರಣ ಹಿಡಿದು ಬೇಡಿಕೊಳ್ಳ ದೈವ್ಯವರು ಬಿಡದೆ ಅವರ ಚರಣ ಬೆರಣ ಹಿಡಿದು ಬೇಡಿಕೊಳ್ಳ ದೈವ್ಯವರು ಒಡೆಯ ನಿನ್ನ ಬಿಡೆನು ಒಡೆಯ ನಿನ್ನ ಬಿಡೆನು ಮನೆಗೆ ನೋಡಬೇಕು
ನಾನು ಹೋಗಲಾರೆ. ಯಾಕೆ? ಯಾಕೆಂತ ಹೇಳಿದ್ರೆ ನಾನು ನಿನ್ನಲ್ಲಿಗೆ ಬರುವಾಗ ನನ್ನ ಹೆಂಡತಿ ಮಕ್ಕಳು ಕೇಳಿದ್ರು, ನೀವು ಎಲ್ಲಿಗೆ ಹೋಗ್ತಾ ಇದ್ದೀರಿ ಅಂತ. ಹೇಳಿದ ವಿಷಯ ಕೃಷ್ಣ ಪರಮಾತ್ಮನನ್ನು ಕರೆದುಕೊಂಡು ಬರುವುದಕ್ಕಾಗಿ ನಾನು ಹೋಗ್ತಾ ಇದ್ದೇನೆ. ನನ್ನ ಮಕ್ಕಳು ಸಂತೋಷಗೊಂಡ್ರು, ನನ್ನ ಹೆಂಡತಿಗೆ ಅದಕ್ಕಿಂತಲೂ ಸಂತೋಷ. ಕೃಷ್ಣನನ್ನು ನೋಡುವುದಕ್ಕಾಗಿ ಹೋಗ್ತಾ ಇದ್ದೀರಾ ಸ್ವಾಮಿ, ಒಮ್ಮೆ ಅವರನ್ನು ಕರೆದುಕೊಂಡು ಬನ್ನಿ, ನಮ್ಮ ಮನೆಗೆ ಅವರು ಕೃಷ್ಣ ಬರಬೇಕು, ಅವನ ಪಾದ ಹಿಡಿದು ಆಶೀರ್ವಾದವನ್ನು ಪಡೆಯಬೇಕು, ಅವನ ಅನುಗ್ರಹ ನಮಗೆ ಬೇಕು. ಹಾಗೆ ಹೇಳಿದಾಗ ಆದೀತು, ನಾನು ಪ್ರಯತ್ನ ಮಾಡ್ತೇನೆ ಅಂತ ಹೇಳಿದ್ದೇನೆ. ಆದ್ದರಿಂದ ನನ್ನ ಜೊತೆ ಇರಿ, ನೀವು ಬರಬೇಕು ಸ್ವಾಮಿ. ಇದೋ ಮಡದಿ ಮಕ್ಕಳನ್ನು ಸಹಿತ ನಿನ್ನ ಅಡಿಗೆ ನೀವು ನೋಡಿದೀಯ, ಮಣ್ಣಿನ ಗುಣ ನೋಡಿದೀಯ. ನಂದಗೋಕುಲಕ್ಕೆ ಬಂದು ನನ್ನಲ್ಲಿ ಮಾತಾಡುವಾಗ ನಿನ್ನ ಮಾತುಗಳು ಹೇಗೆ ಬಂತು? ನಮ್ಮವರು, ನಮ್ಮ ಪುರ, ನಮ್ಮ ಬಂಧುಗಳು, ನಮ್ಮ ಸ್ನೇಹಿತರು, ನಮ್ಮ ಹಿತೈಷಿಗಳು, ನಮ್ಮವರು ಎಂಬ ಮಾತು ನಂದಗೋಕುಲದಲ್ಲಿ ಬಂತು. ನಂದಗೋಕುಲದಿಂದ ಮಧುರೆಯ ಮಣ್ಣಿಗೆ ಕಾಲಿಟ್ಟದ್ದೇ ತಡ. ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಮನೆ, ನನ್ನ ಸಂಸಾರ ಸಮಷ್ಟಿ ಹೋಗಿ ವ್ಯಷ್ಟಿ ಭಾವನೆ ನಿನ್ನಲ್ಲಿ ಕಾಣ್ತಾ ಇದ್ದೇನೆ. ಇದು ಕಂಸನ ದಬ್ಬಾಳಿಕೆ. ಇಲ್ಲಿಗೆ ಬಂದಾಗ ಸ್ವಾರ್ಥ ಅನ್ನೋದು ಬಂತು. ಅಕ್ರೂರ, ನಿನ್ನ ಮನೆಗೆ ಬರಬಾರ್ದು ಅಂತಲ್ಲ, ಆದ್ರೆ ಪರಿಸ್ಥಿತಿ ಅರ್ಥ ಮಾಡಿಕೊ. ನೀನೇ ಹೇಳಿದ್ದಿ, ನನಗೆ ಜನ್ಮ ಕೊಟ್ಟ ತಾಯಿ, ಜನ್ಮ ಕೊಟ್ಟಂತಹ ತಂದೆ, ನನ್ನ ಅಜ್ಜ ಉಗ್ರಸೇನ, ಯಧುನಾಯಕರು, ಇವರನ್ನೆಲ್ಲ ಸೆರೆಮನವಾಸಕ್ಕೆ ತಳ್ಳಿದ್ದಾನೆ ನಮ್ಮ ಮಾವನಾದ ಕಂಸ. ಅವರೆಲ್ಲ ಸೆರೆಮನೆಯಲ್ಲಿ ಅನ್ನಾಹಾರವಿಲ್ಲದೆ ಬಳಲುತ್ತಿರುವಂತಹ ಸಂದರ್ಭದಲ್ಲಿ ಅವರ ಕಷ್ಟ ನಿವಾರಣೆಯನ್ನು ಮಾಡುವುದು ಬಿಟ್ಟು ನಿನ್ನ ಮನೆಗೆ ಬಂದು ಷಡ್ರಸೋಪೇತವಾದ ಭೋಜನವನ್ನು ಉಂಡ್ರೆ ಭೂಮಿ ದೇವಿ ಬರುವುದಕ್ಕುಂಟೆ ಹೇಳು. ಹಾಗಿದ್ರೆ ಈಗ ಮಾಡಬೇಕಾದದ್ದೇನು? ನಮ್ಮವರ ಕಷ್ಟ ಪರಿಹಾರವಾಗಬೇಕು ಅಂತಾದ್ರೆ ಕಂಸ ವಧೆಯಾಗಬೇಕು. ಆ ಕಂಸವಧೆಯಾದ ಮೇಲೆ ನಾನು ಮಾತ್ರ ಅಲ್ಲ, ನಮ್ಮಣ್ಣ ರಾಮ, ಅವನ ತಮ್ಮ ಕೃಷ್ಣ, ರಾಮಕೃಷ್ಣರು ಒಟ್ಟಿಗೆ ನಿನ್ನ ಮನೆಗೆ ಬರ್ತೇವೆ. ಬಾಗಿಲು ತೆರೆದು ಏನೋ ತಿಳಿಯದೆ ತಪ್ಪಾಗಿ ಹೇಳಿಬಿಟ್ಟೆ ಸ್ವಾಮಿ. ಆದ್ರೆ ಕಂಸ ವಧೆಯಾಗಬೇಕು, ಲೋಕ ಕಲ್ಯಾಣ ಆಗಬೇಕು. ಆದ್ರೆ ನೀನು ಬರುವುದು ಬರಬೇಕು. ಅಲ್ಲಿ ಹೇಳ್ತಾ ಇರು, ರಾಮಕೃಷ್ಣರು ಮನೆಗೆ ಬಂದರು ಬಾಗಿಲು ಅಲ್ಲ, ನಾನೇನು ಬಾಗಿಲು ಮುಚ್ಚುವುದಿಲ್ಲ, ತೆರೆದೇ ಇರುವುದು. ತೆರೆದಿದ್ದೆ. ಒಳ್ಳೆ ಈಗ ಹಾಕುವುದಕ್ಕೂ ಇಲ್ಲ. ಹೋಗಿ ಬಾ, ಆದಷ್ಟು ಬೇಗ. ಸರಿ. ಅಕ್ರೂರನ್ನು ಕಳುಹಿಸಿಕೊಟ್ಟ ಹಾಗಾಗಿ ಹೌದಲ್ವೇ? ಈ ರಾತ್ರಿಯನ್ನು ಇಲ್ಲಿಯೇ ಕಳೆಯಬೇಕು. ಮಾತ್ರ ಅಲ್ಲ, ಬೆಳಗಾದಾಗ ರಾಜಬೀದಿಯಲ್ಲಿ ಹೋಗಬೇಕು. ಅರಸ ಹೇಗೆ ಅನ್ನುವುದನ್ನು ಕಾಣಬೇಕು ಅಂತಾದ್ರೆ ಅವನ ಬಳಿಗೆ ಹೋಗಿ ಮಾತಾಡಬೇಕು ಅಂತ ಇಲ್ಲ. ಅನ್ನ ಬೆಂದಿದೆ ಅಂತ ನೋಡ್ಬೇಕು ಅಂತಾದ್ರೆ ಎಲ್ಲ ಅಗುಳನ್ನು ಪರೀಕ್ಷೆ ಮಾಡಬೇಕು ಅಂತ ಇಲ್ಲ, ಒಂದನ್ನು ಪರೀಕ್ಷೆ, ಒಂದು ಅಗುಳು ಸಾಕು. ಹೌದಲ್ವೇ? ಹೀಗೆ ರಾಜಬೀದಿಯಲ್ಲಿ ಹೋಗುವಾಗ ಒಂದು ಅಗುಳಾದ್ರೂ ಸಿಗ್ತದೆ, ಸಿಗುವುದಕ್ಕೆ ಸಾಕು. ಎಂತದು ತಾಗಿದ್ದದು? ಕಣ್ಣು ನೆಟ್ಟಿರ್ದಿದ್ದೀನಿ ನಿಗಳು ಅಪ್ಪ, ಏರು ನನ್ನ ತಿರ್ತೀರಪ್ಪ. ಭಾಷೆ ಇಲ್ಲದವನೇ, ಭಾಷೆ ಏರು ನಿಕ್ಲಾಗಿಜ್ಜಿ ಹೆಂಗುಂಟು. ಇವ ಯಾವ ಭಾಷೆ ಮಾತಾಡುದು? ಯಾವ ಭಾಷೆ? ತುಳು ನಿಕ್ಲೇಗ ಭಾಷೆ ಇಜ್ಜಿ, ಎನ್ನಪ್ಪ ಭಾಷೆ ತುಳು. ನಮ್ಮದು ಕನ್ನಡ. ಕೆನಡ ಕೆನಡ ಅದು ನಿನ್ನನ್ನು ನೋಡುವಾಗ ಗೊತ್ತಾಗ್ತದೆ, ಅಲ್ಲಿಂದಲೇ ಬಂದದ್ದು ನೀನು. ನಿಕ್ಲವಾ ಭಾಷೆಯಿಂದ ಕನ್ನಡ ಅರ್ಥ ಆಗ್ತದೆ ನಿನಗೆ? ಒಂತೆ ಗೊತ್ತಾಪುಂಡು ಹಣ ಪಾತ್ರ ತೆರೆಯುವುದು. ನಮ್ಮ ಕನ್ನಡವನ್ನು ಹಾಡು ಮಾಡುದು ನಿನ್ನಂತವರು ಮಾರಿ ಹಿಡಿದವರು. ಅರ್ಥ ಆಗ್ತದೆ, ಮಾತಾಡ್ಲಿಕ್ಕೆ ಸಂಕಟ. ಅರ್ಥ ಆಪುಂಡು ಹಣ ಪಾತ್ರ ತೆರೆಯುವುದು. ಅದು ಒಳ್ಳೇದು. ಕನ್ನಡ ಮಾತಾಡ್ಲಿಕ್ಕೆ ಬಾರದಿದ್ರೆ ಮಾತಾಡದಿರುವುದೇ ಒಳ್ಳೇದು, ಅದನ್ನು ಹಾಳು ಮಾಡ್ಬೇಕು. ಇರಗೆ ಎನ್ನ ಅರ್ಥ ಆಪುಂಡಿ, ಅರ್ಥ ಆಪುಂಡ. ನಿನ್ನ ಭಾಷೆಗೂ ನಾವು ಮರ್ಯಾದೆ ಕೊಡ್ತೇವೆ. ಎಂಕಲ ಮರ್ಯಾದೆ ಉಂಟು ಅಪ್ಪ. ನೀನೆಂತ ಹೇಳಿದ್ದು? ಕಣ್ಣು ಕಣ್ಣು ತೋಜ್ಜೆ ನಿಕ್ಲೆಗ್ ನಿನ್ನ ಕಣ್ಣು ನಿನಗೆ ಕಾಣ್ತದ? ಎನ್ನ ಕಣ್ಣು ಎಂಕೆಂಚ ತೋಜುಂಡು ಒಳ್ಳೆ ಎದುರು ಕನ್ನಡಿದಿಂದ ಗೊತ್ತಾವಪ್ಪ. ಮತ್ತೆ ನಮ್ಮ ಕಣ್ಣು ನಮಗೆ ಕಾಣುವುದೇ? ಎದುರು ಇದ್ದು ಮಲ್ಲ ಜನ ಬರೊಂದುಂಡು ಅವೇನು ಬುರ್ದು ನಿಗುಲು ತಾಂಟೊಂದುಲ್ಲಾರೆ. ಇದರಲ್ಲಿ ಎಲುಬು ಚರ್ಮ ಮಾತ್ರ ಇದೆ. ಇಷ್ಟು ತಾಂಡ್ಸಿ ಮಾರ ಅಲ್ಲ, ಎಲುಬು ಚರ್ಮ ಬಿಟ್ರೆ ಎಂತದಿಲ್ಲ. ಅಲ್ಲತ್ತಪ್ಪ ಎನ್ನತ್ತ ಅದಾದ ಯಾರುಂಡು. ನೀನು ಹೇಳಿದಾಗ ಯಾರು ಎನ್ನ ಗೊತ್ತಾಗ್ತದೆ. ಇತ್ ಮಲ್ಲ ಗಂಟು ಮತ್ತೊಂದು ನಾನು ತಿರುಗಿ ಮಲ್ಲ ಜನ ಮುಟ್ಟ ಅಂದ್ರೆ ಎಂತದ್ದು ಉದ್ಯೋಗ ಎಂತ ಎನ್ನ ಉಂಟು ಇನ್ನೊಂದಿಟ್ಟು. ಓ ರಜಕ,
ನೀನು ರಜಕ ಮಡಿವಾಳ ಅಂತ ಬಂದ್ರೆ ಪಟಿವಾಳ ಮಡಿವಾಳ ಪಟಿವಾಳ ಮಡಿವಾಳ ಲಾ ಅಗಸ ಅಂಚ ಬಂದ್ರೆ ಬಲ್ಲಿ ಅರಸವನು ಯಾರು ಅಗಸ ಬಂದ್ರೆ ಬಲ್ಲಿ ಅಲ್ಲ ನಿನ್ನಲ್ಲಿ ಅರಸನಾಗುವ ಯಾವ ಯೋಗ್ಯತೆಯೂ ಕಾಣುವುದಿಲ್ಲ ಪುಣ್ಯ ಎಂಕಲ್ನ ಪುತಾರಡೆ ಅರಸ ಉಂಡು ಪುಣ್ಯಾತ್ಮ ಅದೇಗದು ಉಂಡು ಹೇಗೆ ನಿಕ್ಕೊಂಜಿ ಕತೆ ಬಂದ್ಬೇಕೇನು ಕತೆ ಕತೆ ಒಂದ್ ಎಲ್ಲಿಯ ಮಟ್ಟದ ರಪ್ಪ ಮುಗಿಪ್ಪ ದುಂಬು ದೇವರು ಮಾತಾರೆಲ್ಲ ಸೃಷ್ಟಿ ಮಲ್ತೇರ್ಗೆ ನಿನ್ನ ಭಾಷೆಯಲ್ಲಿ ಆ ಶಬ್ದ ಉಂಟು ಇಲ್ಲಲ್ಲ ಹೇಳಿ ಬೇಗ ಮುಗಿಪ್ಪ ನನ್ನ ವಿಮರ್ಶೆ ಮಲ್ಪಡ್ತೇವೆ ಅಂಚ ಪೂರ ಸೃಷ್ಟಿ ಮಲ್ತೇರಿಗೆ ಅಲ್ಲ ನಾನು ವಿಮರ್ಶೆ ಮಾಡುದಿಲ್ಲ ನಾಳೆ ಅವರು ಮಾಡಿದ್ರೆ ನಾನು ಜನ ಗೊತ್ತಾವನ್ನೇನು ದಾಯ ಒಕ್ಕುದೊಕ್ಕುದು ಗೊತ್ತಾಗುವವರಿಗೆ ಗೊತ್ತಾಗ್ಲಿ ಅಂತ ಪುರ್ಚಿ ಪುರ್ತು ಮಾರ ಪಣಿಯರನ್ನ ಬಿಡು ಅಂತ ದೇವರ ಸೃಷ್ಟಿ ಮಲ್ತೇರಿಗೆ ಈಗ ಅಂತದ್ದನ್ನೇ ಹುಡುಕುದು ಎಲ್ಲಿ ನೀ ಪಣಿಯಾರು ಬಿಡ್ಬಿಟ್ಟು ಹಾಕೋಟೆ ಹೇಳ ಅಂತ ಸೃಷ್ಟಿ ಮಲ್ತೇರಿಗೆ ಮಲ್ತದೆ ಉರಿಯವರಿಗೆ ಆಧಾರ ಅಂತ ಕೊರಿಯರಿಗೆ ಎಂತದು ಆಧಾರ ಅದು ಆಗ್ಲೇ ಇತ್ತ ಮಗನೇ ಸುಮ್ಮನೆ ಮಲ್ದಿರಾಕುಲು ಆಧಾರ ಒರಿಯವರಿಗೆ ಒಂಜಿನ ಉದ್ಯೋಗ ಮಕ್ಕಳಿಗೆ ಇಂಚಿನ ಪೂರ ಕೊರ್ಪುನ ಅಂಚ ಎಂಗಲ್ಲಾಕುಲು ಪೋಯರಿಗೆ ಎಂಗ್ಲಿಗೆ ಅರಸ ಇರಂದು ಬರೆದು ಕೊರಿಯರಿಗೆ ಈ ಎಂಗಲ್ಲಾಕುಲು ದಾದ ಮಲ್ತೀರಿ ಹಿರಿಯಾಕುಲು ಕೋದಯನ ಅಟ್ಟು ಹೊಡ್ದೀನಿ ಒಂತ ಕಾಲ ಕರಿಬಿಟ್ಟಿಗೆ ದಾದಾಂಡೆ ಅವೇ ನೀನು ಬರ್ತದೆ ನಿಮ್ಗೆ ಅಲ್ಲ ಬರ್ತದೆ ತಗೊಳ್ಳುವ ಭಾಷೆ ಅಲ್ವಾ ಹೌದು ಹಾಗೆ ಹೊಂದಾಣಿಕೆ ಆಗ್ತದೆ ನಮ್ಗೆ ಹಾಗೆ ಕನ್ನಡ ಮತ್ತು ತೌಳವ ಅದು ಹಾಗೆ ಒಂದೇ ತರ ಹಾಗೆ ನೀನು ತುಳುವಿನಲ್ಲಿ ಬಾ ನಿನ್ನ ಪಾತ್ರ ಮಾತ್ರ ತಪ್ಪು ಅಂಚ ನೀನು ತಪ್ಪಿದ್ರು ತೊಂದರೆ ಇಲ್ಲ ನಾನು ತಪ್ಪು ಹೌದಾ ಅಂದ ಒಂದು ಸರಿ ಅಂಚ ಎಂಗ್ಲ ಹಿರಿಯಕಲು ಕಾಲ ಕ್ರಮೇಣ ಕಾಲ ಕರಿಬೊಕ್ಕವೆಂದ ಪೆರಬೋರಿಗೆ ಒಂಜಿ ರಾತ ಅಡಿತ ಬಾಗನ ಒಂಜಿ ಇತ್ತೆ ಉದಾಲ್ ತಿಂತೀನಿ ಅವು ರಾಬೋದು ಗಾಯನ ಅಡೆಗೆ ಅರಸಿ ತಿನಾಗಸ ಅದು ಹೋಯ್ನಿ ಅಣ್ಣ ತಮ್ಮ ಗೊತ್ತಾಯ್ತಾ ಇವ ಹೀಗಾಗ್ಲಿಕ್ಕೆ ಕಾರಣ ಇವನಿಗೆ ಗೆದ್ದಲು ಹೇಳ್ದ ಎಂಕುದಲ್ ಬತ್ತದಿನ ಹತ್ತು ಮಾರ ನಿನ್ನ ವಂಶಸ್ಥರಿಗೆ ಆ ಬರತಿನಕ ಬನ್ನಿ ಅಂಕುಲ್ ಆಗಸ ಅದು ಹೋಯ್ನಿ ಬೊಕ್ಕ ಎಂಗ್ಲ ಉದ್ಯೋಗ ಅರಸರಿಗೆಲ್ಲ ಸಿಂಹಾಸನ ಉಂಟಲ್ವ ನಿನಗೆ ಎಲ್ಲಿಂಟು ಸಿಂಹಾಸನ ಎಂಗ್ಲ ಜಾತಿ ಜಾಗಲಿಗೆ ಎಂಗ್ಲ ಪಾದಕಲ್ಲುಂಟು ಬಂಡೆಕಲ್ಲು ಪಾದಕಲ್ಲುಂಟು ಮತ್ತೆ ಅವರಿಗೆಲ್ಲ ಕುದುರೆ ಉಂಟಲ್ಲ ಹೆಂಗ್ ಕತ್ತೆ ಉಂಟು ಯಾವ ಆತಿ ಸೈತಿನ ಪುನಾಂಡಲ ಪುಣ್ಯಾತ್ಮ ನಿಖಲ ಎಂಚಿನ ಸತ್ತದ್ದಕ್ಕೆ ಹೆಣ ಅಂತ ಹೇಳುದು ಸತ್ತ ಹೆಣ ಹೇಳುವ ಕ್ರಮ ಆಯ್ತು ವಾಸನ ನಾವು ಪುಣ್ಯಾತ್ಮ ನಿಖಲ ಕುಂಟುಡ್ದು ಬರ್ಪನವ ಆಯ್ತು ನೀರು ತೋಪ ಒಂದು ಎತ್ತು ಕಾಲ ಅಂಡ ದೇವರೇ ಗೊತ್ತು ಕಸ್ತೂರಿ ಮೃಗ ಅಂತ ಉಂಟು ಅದರಲ್ಲೇ ಪರಿಮಳ ಇದ್ರು ಅದು ಪರಿಮಳವನ್ನು ಹುಡುಕಿಕೊಂಡು ಹೋಗುದು ನೀನೊಂದು ಕಸ್ತೂರಿ ಮೃಗ ನಿನ್ನಲ್ಲೇ ವಾಸನೆ ಬರ್ತದೆ ಉಳಿದವರಲ್ಲಿ ಏನಡ ವಾಸನೆ ಪದ ಬಂದೆ ಎತ್ತು ದಿನ ನಾವು ಸಮಾಯಿತು ನೀನು ಹೇಳಿದ್ದು ಹೌದು ಮಗ ನೋಡೀಗ ಅದಕ್ಕೆ ಕೇಳಿದ್ದು ನಾನು ರಜಕ ನಿನಗೊಂದು ಹಿಡಿಸುವ ಕೆಲಸ ಉಂಟು ಇವತ್ತು ಎಂಕೆ ಪತ್ತವನ ಅಲ್ವಾ ನಿನ್ನ ವೃತ್ತಿಗೆ ಹಿಡಿಸುವ ಕೆಲಸ ದಾದವು ಮಲಿನವಾದ ನಮ್ಮ ಬಟ್ಟೆಯನ್ನು ತೆಗೆದು ನಿನಗೆ ಕೊಡ್ತೇನೆ ಅದನ್ನು ಒಗೆದು ಅಲ್ಲಿಯವರೆಗೆ ನಿನ್ನ ಒಳ್ಳೆಯ ವಸ್ತ್ರವನ್ನು ನನಗೆ ಕೊಟ್ಟು ಕೆಲವರ ಇಂಟ್ರಿಗೆ ಹೋಗ್ಬೇರು ಅಲ್ಲ ನಿನ್ನಂತವರಿಗೆ ಮಾತ್ರ ಮುಂಟುಗೋಡು ನಿಖಿಲಿಗೆ ಅವು ಏನ ಕುಂತು ಗೊತ್ತುಂಡೆ
ಯಾರ್ದಾಗ್ಲಿ ನಮಗೆ ಮಡಿ ವಸ್ತ್ರ ಇದ್ರೆ ಅವು ಎಂಗಳ ಅರಸೇರ್ನ ಕುಂಟು ಯಾರು ನಿನ್ನ ರಸ ಎಂಗಳ ಕಂಸ ಮಹಾರಾಜರ್ನ ಕುಂಟವು ಹಾ ನಿಗುಲು ಕೇಂಡರ್ ಧ್ಯಾನ ಏನು ಕೊರ್ರಾಪುಡ ಅಚವರ ಕೊರ್ರಾಪುಜಿ ದಾದೇನ್ ಪಾತೇರ್ನು ನಿಗುಲು ಈಗ ಅದೆಲ್ಲಿ ಬರ್ತದೆ ಪದ್ದೆಪ್ಪು ಬಂಡ ಕೆನ್ನಿ ಕೆನ್ನಿರ್ದಂತ ತಿರ್ತು ಹೌದಾ ಇಲ್ಲಿ ಅಂಚಪುರ ಆಕರು ಯಾಕೆ ಹೇಳಿದ್ ಯಾಕೆ ಕಳ್ಳ ಏನೇ ಕಳ್ಳ ಅಚ್ಚ ಅಂಡ ಈ ದೊಡ್ಡವರಿಗೆಲ್ಲ ಹೇಳುದು ಖಳ ಮಲ್ಲ ಜನ ಖಳರಾಯ ಪನ್ ಕಲ್ವ ನಾವಲ್ಲ ಯಾ ನಾಯಕಲ ಮರಿ ನಾವಲ್ಲ ಬೊಚ್ಚ ಮಲ್ಲ ನಮಗೆ ನೀನು ಮರ್ಯಾದೆ ಕೊಡ್ಬೇಕು ಅಂತ ಇಲ್ಲ ನಮ್ಮಲ್ಲಿ ಉಂಟು ಮಲ್ಲ ಪನ್ ಈ ಮಾತನ್ನು ಯಾಕೆ ಹೇಳಿದವಲ್ಲಯ್ಯ? ಈಗ ನಾವು ಯಾರೆಂಬುದಾಗಿ ನಿನ್ನ ತಿಳಿಯದೆ ಇಂತಹ ಮಾತನ್ನು ಆಡಿದವನು ಅವರಿಗೆ ಬುದ್ಧಿಯ ಸಂತಾನ ನಾವು ಯಾರಂತ ಗೊತ್ತಾಗಲಿಲ್ಲ. ನಾವು ಯಾರಂತ ಗೊತ್ತಾಗಿಲ್ಲ. ಬೆಪ್ಪ ಏರಿಯಾ 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 ಯಾವುದು ಇದು ಏರಿಯಾ ನಾವು ಯಾರು ನಾವು ಯಾರಂತ ಗೊತ್ತಾಗಿಲ್ಲ. ನಿನ್ನ ಅರಸ ಯಾರು? ಕಂಸ ಮಹಾರಾಜ ಖಳರಾಯ. ಆರ್ಲನ ಅವರ ತಂಗಿ ಯಾರು? ತಂಗಿ ಅರೆ ಸುಮಾರು ಜನ ಆದ್ರೆ ಹತ್ತಿರದ ತಂಗಿ ಏರುಳ್ಳೇರು ದೇವಕಿ. ದೇವಕಿ ದೇಕಿ ಎಂತದ ಅವಳಲ್ಲ ಎಂಗಲ ಆರಾಮ ಅವಳು ಆರಾಮ ಪೂನು ಅವರ ತಂಗಿ ದೇವಕಿ. ಕಿ ದೇವಕಿ ಅವರ ಮಕ್ಕಳು ನಾವು ಇರುವರು ನಿಕುಲು ದೇವಕಿಯ ಮಕ್ಕಳು. ಹಾಗಾಗಿ ನಿನ್ನಲ್ಲಿ ಹೇಳುವುದು ಪಜ್ಜಿ ಪಜ್ಜಿ ಸುಳ್ಳು ಬಂಡಿರು ಎಂಚಿನ ಬಾತಿ ಇರುವರು ಆ ಬಟ್ಟೆಯನ್ನು ನೀನು ಕೊಟ್ರೆ ಒಳ್ಳೇದು, ಇಲ್ಲದಿದೆ ಹೋದ್ರೆ ಎಲ್ಲವೂ ಭೀತಿಯು ಅದೇ ರಾಜದ್ವಾರವ ಕಾಣಿಸುವುದು ನಿನ್ನ ಹುಡುಕಾಟವು ಎಷ್ಟು ಸಾರಿ ಬಂದ್ಬಿನಿ ಆಪುಜಿ ಬಂದು ಆಪುಜಿ ಅಣ್ಣ 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 ಗುಡ ದೇವಿಯ ಮಕ್ಕಳು ಮಕ್ಕಳು ನಾವು ಒಂಜಿ ಲೆಕ್ಕೋಡು ಪಂಪೆ ಹೆಂಗ ಕಂಸ ಮಾರೇಜರಿದ್ದೇವೆ ಆರೆನ್ನ ಪಟ್ಟದೆ ಶಿಷ್ಯ ಯಾರು? ಎನ್ನ ಇನ್ನೂ ಆ ಕಂಸ ಒದೆ ಆಗಬೇಕು ಅಂತ ಹೇಳಿ ಡಾಗ್ ಯಾವಾಗ ನಿನ್ನನ್ನು ಗುರು ಅಂತ ಹೇಳಿದ್ರು ಕಂಸ ಆಗ್ಲೇ ಸತ್ತಾಯ್ತು. ಡಾಗ್ ಅಂತಕೇನು ನನ್ಗೆ ಗೊತ್ತಿಲ್ಲ, ನೀನ್ ಹೇಳು. ಯಾನು ಆರು ಕುಂಟು ಕೊರ್ಪೇರ ಹೆಂಗೆ ಏನು ಮಡಿ ಮಲ್ಪೇರ ಅಂದ ಪೋಪೆ ಒಂದಿನ ಯಾನು ತೂಗೆ ಇನ್ನ ಬಿರ್ರಿಗೆ ಬರ್ಪುನು ಕಂಸ ಮಹಾರಾಜರು ಇಂಕಲ್ನ ನಿನ್ನಲ್ಲಿ ನಂಬಿಕೆ ಇಲ್ವಾ? ಅಂಚತ್ತು ಮೀ ದಾದ ಮಲ್ಪ ಎಂದು ತೂಯಾರ ಅಂಚ ಒಂಜಿ ಪಾದದ ಎಲ್ಲರದ್ದು ಹೇಳಲಿಕ್ಕೆ ಆಗುದಿಲ್ಲ. ಹೋದಲ್ಲಿ ಎಂತದೆಲ್ಲ ಮಾಡ್ತಾರೆ, ಬರ್ಬೇಕಾಗ್ತದೆ. ಕೆಲವೇರ್ನತ ನಿನ್ಗೆ ಅದೇ ಎನ್ನ ಎನ್ನ ಹೋಲಿಸ ಹೊಚ್ಚಿ ಅಂಚ ಪಾದದ ಡೇಟ್ ಕುಳ್ಳುವೇರಿ ಇಂಚ ಯಾರು? ಆರು ಅದನ್ನು ನೀನ್ ಯಾಕೆ ನೋಡ್ಲಿಕ್ಕೆ ಅಲ್ಲ ಆಗ ಹೆಚ್ಚಿನ ಅಂಚ ಹತ್ತು ಮಾರಯ ಕಂಡದ್ದು ತೂಪಿನೇ ನಾನು ಯಾನು ಕುಂಟ ಅರ್ಧ ಅದು ಕದ್ದು ನೋಡುದಕ್ಕೆ ಅವು ವಿಷಯ ಉಂಡಾಯ್ತು ಅವೇನು ವಿದ್ಯೆ ಮಲ್ತೇರ ತೆರಿ ಉಂಡೇರ ವಿದ್ಯೆ ಒಂಜಿ ವಿದ್ಯೆ 64ರಲ್ಲಿ ಬರ್ತದೆ. ಪೂರೆಟ್ಟು ಬರ್ಪುಂಡು 54 ಬರ್ಪುಂಡು ಬೇಗನೆ ಬರ್ಪುಂಡು 10 ಕಲೀಲಿಲ್ಲ ವಿದ್ಯೆ 64 ಹತ್ತು ಚೌಷಷ್ಟಿ ಎಂತದು
ಅದು ಬೇಡ ಬೇಡ ಬೇಡ. ಬಿಡು ಅಂಚ ಕಲ್ತೇರಾ నేను ప్రయోగం ಮಾಡ್ಕೊಡತ್ತ ಆ ದೇವಕಿ ಅಮ್ಮನ ಆಜಿ ಜೋಕುಲಿನ ಎಂಕ ಅಮ್ಮನೇ ಅದು ಯಾ ಮತ್ತೆ ಆಗ ದೇಕ್ಕಿಂತ ಹೇಳಿ ಅದು ಎಂಕ ದಾನೆ ಗೊತ್ತು ಯಾನ ಅಲ್ಲ ಪೂನೆ ಪುನಲ್ಲ ಪುದರ್ ಬನ್ನಿ ನಿಮಗೆ ಅವರೆಲ್ಲ ಗುರ್ತುಂಟಲ್ಲ ದಾನ ಗೊತ್ತಪ್ಪ ಹೂಮಾರುವವರೆಲ್ಲ ಗುರ್ತುಂಡ್ರಿ ಹೂ ಮಾನತ್ತು ಮುಡೆ ಪುನ ಒಳ್ಳೆ ಎಂಕಲು ಒಂದು ಅಂಚ ಏನು ಆಜಿ ಜೋಕುಲಿನ ಕಾಡು ಬರ್ತದೆ ನೆಲ್ಲ ಕಾಕಿ ನೀನು ಬಟ್ಟೆ ಕಲ್ಲಿಗೆ ಒಗೆಯುವ ಹಾಗೆ ಮಕ್ಕಳನ್ನು ನೆಲ್ಲ ಕಾಕಿ ಬೊಕ್ಕ ನಿಕ್ಕುಳು ನೀನು ನೋಡಿದ್ಯಾ? ಅದನ್ನು ನೀನು ನೋಡಿದ್ಯಾ? ನೀನು ನೋಡಿದ್ಯಾ? ತೆರಿಯೊಂದು ಹೌದಾ? ತೆರಿಯೊಂದು 6 ಮಕ್ಕಳನ್ನು ನೆಲಕ್ಕೆ ಕಾಡು ಬತ್ತು ನೆಲಕ್ಕೆ ಹಾಕಿ 7ನೇದ್ದು ಎಂತ ಸುದ್ದಿ ಆಯ್ತು ಎಲ್ಲಿಯೋ ಹೋದ್ದು ಗೊತ್ತಾಗಿದೆ ನಿನಗೆ? ದೂರ ಗೊತ್ತು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗಿದೆ ಸಂಕರ್ಷಣ ಸಂಕರ್ಷಣ ನಿನಗೆ ಸಂಕರ್ಷಣ ನಿನಗೆ ಅದರ ಹೆಸರು ಸಂಕರ್ಷಣ. ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಆಹಾ ಅದು ನಾನೇನು ಇವೆ ಇದು 8ನೇದು ಕೃಷ್ಣ ರಾಮ ಕೃಷ್ಣ ತಿಕ್ಕೇರು ಜೋಕು ತಿಕ್ಕೇರು ಸಿಕ್ಕಿದಿರೆ ಎನ್ನ ಕೈಯೊಳಗೆ ಬಲು ಮುಪ್ಪೆದನಿ ಗೂರ್ಕರೆ ನಿಮಗೆ ನಿನ್ನ ನಾಲಿಗೆಯಲ್ಲಿ ಶಾರದೆ ಸಾಯುವುದನ್ನು ನನಗೆ ನೋಡ್ಲಿಕ್ಕಾಗುದಿಲ್ಲ. ತಿಕ್ಕೇರು. ಇನ್ನು ಹಾಡು ಹೇಳಿದ್ರೆ ನಿನ್ನ ನಿಕ್ಲೇನು ನಿಕ್ಲೇನು ಎಂಗ್ಲ ಮಹಾರಾಜರನ್ನ ಆಸ್ಥಾನ ಪಸರಿ ಬಿಚ್ಚ ಜುಮ್ಮೋದು ನಮಗೆ ಯಾನು ಯಾನು ನಮಗೆ ಬೇಗ ಮುಗಿಸ್ಬೇಕು ಅಂತ ಉಂಟು. ಯಾನ್ ಮಾಡಿ? ನನಗೆ ಭಾಷೆ ಇಲ್ಲದವರಲ್ಲಿ ಮಾತಾಡ ಶೀಘ್ರ ಬಟ್ಟೆ ಕೊಡುದಿಲ್ಲಲ್ಲ? ಯಾವ ಬಟ್ಟೆ? ಬೇಡ ಬೇಡ ಬೇಡ. ನಿನ್ನ ಬಟ್ಟೆಯೂ ಬೇಡ ಏನು ಬೇಡ ನಮಗೆ. ಅಗತ್ಯ. ನೀನು ಹೋಗು. ಅಗತ್ಯ. ಅಂದರೆ ಎನ್ನ ಗಂಟು ಇನ್ನ ಗಂಟು ಓಡಿನ ಬಾಕಿ ಬೇರೆ ಚೆಂಡದ ಎನ್ನ ಗಂಟು ದಿಯಾರ ಅಷ್ಟು ದೊಡ್ಡದಿತ್ತಲ್ಲ ಇತ್ತು ಬಂದು. ಅಪಾಯ ಪುಣ್ಯ ಅನ್ಸು. ಅಲ್ಲ ಕಂಡು ಕೊರು ಮಗ ಎಲ್ಲಿಂಟು ಕೊರು ಎಲ್ಲಿಂಟು ಆಕಾಯ್ತಪ್ಪ ಆಕಾಯ್ತು ನಿನ್ನೆಂಚಿನ ಭರತನಾಟ್ಯನ ತೂ ಆಯ್ತು ತುಕ ತಿರುಗ ಅಲ್ಲ ಕಂಡು ಕೊರು ಮಗ ಕೊಂದೆವು. ಆಮೇಲೆ ಮುಂದೆ ಹೋದಾಗ ನಮಗೆ ಸಿಕ್ಕಿದ್ದು ಮಾಲೆಕಾರ ಸುಧಾಮ. ಹೌದಲ್ವೇ? ಮಾತ್ರ ಅಲ್ಲ, ಕುಬ್ಜೆಯ ಡೊಂಕನ್ನು ಮುರಿದ ಹಾಗೂ ಆಯ್ತು. ಹೌದಲ್ವೇ? ನಮ್ಮನ್ನು ಕಾಯ್ತಾ ಇದ್ದಾರೆ ಮಾವ, ಹೋಗೋಣ. ವ್ಯರ್ಥ ಬರಿಸಿದಿರೆಂದು ಮತ್ತೆ ಮೊಳವರಿದು ಮಡನುತ್ತ ಮುತ್ತದೊಳಗಿದ ಎಂತಹ ವಾರ್ತೆಗಳನ್ನ ನಾನು ಕೇಳ್ತಾ ಇದ್ದೇನೆ. ಬಹಳ ಹಿಂದೆ ನನ್ನ ದೇವಕಿಯ ವೈವಾಹದ ಸಂದರ್ಭ ರಥದಲ್ಲಿ ಕುಳ್ಳಿರಿಸಿಕೊಂಡು ದಾರಿ ಮೆರವಣಿಗೆ ಮಾಡ್ತಿರುವಂತಹ ಸಂದರ್ಭ. ಅಶರೀರವಾಣಿಯ ಮಾತು. ಈಕೆಯ ಹೊಟ್ಟೆಯಲ್ಲಿ ಹುಟ್ಟುವ 8ನೇ ಗಂಡು ಶಿಶುವಿನಿಂದ ನಿನ್ನ ಮರಣ. ಆದ್ದರಿಂದಲೇ ಅವಳಲ್ಲಿ ಹುಟ್ಟಿದ 6 ಮಕ್ಕಳನ್ನು ನಾನು ಕೊಂದೆ. 7ನೇ ಗರ್ಭ ಮಾಯವಾಗಿ ಹೋಯಿತು. 8ನೇ ಮಗುವನ್ನು ಕೊಂದೇನೆ ಎಂದು ಕತ್ತಿ ಎತ್ತಿದಾಗ ನನ್ನ ನೆತ್ತಿಯನ್ನು ಒತ್ತಿ ಆಕಾಶವನ್ನು ಏರಿ ಖಂಡಿಕೆಯಾಗಿ ಕಾಣಿಸಿಕೊಂಡಂತಹ ಆ ಶಕ್ತಿ ಆಡಿದ ಮಾತು, ನಿನ್ನನ್ನು ಕೊಲ್ಲುವ ಈ ಧರೆಯಲ್ಲಿ ಹುಟ್ಟಿದ್ದಾರೆ, ಬೆಳೀತಾ ಇದ್ದಾರೆ. ಸುದ್ದಿ ಬಂತು, ಅಂದ ಮಕ್ಕಳಲ್ಲಿ ಕಪ್ಪು ವರ್ಣದ ಹುಡುಗ ಒಬ್ಬ ಆಕರ್ಷಣೀಯವಾಗಿ ಬೆಳೀತಾ ಇದ್ದಾರೆ ಅಂತ.
ಓಹೋ, ಹಾಗಾದ್ರೆ ಆ ದಿನ ಅಶರೀರವಾಣಿ ಆಡಿದ ಮಾತು ಬಹುಶಃ ಇವರೇ ನನ್ನ ಶತ್ರು ಅಂತ ಭಾವಿಸಿ ನಮ್ಮವ್ರನ್ನೆಲ್ಲ ನಾನು ಕಳುಹಿಸಿಕೊಟ್ಟೆ. ಹೋದಂತ ಭೂತನಿಯೇ ಮೊದಲಾದವರು ಯಾರು ಬರಲಿಲ್ಲ. ಅವ ನನ್ನ ಶತ್ರು ಅಂತ ನಿಶ್ಚಯ ಆಯಿತು. ಆದ್ದರಿಂದಲೇ ಅಕ್ರೂರನ್ನು ಕಳಿಸಿದೆ. ಬಿಲ್ಲ ಹಬ್ಬದ ನೆಪದಿಂದ ಅವರನ್ನಿಲ್ಲಿಗೆ ಬರಿಸುವಂತ ಸಂದರ್ಭದಲ್ಲಿ ನನ್ನ ರಾಜಕರನ್ನು ದಾರಿಯಲ್ಲಿ ಬಲರಾಮಕೃಷ್ಣನ ಸುಂದರ ಈ ಸುಂದರಿಗೆ ಆಘಾತವನ್ನು ತಂದದ್ದು ಮಾತ್ರವಲ್ಲದೆ ಮುಂದೆ ಬರುವಾಗ ಕುಬ್ಜಾಯಾದಂತ ಒಬ್ಬಾಕೆ ಹೆಣ್ಣ ಆ ದೇಹವನ್ನು ಈ ದೀರ್ಘ ಅವಧಿಯಲ್ಲಿ ಬಗ್ಗಿಕೊಂಡೇ ನಡೆದಾಡಿಕೊಂಡಿದ್ದಂತೆ ಒಬ್ಬಾಕೆ ಮುದುಕಿಯ ದೇಹವನ್ನು ಸವರಿದ ಮಾತ್ರಕ್ಕೆ ಅವಳು ಸರಿಯಾಗಿದೆ. ಇದನ್ನೆಲ್ಲ ಕೇಳಿಕೊಂಡಾಗೆ ಛೇ, ಈ ಬಿಲ್ಲ ಹಬ್ಬದ ನೆಪದಿಂದ ಅವರನ್ನು ನಾನು ಮತ್ತೆ ಇಲ್ಲಿಗೆ ಬರಿಸಿದ್ದೇನಲ್ಲ, ಇದು ವ್ಯರ್ಥ. ತಲೆ ಕೆಟ್ಟಿದೆ, ಕತ್ತಲಾಗ್ತಾ ಉಂಟು, ವಿಶ್ರಾಂತಿ ಬೇಕು. ಈ ಪರಿಗಣನ ಭಯೋ ಶ್ರೀಪತಿಯೋ ನೆನೆ ಮುತ ಪಜಾಗದಿ ಏನಾಗುತ್ತಿದೆಯೋ ನಾವೇನು ಮಾಡುವೆನೋ ಮೆತ್ತಿಗೆ ತೈಲವ ಒಪ್ಪುತ್ತ ತೈಲವ ಒಪ್ಪುತ್ತ ದಕ್ಷಿಣ ಯಾತ್ರೆಗೆ ಗಮಿಸಿದು ದಕ್ಷಿಣ ಯಾತ್ರೆಗೆ ಗಮಿಸಿದು ಕನಸಿನ ಪ್ರತ್ಯಕ್ಷದಿ ಕಂಡೆನು ಸ್ವಪ್ನವ ಮೃತ್ಯುವೆ ಬರಿದನಗದು ಬಿಡು ಬರಿದಲಿ ಕರಿಗೆ ಮೃತ್ಯು ಏನು ಮಾಡಲಿ ನಾನೇನ ಕಂಡೆನು ಕನಸನು ಏನಾಗುತ್ತಿದೆಯೋ ನಾನೇನ ಮಾಡುವೆನೋ ನನ್ನೊಂದು ರಾತ್ರಿಯ 4ರ ಜಾವದಲ್ಲಿ ನನಗೆ ಬಿದ್ದಂತಹ ಕನಸಿನ ದೃಶ್ಯ. ನೆತ್ತಿಗೆ ತೈಲವನ್ನು ನನ್ನ ಕೈಯಲ್ಲಿ ಏನಾದ್ರು ಒತ್ತಿಕೊಂಡೆ, ಮೈಗೆಲ್ಲ ಲೇಪಿಸಿಕೊಂಡೆ, ಕೆಂಪು ದಾಸವಾಳದ ಹೂವಿನ ಮಾಲೆಯನ್ನು ಕೊರಳಿಗೆ ಹಾಕಿ ಕತ್ತೆಯನ್ನು ಅಡರಿ ದಕ್ಷಿಣಾಭಿಮುಖವಾಗಿ ಪ್ರಯಾಣ ಮಾಡಿದಂತಹ ದೃಶ್ಯವನ್ನು ರಾತ್ರಿಯ ಕನಸಿನಲ್ಲಿ ನಾನು ಕಂಡವ. ಇದು ಅಪಶಕುನ, ಇದು ಮೃತ ಸೂಚಕ, ಮೃತ ಸೂಚಕ. ಅದೇನದು ಊರಿಮುಗ ಊರಿ
ಉರಿಯುವುದು ದೀಪವು ಎರಡೊಳಗ ಕಾಣುತ್ತಿದೆ ಅರಮನೆಯಲ್ಲವನೀ ಹರಿಮಯ 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 ಹರಿಮಯವ ಅಯ್ಯಯ್ಯೋ ಮರಿಮನೆ ತಂಗಿಯ ಮಕ್ಕಳ ಬರಿಸಿದೆ ತಂಗಿಯ ಮಕ್ಕಳ ಕರೆಸಿದೆ ಆ ಕೃಷ್ಣನ ಬಹುಧರಿಗಳು ನಾಟಕಧಾರಿ 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 ಉರಿಯುವುದು ದೀಪವು ಎರಡಾಗ ಮುಂದೆ ಬಂದ್ರೆ ನನ್ನ ಮನೆಯ ದ್ವಾರ ನನ್ನ ತಲೆಗೆ ತಾಗಿ ರಕ್ತ ಧಾರಾಕಾರವಾಗಿ ಸುರಿದಕ್ಕೆ ಪ್ರಾರಂಭಿಸಿ ಅಷ್ಟು ಹೊತ್ತಿಗೆ ಮುಂದೆ ಹಿಂದೆ ಎಡಬಲದಲ್ಲಿ ನಿಂತಹ ನಮ್ಮವರು ಕರೆಯುವುದಕ್ಕೆ ಪ್ರಾರಂಭಿಸಿದರು. ಕೂತನೆ ಪ್ರಲಂಬ ವಾತ ಬಕ ಇವರೆಲ್ಲ ನನ್ನನ್ನು ಹಿಡಿದು ಅವರನ್ನೆಲ್ಲ ನನ್ನ ದೇಹದ ಶಕ್ತಿಯನ್ನು ಒಂದುಗೂಡಿಸಿ ಜಾಡಿಸಿದೆ. ಬರುವುದಿಲ್ಲ ಅಂತ ಜೋರು ಮಾಡಿ ಹಿಂದೆ ಕಳಿಸಿದೆ. ನಾನು ಕಣ್ಣು ಬಿಟ್ಟು ನೋಡ್ತೇನೆ, ನನ್ನ ಶಯ್ಯಾಗೃಹದಲ್ಲಿ ನಿತ್ಯವೂ ಮಂದವಾಗಿ ಉರಿಯುತ್ತಿದ್ದಂತಹ ಒಂದು ದೀಪ ನಾನು ನೋಡ್ತಿದ್ದ ಹಾಗೆ ಎರಡಾಯ್ತು, ಎರಡು ನಾಲ್ಕಾಯ್ತು, 400 ಆಯ್ತು. ಮುಂದೆ ಹಿಂದೆ ಮೇಲೆ ಕೆಳಗೆ ಒಳಗೆ ಹೊರಗೆ ಎಲ್ಲಲ್ಲಿಯೂ ಪ್ರಜ್ವಲಿಸುವ ದೀಪದ ಪ್ರಕಾಶ. ಯಾರದು? ಕೃಷ್ಣ. ನಯನವ ತಿರುಗು ತನ್ನ ಅರಮನೆ ಹೊರಗೊಳಗಿ ಒಳಗೆ ಕೃಷ್ಣಮಯ ಕೃಷ್ಣಮಯ ಭರದಿ ಭಯದಿಹೋ ಶ್ರೀಗರಿಯ ಮೂರ್ತಿಯ ಹೃದಯದ ಪುಣ್ಯ ಪರಾರಿವರಂತೆ ತ್ರಿಜಗದಲ್ಲಿ ಕೃಷ್ಣ ಕಣ್ಣು ಬಿಡಬೇಕಾದ್ರೆ ಅರಮನೆಯ ಒಳಗೆ ಹೊರಗೆ ಮುಂದೆ ಹಿಂದೆ ಎಲ್ಲೆಲ್ಲಿಯೂ ಶ್ರೀಕೃಷ್ಣನೇ ಕಾಣ್ತಾ ಇದ್ದಾರೆ. ಭದ್ರವಾಗಿ ಬಾಗಿಲನ್ನು ಹಾಕಿ ಚಿಲಕ ಹಾಕಿದ್ದೇನೆ. ನನ್ನ ಈ ಕೋಣೆಯ ಒಳಗೆ ಈ ಅಪರರಾತ್ರವ ಹೇಗೆ ಪ್ರವೇಶ ಮಾಡಿದ? ಮಾಯಾಳು ಕೃಷ್ಣ, ವೈಕುಂಠವಾಸಿ ನಾರಾಯಣ, ನನ್ನ ತಂಗಿ ದೇವಕ್ಕೆ 8ರ ಗರ್ಭದಲ್ಲಿ ಸಂಜನಿಸಿದ್ದಾರೆ. ಅವ ಹುಟ್ಟುವ ಮೊದಲೇ ಆ ಶರೀರವಾಣಿ ಹಾಕಿದೆ. ವೈಕುಂಠವಾಸಿ ನಾರಾಯಣ ನಿನ್ನೆ ವರೆಗೆ ಬೇಕಾಗಿ ಅವತರಿಸ್ತಾರೆ. ಏನ ಪ್ರತಿಯೊಬ್ಬರಿಗೂ ಸಾವು ಕಟ್ಟಿಟ್ಟ ಬುತ್ತಿ. ಇಂದಲ್ಲ ನಾಳೆ ಸಾಯ್ತೇನೆ. ಎಲ್ಲರಿಗೂ ಗೊತ್ತು ಹೇಗೆ ಸಾಯ್ತೇನೆ, ಯಾವಾಗ ಸಾಯ್ತೇನೆ, ಯಾವುದರಿಂದ ಸಾಯ್ತೇನೆ. ಯಾರು ಇದಮಿತ್ತಮಂತ ತೀರ್ಮಾನಿಸಿ ಹೇಳಿದವರಿಲ್ಲ. ಕಂಸನ ಅಂತ ನನಗೆ ಮೊದಲೇ ಅಶರೀರವಾಣಿ ಸೂಚಿಸಿದೆ. ದೇವಕಿಯ 8ನೇ ಗರ್ಭ ಗಂಡು ಶಿಶು, ವೈಕುಂಠವಾಸಿ ನಾರಾಯಣನ ಅವತಾರ, ಅವನಿಂದ ಎಂತ ಭಾಗ್ಯವಂತನ. ನನ್ನ ತಂಗಿಯನ್ನು ನಾನು ದ್ವೇಷಿಸಿದೆ. ಅಂತಹ ದೇವರನ್ನೇ ತನ್ನ ಹೊಟ್ಟೆಯಲ್ಲಿ ಹೊತ್ತು ಈ ಲೋಕದ ಬೆಳಕನ್ನು ತೋರಿಸಿದಾಳಂತಾದ್ರೆ ಪುಣ್ಯಾತ್ಮಳು ನನ್ನ ತಂಗಿ ದೇವಕಿ.
ಆ ಶಕ್ತಿಯನ್ನ ನನ್ನ ಮರಣ ಬರ್ತದೆ ಅಂತ ತಿಳಿದ ಬಳಿಕ ನಾನು ಬರೇ ಮೂರ್ಖನಾಗಬಾರ್ದಲ್ಲ. ಸಮಗ್ರ ಕಂಸ ಮತ್ತೆ ನನ್ನ ತರ ಉಳಿಬೇಕಾದ್ರೆ ನಾನು ಭಂಡರಾಗುವುದ? ದೇವತ್ತು ಎಲ್ಲೆಲ್ಲಿಯೂ ಅಡಕವಾಗಿ ಅಂತ ದೇಹತ್ವವನ್ನು ಕಾಣುವ ಕಣ್ಣು ಬೇಕು. ನಯನವ ತೆರೆದು ನೋಡ. ಯಾವ ಕಣ್ಣು? ಜ್ಞಾನದ ಕಣ್ಣು. ಪಂಚಭೌತಿಕವಾದಂತ ಈ ಚಕ್ಷುಗಳಿಗೆ ಇದೆಲ್ಲ ಕಾಣ್ತದೆ. ಅದರ ಆಚೆಗಿರುವಂತ ಭವ್ಯವಾದ, ದಿವ್ಯವಾದ, ಅಪ್ರಾಕೃತವಾದ, ಅಪರಂಜಿತವಾಗಿ ತತ್ವ ಎಂದು ಕರೆಯಲ್ಪಡುವಂತ ದಿವ್ಯ ಶಕ್ತಿ ಕಾಣುವುದು ಮನಸ್ಸಿನ ಕಣ್ಣಿಗೆ ಮಾತ್ರ. ಆದ್ದರಿಂದ ನಯನವ ತೆರೆದು ನೋಡಲು ಆ ಭವ್ಯ ರೂಪವನ್ನು ನಾನು ಮನಸಾರೆ ಕಂಡೆ. ಅಷ್ಟು ಮಾತ್ರವಲ್ಲ, ಕೃಷ್ಣ ಅಂತ ಧ್ಯಾನಿಸ್ತಾ ಇದ್ದ ಹಾಗೆ ಆ ಭವ್ಯ ರೂಪವನ್ನು ಆದಿಮಿ ನನ್ನ ಹೃದಯ ಪೀಠದಲ್ಲಿ ಸ್ಥಾಪಿಸಿದ್ದೇನೆ. ಎಂತಹ ಭಾಗ್ಯವಂತ ನಾನು, ಪುಣ್ಯಾತ್ಮ. ದೇವರ ಕೈಯಲ್ಲಿ ಸಾವು ನನಗೆ. ಎಂತ ಹುಂಬಯ್ಯ! ಈಗ ಕೃಷ್ಣ ದೇವರು ನನ್ನ ಹಳ್ಳಿಯ ಕೊಲ್ತಾರೆ, ಇದೆಲ್ಲ ಎಲ್ಲರಿಗೂ ಗೊತ್ತಿದ್ದ. ನಾನು ಅದನ್ನೆಲ್ಲ ಎಣಿಸಿ ಕೃಷ್ಣ ಕೃಷ್ಣ ರಾತ್ರಿ ಕಳೆಯುತ್ತಾರೆ. ಅದೆಲ್ಲ ನಾಳೆ ಅಲ್ವ? ಈಗ ಬರ್ಲಿಕ್ಕೆ ಹೇಳಿದ್ದು ವಿಚಾರಣೆ ಇಲ್ಲ. ಉದಯ ಕಾಲದೊಳೆತ್ತು ಕಂಸನಿಂದಲೋ ಹರನರದವ ಮುಗಿಸಿ ಊಟವದಾಗಿ ಮಾಡಿದನು. ಬಂದು ಬೀಗನೋಡು ಚಂದ್ರದಿನ ಕರೆದಿದನು. ಪೂರ್ವ ದಿಗಂತವನ್ನು ಬಂಗಾರ ವರ್ಣೆಯನ್ನು ಬೆಳಗಿಸುವಂತಹ ಸೂರ್ಯದೇವನಿಗೆ ನಮಸ್ಕಾರವನ್ನು ಮಾಡಿದ್ದೇವೆ. ಸನಿಲದಲ್ಲಿ ಮಿಂದು ಸೂರ್ಯನಿಗೆ ಅರ್ಘ್ಯವನ್ನು ಕೊಟ್ಟು ದೇವತಾ ಮಂತ್ರವನ್ನು ಸಾರಿ ಪೂಜಾದಿ ನಿತ್ಯ ವಿಧಿಗಳನ್ನೆಲ್ಲ ತೀರಿಸಿದೆ. ಚಂದದೊಂದು ಊಟ, ಪಾಯಸದ ಊಟ. ಯಾಕೆ? ಇವತ್ತು ಉದಯಿಸಿದ ಸೂರ್ಯನು ನಾಳೆ ನಾನು ಕಾಣುವುದಿಲ್ಲ. ಇವತ್ತು ಉಣ್ಣಂತಹ ಪಾಯಸ ಊಟ ನಾಳೆ ಮಾಡುವುದಿಲ್ಲ. ನನಗೆ ಗೊತ್ತುಂಟು ನಾನು ಏನಾಗ್ತೇನೆ ಎಲ್ಲ ಗೊತ್ತುಂಟು. ಆದ್ದರಿಂದ ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಟುಕೊಂಡು ಪೋಷಾಕುಗಳನ್ನು ಧರಿಸಿ ಸಭಾ ಪ್ರವೇಶ ಮಾಡಿದ್ದೇನೆ. ನನ್ನದೊಂದು ಕ್ರಮ ಉಂಟು. ನಾನು ಯಾವ ಗಮ್ಯ ಸ್ಥಳವನ್ನು ಸೇರ್ತೇನೋ ನನ್ನನ್ನೇ ನಂಬಿದ ಭಟರು ಬರುವುದು ಒಳ್ಳೆಯದಲ್ಲ. ಯಾರಲ್ಲಿ ಜಾಡವರ ಮುಚ್ಚವರು ಹಸ್ತಿಮಲ್ಲ ಕಾಣೂರ ಮುಷ್ಟಿಕಾದ್ಯವ ಚಾಣೂರ ಮುಷ್ಟಿಗಳು. ನೀವು ಜಗಚಕ್ತಿಗಳು. ನಾನು ಸನ್ನೆ ಮಾಡಿದ್ರೆ ಸಾಕು, ತಲೆಯಲ್ಲಿ ಹೊತ್ತು ಆ ಕೆಲಸವನ್ನು ಮಾಡುವ. ಇಲ್ಲಿಗೆ ಸಣ್ಣ ಪ್ರಾಯದೊಬ್ಬ ಹುಡುಗ, ಅವನ ಹೆಸರು ಕೃಷ್ಣ ಅಂತ. ಕೃಷ್ಣ ಅವರ ಜೊತೆಯಲ್ಲಿ ಅವರ ಅಣ್ಣ ಬಲರಾಮ ಅಂತ ಇಲ್ಲಿಗೆ ಬರ್ತಾ ಇದ್ದಾರೆ. ಬರುವಾಗ ನಮ್ಮ ರಾಜರಜಕರನ್ನು ಕೊಂದಿದ್ದಾರೆ. ಆ ಹುಡುಗರು ಇರುವರನ್ನು ಹೇಗೆ ಆದಿತ್ತು ಸಂಬಂಧ ನೋಡ್ಬೇಡಿ, ಹೋಗಿ ಹೋಗಿ.
ಬಾಲಕರು ಇದೆಂತದು ಹೊಟ್ಟೆ ಹೌದು. ಹುಟ್ಟುವಾಗ್ಲೇ ಹೀಗಲ್ಲ ರೋಗದಿಂದ ಬಂದ ಎಂತದ ರೋಗದಿಂದ ಬಂದದ್ದಲ್ಲ, ಹುಟ್ಟುವಾಗ ನಮ್ಮನ್ನು ಹೀಗೆ ಸಾಕಿದ್ದು ಒಡೆಯ. ಹುಟ್ಟುವಾಗ್ಲೇ ಹೀಗೆ ಇದ್ಯಾ ನೀನು? ಚಿಕ್ಕ ಮಗು ಇದ್ದೆ, ಹೊಟ್ಟೆ ಹೊಟ್ಟೆ ಮತ್ತೆ ಬಂದದ್ದು. ಎಲ್ಲ ದನದ ಹಟ್ಟಿಯಾಗಿ ನುಗ್ಗಿದ ಹಾಗೆ ನಮ್ಮನ್ನು ದೂಡುತ್ತಾ ಬರುತ್ತಾ ಇದೀಯಾ? ನಾನು ದೂಡಿದಲ್ಲಿ ನೀನು ಮೈ ಮೇಲೆ ಬೀಳುತ್ತಿ. ಯಾರು ನೀನು ಬಿದ್ದದ್ದು ನನ್ನ ಮೇಲೆ. ಈಗ ನಮ್ಮನ್ನು ನೋಡಿ ಕಿರುನಗೆಯನ್ನು ಬೀರುತ್ತಾ ಇದೀಯಾ? ಇನ್ನ ಹಲ್ಲು ಹಲ್ಲು ಮುರಿದೇನು, ಹಲ್ಲು ಮಧುರೈ ಇಲ್ಲಿ ಬರಿಸಲು ನಾ ಬಂದೆ ಮಲ್ಲ ಚಾಡ ಇಲ್ಲಿ ಬರಿಸಲು ನಾ ಬಂದೆ ಮಲ್ಲ ಚಾಡ ಮಲ್ಲ ಚಾಣೂರ. ಅದೇ ನಾನು ಅದನ್ನೇ ಹೇಳಿ ಕೊಡ. ಎಂತದ್ದು ಕೇಳಿದ್ರಿ ನೀವು? ಅದು ಹೇಳುದಿಲ್ಲ ನಾನು. ಮಲ್ಲ ಚಾಣೂರ ಅದು ಹೆದರಿಕೆಯಲ್ಲಿ ಹೇಳುವಾಗ ಹಾಗೆ ಹೇಳುವುದು. ಹಲ್ಲು ಮುರಿಯುವುದ? ಹಲ್ಲು ಮುರಿಯುತ್ತೇನೆ. ಎಂತದ್ದು ನೀನು ದಂತ ವೈದ್ಯ? ಮತ್ತೆ ನಮ್ಮನ್ನು ನೋಡಿ ನಗುತ್ತಾ ಇದ್ದೀಯಾ? ನಾನು ನೆಗಡಿದಲ್ಲ, ಅದು ಕೂಡ ಕಿರುನಾಗೆ. ನಿನ್ನ ನನ್ನ ಮಾವ, ನಿನ್ನ ಒಡೆಯ ಕಂಸ ಮಹಾರಾಜರು ಬಿಲ್ಲ ಹಬ್ಬಕ್ಕಾಗಿ ರಾಮಕೃಷ್ಣರು ಬರಲಿ ಅಂತ ಹೇಳಿದ್ದು. ನಾವು ಸಂತೋಷದಲ್ಲಿ ಹಬ್ಬದಲ್ಲಿ ಭಾಗವಹಿಸುವುದಕ್ಕೆ ಬಂದಾಗ ಹಲ್ಲು ಮುರಿತೇನೆ, ಸೊಂಟ ಮುರಿತೇನೆ ಅಂತ ಹೇಳ್ತೀಯಲ್ಲ, ಯಾಕೋ? ನೀವು ಅಂದುಕೊಂಡದ್ದೇನು? ನಮ್ಮ ಮಾವನಾದಂತಹ ಕಂಸ ನಿಮಗೆ ಬಿಲ್ಲ ಹಬ್ಬಕ್ಕೆ ಬರುವುದಕ್ಕೆ ಹೇಳಿದ್ದಾರೆ. ನನ್ನ ಮಾವ? ಹೌದು. ಹಾಗಾದ್ರೆ ನಿಮ್ಮನ್ನು ಬಿಲ್ಲ ಹಬ್ಬಕ್ಕೆ ಬರುವುದಕ್ಕಿಲ್ಲ. ಯಾಕೆ? ಅವರು ನಮ್ಗೆ ಆಜ್ಞೆಯನ್ನು ಕೊಟ್ಟಿದ್ದಾರೆ, ನಿಮ್ಮನ್ನು ಇಲ್ಲೇ ಕೊಂದು ಮುಗಿಸ್ಬೇಕಂತೆ. ಹಾಗಾಗಿ ನಿಮ್ಮನ್ನು ಹೋಗುವುದಕ್ಕೆ ನಾನು ಬಿಡುವುದಿಲ್ಲ. ಆದರೂ ನೀವು ಹೋಗ್ಬೇಕಂತ ಆದ್ರೆ ನಮ್ಮ ಜೊತೆ ಮಲ್ಲ ಯುದ್ಧವನ್ನು ಮಾಡಿ. ಯುದ್ಧ? ಅಣ್ಣ ಎಂತ ಕೇಳ್ತಾ ಇದ್ದೀರಾ? ನಮಗೂ ನಿಮಗಿರುವಂತಹ ವ್ಯತ್ಯಾಸವನ್ನು ನೀವೇ ಸರಿಯಾದೊಮ್ಮೆ ಗಮನಿಸಂತೆ. ಹಣೆ ಬರ ಏನು, ನಮ್ಮ ಯೋಗ್ಯತೆ ಯಾರಣ್ಣ ಬರ ತಪ್ಪಾಯ್ತಲ್ಲ.
ನಿಮ್ಮ ದೇಹವನ್ನು ಸರಿಯಾಗಿ ಗಮನಿಸಂತೆ, ನಮ್ಮ ದೇಹವನ್ನು ಸರಿಯಾಗಿ ಗಮನಿಸಂತೆ. ನಿಮ್ಮ ಜೊತೆಯಲ್ಲಿ ನಾವು ಯುದ್ಧ ಮಾಡುವುದಾ? ನಾವು ಎಷ್ಟಾದ್ರೂ ಕೂಡ ಅಡವಿಯಲ್ಲಿ ಗೋವುಗಳನ್ನು ಕಾಯುವವರು ನಾವು. ಕೋಣಗಳನ್ನು ಅಲ್ಲ, ಅಲ್ಲಿ ಅಲ್ಲಿ ಗಿಡ ಗಿಡ ನಿನ್ನಾಗಿರುವಂತ ಕೋಣ ಉಂಟು. ಅದು ನಿನ್ನ ಮನೆಯಲ್ಲಿ ಇರಬಹುದು. ಹೌದು. ಆದರೆ ನೀವು ಹಾಗಲ್ಲ, ನೀವು ಮಲ್ಲರು, ಮಲ್ಲ ಯುದ್ಧ ಪ್ರವೀಣರು. ನೀವು ಇಬ್ಬರು ಮಲ್ಲರು, ನಿನ್ನದು ನಾಳಿಗೆ ಮಗುಗುದಿಲ್ಲ. ಮಲ್ಲರು ಅಂತ. ಹಾಗಾಗಿ ನಮಗೆ ಒಳಗೆ ಹೋಗೋದಕ್ಕೆ ದಾರಿ ಬಿಡಿ. ಹಿಡಿದಿಲ್ವಾ? ಯುದ್ಧವೇ. ನಾನು ಅರಸ. ಹೌದು, ಸಮಗ್ರ ಕಂಸ. ಹತ್ತಿರ ಬಂದ್ರೆ ಸಮಗ್ರತೆಗೆ ಹಾಳಾಗ್ತದೆ. ಹತ್ತಿರ ಹೋಗ್ಬೇಡ, ಆದ್ರಿಂದ ದೂರ. ಕೆಲವರ ಹತ್ತಿರ ಹೋಗಬಾರ್ದು. ಯಾಕೆ? ನಿಮ್ಮಂತವ್ರ ಹತ್ತಿರ ಬರಬಾರ್ದು. ನಮ್ಮಂತವ್ರು ನಿಮ್ಮ ಹತ್ರ ಮಾತಾಡಬಾರ್ದು. ನನ್ನ ಆಸ್ತಾರ. ಕೃಷ್ಣ ಅಂದ್ರೆ ಯಾರ? ನಾನು ಮಾವ. ನೀನು ಮಾವನ? ಅಲ್ಲ, ನಾನು ಮಾವ. ಯಾರಿಗೆ ಕೃಷ್ಣ ಮಾವ. ನೀನು ಕೃಷ್ಣ ಮಾವನ? ಅಲ್ಲ, ನಾನು ಮಾವ. ಕೃಷ್ಣ ಮಾವ. ನೀನು ಯಾರಿಗೆ ಮಾವನ? ಅಲ್ಲ, ನಾನು ಮಾವ. ಕೃಷ್ಣ ಮಾವ. ನಿನಗೆ ವಿದ್ಯೆ ಹೇಳಿಕೊಟ್ಟು ಮಾವ ನೀವಲ್ವಾ? ನಾನು ಕೃಷ್ಣ ಮಾವ. ಅದು ಸರಿಯಾಗಿ. ಸರಿ, ನೀನು ಕೃಷ್ಣ. ನಮ್ಮ ಮಾವ, ನೀವು ಮಾವ. ನಾನು ಮಾವ. ಬಲರಾಮ ಅಂದ್ರೆ ಯಾರ? ನಾನು ಮಾವ. ನಿಮಗೆ ಇಬ್ಬರಿಗೂ ಗುರುಕುಲ ಒಂದೇ? ಹೌದು. ನೀನು ಮಾವನ? ನಾನು ಮಾವಲ್ಲ. ಮತ್ತೆ ನೀವು ಮಾವ. ನೀನು ಅಳಿಯ. ನೀವು ಮಾವ. ಅದೆಂತದ ಮಾವ ಅಂತ? ಯಾವ್ದದ? ನಾನು ಹಾಗೆ ಕಾಣ್ತೀರಾ? ಮಾವ ಕೈ ಮುಗಿದ. ಕೈ ಮುಗಿವೆ. ನಾನು ಮಾವ, ನೀವು ಅಳಿಯ. ನೀನು ಕೃಷ್ಣ ಮಾವ. ನೀನು ರಾಮ. ಇದು ನನ್ನ ಸಭಾಸ್ಥಾನ. ಮಥುರಾಧೀಶ ಬಾರ. ಕೆಲವರು ಹೋಗಿ ಆಗಿದ್ದಾರಲ್ಲ? ಅಲ್ಲ, ಅವರು ಮೊದಲೇ ನಿಶ್ಚಯ ಮಾಡಿ ಬಂದದ್ದು. ಹೋಗು, ನೀವು ಬರುವುದಕ್ಕಿಂತ ಮೊದಲು ಹೋಗುದು. ಹೌದೌದು. ನನ್ನ ಹೆದರಿಕೆ ನನ್ನ ಮುಂದೆ ನಿಲ್ಲುವುದಿಲ್ಲ. ಅವರು ಹೊರಟು ಹೋಗಿದ್ದಾರೆ. ಹೋಗ್ಲಿ ಅಂದ್ರೆ ನೀವಿದ್ದಲ್ಲಿ ಯಾರು ಇರುವುದಿಲ್ಲ ಅಂತ. ನೀವು ಬಂದಿದ್ದೀರ.
ನೀವು ಹೋಗಲಿ. ಆಸ್ಥಾನ ಪ್ರವೇಶ ಮಾಡಿದಂತಹ ನೀವು ನೇರವಾಗಿ ನನ್ನ ಮುಂದೆ ನಿಂತು ನನ್ನ ಜಂಘೆಯನ್ನು ಏರಿದ್ದೆಲ್ಲ ಏನು ಸಲಹೆ ಸಲುಗೆ ಸಲುಗೆ ಗುಣ ಮಾವ ಮಾವ ಎಲ್ಲ ನೀವು ಮಾವ, ನಾನು ಅಳಿಯ ಅಲ್ವಾ? ನಾನು ಅಳಿಯ. ಸಂಬಂಧ ಇಲ್ಲ, ದೂರವಿಲ್ಲ. ಮಾವ ಹಬ್ಬ ಅಂತ ಸಲಿಗೆ ಹಬ್ಬ ಅಂತ ಹೇಳಿದ್ರಿ ಅಲ್ವಾ? ಮಾವನಲ್ಲಿ ಅಳಿಯನಾದವರಿಗೆ ಸಲಿಗೆ ಬರುವುದು ಸಹಜ. ಹಬ್ಬಕ್ಕಾಗಿ ಮಾವ ಕರೆದಾಗ ಪ್ರೀತಿಯಿಂದ ನಾವು ಬಂದು ಜಂಗಿಯನ್ನು ಏರುವುದಕ್ಕೆ ನೀವು ಸಲುಗೆಯಿಂದ ಮುಂದುವರಿದ್ರೆ ದೂರ ದೂರ ಅಂತ ಹೇಳ್ತೀರಲ್ಲ ಮಾವ. ಹಬ್ಬ ಎಲ್ಲಿ, ನಿಮ್ಮ ಬಿಲ್ಲಿ ಎಲ್ಲಿಂಟು, ನಿಮ್ಮ ಆನೆ ಎಲ್ಲ ಎಲ್ಲಿಂಟು ಹೇಳಿ. ಕಪಟಿ ಎಂಬುದು ಭೂತಾನಿಯನ್ನು ಕೊಂದುವುದಕ್ಕೆ ಬೇಡದ ಬಿಲ್ಲು ಎಲ್ಲಿ? ನಿಮ್ಮ ಬಿಲ್ಲು ಒಮ್ಮೆ ನೋಡ್ಬೇಕು. ಹಬ್ಬ ಯಾವಾಗ? ಬಿಲ್ಲು ನೋಡ್ಬೇಕು ನಿಮ್ಮದು. ಬಗುಳ ಬೇಡ, ಬಗುಳ ಏನು ಸಲುಗೆ? ಸಲುಗೆ ಸಲುಗೆ ಹೌದು ಮಾವ. ಹಬ್ಬದ ಊಟಕ್ಕೆ ನಿನ್ನ ನಾನು ಬರೆಸಿದ್ದಲ್ಲ, ಮತ್ತೆ ಇಲ್ಲಿಯ ತನಕ ನೀನು ಮಾಡಿದ ಅಪರಾಧ ಏನುಂಟು ಅದರ ವಿಚಾರಣೆಗೆ ಬೇಕಾಗಿ ಬರೆಸಿದ್ದೆ. ವಿಚಾರಣೆ ಏನು ಮಾವ? ನಿಮ್ಮ ನಂದ ಗೋಕುಲಕ್ಕೆ ಒಬ್ಬಾಕೆ ಮುಗ್ಧ ಪೂತನಿ ಎಂಬವಳು ಬಂದಿತ್ತು. ಮುಗ್ದೆ ಪೂತನಿ ಪೂತನಿ ಬಂದಿದ್ರು, ಹೋಗಿದ್ದಾಳೆ. ಮರಳಿ ಜೀವ ಸಹಿತವಾಗಿ ಇಲ್ಲಿ ಬರಲಿಲ್ಲ, ಹೆಣವಾಗಿದ್ದಾಳೆ ಎಂಬ ಸುದ್ದಿ ಬಂದಿದೆ. ಯಾರು ಕೊಂಡರು? ನಾನು. ಜಗದ ಜನರ ಜಗದೂರಿಗೆ ಅಗಡು ಮನೆಯನು ವಿಕಟ ವಿಷವನಿರವೇ ನನ್ನ ಆಳು. ಅದೇ ನಿಮ್ಮ ಪೂತನಿ ನನ್ನ ಆಳು ಕಳುಹಿಸಿ. ಅವಳದೊಂದು ಹಾಳು ಮೊಲೆ ಉಂಟಲ್ಲ. ಹಾಳಲ್ಲ, ಹಾಳು ಹಾಲು ಹಾಲು ಹಾಳು. ನಿನಗೆ ಲಕಾರ ಲಕಾರ ಬರುವುದಿಲ್ಲ ಮಗನೇ? ನಿಮಗೆ ಬರುವುದಿಲ್ಲ. ಯಾವುದು? ಹಾಳು ಮೊಲೆ. ಹಾಲು ತುಂಬಿದ ಸ್ಥಾನ ಅದು ಸರಿಯಾದ ಹಾಲಾದ್ರೆ ಹಾಲು. ಇದು ಹಾಳು ಮೊಲೆ. ಕೆಟ್ಟು ಹೋಗಿಲ್ಲ, ಅದರಲ್ಲಿ ವಿಷ ಬರ್ತಾ ಇದ್ದದ್ದು. ಯಾರು ಹೇಳಿದ್ದು? ನಾನು ಹೇಳಿ. ಎಷ್ಟು ಮಂದಿಗೆ ನಮ್ಮ ಊರ್ನಲ್ಲಿ ಅದನ್ನ ಅವಳು ಉಳಿಸಲಿಲ್ಲ, ವಿಷಯ ಅವರನ್ನ ಸಾಕಿರ್ಲಿಲ್ವೇನಾ? ನಿಮಗೆ ಅದು ವಿಷಯ ಅಲ್ಲ ಅಂತ ಹೇಗೆ ಗೊತ್ತು? ಅಮ್ಮ ಉಂಡ ಮಕ್ಕಳು ಬದುಕಿದ್ದಾರೆ. ಅವರು ಯಾರು ಬದುಕಿದ್ದಾರೆ? ನಮ್ಮ ಊರಿನಲ್ಲಿ. ನಮ್ಮ ಊರಿನಲ್ಲಿ ಯಾರು ಬದುಕಲಿಲ್ಲ.
ಅದು ನನಗೆ ಗೊತ್ತು. ಅಳುವವರಿಗೆ ಮಾತ್ರ ಅಲ್ಲ, ಅಳದೇ ಇದ್ದವರಿಗೂ ಅವಳ ಹಾಳು ಮೊಲೆಯನ್ನು ಹೋಗಿ ತುರುಕಿಸ್ತಿದ್ದು. ಅವಳ ಗುಣ ಅಂತ. ಹೌದಾ? ಕಂಡ ಮಕ್ಕಳನ್ನೆಲ್ಲ ಎತ್ತಿಕೊಳ್ಳುವುದು. ಮಗುವೇ ನಿನಗೆ ಹಸಿವು ಆಗ್ತದಮ್ಮ, ಈಗ ಉಣ್ಣು. ನಾನು ಅಳುತ್ತಿರ್ಲಿಲ್ಲ. ಮತ್ತೆ ನನ್ನ ಬಳಿಗೆ ಬಂದಳು, ಅವಳ ಹಾಳು ಮೊಲೆಯನ್ನು ನನ್ನ ಬಾಯಿಗೆ ತುರುಕಿದ್ದು. ಅವಳ ವಿಷವನ್ನು ಉಂಡು ಕಡೆವಾಯಿಂದ ಕಾರಿದೆ, ಜಗದ ಜನರ ಅರ್ಪಕರುಗಳನ್ನು ಕೊಂದ ಅವಳನ್ನು ಕಂಡ ಮಕ್ಕಳು ಸತ್ತಾಗ ನಿನಗೆ ಬಂದ ಸೂತ ಕಲ್ಲು ಅದು. ನಮ್ಮ ಊರಿನವರಲ್ವ? ಈಗ ಅವಳನ್ನು ಹಾಗೆ ಮಗುಚಿ ನೀನು ಕೊಂದೆ. ಬಿಡೋಣ. ನಿಮ್ಮ ಪೂತನಿ ಅಲ್ಲ, ನಿಮ್ಮ ಆಳು ಶಕಟಾಸುರ ಬಂದಿದ್ರ? ಹೌದು. ಎಲ್ಲಿದ್ದಾನವ? ನಿಮ್ಮ ಗಾಡಿ ಬಂದಿತ್ತ. ಹಿಂದೆ ಯಾಕೆ ಬರಲಿಲ್ಲ ಗಾಡಿ? ಗಾಡಿ ಸರಿ ಇಲ್ಲ, ಹಾಗೆ ಹಿಂದೆ ಬರ್ಲಿಲ್ಲ. ಈಗ ಅದನ್ನು ಹೇಳಲಿಕ್ಕೆ ಬಂದತ್ತ ನೀನು? ಹೌದು. ಏನಾಗಿದೆ ಗಾಡಿಗೆ? ಅವ ಬಂದದ್ದು ಹೇಗೆ? ಹೇಗೆ? ದೊಡ್ಡ ಬಂಡಿ ಆಕಾರದಲ್ಲಿ ಬಂದ. ನಾವೆಲ್ಲ ದನಗಳನ್ನು ಮೇಯಿಸಿಕೊಂಡು ಹೋಗುವಾಗ ಒಂದು ಶಕಟ, ಅದನ್ನು ನೋಡುವಾಗ ನಮ್ಮ ದನಕರುಗಳೆಲ್ಲ ಹತ್ತಿರ ಹೋಗುವುದಕ್ಕೆ ಪ್ರಾರಂಭವಾಯಿತು. ಅದರ ಅಡಿಗೆ ಬಿದ್ದು ಎಲ್ಲವೂ ಶಕಟ ಅಡಿಯಲ್ಲಿ ಬಿದ್ದು ಸತ್ತು ಹೋಯ್ತು. ಈ ಶಕಟ ಏನು ಅಂತ ನೋಡುವಂತ ಹೋಗಿ ಹೀಗೆ ಮುಟ್ಟಿದ್ದೆ ತಡ, ಶಕಟ ಹೋಗಿ ಶಕಟಾಸುರ ನನ್ನ ಪದದ ಹತಿಗೆ ಶಕಟ ಅಕಟಕಟ ಅಂತ ಹೇಳಿ ಸತ್ತ. ನೀನು ಮುಟ್ಟುವಾಗ ಅಷ್ಟು ಸುಲಭವಾಗಿ ಶಕಟಾಸುರ ಪ್ರಾಣ ಬಿಟ್ಟು. ಹೌದು. ಬೇಡ. ದೇವರಕಾಸುರ ಹತ್ರ ಬಂದ. ಹೇಗೆ ಬಂದ? ನಾವು ದನಗಳನ್ನು ಮೇಯಿಸಿಕೊಂಡು ಹೋಗುವಾಗ ಅದರ ಮಧ್ಯದಲ್ಲಿ ಒಂದು ದೇನು, ವಿಶೇಷವಾದ ದೇನು, ಇದೇನು ಅಂತ ನೋಡುವಾಗ ಅದು ನಿಮ್ಮ ದೇನುಕಾಸುರ. ಅವನದ್ದು ವಿಷಯ ಗೊತ್ತಾಯ್ತು. ಅವನ ಕೋಡಲ್ಲಿ ಹಿಡಿದು ತಿರುಗಿ ಆತಾಸುರ ಎಲ್ಲಿ ಹೋಗಿದ್ದಾನೆ? ವಾತ ನಿಮ್ಮ ನನ್ನ ವಾತ ಅಲ್ಲ, ನನ್ನ ಆಳು. ಅದೇ ಎಲ್ಲ ನಿಮ್ಮ ಕಡೆಯಲ್ಲಿ ಅಲ್ವಾ? ನಿಮ್ಮ ವಾತಾಸುರ ಬಿರುಗಾಳಿ ಹಾಗೆ ಬಂದ. ಅವನ ಮಾಯೆಯನ್ನು ನಾನು ಹಾಳು ಮಾಡಿ ವಾತಾಸುರ ಪ್ರಲಂಬಾಸುರ ಹೆಬ್ಬಾವಿನ ರೂಪದಲ್ಲಿ ಬಂದ. ಒಳಗೆ ಪ್ರವೇಶ ಮಾಡಿದೆವು. ಹೆಬ್ಬವು ಸತ್ತೇ ಇದೆಲ್ಲ ನೀವು ಬಹಳ ದೊಡ್ಡ ವಿಷಯವಲ್ಲದ ಹಾಗೆ ಮಾತಾಡ್ತೀರಿ. ಇದು ನಿಮ್ಮ ಊರ ಘಟನೆ. ನೀವು ಇಲ್ಲಿಗೆ ದಾರಿಯಲ್ಲಿ ಬರ್ತಿರುವಾಗ ಒಬ್ಬ ರಾಜಕ ಸಿಕ್ಕಿದ್ರ? ಅಧಿಕ ಪ್ರಸಂಗಿ. ಅದಕ್ಕೆ ಏನ್ ಮಾಡಿದ್ರಿ? ನಾವು ನಿಮ್ಮ ಅಳಿಯಂದ್ರು ಅಂತ ಹೇಳುವಾಗ ಬಟ್ಟೆ ಕೊಡುದಿಲ್ಲ ಅಂತ ಹೇಳಿದ. ಅದಕ್ಕೆ ಈಗ ನನ್ನ ಆಳು ಅವರಲ್ಲಿ ನನ್ನ ಬಟ್ಟೆ ಅವ ಕೊಡ್ಲಿಲ್ಲ ಕಾರಣಕ್ಕಾಗಿ ಜೀವ ತೆಗೆದಿದ್ದಾರ? ಅವನ ಜೀವನದ ಬಟ್ಟೆ ಸರಿ ಇಲ್ಲ ಅಂತ ಅಲ್ಲಿಗೆ ಕಳಿಸಿಬಿಟ್ಟರು. ಬಿಡು. ಚಾಣೂರ ಮುಷ್ಟಕರು ಸಿಕ್ಕಿದ್ರ? ಹೌದಾ? ಅವ್ರು ಎಲ್ಲಿ ಹೋಗಿದ್ದಾರೆ ಈಗ? ಅವರು ತೆಗ್ದಾಕಿದ. ನನಗೆ ಕೈ ತೋರಿಸುದ? ಅವರು ನಿಮ್ಮಂತವರಿಗೆ ಅಂತವ. ಅದಕ್ಕೆ ನಾನು ಹೇಳಿದೆ, ನಮಗೆ ಹಬ್ಬದಲ್ಲಿ ಭಾಗಿಯಾಗಬೇಕು, ಗೊತ್ತಾಯ್ತು, ಬಿಡು ಅಂತ. ಬಿಡುದಿಲ್ಲ ಅಂತ ಹೇಳಿದ್ರೆ ಕುತ್ತಿ ಗೊತ್ತಿ. ನಮ್ದ ಪೊಟ್ಟಲ ಆನೆ. ಹೌದು. ಹೇಗೆ ಸತ್ತದ್ದು? ಅದು ಮದ ಬಂದಿದೆ ಅದಕ್ಕೆ, ಆನೆಗೆ. ಸೊಂಡಿಲಿಗೆ ಕೈ ತೋರಿಸುದಿಲ್ಲ. ಅಲ್ಲಿಗೆ ಆನೆಗೆ ಸೊಂಡಿಲನ್ನು ಎತ್ತಿ ಬಂದಿತ್ತು, ಒಂದು ಕಟ್ಟೆ ಆನೆ ಸತ್ತು. ನಮ್ಮ ಪೂಜಾ ಮಂದಿರವನ್ನು ಸೇರಿದ್ಯಾ? ಅಲ್ಲಿಟ್ಟ ಇದ್ದಂತ ಧನುಷದ ಮುರಿದದ್ದು ಯಾರು? ಬಿಲ್ಲು. ನಿಮ್ಮ ಬಿಲ್ಲು ದೊಡ್ಡದಿರ್ಬೋದು ಅಂತ ಗ್ರಹಿಸಿದ್ದು. ಸಣ್ಣ ಬಿಲ್ಲು ಈಗ ಎತ್ತಿದ್ದ ಧನುರ್ಮಂದಿರವೇ ಪವಿತ್ರವಾದ್ದು. ಅಲ್ಲಿಗೆ ಹೋಗುವ ಯೋಗ್ಯತೆ ಇಲ್ಲ. ಅದನ್ನು ಮುಟ್ಟಬಾರ್ದಿತ್ತು. ಮುಟ್ಟಿದ್ದಿ ಮುರಿದಿದ್ದಿ. ಒಂದು ಲಾಭ ಆಯ್ತು. ನಿಮ್ಮ ಬಿಲ್ಲನ್ನು ನಾನು ಮುರಿಲಿಲ್ವ? ಯಾರಿದ್ದಾರೆ ಮತ್ತೊಬ್ಬರ ಬಿಲ್ಲಿನ ಬಗ್ಗೆ ಆಲೋಚನೆ ಮಾಡಿ? ಹಾಗಲ್ಲ, ಮುಟ್ಟಬಾರದನ್ನು ತಾನು ಮುಟ್ಟುತ್ತೇನೆ, ಇದು ಅಪರಾಧ ಅಂತ ಪ್ರತ್ಯಯಕ್ಕೆ ಬರಲಿಲ್ಲ. ನನಗೆ ಮುಟ್ಟಬಾರದನ್ನು ಮುಟ್ಟುವುದೇ ಒಂದು ಹವ್ಯಾಸ. ಆ ಹವ್ಯಾಸದಿಂದ ಬಂದಿದ್ದೆ. ಎಲ್ಲಿ ಇಷ್ಟೆಲ್ಲ ಒಂದು ಮಾಡಿದ್ದಿ, ನನಗೂ ಅದಕ್ಕೂ ಸಂಬಂಧ ಇಲ್ಲದ ಹಾಗೆ ಅಲ್ಲ ಬಿಡ್ತಿದ್ದಲ್ಲ.
ಸಮಗ್ರತೆಯನ್ನು ಕಾಪಾಡಿಕೊಳ್ಳುವುದಕ್ಕೆ ಹೋದರೂ ಅವರು ಕೊನೆಯ ಕಾಲಕ್ಕೆ ಮಣ್ಣು ಮುಗುತ್ತಾರೆ ಅನ್ನುವುದಕ್ಕೆ ಕಂಸವದೆಯೇ ಸಾಕ್ಷಿ. ದೇವತೆಗಳು ಸುಮವೃಷ್ಟಿಯನ್ನು ಕರೆಯುತ್ತಿದ್ದಾರೆ. ನಮ್ಮವರ ಬಂಧನ ಬಿಡುಗಡೆಯಾಗಬೇಕು, ಇಲ್ಲಿಯ ಪೀಠವನ್ನು ಉಗ್ರಸೇನರಿಗೆ ಕೊಡಬೇಕು ಅನ್ನುವಲ್ಲಿಗೆ ಶುಭ ಮಂಗಳ ಮುಹೂರ್ತ ಅನ್ನುವುದರಲ್ಲಿ ಸಂದೇಹ ಇಲ್ಲ. ಸಮಗ್ರ ಕಂಸ ಅನ್ನುವಂತಹ ಪುಣ್ಯಪ್ರದವಾದ ಕಥಾಭಾಗವನ್ನು ಯಾರು ಆಡಿಸಿದ್ರು, ಹಾಡಿದ್ರು, ನೋಡಿದ್ರು ಅವರೆಲ್ಲರಿಗೂ ಕಥಾಂತರಂತಹ ತತ್ವವೇ ಪ್ರಸಾದವೆನಿಸಿ ಆರಾಧ್ಯ ಮೂರ್ತಿ ಮಹಾಗಣಪತಿ ಕಟೀಲು ದುರ್ಗಾ ಪರಮೇಶ್ವರಿ ಆ ಸ್ಥಳ ದೇವರು ಅವರಿಗೆಲ್ಲ ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಎಂಬುದಾಗಿ ಬೇಡಿಕೊಳ್ಳುತ್ತಾ ಕಥೆಗೆ ಮಂಗಳ ಗೀತೆ ಹಾಡ್ತೇವೆ. ಭದ್ರಂ ಶುಭಂ ಮಂಗಳಂ ಮಹಾಗಣಪತಿ ಭ್ರಮರಾಂತೆಗೆ ಜಯ ಮಂಗಲಂ ನಿತ್ಯ ಮಂಗಲಂ ಶುಭ ಮಂಗಲಂ ಭದ್ರಂ ಶುಭಂ ಮಂಗಲಂ. ಆಹೋ ಮಹಾರಾಜ ಶ್ರೀಗಳಾದ ಶ್ರೀ ದುರ್ಗಾ ಸೇವಾ ಸಮಿತಿಯವರು ಮತ್ತು 10 ಸಂವತ್ಸರಯ್ಯ ದಕ್ಕೀತು ಬಿಡಾರಕ್ಕೆ ಪಣೆ.